ನಿಧಿಯೇ ಬಾರೆ ಶ್ರೀ ಜಾನಕಿಯೇ ಬಾರೆ ಭಾಗ್ಯದ ನಿಧಿಯೇ ಬಾರೆ ಶ್ರೀ ಜಾನಕಿಯೇ ಬಾರೆ ಬಾರೆ ಚಕೋರ ಸುಖಾಗ್ರಜೆ ಬಾರೆ ಬಾರೆ ಚಕೋರ ಸುಖಾಗ್ರಜೆ ಸೇರಿದ ತವ ಪದವಾರಿದ ನಿಲಯೇ ಬಾರೆ ಬಾರೆ ಭಾಗ್ಯದ ನಿಧಿಯೇ ಬಾರೆ ಶ್ರೀ ಜಾನಕಿಯೇ ಬಾರೆ ಭಾಗ್ಯದ ನಿಧಿಯೇ ಬಾರೆ ಶ್ರೀ ಜಾನಕಿಯೇ ಕೃತಿ ಶಾಂತೆ ಜಯ ಮಾಯೆ ಕ್ಷಿತಿಜೆ ಕೋಮಲಕಾಯೆ ಕೃತಿ ಶಾಂತೆ ಜಯ ಮಾಯೆ ಕ್ಷಿತಿಜೆ ಕೋಮಲಕಾಯೆ ಕ್ಷಿತ ಕಳೆವರ ವಿಧಿ ಶತಕೃತ ಸುಮನಸ ಕ್ಷಿತ ಕಳೆವರ ವಿಧಿ ಶತಕೃತ ಸುಮನಸ ರಚಿಸುತ್ತೆ ಪಾವನೆ ರತಿ ಪತಿತಾಯೇ ಬಾರೆ ಬಾರೆ ಭಾಗ್ಯದ ನಿಧಿಯೇ ಬಾರೆ ಶ್ರೀ ಜಾನಕಿಯೇ ಬಾರೆ ಭಾಗ್ಯದ ನಿಧಿಯೇ ಬಾರೆ ಶ್ರೀ ಜಾನಕಿಯೇ ಮಂಗಳ ಮುದ ಬರಿತೆ ತಿಂಗಳ ಮುಖ ಸೀತೆ ಮಂಗಳ ಮುದ ಬರಿತೆ ತಿಂಗಳ ಮುಖಿ ಸೀತೆ ಇಂಗಡಲಜೆ ಕೃಪಾಂಗಿಯೇ ಇಂಗಡಲಜೆ ಕೃಪಾಂಗಿಯೇ ಎನ್ನಂದರ ಮಾನವ ಸಿಂಗನ ತೋರೆ ಬಾರೆ ಬಾರೆ ಭಾಗ್ಯದ ನಿಧಿಯೇ ಬಾರೆ ಶ್ರೀ ಜಾನಕಿಯೇ ಬಾರೆ ಭಾಗ್ಯದ ನಿಧಿಯೇ ಬಾರೆ ಶ್ರೀ ಜಾನಕಿಯೇ ಶ್ಯಾಮ ಸುಂದರ ರಾಣಿ ವಾಮಾಕ್ಷಿ ಕಲ್ಯಾಣಿ ಶ್ಯಾಮ ಸುಂದರ ರಾಣಿ ವಾಮಾಕ್ಷಿ ಕಲ್ಯಾಣಿ ಕಾಮಿನಿ ಮಣಿ ಸತ್ಯಭಾಮೆ ರುಕ್ಮಿಣಿ ಕಾಮಿನಿ ಮಣಿ ಸತ್ಯಭಾಮೆ ರುಕ್ಮಿಣಿ ಗೋವಿನಿ ರಮೆ ಶುಭ ನಾಮೆ ಲಾಮೆ ಬಾರೆ ಬಾರೆ ಭಾಗ್ಯದ ನಿಧಿಯೇ ಬಾರೆ ಶ್ರೀ ಜಾನಕಿಯೇ ಬಾರೆ ಭಾಗ್ಯದ ನಿಧಿಯೇ ಬಾರೆ ಶ್ರೀ ಜಾನಕಿಯೇ ಬಾರೆ ಬಾರೆ ಚಕೋರ ಸುಖಾಗ್ರಜೆ ಬಾರೆ ಬಾರೆ ಚಕೋರ ಸುಖಾಗ್ರಜೆ ಸೇರಿದ ತವ ಪದವಾರಿದ ನಿಲಯೇ ಬಾರೆ ಬಾರೆ ಭಾಗ್ಯದ ನಿಧಿಯೇ ಬಾರೆ ಶ್ರೀ ಜಾನಕಿಯೇ ಬಾರೆ ಭಾಗ್ಯದ ನಿಧಿಯೇ ಬಾರೆ ಶ್ರೀ ಜಾನಕಿಯೇ ಬಾರೆ ಶ್ರೀ ಜಾನಕಿಯೇ ಬಾರೆ ಶ್ರೀ ಜಾನಕಿಯೇ नमः पार्वती पतिनुत जनपर नमो विरूपाक्ष रमा रमणन कमल भकुति कोडु नमो विशालाक्ष नमो विरूपाक्ष नमो नमो विशालाक्ष नमः
ನೀಲಕಂಠ ತ್ರಿಶೂಲ ಡಮರು ಹಸ್ತಾಲಂಕೃತ ರಕ್ಷಾ ಪಾಲನೇತ್ರಕ ಪಾಲಾರುಂಡಮಣಿ ಮಾಲಾಧೃತ ವಕ್ಷ ನೀಲಕಂಠ ತ್ರಿಶೂಲ ಡಮರು ಹಸ್ತಾಲಂಕೃತ ರಕ್ಷಾ ಪಾಲನೇತ್ರಕ ಪಾಲಾರುಂಡಮಣಿ ಮಾಲಾಧೃತ ವಕ್ಷ ಶ್ರೀಲಾರಮ್ಯ ವಿಶಾಲ ಸುಗುಣ ಸಂಲೀಲ ಸುರಾಧ್ಯಕ್ಷ ಶ್ರೀಲಾರಮ್ಯ ವಿಶಾಲ ಸುಗುಣ ಸಂಲೀಲ ಸುರಾಧ್ಯಕ್ಷ ಶ್ರೀಲಕುಮೀಶನ ಓಲೈಸುವ ಭಕ್ತಾವಳಿಗಳ ಪಕ್ಷ ನಮೋ ವಿರೂಪಾಕ್ಷ ನಮೋ ನಮೋ ವಿಶಾಲಾಕ್ಷ ನಮೋ ವಿರೂಪಾಕ್ಷ ನಮೋ ನಮೋ ವಿಶಾಲಾಕ್ಷ ವಾಸವನುತ ಹರಿದಾಸ ಈಶ ಕೈಲಾಸ ವಾಸದೇವ ದಾಶಾರಥಿಯ ಔಪಾಸಕ ಸುಜನರ ಪೋಷಿತ ಪ್ರಭಾವ ವಾಸವನುತ ಹರಿದಾಸ ಈಶ ಕೈಲಾಸ ವಾಸದೇವ ದಾಶಾರಥಿಯ ಔಪಾಸಕ ಸುಜನರ ಪೋಷಿತ ಪ್ರಭಾವ ಭಾಷಿಸುತ್ತಿರುವುದು ಅಶೇಷ ಜೀವರಿ ಈಶಾನೆಂಬ ಭಾವ ಭಾಷಿಸುತ್ತಿರುವುದು ಅಶೇಷ ಜೀವರಿ ಈಶಾನೆಂಬ ಭಾವ ಶ್ರೀಶಾನಲ್ಲಿ ಗೀರೈರು ಮನವಗಿರಿ ದೇಶ ಮಹಾದೇವ ನಮೋ ವಿರೂಪಾಕ್ಷ ನಮೋ ನಮೋ ವಿಶಾಲಾಕ್ಷ ನಮೋ ವಿರೂಪಾಕ್ಷ ನಮೋ ನಮೋ ವಿಶಾಲಾಕ್ಷ ಮೃತ್ಯುಂಜಯ ನಿನ್ನೋತ್ತಮ ಪದಯುಗ ಪ್ರತ್ಯಾನು ಸರ್ವತ್ರ ಹತ್ತಿರ ಕರೆದು ಅಪತ್ಯಾನಂದೆ ಕೊರೆಯುತ್ತೀರೋ ತ್ರಿನೇತ್ರ ಮೃತ್ಯುಂಜಯ ನಿನ್ನೋತ್ತಮ ಪದಯುಗ ಪ್ರತ್ಯಾನು ಸರ್ವತ್ರ ಹತ್ತಿರ ಕರೆದು ಅಪತ್ಯಾನಂತೆ ಕೊರೆಯುತ್ತೀರೋ ತ್ರಿನೇತ್ರ ತೆತ್ತಿಗನಂತೆ ಕಾಯುತ್ತೀ ಹೇ ಬಾಣನ ಸತ್ಯಾದಿ ಸುಚರಿತ್ರ ತೆತ್ತಿಗನಂತೆ ಕಾಯುತ್ತೀ ಹೇ ಬಾಣನ ಸತ್ಯಾದಿ ಸುಚರಿತ್ರ ಸತ್ರು ಉಡುಪಿ ಸರ್ವೋತ್ತಮ ಕೃಷ್ಣನ ಪೌತ್ರ ಕೃಪಾ ಪಾತ್ರ ನಮೋ ವಿರೂಪಾಕ್ಷ ನಮೋ ನಮೋ ವಿಶಾಲಾಕ್ಷ ನಮೋ ವಿರೂಪಾಕ್ಷ ನಮೋ ನಮೋ ವಿಶಾಲಾಕ್ಷ ನಮ ಪಾರ್ವತಿ ಪತಿಸುತ ಜನಪರ ನಮೋ ವಿರೂಪಾಕ್ಷ ರಮಾ ರಮಣನಲು ರಮಲ ಭಕುತಿ ಕೊಡು ನಮೋ ವಿಶಾಲಾಕ್ಷ ನಮೋ ವಿರೂಪಾಕ್ಷ ನಮೋ ನಮೋ ವಿಶಾಲಾಕ್ಷ ನಮೋ ವಿರೂಪಾಕ್ಷ ನಮೋ ನಮೋ ವಿಶಾಲಾಕ್ಷ ನಮೋ ನಮೋ ವಿಶಾಲಾಕ್ಷ ನಮೋ ನಮೋ ವಿಶಾಲಾಕ್ಷ
ಹೂ ಎತ್ತ ಕಾಗದ 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 ಬಂದಿದೆ ನಮ್ಮ ಕಮಲನಾಭನದು ಕಾಗದವನ್ನು ಓದಿಕೊಂಡು ಕಾಲ ಕಳೆಯಿರೋ ಕಾಗದ ಬಂದಿದೆ ನಮ್ಮ ಕಮಲನಾಭನದು ಕಾಗದವನ್ನು ಓದಿಕೊಂಡು ಕಾಲ ಕಳೆಯಿರೋ ಕಾಗದ ಬಂದಿದೆ ನಮ್ಮ
ಬಂದ ಕೃಷ್ಣ ಆಹಾ ಬಂದ ಕೃಷ್ಣ ಬಂದ ಕೃಷ್ಣ ಓಹೋ ಬಂದ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ ಗಾಗ ಸರಿ ಸ ಗಾಗ ಸರಿ ಸ ಗಾಗ ಸರಿ ಸ ಗಾಗ ಸರಿ ಸ ಗೋವಮೇವ ನೀವ ದೇವ ಬಂದ ನೋಡೆ ದೇವತಾ ಜಗಳಿಂದ ಬಂದ ನೋಡೆ ಗೋವಮೇವ ನೀವ ದೇವ ಬಂದ ನೋಡೆ ದೇವತಾ ಜಗಳಿಂದ ಬಂದ ನೋಡೆ ಗೋವಮೇವ ನೀವ ದೇವ ಬಂದ ನೋಡೆ ದೇವತಾ ಜಗಳಿಂದ ಬಂದ ನೋಡೆ ಕೃಷ್ಣ ಕೃಷ್ಣ ಹರೇ ಕೃಷ್ಣ 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 ಹರೇ ಕೃಷ್ಣ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ ಪಾಪ ಕೋಪ ಗೋಪ ರೂಪ ಬಂದ ನೋಡೆ ಪಾಪ ಲೋಪ ಲಾಪ ಟೋಪ ಬಂದ ನೋಡೆ ಪಾಪ ಕೋಪ ಗೋಪ ರೂಪ ಬಂದ ನೋಡೆ ಪಾಪ ಲೋಪ ಲಾಪ ಟೋಪ ಬಂದ ನೋಡೆ ಪಾಪ ಕೋಪ ಗೋಪ ರೂಪ ಬಂದ ನೋಡೆ ಪಾಪ ಲೋಪ ಲೋಪ ಟೋಪ ಬಂದ ನೋಡೆ ಕೃಷ್ಣ ಕೃಷ್ಣ ಹರೇ ಕೃಷ್ಣ 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 ಹರೇ ಕೃಷ್ಣ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ ಸುರ ಸುಖ ಸೋಸುತ್ತ ಬಂದ ನೋಡೆ ವಾಸುದೇವ ವಿಠಲಾಟ ಬಂದ ನೋಡೆ ಬಾಸುರ ಸುಖ ಸೋಸುತ್ತ ಬಂದ ನೋಡೆ ವಾಸುದೇವ ವಿಠಲಾಟ ಬಂದ ನೋಡೆ ವಾಸುರ ಸುಖ ಸೋಸುತ್ತ ಬಂದ ನೋಡೆ ವಾಸುದೇವ ವಿಠಲಾಟ ಬಂದ ನೋಡೆ ಕೃಷ್ಣ ಕೃಷ್ಣ ಹರೇ ಕೃಷ್ಣ 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 ಹರೇ ಕೃಷ್ಣ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ ಯಾವ ಲೆಪ್ಪೇರು ಭಾಗ್ಯತಪ್ಪ ಭಾಗ್ಯತ ಬಂತ ಜಯಮಂಗ್ ಭಾಗ್ಯದ ಬಂದು ಬಿಡ್ತಲ್ಲ ಆಯ್ತು ಅತ್ತಿ ಲೆಪ್ಪೇರವರು ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಇಂದಿರಾಕ್ಷಗೆ ಇವರಾಜ ವರದಗೆ ಇಂದಿರಾ ರಮಣ ಗೋವಿಂದ ಹರಿಗೆ ನಂದಾನ ಕಂದಗೆ ನವನೀತ ಚೋರಗೆ ಸಂದಾನ ಕೇಂದ್ರ ಉಡುಪಿಯ ಕೃಷ್ಣಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಕ್ಷೀರಾದಿವಾಸಗೆ ಕ್ಷಿತ ಜನ ಪಾಲಗೆ ಮಾರಣ ಪಡೆದ ಮಂಗಳ ಮೂರ್ತಿಗೆ ಚಾರು ಚರಣಗಳಿಂದ ಚೆಲುವೆ ಗಂಗೆಯ ಪಡೆದ ಕಾರುಣ್ಯ ಮೂರ್ತಿ ಕೌತುವಾದಾರಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ವ್ಯಾಸಾವತಾರಗೆ ವೇದ ಉದ್ಧಾರಗೆ ವಾಸಿತಾನಂತ ಪದ ಸಕಲೇಶಗೆ ವಾಸುದೇವ ಮೂರ್ತಿ ಪುರಂದರ ವಿಠಲಗೆ ದಾಸರನು ಕಾಯುವ ರುಕ್ಮಿಣಿ ಲೋಲಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ
ಹೊರಟಿಗೆ ತನಕ ಬರ್ತಾರೆ ಕುಂಭ ಕುಂಭ
ಪಾಂಡಲ್ಲಾಗ ಕೊಲ್ಲರು ಮಲ್ಲ ಫಲ ಕೊಲ್ಲುವ ವಿಶ್ವಾಸ ನಮ್ಮ ಅನುಭವ ಉಂಟು. ಆ ಪ್ರಕಾರ ಮಾತಾಡುವ ನಮ್ಮನ್ನ ಹಂಗೆ ಸಮಾಜ ಬಾಂಧವರಡೆ ಮತ ಮತ ಅಂದಾಜು ಮಾಡ್ತೀವಿ. ಅದನ್ನು ಕಾಣ್ತಾ ನಮ್ಮ ಶ್ರೀಲಾಘ್ಯಾಸ ಮತ್ತು ಮುಹೂರ್ತ ದೇವರ ಮೊದಲು ಮುಹೂರ್ತ ಮತ್ತು ಗುರುಗಳು ಎಲ್ಲ ರೀತಿಯ ಆ ಭವ್ಯವಾಗಿ ಹೊಂದಿತರ ಆ ಒಂದು ಮಂದಿರ ದಾದರಲ್ಲಿ ಗಮನ ಪಾಲು ಮಾಡಿಕೊಂಡು ಅವಾಗ ನಿರ್ಮಾಣ ದೇವರ ನಮ್ಮ ಅನುಗ್ರಹ ಮಾಡಿಕೊಡೋದು ದೇವರ ಪ್ರಾರ್ಥನೆ ಮಾಡ್ತಾರೆ. ವಾಸ್ತು ಬ್ರಹ್ಮ ತ್ರಿಪಂಚಾಶ ಈಗಾಗಲೇ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿಕೊಂಡಿರುವಂತಹ ನಾವುಗಳು ಬಂಟರ ಸಂಘ ರಿಜಿಸ್ಟರ್ಡ್ ಪೇರೂರು ನಮ್ಮ ಸಂಸ್ಥೆಯ ಬಲುದಿನದ ಆಶಯದಂತೆ ಇಂದು ಶ್ರೀಮತಿ ವಿಜಯಲಕ್ಷ್ಮಿ ದಿನೇಶ್ ಸಭಾಭವನದ ಶಿಲಾನ್ಯಾಸ ಕಾರ್ಯಕ್ರಮ ಇವತ್ತು ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲಿದ್ದಾರೆ. ಕರ್ನಾಟಕ ಸರ್ಕಾರದ ನಿವೃತ್ತ ಲೋಕಾಯುಕ್ತರಾಗಿರುವಂತಹ ಗೌರವಾನ್ವಿತರಾದ ಶ್ರೀ ಪಿ ವಿಶ್ವನಾಥ ಶೆಟ್ಟಿ ಇವರು ಎಲ್ಲ ಅತಿಥಿಯ ಅಭ್ಯಾಗತರನ್ನ ಜೊತೆಗಿರಿಸಿಕೊಂಡು ನಮ್ಮೆಲ್ಲರ ಕನಸಿನ ಅರಮನೆ ಶ್ರೀಮತಿ ವಿಜಯಲಕ್ಷ್ಮಿ ದಿನೇಶ್ ಸಭಾಭವನ ಇದರ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಈ ಶುಭ ಸಂದರ್ಭದಲ್ಲಿ ಗೌರವಾನ್ವಿತರು ಸಮಸ್ತ ಬಂಧ ಬಂಧುಗಳ ಕೀರ್ತಿಯನ್ನು ಬಾನೆತ್ತರಕ್ಕೆ ಏರಿಸಿರುವಂತಹ ನಮ್ಮೆಲ್ಲರ ಹೆಗ್ಗಳಿಕೆಯ ಕರ್ನಾಟಕ ಸರ್ಕಾರದ ನಿವೃತ್ತ ಲೋಕಾಯುಕ್ತರಾಗಿರುವ ಜಸ್ಟಿಸ್ ಪಿ ವಿಶ್ವನಾಥ ಶೆಟ್ಟಿ ಇವರು ಅಮೃತ ಗಳಿಗೆಯಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಇವರ ಸ್ಪರ್ಶವೇ ಸುಂದರವಾದಂತಹ ಭವ್ಯವಾದಂತಹ ಸಭಾಭವನದ ನಿರ್ಮಾಣಕ್ಕೆ ಅನುವು. ಸಾಮಾಜಿಕವಾಗಿ ಎಲ್ಲರನ್ನ ಜೊತೆಗೂಡಿಸಿಕೊಂಡು ಮುನ್ನಡೆಯುವ ಸಮಾಜ ನಮ್ಮದು ಬಂಟ ಸಮಾಜ. ಪೆರಡೂರಿನ ಕೇಂದ್ರ ಭಾಗದಲ್ಲಿ ಸುಮಾರು 3.5 ಎಕರೆ ವಿಶಾಲವಾದಂತಹ ಭೂ ಪ್ರದೇಶದಲ್ಲಿ ಮುಂಬರುವ ದಿನಗಳಲ್ಲಿ ನಮ್ಮೆಲ್ಲರ ಆಶಯದ ಈ ಸುಂದರವಾದ ಶ್ರೀಮತಿ ವಿಜಯಲಕ್ಷ್ಮಿ ದಿನೇಶ್ ಸಭಾಭವನ ತಲೆ ಎತ್ತಿ ನಿಲ್ಲಲಿಕ್ಕಿದೆ. ನಮ್ಮೆಲ್ಲರನ್ನ ಒಂದೇ ಸೂರಿನಡಿಗೆ ಒಗ್ಗೂಡಿಸುವಲ್ಲಿ ಪ್ರಧಾನ ಶಕ್ತಿಗಳಾಗಿರುವಂತಹ ಗೌರವಾನ್ವಿತ ಕೆ ಶಾಂತಾರಾಮ ಸೋಡರವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮಗಳಲ್ಲಿ ಇದೀಗ ಮೊದಲಾಗಿ ಶ್ರೀಮತಿ ವಿಜಯಲಕ್ಷ್ಮಿ ದಿನೇಶ್ ಸಭಾಭವನದ ಶಿಲಾನ್ಯಾಸ ಸಮಾರಂಭವನ್ನು ಜಸ್ಟಿಸ್ ಕೆ ವಿಶ್ವನಾಥ ಶೆಟ್ಟಿ ಇವರು ನೆರವೇರಿಸಿಕೊಟ್ಟವರಿದ್ದಾರೆ. ಅಮೃತಗಳಿಗೆ ಕ್ರೋಧಿನಾಮ ಸಂವತ್ಸರದ ಕುಂಭ ಮಾಸದ ಈ ಶುಭ ದಿನದ ಅಮೃತ ಗಳಿಗೆಯಲ್ಲಿ ಶ್ರೀಮತಿ ವಿಜಯಲಕ್ಷ್ಮಿ ದಿನೇಶ್ ಸಭಾಭವನದ ಶಿಲಾನ್ಯಾಸ
ಶ್ರೀ ವಿಶ್ವನಾಥ ಹೆಗ್ಡೆರವರ ಸ್ಪರ್ಶದ ಮೂಲಕವಾಗಿ ಶಿಲಾನ್ಯಾಸವನ್ನು ನೆರವೇರಿಸಿಕೊಳ್ಳುತ್ತಿರುವ ಪ್ರೇರಣಾತ್ಮಕವಾದ ಹೊತ್ತಿಗೆ ಕರ್ನಾಟಕ ಸರ್ಕಾರದ ಲೋಕಾಯುಕ್ತರಾಗಿ ಬುದ್ಧಿವಂತಿಕೆ ಮತ್ತು ನಾಯಕತ್ವದ ಗುಣಗಳನ್ನು ಸರ್ವರಿಗೂ ತಿಳಿಯಪಡಿಸಿರುವಂತಹ ನಮ್ಮೆಲ್ಲರ ಗೌರವಾನ್ವಿತರಾದ ಜಸ್ಟಿಸ್ ಶ್ರೀ ವಿಶ್ವನಾಥ ಶೆಟ್ಟಿ ಅವರು ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳುತ್ತಿದ್ದಾರೆ. ನಂಬರ್ ಆ ಸೈಡ್ ಅಂಚೆ ಸೈಡ್ ತಿರ್ಗ ಅಂತಿದ್ರ ಅಂಚೆ ದುಮ್ಮದಿಲ್ಲ ಆಡೆ ಗಾಡಿ ಹಾಂ ಆಯ್ತು ಬೆತ್ತಡ್ಡಿ ಓ ನಂಬರು ಗಂಡ ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ದಿನೇಶ್ ಹೆಗ್ಡೆ ಸಭಾಭವನದ ಶಿಲಾನ್ಯಾಸ ಕಾರ್ಯಕ್ರಮವನ್ನು ವಿಜಯಲಕ್ಷ್ಮಿ ದಿನೇಶ್ ಹೆಗ್ಡೆ ಅವರು ಎಲ್ಲ ಹಿರಿಯರನ್ನ ಜೊತೆಗಿರಿಸಿಕೊಂಡು ನೆರವೇರಿಸಿಕೊಟ್ಟಿದ್ದಾರೆ. ಅಂದು ಪಳ್ಳಿ ಶ್ರೀನಿವಾಸ್ ಹೆಗ್ಡೆರವರ ಕುಟುಂಬ 40 ಸೆಂಟ್ ಸ್ಥಳವನ್ನ ದಾನವಾಗಿ ನೀಡುವುದರ ಮೂಲಕವಾಗಿ ನಮ್ಮ ಒಂದೊಂದೇ ಆಸೆಗಳು ಚಿಗುರೊಡೆಯಿತು. ಅವರನ್ನು ಕೊಟ್ಟ ಗಳಿಗೆಯೋ ನಮ್ಮೆಲ್ಲರ ಸೌಭಾಗ್ಯವೋ ಎಂಬಂತೆ ಇಂದು 3.5 ಎಕರೆ ವಿಶಾಲವಾದ ಭೂ ಪ್ರದೇಶದಲ್ಲಿ ವಿವಿಧ ಕಾಮಗಾರಿಗಳು ನಡೆಯುತ್ತಿರುವಂತಹ ಸಂದರ್ಭ ಪ್ರಥಮವಾಗಿ ವಿಜಯಲಕ್ಷ್ಮಿ ದಿನೇಶ್ ಹೆಗ್ಡೆ ಸಭಾಭವನದ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದೇವೆ. ಈಗಾಗಲೇ ವಿಜಯಲಕ್ಷ್ಮಿ ದಿನೇಶ್ ಹೆಗ್ಡೆ ಸಭಾಭವನದ ಶಿಲಾನ್ಯಾಸ ಸಮಾರಂಭವನ್ನು ಮುಗಿಸಿಕೊಂಡ ತರುವಾಯ ಬಂಟರ ಸಂಘ ಪೆರಡೂರು ನಮ್ಮ ಸಂಸ್ಥೆಗೊಂದು ಸುಸಜ್ಜಿತವಾದ ಸುಂದರವಾದ ಆಡಳಿತ ಕಚೇರಿಯನ್ನು ಹೊಂದಬೇಕೆಂಬ ಆಶಯವನ್ನು ಹೊತ್ತು
ಆಶಯದಂತೆ ಇಂದಿನ ಈ ಶುಭ ದಿನ ನೀರಡಿ ಶ್ರೀಮತಿ ವಿಜಯಲಕ್ಷ್ಮಿ ದಿವ್ಯ ಸಂಘ ಸಭಾಭವನದ ಶಿಲಾನ್ಯಾಸ, ನಮ್ಮ ಸಂಸ್ಥೆಯ ಆಡಳಿತ ಕಚೇರಿಯ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿದರು. ಇದೀಗ ನಮ್ಮ ಗಣ್ಯರಾಗಿರುವ ಶ್ರೀ ಕೃಷ್ಣ ವೈಶೆಟ್ಟಿ ಇವರು, ಶ್ರೀಮತಿ ಜಲಜಾಕ್ಷಿ ವೀರಣ್ಣ ಸುಂದರ್ ಬಯಲು ವೇದಿಕೆಯ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಗೌರವಾನ್ವಿತ ಗೌರವದಿಂದ ಕೇಳಿಕೊಳ್ಳುತ್ತಿದ್ದರು. ನಮ್ಮ ಆಶೀರ್ವಾದ
ಬಂಟ ಬಂಧುಗಳ ಆರಾಧ್ಯ ದೈವಿ ಶಕ್ತಿ ಕುಂಡೋದರಿ ದೈವವನ್ನ ಧ್ಯಾನಿಸಿಕೊಳ್ಳುತ್ತಾ ಅಂದು ದುಷ್ಟರನ್ನ ಸಂಹರಿಸಿ ಶಿಷ್ಟರ ರಕ್ಷಣೆಗಾಗಿ ಪರಶುರಾಮ ದೇವರು ಸಮುದ್ರ ರಾಜನಿಂದ ದಾನವಾಗಿ ಪಡೆದ ಪುಣ್ಯ ಭೂಮಿ ನಾಗ ನಡೆಯ ಪಂಚವರ್ಣದ ಮಣ್ಣಿನ ದೈವ ದೇವರುಗಳ ನೆಲೆಯಾದ ಪರಶುರಾಮ ದೇವರ ಸೃಷ್ಟಿಯ ಈ ಪಂಚವರ್ಣದ ಮಣ್ಣಿನಲ್ಲಿ ನೆಲೆಯಾಗಿರುವ ಎಲ್ಲ ದೈವಿ ಶಕ್ತಿಗಳ ಸನ್ನಿಧಾನಕ್ಕೆ ವಂದಿಸಿಕೊಂಡು ಸಾಂಸಾರಿಕ ಬದುಕಿನ ಚೌಕಟ್ಟಿನಲ್ಲಿ ಅಳಿಯ ಸಂತಾನ ಕಟ್ಟಿನ ಮಹತ್ವವನ್ನು ಜಗತ್ತಿಗೆ ಸಾರಿ ಹೇಳಿದ ಭೂತಾಳ ಪಾಂಡ್ಯನ ಆಳ್ವಿಕೆಯ ಭವ್ಯ ನಾಡು ನಮ್ಮದು. ಗ್ರಾಮೀಣ ಭಾಗದ ಪೆರಡೂರು ಮಂಡಲ ವ್ಯಾಪ್ತಿಯ 4 ಗ್ರಾಮಗಳ ಬಂಟ ಬಂಧುಗಳ ಜೊತೆಯಾಗಿ 1991ನೇ ಇಸವಿಯಲ್ಲಿ ಸ್ಥಾಪಿಸಿದಂತಹ ಸಂಸ್ಥೆ ಬಂಟರ ಸಂಘ ಪೆರಡೂರು ಸಾಧನೆಯ ಹಾದಿಯಲ್ಲಿ ಸಾಗಿ ಬಂದು ಅಂದು ಒಂದು ಸಮುದಾಯ ಭವನದ ಆಶಯವನ್ನು ಹೊತ್ತಾಗ ನಮ್ಮನ್ನು ಬೆಂಬಲಿಸಿದವರು ಪಳ್ಳಿ ಶ್ರೀನಿವಾಸ ಹೆಗಡೆಯವರ ಮಕ್ಕಳು. ಅವರಂದು ದಾನವಾಗಿ ನೀಡಿದಂತಹ ಈ ಪರಿಸರದಲ್ಲಿ ಭವ್ಯವಾದಂತಹ ಸುಂದರವಾದ ಒಳಾಂಗಣ ವಿನ್ಯಾಸವನ್ನು ಹೊಂದಿರುವ ಈ ಸಭಾಭವನದ ನಿರ್ಮಾಣ ತದ ಬಳಿಕ ಶಾಂತಾರಾಮ ಸೂಡರವರ ಅಧ್ಯಕ್ಷತೆಯಲ್ಲಿ ಒಂದೊಂದೇ ಆಸೆಗಳು ಚಿಗುರೊಡೆಯ ಪ್ರಾರಂಭಿಸಿತು. ಆ ನಿಟ್ಟಿನಲ್ಲಿ ಇಂದು ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮಗಳು ಅಂದು ಕೆಲವೇ ಸೆಣಸು ಸ್ಥಳಗಳು ನಮ್ಮದಾಗಿದ್ದರೆ ಇಂದು 3.5 ಎಕರೆ ವಿಶಾಲವಾದ ಭೂಪ್ರದೇಶವನ್ನು ರಾಜ ರಸ್ತೆಯ ಪಕ್ಕದಲ್ಲಿ ನಮ್ಮದಾಗಿಸಿಕೊಂಡ ಹೆಗ್ಗಳಿಕೆ ಬಂಟರ ಸಂಘ ಪೆರಡೂರು ನಮಗಿದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವ ಬಂಟ ಬಂಧುಗಳನ್ನು ಕಣ್ತುಂಬಿಸಿಕೊಂಡು ನಿಮ್ಮೆಲ್ಲರನ್ನ ಸಾಕ್ಷೀಕರಿಸಿಕೊಂಡು ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸಿಕೊಳ್ಳುತ್ತಿದ್ದೇವೆ. ಮೊದಲಿಗೆ ಪ್ರಾರ್ಥನೆ, ಅಪೂರ್ವ
ಮತ್ತು ತಂಡದವರಿಂದ ಪ್ರಾರ್ಥನೆಗಾಗಿ ಅಪೂರ್ವ ಮತ್ತು ತಂಡದವರನ್ನ ವೇದಿಕೆಗೆ ಆಮಂತ್ರಿಸಿಕೊಳ್ಳು. ಶುಭ ಮತ್ತು ತಂಡ. ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿಸೋ ಗಜಾನನ. ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿಸೋ ಗಜಾನನ. ಶ್ರೀ ವಿಘ್ನೇಶ್ವರ ವಿನಾಯಕ ಸುಮುಖನೆ ಹೇರಂಬ ಏಕದಂತನೆ ಸುರಮುನಿ ವಂದಿತನೆ ಗಜಕರ್ಣನೆ. ಸುಮುಖನೆ ಹೇರಂಬ ಏಕದಂತನೆ ಸುರಮುನಿ ವಂದಿತನೆ ಗಜಕರ್ಣನೆ. ಧೂಮ್ರಕೇತು ಗಣನಾಯಕ ಗಜಮುಖ ಲೋಕಪಾಲಕ ತಂದೆ ಗಣಪತಿ. ಧೂಮ್ರಕೇತು ಗಣನಾಯಕ ಗಜಮುಖ ಲೋಕಪಾಲಕ ತಂದೆ ಗಣಪತಿ. ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿಸೋ ಗಜಾನನ. ಶ್ರೀ ವಿಘ್ನೇಶ್ವರ ವಿನಾಯಕ ಭಾದ್ರಪದ ಶುಕ್ಲ ಚೌತಿ ನಿನ್ನ ಪೂಜಿಸಿ ಭಕ್ತಜ ನೀಡುವೆನು ಸರ್ವ ಮಂಗಳ. ಭಾದ್ರಪದ ಶುಕ್ಲ ಚೌತಿ ನಿನ್ನ ಪೂಜಿಸಿ ಭಕ್ತಜ ನೀಡುವೆನು ಸರ್ವ ಮಂಗಳ. ಭಾಗ್ಯದಾತ ಗಜ ವಂದಿತ ಗಣಪತಿ ಬಾಳ ಬೆಳಗಿ ನೀಡು ಬಾರು ಸನ್ಮತಿ. ಭಾಗ್ಯದಾತ ಗಜ ವಂದಿತ ಗಣಪತಿ ಬಾಳ ಬೆಳಗಿ ನೀಡು ಬಾರು ಸನ್ಮತಿ. ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿಸೋ ಗಜಾನನ. ಶ್ರೀ ವಿಘ್ನೇಶ್ವರ ವಿನಾಯಕ 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 ವಿನಾಯಕ. ಸುಮಧುರವಾದ ಕಂಠ ಸಿರಿಯೊಂದಿಗೆ ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟ ನಮ್ಮ ಬಂಧುಗಳಿಗೆ ಕೃತಜ್ಞತೆಯನ್ನು ಅರ್ಪಿಸಿ, ದಯವಿಟ್ಟು ಹೊರಭಾಗದಲ್ಲಿರುವಂತಹ ನಮ್ಮೆಲ್ಲ ಸಮಾಜ ಬಾಂಧವರು ಒಳಭಾಗದ ಆಸನಗಳಲ್ಲಿ ಬಂದು ಆಸೀನರಾಗಬೇಕಾಗಿ ತಮ್ಮನ್ನು ಕಳಕಳಿಯಿಂದ ಕೇಳಿಕೊಳ್ಳುತ್ತಿದ್ದೇವೆ. ಬಂಧುಗಳೇ, ಇಂದು ನಮಗೆ ಬಹಳ ಖುಷಿ, ಬಹಳ ಸಂತೋಷ. ಜಸ್ಟಿಸ್ ಪಿ ವಿಶ್ವನಾಥ ಶೆಟ್ಟಿಯವರು, ಡಾಕ್ಟರ್ ಜಯಕರ್ ಶೆಟ್ಟಿಯಂತಹ ಗಣ್ಯಾತಿ ಗಣ್ಯರು ಇಂದು ನಮ್ಮೂರಿಗೆ ಬಂದಿದ್ದಾರೆ. ಬಹಳ ಸಂಭ್ರಮದಲ್ಲಿದ್ದೇವೆ. ಈ ಸಂಭ್ರಮದ ಪರ್ವ ಕಾಲ ನಮ್ಮ ವೇದಿಕೆಯನ್ನು ಅಲಂಕರಿಸಿಕೊಂಡಿರುವ ಎಲ್ಲ ಗಣ್ಯಾತಿ ಗಣ್ಯರನ್ನು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುತ್ತಿರುವ ತಮ್ಮೆಲ್ಲರನ್ನು ಸಕಲ ಗೌರವ ಆದರದೊಂದಿಗೆ ಸ್ವಾಗತಿಸಿಕೊಳ್ಳಲಿಕ್ಕಿದ್ದಾರೆ ಸನ್ಮಾನ್ಯ ಸತೀಶ್ ಶೆಟ್ಟಿ ಕುತ್ಯಾರು ಬೀಡು ಇವರು. ಇದೀಗ ಸ್ವಾಗತ. ಲಕ್ಷ್ಮೀ ಅನಂತ ಪದ್ಮನಾಭ ದೇವರನ್ನು ಮನಸಾರೆ ಸ್ಮರಿಸಿಕೊಳ್ಳುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಬಂಟರ ಸಂಘ ರಿಜಿಸ್ಟರ್ ಇದರ ಶ್ರೀಮತಿ ವಿಜಯಲಕ್ಷ್ಮಿ ದಿನೇಶ್ ಹೆಗ್ಡೆ ಸಭಾಭವನ ಮತ್ತು ವೀರಣ್ಣ ಸೂಡ ಬಯಲು ವೇದಿಕೆ ಬಂಟರ ಸಂಘ ರಿಜಿಸ್ಟರ್ ಪೆರಡೂರು ಮಂಡಲದ ಕಟ್ಟಡದ ಶಿಲಾನ್ಯಾಸ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿರುವಂತಹ ನಮ್ಮ ಬಂಟರ ಸಂಘದ ಅಧ್ಯಕ್ಷರು, ಅತ್ಯುತ್ತಮ ಸಂಘಟಕರು, ಪೆರಡೂರು ಬಂಟರ ಆಸ್ತಿ ಆಗಿರುವ ಸುಮಾರು 2 ವರ್ಷಗಳ ಹಿಂದೆ ಸುಮಾರು
10 ಕೋಟಿಗಿಂತಲೂ ಹೆಚ್ಚು ಖರ್ಚು ಮಾಡಿ ಸುಂದರವಾದ ಸಭಾಭವನ ನಿರ್ಮಿಸುವಲ್ಲಿ ನಮ್ಮ ಅಧ್ಯಕ್ಷರ ಬಹಳಷ್ಟು ಶ್ರಮವನ್ನು ನಾವೆಲ್ಲ ಕಂಡಿದ್ದೇವೆ. ಅದೇ ರೀತಿ ಬೈರಂಪಳ್ಳಿ, ಬೆಳ್ಳರ್ಪಾಡಿ, ಶಿರೂರು, ಪೇರೂರು ಈ ಮಂಡಲದ ಎಲ್ಲ ಬಂಟ ಸಮುದಾಯದ ಮುಂದಿನ ಪೀಳಿಗೆಗಾಗಿ ಸುಮಾರು 15 ಕೋಟಿ ವೆಚ್ಚದಲ್ಲಿ ನಮ್ಮ ಈಗ ತಾನೇ ಶಿಲಾನ್ಯಾಸಗೊಂಡಿರುವಂಥ ಸಭಾಭವನ, ಅದೇ ರೀತಿ ಬಯಲು ರಂಗ ವೇದಿಕೆ, ನಮ್ಮ ಸಂಘದ ಆಫೀಸನ್ನು ಬಹಳಷ್ಟು ಉತ್ಸವೀಕಾರಿಯಾಗಿ ನೆರವೇರಿಸಿರುವಂಥ ನಮ್ಮ ಬಂಟರ ಸಂಘದ ಅಧ್ಯಕ್ಷರು ಶಾಂತಾರಾಮ ಸೂಡ ಅವರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಿದ್ದೇನೆ. ಇನ್ನೋರ್ವ ಅತಿಥಿ ಜಸ್ಟಿಸ್ ಶ್ರೀ ವಿಶ್ವನಾಥ ಶೆಟ್ಟಿಯವರು ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಬಳಿಕ ಕರ್ನಾಟಕ ಸರ್ಕಾರದಿಂದ ಮುಖ್ಯ ಲೋಕಾಯುಕ್ತರಾಗಿ ನಿಯುಕ್ತಿಗೊಂಡ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ನಿಗ್ರಹಿಸುವಲ್ಲಿ ಬಹಳಷ್ಟು ಪ್ರಯತ್ನವನ್ನು ಮಾಡಿರುತ್ತಾರೆ. ಅಷ್ಟೇ ಅಲ್ಲದ ಶ್ರೀಯುತರು ನಮ್ಮ ಪೆರಡೂರು ಸಮೀಪದ ಉಪ್ಪೂರಿನ ಊರಿನವರಾಗಿದ್ದು ತಮಗೆಲ್ಲರೂ ಚಿರಪರಿಚಿತರಾಗಿರುತ್ತಾರೆ. ಅವರನ್ನು ಪೇರೂರಿನ ಸಮಸ್ತ ಬಂಟರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸಿದ್ದೇವೆ. ಇನ್ನೋರ್ವ ಅತಿಥಿ ವೈದ್ಯಕೀಯ ರಂಗದಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದವರು, ಹಲವಾರು ವರ್ಷಗಳ ಕಾಲ ಗೌರವಾನ್ವಿತರಾದ ಜಸ್ಟಿಸ್ ಪಿ ವಿಶ್ವನಾಥ್ ಶೆಟ್ಟಿ ಅವರನ್ನ ನಮ್ಮ ಸಂಘದ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶಾಂತಾರಾಮ ಸೂಡರವರು ಪುಷ್ಪಗುಚ್ಛವನ್ನು ನೀಡಿ ಈ ಸಭೆಗೆ ಸ್ವಾಗತಿಸಬೇಕಾಗಿ ಕೋರಿಕೆ. ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವ ಬಂಟ ಸಮಾಜದ ಹೆಮ್ಮೆ ಜಸ್ಟಿಸ್ ಪಿ ವಿಶ್ವನಾಥ ಶೆಟ್ಟಿ ಇವರಿಗೆ ನಮ್ಮ ಭಾವನಾತ್ಮಕವಾದ ಸ್ವಾಗತ. ಇನ್ನೋರ್ವ ಅತಿಥಿ ವೈದ್ಯಕೀಯ ರಂಗದಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದ, ಹಲವಾರು ವರ್ಷಗಳ ಕಾಲ ವೈದ್ಯಕೀಯ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾನಿಲಯದ ಸಹಕುಲಪತಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮೂರಿನ ಹೆಮ್ಮೆಯ ಪುತ್ರ, ಉಡುಪಿ ತಾಲೂಕು ಬಂಟರ ನಾಯಕರಾದ ಜಯರಾಜ್ ಹೆಗ್ಡೆಯವರ ಅಳಿಯರಾಗಿರುವ ಡಾಕ್ಟರ್ ಜಯಕರ ಶೆಟ್ಟಿ ಅವರಿಗೆ ನಮ್ಮ ಪೆರಡೂರಿನ ಸಮಸ್ತ ಬಂಟರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಗೌರವಾನ್ವಿತರನ್ನ ನಮ್ಮ ಕಾರ್ಯದರ್ಶಿಗಳಾಗಿರುವ ಸುಭಾಷ್ ಶೆಟ್ಟಿ ದೂಪದಕಟ್ಟೆ ಇವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ನಮ್ಮೆಲ್ಲರ ಹೆಮ್ಮೆಯ ಡಾಕ್ಟರ್ ಜಯಕರ ಶೆಟ್ಟಿ ಇವರಿಗೆ ಗೌರವದ ಸ್ವಾಗತ. ಇನ್ನೋರ್ವ ಮುಖ್ಯ ಅತಿಥಿ ಬಂಟ ಸಮಾಜದ ಹಿರಿಯರು, ಬಂಟ ಸಮಾಜದ ಒಳಿತಿಗೆ ಶ್ರಮಿಸುವ ಕೊಡುಗೈ ದಾನಿಗಳು, ಮುಂಬಯಿಯ ಪ್ರಸಿದ್ಧ ಕೃಷ್ಣ ಪ್ಯಾಲೇಸ್ ಹೋಟೆಲ್ ಆಡಳಿತ ನಿರ್ದೇಶಕರು ಹಾಗೂ ಮುಂಬೈ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳ ಅಸೋಸಿಯೇಷನ್ ಝೋನ್ 2ರ 1993ರಿಂದ ಸತತ 2021ವರೆಗೆ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಶ್ರೀಯುತ ಕೃಷ್ಣ ವೈ ಶೆಟ್ಟಿ ಅವರು ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಗೌರವಾನ್ವಿತರನ್ನ ಶ್ರೀ ಮಹೇಶ್ ಶೆಟ್ಟಿ ಇವರು ಈ ಸಭೆಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಮತ್ತೋರ್ವ ಮುಖ್ಯ ಅತಿಥಿ ನಿವೃತ್ತ ಕಸ್ಟಮ್ ಅಧಿಕಾರಿ, ಬಂಟ ಸಮಾಜದ ಗೌರವಾನ್ವಿತರು, ಕೊಡುಗೈ ದಾನಿಗಳು, ಮುಂಬೈ ಮತ್ತು ಮಂಗಳೂರಿನ ಪ್ರಸಿದ್ಧಿ ಪಡೆದಿರುವ ಪೆಪ್ಲಾನ್ ಗ್ರೂಪ್ ಆಫ್ ಹೋಟೆಲ್ನ ಆಡಳಿತ ನಿರ್ದೇಶಕರು, ಬಂಟ್ವಾಳ ಪ್ರಸಿದ್ಧ ಕಾರಿಂಜೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿರುವ ರಘು ಎಲ್ ಶೆಟ್ಟಿ ಅವರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಗೌರವಾನ್ವಿತರನ್ನ ಶ್ರೀ ಸುರೇಶ್ ಹೆಗ್ಡೆ ಇವರು ಈ ಸಭೆಯಲ್ಲಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿ ನಮ್ಮ ಆತ್ಮೀಯರು, ಬಂಟರೆಯ ನಾಡವರ ಮಾತೃ ಸಂಘದ ತಾಲೂಕು ಸಮಿತಿ ಸಂಚಾಲಕರಾಗಿರುವ ಶ್ರೀ ಎಚ್ ಶಿವಪ್ರಸಾದ್ ಹೆಗ್ಡೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಗೌರವಾನ್ವಿತರನ್ನ ನಮ್ಮ ಕೋಶಾಧಿಕಾರಿ ಪ್ರಮೋದ್ ರೈ ಪಳಜೆ ಇವರು ಈ ಸಭೆಯಲ್ಲಿ ಸ್ವಾಗತಿಸಬೇಕಾಗಿ ಕೋರಿಕೆ. ಅದೇ ರೀತಿ ಅಧ್ಯಕ್ಷರು ಜಿಲ್ಲಾ ಸಭಾಂಗಣದ ಒಕ್ಕೂಟ ಚೇಡಿಗೋಡು ವಿಠ್ಠಲ ಶೆಟ್ಟಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಶಿವಪ್ರಸಾದ್
ಶೆಟ್ಟಿಯವರು ಗೌರವಾನ್ವಿತರನ್ನ ಈ ಸಭೆಯಲ್ಲಿ ಸ್ವಾಗತಿಸಬೇಕಾಗಿ ಕೋರಿಕೆ. ಸುಭಾಷ್ ಶೆಟ್ಟಿಯವರು. ಪ್ರೀತಿಪೂರ್ವಕವಾದ ಸ್ವಾಗತ. ಇನ್ನೋರ್ವ ನಮ್ಮ ಮುಖ್ಯ ಅತಿಥಿ ಇಲ್ಲಿಯವರೆಗೆ ಕುಕ್ಕುಂಜಾರಿನವರಾದಂಥ ಭದ್ರಾವತಿಯ ಸಂತೋಷ್ ರೈಸ್ ಮಿಲ್ಲಿನ ಮಾಲಕರು, ನಮ್ಮ ಸಂಘದ ಮಹಾಪೋಷಕರು, ಅದೇ ರೀತಿ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಬಹಳಷ್ಟು ಪ್ರೋತ್ಸಾಹವನ್ನು ಮಾಡಿರುವ, ಅದೇ ರೀತಿ ಇಂದಿನ ಈ ವೇದಿಕೆಯ ಮಹಾದಾನಿಗಳು ಹೌದು. ಈ ವೇದಿಕೆಯಲ್ಲಿ ಇವತ್ತು ನಾವೆಲ್ಲ ಇರಲಿಕ್ಕೆ ನಮ್ಮ ಸಂತೋಷ್ ರೈಸ್ ಮಾಲಕರಾದಂಥ ಡಾಕ್ಟರ್ ಸುಧಾಕರ ಶೆಟ್ಟಿ ಅವರು, ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹರೀಶ್ ಶೆಟ್ಟಿಯವರು ಗೌರವಾನ್ವಿತರನ್ನ ಈ ಸಭೆಯಲ್ಲಿ ಸ್ವಾಗತಿಸಬೇಕಾಗಿ ಕೋರಿಕೆ. ಹರೀಶ್ ಶೆಟ್ಟಿಯವರು. ಇನ್ನೋರ್ವ ಮುಖ್ಯ ಅತಿಥಿ ನಮ್ಮೂರಿನ ಯುವ ಪ್ರತಿಭೆ, ಬೆಂಗಳೂರಿನ ಪ್ರಸಿದ್ಧ ಉದ್ಯಮಿ, ನಮ್ಮ ಸಂಘದ ಮಹಾಪೋಷಕರು, ಅದೇ ರೀತಿ ನಮ್ಮ ಇವತ್ತು ವಿಜಯಲಕ್ಷ್ಮಿ ದಿನೇಶ್ ಹೆಗ್ಡೆಯ ಈ ಒಂದು ಸಭಾಭವನದ ಮಹಾ ದಾನಿಗಳು ಆಗಿರುವಂಥ ನಮ್ಮ ಎಲ್ಲ ಸಂಘಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿ ಬೆಂಗಳೂರಿನಲ್ಲಿ ಆಗುವಂಥ ಏನು ಕೆಲಸ ಕಾರ್ಯ ಇದ್ದರೂ ನಮ್ಮ ಅಧ್ಯಕ್ಷರಿಗೆ ಬೆನ್ನೆಲುಬಾಗಿ ನಿಲ್ಲುವಂಥ ದಿನೇಶ್ ಹೆಗ್ಡೆ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಿದ್ದೇನೆ. ಸುಸ್ವಾಗತ ಸರ್. ಗೌರವಾನ್ವಿತರನ್ನ ಹರೀಶ್ ಶೆಟ್ಟಿ ವಾಂಟಿಯಾಳ ಇವರು ಈ ಸಭೆಯಲ್ಲಿ ಸ್ವಾಗತಿಸಬೇಕಾಗಿ ಕೋರಿಕೆ. ಸನ್ಮಾನ್ಯ ದಿನೇಶ್ ಹೆಗಡೆಯವರು, ಹೃದಯ ಶ್ರೀಮಂತಿಕೆ ಉಳ್ಳ ನಿಮಗಿದೋ ನಮ್ಮ ಗೌರವದ ಸ್ವಾಗತ. ಅದೇ ರೀತಿ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಹೆಗಡೆ, ನಮ್ಮ ಇವತ್ತಿನ ಈ ಶಿಲಾನ್ಯಾಸದ ಕಾರ್ಯಕ್ರಮ ಮಹಾದಾನಿಗಳು, ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಗೌರವಾನ್ವಿತರನ್ನ ಶ್ರೀಮತಿ ವೀಣಾ ಸೂಡ ಇವರು ಈ ಸಭೆಯಲ್ಲಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ವೀಣಕ್ಕ, ತಾವು ವೇದಿಕೆಯಲ್ಲಿ ಶ್ರೀಮತಿ ವಿಜಯಲಕ್ಷ್ಮಿ ಅವರನ್ನ ಸ್ವಾಗತಿಸಿಕೊಳ್ಳಲಿದ್ದಾರೆ. ಶ್ರೀಮತಿ ವೀಣಾ ಸೂಡರವರು ನಮ್ಮ ಅತಿಥಿ ಶ್ರೀಮತಿ ವಿಜಯಲಕ್ಷ್ಮಿ ಅವರನ್ನ ಈ ಸಭೆಯಲ್ಲಿ ಸ್ವಾಗತಿಸಿಕೊಳ್ಳಲಿದ್ದಾರೆ. ಪತಿಯ ದಾನ ಧರ್ಮಾದಿಗಳಿಗೆ ನಿರಂತರವಾಗಿ ಪ್ರೋತ್ಸಾಹವನ್ನು ನೀಡುತ್ತಿರುವ ಶ್ರೀಮತಿ ವಿಜಯಲಕ್ಷ್ಮಿಯವರು, ಇವರಿಗೆ ನಲ್ಮೆಯ ಸ್ವಾಗತ. ಅದೇ ರೀತಿ ಇವತ್ತು ನಮ್ಮ ಬಯಲು ರಂಗ ವೇದಿಕೆಯ ಸಂಪೂರ್ಣ ದಾನಿಗಳಾಗಿರುವಂಥ ನಮ್ಮ ಅಧ್ಯಕ್ಷರ ಅಣ್ಣನಾಗಿರುವಂಥ ರಮಾನಂದ ಸೂಡ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇವೆ. ಗೌರವಾನ್ವಿತರನ್ನ ವಸಂತಕುಮಾರ್ ಶೆಟ್ಟಿಯವರು ಈ ಸಭೆಯಲ್ಲಿ ಸ್ವಾಗತಿಸಬೇಕಾಗಿ ಕೋರಿಕೆ. ಅದೇ ರೀತಿ ನಮ್ಮ ಬಂಟರ ಸಂಘದ ಕಾರ್ಯದರ್ಶಿ ಉಪಾಧ್ಯಕ್ಷರುಗಳು, ಎಲ್ಲ ವಿವಿಧ ಸಂಘ ಸಂಸ್ಥೆಗೆ ಆಗಮಿಸಿದ ಎಲ್ಲ ಬಂಟ ಸಂಘದ ಅಧ್ಯಕ್ಷರುಗಳು, ಎಲ್ಲ ಗೌರವ ಸಲಹೆಗಾರರು, ಬಂಟ ಸಮುದಾಯ, ಅದೇ ರೀತಿ ನಮ್ಮ ಇಲ್ಲಿ ಅದೇ ರೀತಿ ನಮ್ಮ ಮಾರ್ಕ ಸಂಘದ ಮಾಜಿ ಸಂಚಾಲಕರಾಗಿರುವಂಥ ಜಯರಾಜ್ ಹೆಗ್ಡೆಯವರು ನಮ್ಮೊಂದಿದ್ದಾರೆ. ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಗೌರವಾನ್ವಿತರನ್ನ ನಮ್ಮ ಸಂಘಟನೆಯ ಕಾರ್ಯದರ್ಶಿಗಳಾಗಿರುವ ಶ್ರೀಧರ ಕೆ ಶೆಟ್ಟಿ ಕುತ್ಯಾರು ಬೀಡು ಇವರು ಈ ಸಭೆಯಲ್ಲಿ ಭಾವನಾತ್ಮಕವಾಗಿ ಸ್ವಾಗತಿಸಿಕೊಳ್ಳಬೇಕಾಗಿ ಕೋರಿಕೆ. ನಮ್ಮೆಲ್ಲರ ಮನೋಭಾವನೆಯಲ್ಲಿ ನಮ್ಮ ಜಯರಾಜ್ ಹೆಗ್ಡೆಯವರು ಎಂಬ ಭಾವನೆಯನ್ನ ಅಚ್ಚೊತ್ತಿದವರು. ಅದೇ ರೀತಿ ಬಂಟರ ಸಂಘದ, ನಾಡವರ ಸಂಘದ, ಮತ್ತ ಸಂಘ, ಉಡುಪಿ ತಾಲೂಕು ಸಮಿತಿ ಸದಸ್ಯರುಗಳು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಮಧ್ಯಮ ಮಿತ್ರ ಛಾಯಾಚಾರಕರು ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಎಲ್ಲ ಬಂಟ ಸಮುದಾಯದ ಬಂಧುಗಳಿಗೂ ಆತ್ಮೀಯವಾದ ಸ್ವಾಗತವನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮೆಲ್ಲರನ್ನ ಒಗ್ಗೂಡಿಸಿಕೊಂಡು ಮುನ್ನಡೆದು ನಮ್ಮೆಲ್ಲರ ಆಶಯದ ಹಂಬಲಕ್ಕೆ ನಿರಂತರವಾಗಿ ಧ್ವನಿಯಾಗುತ್ತಿರುವಂತಹ ನಮ್ಮ ಅಧ್ಯಕ್ಷರು ಸನ್ಮಾನ್ಯ ಕೆ ಶಾಂತಾರಾಮ ಸೂಡರವರು ಈ ಭಾಗದಲ್ಲೊಂದು ದೊಡ್ಡ ಹೆಸರು. ಅವರನ್ನ ಬಹಳ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸಿಕೊಳ್ಳುತ್ತಾ ಶ್ರೀಯುತರನ್ನ
ಸತೀಶ್ ಶೆಟ್ಟಿ ಅವರು ಪ್ರೀತಿಯ ಪುಷ್ಪವನ್ನ ನೀಡಿ ಈ ಸಭೆಗೆ ಸ್ವಾಗತಿಸಬೇಕಾಗಿ ಕೋರಿಕೆ. ಸಮಾರಂಭದ ಸಭಾಧ್ಯಕ್ಷರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ ಸುಸ್ವಾಗತ. ಈ ಸಂಭ್ರಮದ ಹೊತ್ತಿನಲ್ಲಿ ನಮ್ಮೊಂದಿಗಿರುವಂತಹ ಗೌರವಾನ್ವಿತರಾದ ನಟರಾಜ್ ಹೆಗಡೆ ಸರ್, ತಮಗೂ ಕೂಡ ನಲ್ಮೆಯ ಸ್ವಾಗತ. ಉದ್ಯಮಿಗಳಾಗಿರುವಂತಹ ಶ್ರೀಯುತ ರಾಜಾರಾಮ್ ಹೆಗಡೆ ಅವರು ನಮ್ಮ ಜೊತೆಗಿದ್ದಾರೆ ಸರ್, ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ತೋನ್ಸೆ ಬಂಟರ ಸಂಘದ ಅಧ್ಯಕ್ಷರಾಗಿರುವ ಮನೋಹರ ಶೆಟ್ಟಿ ತೋನ್ಸೆ ಇವರಿಗೂ ಕೂಡ ನಲ್ಮೆಯ ಸ್ವಾಗತವನ್ನ. ಬೆಳ್ಳಂಪಳ್ಳಿ ಬಂಟರ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಅಶೋಕ್ ಕುಮಾರ್ ಶೆಟ್ಟಿ ಅವರ ಇರುವಿಕೆಯನ್ನು ಗೌರವಿಸಿಕೊಂಡು ಅವರಿಗೂ ಕೂಡ ಪ್ರೀತಿಯ ಸ್ವಾಗತ. ಕುಕ್ಕೆಹಳ್ಳಿ ಬಂಟರ ಸಂಘದ ಅಧ್ಯಕ್ಷರಾಗಿರುವ ಪ್ರಸಾದ್ ಹೆಗಡೆ ಅವರು, ಬಂಟರೆಯನೆ ನಾಡವರ ಮಾತೃ ಸಂಘದ ಉಡುಪಿ ತಾಲೂಕು ಸಮಿತಿಯ ಸದಸ್ಯರಾಗಿರುವ ಮಿಥುನ್ ಹೆಗಡೆ ಅವರಿಗೂ ಕೂಡ ಪ್ರೀತಿಯ ಸ್ವಾಗತ. ಹಿರಿಯಡ್ಕದ ಉದ್ಯಮಿಗಳು ಗೌರವಾನ್ವಿತರಾದ ಸುಧೀರ್ ಹೆಗಡೆ ಅವರಿಗೂ ಕೂಡ ನಲ್ಮೆಯ ಸ್ವಾಗತವನ್ನ. ಬಂಟರೆಯನೆ ನಾಡವರ ಮಾತೃ ಸಂಘದ ಸಹ ಸಂಚಾಲಕರಾಗಿರುವ ದಿನೇಶ್ ಹೆಗಡೆ ಅವರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಿಕೊಂಡು, ಸನ್ಮಾನ್ಯ ಬಾಲಕೃಷ್ಣ ಹೆಗಡೆ ಉದ್ಯಮಿಗಳು ಹಿರಿಯಡ್ಕ ಇವರಿಗೂ ನಲ್ಮೆಯ ಸ್ವಾಗತ. ಈ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ ಮಾರಾಳಿ ಪ್ರಸಾದ್ ಹೆಗಡೆ, ಸದಸ್ಯರು ತಾಲೂಕು ಕಾರ್ಯಕಾರಿ ಸಮಿತಿ ಸರ್, ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನ. ಶ್ರೀ ಕಿಶೋರ್ ಹೆಗಡೆ ಅಧ್ಯಕ್ಷರು ತಾಲೂಕು ಕಾರ್ಯಕಾರಿ ಸಮಿತಿ ಇವರಿಗೂ ಕೂಡ ನಲ್ಮೆಯ ಸ್ವಾಗತವನ್ನ. ಸನ್ಮಾನ್ಯ ರವೀಂದ್ರ ಹೆಗಡೆ ನಿರ್ದೇಶಕರು ರೈತರ ಸಹಕಾರಿ ಸಂಘ ಹಿರಿಯಡ್ಕ ಇವರಿಗೂ ಪ್ರೀತಿಯ ಸ್ವಾಗತವನ್ನ ಬಯಸಿಕೊಂಡು, ನೀವೆಲ್ಲ ನಮ್ಮವರು, ನಿಮಗೆಲ್ಲರಿಗೂ ಕೂಡ ಪರ್ಕಳ ಬಂಟರ ಸಂಘದ ಅಧ್ಯಕ್ಷರಾಗಿರುವ ಅರುಣಾಚಲ್ ಹೆಗಡೆ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವರಿಗೂ ನಲ್ಮೆಯ ಸ್ವಾಗತವನ್ನ ಬಯಸಿಕೊಳ್ಳುತ್ತಾ, ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಾಸ್ತಾವಿಕ ಮಾತು. ತನ್ನೆಲ್ಲ ಆಶಯಗಳನ್ನ, ಈವರೆಗೆ ಗೈದ ಸಾಧನೆ, ಮುಂದಿನ ಯೋಚನೆ ಆಲೋಚನೆಗಳನ್ನೊಳಗೊಂಡ ಪ್ರಾಸ್ತಾವಿಕ ನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ನಮ್ಮ ಶಾಂತಾರಾಮ ಸೂಡರವರು. ಬಹುಶಃ ಈಗಾಗಲೇ ಇಂದಿನ ಪ್ರಾಮುಖ್ಯ ಘಟ್ಟವನ್ನು ದಾಟಿ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಕಾರ್ಯಕ್ರಮದ ಮುಖ್ಯ ಭಾಗಕ್ಕೆ ಬಂದಿದ್ದೇವೆ. ಈ ಸಮಾರಂಭದ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಕರ್ನಾಟಕ ರಾಜ್ಯ ಸರ್ಕಾರದ ನಿವೃತ್ತ ಲೋಕಾಯುಕ್ತರು, ನಮ್ಮವರೇ ಅಂತೇಳಿದರೆ ಅವರು ನಮಗೆ ಹತ್ತಿರದ ಉಪ್ಪೂರಿನವರು, ಭಾಳ ದೊಡ್ಡ ಸ್ಥಾನದಲ್ಲಿದ್ದಾರೆ. ಬಹುಶಃ ನಮ್ಮ ಊರಿನವರದ್ದೆಲ್ಲ ಹೆಚ್ಚಿಗೆ ಅವರಿಗೆ ಪರಿಚಯ ಇಲ್ಲದಿದ್ದರೂ ಕೂಡ ಭಾಳ ಊರಿಗೆ ಯಾವಾಗಲೂ ಬಂದು ಹೋಗ್ತಾ ಊರಿನ ಬಗ್ಗೆ ವಿಶೇಷವಾದ ಒಂದು ಕಾಳಜಿ ಇರುವವರು. ಇವತ್ತು ಬಹುಶಃ ಅವರ ಹತ್ತಿರದ ಸಂಬಂಧದ ಮದುವೆ ಬೆಂಗಳೂರಿನಲ್ಲಿ ನಡೀತಾ ಉಂಟು. ಆದರೂ ಕೂಡ ಈ ಕಾರ್ಯಕ್ರಮಕ್ಕೆ ತಪ್ಪಿಸಲಿಕ್ಕೆ ಕೂಡುದು ಅಂತ ಹೇಳುವ ಉದ್ದೇಶದಿಂದ ಇಲ್ಲಿಗೆ ಬಂದು ನಮ್ಮೊಂದಿಗಿರುವಂತಹ ಗೌರವಾನ್ವಿತ ಜಸ್ಟಿಸ್ ವಿಶ್ವನಾಥ್ ಶೆಟ್ಟಿ ಅವರೇ, ಬೆಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳು, ನಮ್ಮವರೇ ಅಂತೇಳಿದರೆ ನಮಗೆ ಜಯರಾಜ ಹೆಗಡೆಯವರು ಭಾಳ ಹತ್ತಿರದವರು. ಪ್ರತಿಯೊಂದು ಕೆಲಸಕ್ಕೂ ನಮಗೆ ಮಾರ್ಗದರ್ಶನ ನೀಡಿ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಲಿಕ್ಕೆ ಜಯರಾಜ ಹೆಗಡೆಯವರು ಯಾವಾಗಲೂ ಬೇಕು. ಅವರ ಅಳಿಯ, ಅದು ಬಹುಶಃ ನಮಗೆ ಅವರು ಕುಲಪತಿಗಳಂತ ಹೇಳೋದಕ್ಕಿಂತಲೂ ಜಯರಾಜ ಹೆಗಡೆಯರ ಅಳಿಯ ಅಂತ ಹೇಳೋದು ನಮಗೆ ಹೆಚ್ಚು ಪ್ರಸ್ತುತ ಆಗ್ತದೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ತೇನೆ. ಅದೇ ರೀತಿ ಮುಂಬಯಿಯ ಪ್ರತಿಷ್ಠಿತ ಹೋಟೆಲ್ ಕೃಷ್ಣ ಪ್ಯಾಲೇಸ್ನ ಮಾಲಕರು ಆತ್ಮೀಯರಾದ ಶ್ರೀ ವೈ ಕೃಷ್ಣ ಶೆಟ್ಟಿಯವರೇ, ಮುಂಬೈ ಪ್ಯಾಬಿಲಾನ್ ಗ್ರೂಪ್ ಆಫ್ ಹೋಟೆಲ್ಸ್ ಮಾಲಕರು ಆತ್ಮೀಯರು ಆದ ಶ್ರೀ ರಘು ಎಲ್ ಶೆಟ್ಟಿಯವರೇ, ಉಡುಪಿ ಜಿಲ್ಲಾ ಸಭಾಂಗಣಗಳ ಒಕ್ಕೂಟದ ಅಧ್ಯಕ್ಷರು, ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವ ಸೇಡಿಗೋಡ್ಲು ಶ್ರೀ ಎಚ್ ವಿಠಲ್ ಶೆಟ್ಟಿಯವರೇ, ಬಂಟರಯಾನೆ ನಾಡವರ ಮಾತೃ ಸಂಘ ರಿಜಿಸ್ಟರ್ಡ್ ಉಡುಪಿ ತಾಲೂಕು ಸಮಿತಿ ಇದರ ಸಂಚಾಲಕರು ಆತ್ಮೀಯರು ಆದ ಶ್ರೀ ಎಚ್ ಶಿವಪ್ರಸಾದ್ ಹೆಗಡೆಯವರೇ, ಭದ್ರಾವತಿಯ ಸಂತೋಷಿ ರೈಸ್ ಮಿಲ್ನ ಇದರ ಮಾಲಕರು ಆತ್ಮೀಯರು ಆದ ನಮ್ಮವರೇ ಆದ ಸುಧಾಕರ್ ಶೆಟ್ಟಿಯವರೇ, ಬೆಂಗಳೂರಿನ ಖ್ಯಾತ ಉದ್ಯಮಿ ನಮ್ಮವರೇ ಆದ ಬಣ್ಣಂಪಳ್ಳಿ ದಿನೇಶ್ ಹೆಗಡೆ ದಂಪತಿಗಳೇ, ಅದೇ ರೀತಿ ವಿವಿಧ ಗ್ರಾಮೀಣ ಬಂಟರ ಸಂಘಗಳ ಅಧ್ಯಕ್ಷರುಗಳೇ ಹಾಗೂ ಸದಸ್ಯರುಗಳೇ, ಆಗಮಿಸಿರುವ ಎಲ್ಲ ಅತಿಥಿ ಅಭ್ಯಾಗತರೇ, ನಮ್ಮ ಪೆರಡೂರು ಮಂಡಲ ವ್ಯಾಪ್ತಿಯ ಎಲ್ಲ ಸಮಾಜ ಬಾಂಧವರೇ, ಈಗಾಗಲೇ ಈತ್ ಪೂರ್ತಿಯಾನ ಕನ್ನಡ ಬಾತೇರಿ ಅಂದನ ತುಳುಟು ಬಾತೇರುವೆ
ಇನ್ನಿತ ಮೂಜಿ ಕಾರ್ಯಕ್ರಮ ಒಂಜಿ ಶ್ರೀಮತಿ ವಿಜಯಲಕ್ಷ್ಮಿ ದಿನೇಶ್ ಹೆಗಡೆ ಸಭಾಭವನ AC ಬ್ಯಾಂಕ್ವೆಟ್ ಹಾಲ್ದ ಶಿಲಾನ್ಯಾಸ, ಅವೇ ರೀತಿ ಜಲಜಾಕ್ಷಿ ವೀರಣ್ಣಸೂಡ ಬಯಲು ವೇದಿಕೆದ ಶಿಲಾನ್ಯಾಸ, ಬೊಕ್ಕೊಂಜಿ ಸಂಘದ ಕಚೇರಿ ಕಾರ್ಯಾಲಯ ಉಂದೆತ ಶಿಲಾನ್ಯಾಸ. ಈ ಮೂಜಿ ಕಾರ್ಯಕ್ರಮನ ಒಟ್ಟಿಗೆ ಮುಖಪಾದ ಇತ್ತೆ ಎಂಕಲು ಈ ವೇದಿಕೆ ಮಾತ ಒಟ್ಟಾತಂಡು ಮಾತೆಲ್ಲ ಎಂಡ್ರಿಗೆ ಅವು ಎಂಕಲು ಒಂಜಿ ವರ್ಷ ಒಂಜಿ ತಿಂಗಳದ ಪಿರಾವು ಈ ಭವ್ಯವಾಯಿನ ಒಂಜಿ ಹಾಲ್ನ ಸರ್ವಾಣಿ ಪಳ್ಳಿ ಶ್ರೀನಿವಾಸ ಹೆಗಡೆ ಸಭಾಭವನ ಎಂಕಲು ನಿರ್ಮಾಣ ಮಲ್ತಂಡು ಉಂದೆಟ್ಟು ಪೆರಡೂರ್ದ ಮಾತ ಜನಕಲ್ನ ಬಂಟೆರ್ನಕಲ್ನ ಏತ್ ಬಂಟೆರ್ನಕಲ್ನ ಇಲ್ಲುಂಡು ಆತ ಬಂಟೆರ್ನಕಲ್ನ ಈ ಹಾಲ್ಗೆ ಸಂಬಂಧಪಟ್ಟದು ಅಕಲಿಗೆ ಸಾಧ್ಯ ಎತ್ತಿನ ಅವು ಕಿಂಚಿತ್ ಇಪ್ಪರಿಗೆಯವು ಭಾಳ ಮಲ್ಲ ಮಟ್ಟಡಿ ಇಪ್ಪರಿಗೆಯವು ಎಂಕಲಿಗೆ ಸಹಾಯ ಮಲ್ದೇರಿ ಅಂಚಾರೆ ಹೋದು ಈ ಹಾಲ್ ಪೆರಡೂರ್ದ ಪ್ರತಿವರಿ ಬಂಟನಲ್ಲ ಹಾಲ್ ಏರ್ನಲ್ಲ ಉರಿ ಇರುವೇರ್ನವ ಹಾಲ್ ಪ್ರತಿ ಊರಿಲ್ಲ ಈ ಹಾಲಿಗೆ ಅಕಲಿಗೆ ತಾಕತ್ತಿನ ಹಿಡಿದು ಜಾಸ್ತಿ ಪ್ರಯತ್ನ ಮಲ್ತದು ಈ ಹಾಲಿಗೆ ನಿಗಲು ಎಣ್ಣದೀಪಾಯರು ಎಂಕಲು ಎಂಕಲ್ನ ಕಮಿಟಿದಕ್ಕಲು ಎಂಕಲ್ನ ಉಪಾಧ್ಯಕ್ಷರನಕ್ಕಲು ಕಾರ್ಯಕಾರಿ ಸಮಿತಿದಕ್ಕಲು ಯಾನ್ ಸೇರ್ದು ಪ್ರತಿ ಇಲ್ಲಾಗ ಎಂಕಲು ಭೇಟಿ ಕೊಡ್ತೀನಿ ಬಂಟೆರ್ನಕಲ್ನ ಪ್ರತಿ ಇಲ್ಲಾಗ ಹೋದು ಈ ಸಂಘಕ್ಕೋಸ್ಕರ ಕೆಲಸ ಮಲ್ಪನಾಗ ಒಂದಕ್ಕೆ ದೇಣಿಗೆ ಓಟು ಮಲ್ಪರೆಗೆ ತಿರುಗಿದ್ದೇನೆ. ಪ್ರತಿ ಬಾರಿ ಬಂಗದ ಇಲ್ಲ ಬಾರಿ ಶ್ರೀಮಂತರನ್ನ ಇಲ್ಲ ಉಂಡು ಅಣ್ಣ ಮಾತೆರಲ್ಲ ಒಂದೇ ಮನಸ್ಸು ಈ ಹಾಲಿಗೋಸ್ಕರ ಸುಮಾರು 3.4 ಕೋಟಿ ರೂಪಾಯಿ ಎಂಕಲು ಊರ್ದ ಉಲ ಇಡುವಟ್ಟು ಮಲ್ದನು ಈ ಹಾಲಿಗೆ. ಈ ಹಾಲ್ ಪೆರಡೂರು, ಬೈರಂಪಳ್ಳಿ, ಶೀರೂರು, ಬೆಳ್ಳರಪಾಡಿ ಈ 4 ಗ್ರಾಮಕ್ಕೆ ಸೇರಿದು ಒಂಜಿ ಪೆರಡೂರು ಮಂಡಲ ಅಂದು ಮಲ್ತದ್ದು ದುಂಬು ಮಂಡಲದ ಒಂಜಿ ವ್ಯಾಪ್ತಿ ಇತ್ತಂಡು. ರಾಮಕೃಷ್ಣ ಹೆಗಡೆಯರ್ನ ಕಾಲಡು ಜಯಪ್ರಕಾಶ್ ಹೆಗಡೆ ಮಂತ್ರಿ ಆದಿಪ್ಪನ ಸಮಯ ಒಂದು ಮಂಡಲ ಆದಿತ್ತಂಡು. ಆ ಮಂಡಲದ ವ್ಯಾಪ್ತಿನೇ ಒಂದು ಎಂಕಲು ಒಂಜಿ ಮಂಡಲದ ವ್ಯಾಪ್ತಿಡು 4 ಗ್ರಾಮನ ಸೇರ್ಪಾದು ಬಂಟರ ಸಂಘನ ಪೆರಡೂಡು ಆಲಂಗಾರ ನಾರಾಯಣ ಹೆಡ್ಲು ಇನ್ನು ದಿವಂಗತ ನಾರಾಯಣ ಹೆಡ್ಡರ್ನ ಅಧ್ಯಕ್ಷತೆಯಡಿ ಈ ಬಂಟ್ರೆ ಹಾಲ್ ಬಂಟ್ರನ ಸಂಘ ಕಾರ್ಯ ಪ್ರಾರಂಭ ಮಲ್ತೇನೆ. ಬಹುಶಃ ಆನಿಡ್ದು ಇನಿಕ್ಕು ಸುಮಾರು 32 ವರ್ಷ ಆಂಡು ಯಾನ ಅಧ್ಯಕ್ಷ ಅದೇ ಬಹುಶಃ 4-5 ವರ್ಷ ಆಂಡು ಒಂಜಿ ವರ್ಷ ಪಿರ ಒಂದಕ್ಕೆ ಈ ಹಾಲಿಗೆ 1 ವರ್ಷ 1 ತಿಂಗಳು ಆಂಡು 1-2 ವರ್ಷದ ಪಿರ ಎಂಕಲು ಈ ಹಾಲಿಗೆ ರೂಪುರೇಷೆ ಮತ್ತು ತಯಾರು ಮಲ್ತದೆ ಒಂದೇನು ಇಂಚ ಮಲ್ಪೋಡು ಇಂಚಿಂಚನೆ ಆವೋಡು. ಬಹುಶಃ ಇನಿ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಡೆ ಉಡುಪಿ ಬೊಕ್ಕ ಕುಡ್ಲ 2 ಜಿಲ್ಲೆಡು ಬಾರಿ ಒಂಜಿ ಎಡ್ಡೆ ಹಾಲ್ ಅನ್ಪನ ಪುದರ್ನ ಈತ್ ಪೊರ್ತಿಗೆ ನಮಗೆ ತೊಂದುಂಡು. ಅವು ಎಂಕ್ಲೆ ಭಾಳ ಸಂತೋಷದ ವಿಷಯ. ಹಾಲ್ ಸುಮಾರು 1,000 ಜನ ಹೊರಮನೋದು ಜನ ಕುಲ್ಲು ನಂಚಿತ್ತಿನ 1,000 ಜನರದ್ದು 5 ಮಿತ್ತದ ಸಭೆ ಸಮಾರಂಭಲೇನು ಮಲ್ಪರೆಗೆ ಬೋಡಾಪು ನಂಚಿತ್ತಿನ ಒಂಜಿ ಹಾಲ್ ಮಿತ್ತಡು ಈ ಹಾಲ್ ಆಂಡ ತಿರ್ತಡು ಡೈನಿಂಗ್ ಹಾಲ್ ಉಂಡು ನಿಖಲ್ ಮಾತ ತೂತಾರೆ. ಅವೇ ರೀತಿ ಮಿತ್ತಡು ಆಜಿ AC ರೂಮ್ಲೇನು ಮಲ್ದೇನು ಬತ್ತಿನಕಲೆಗೆ ಮದ್ಮೆಗೆ ಉಂತರೆಗೆ ಬೆತೆ ಬೆತೆ ವಿಷಯಲೆಗೆ ಅಗತ್ಯ ಎತ್ತಿನೈಕ್ ಆಜಿ AC ರೂಮನ್ನು ಮಲ್ದೇನು. ಆ ರೂಮೆಲ್ಲ ಇನಿ ಎಡ್ಡೆ ರೀತಿಡು ಒಂದುಂಡು. ಈ ಹಾಲ್ನ ಕಟ್ನಾಗ ಸುಮಾರು ಎಂಕ್ಲೆಗೆ ದೊಡ್ಡ ಬಾರಿ ಖರ್ಚಾಗ್ತೇನೆ. ಬಹುಶಃ ಕಡೆ ಸ್ವಾಗತ ಪಂಡೇರು 10 ಕೋಟಿ ಇಟ್ಲ ಮಿತ್ತಿ ಖರ್ಚಾಗ್ತೇನೆ ಅಂದದ್ದು. ಅಂಚನೆ ಎಂಕ್ಲೆಗೆ ಖಾಲಿ ದುಡ್ಡು ಎಂಕ್ಲೆಗೆ ಪರವರುಡು ಖಾಲಿ ಊರ್ದ ದುಡ್ಡು ಆತು ಪರ ಊರ್ದ ಎಂಕಲ್ನ ಸ್ವಜಾತಿ ಬಾಂಧವ್ಯರ್ನಕಲು ಬಾಂಬೆದಕ್ಕಲು ಬ್ಯಾಂಗ್ಳೂರ್ದಕ್ಕಲು ದಿಂಜ ಜನ ಎಂಕ್ಲೆಗೆ ಸಹಾಯ ಮಲ್ದೇರು ಆ ದಾನಿಯನ್ಕಲ್ನ ಮಾತ ಒಂದೆಟ್ಟು ಆತನು. ಬ್ಯಾಂಕ್ಗಳು ಅಂತ ಸಾಲ ಎಲ್ಲ ಉಂಡು ಎಂಕ್ಲಿಕ್ಕೆ ಯಾಕಂದ್ರೆ ಸಾಲ ಏತಂದು ಫಂಡ್ರೆ ಬೆಲ್ಲಿಗೆ ಅಂಚಾರಿಬೋದು ಅವು ಜನರಲ್ ಓಡಿಡ್ ಮಾತ್ರ ಫಂಡ್ಕೊಂಡು ಅಂಡ ಸಾಲ ಉಂಡು ಎಂಕ್ಲಿಗೆ ಐತ ಮಧ್ಯಾಡು ನಿಗುಲು ಬೊಕ್ಕೊಂಜಿ AC ಹಾಲ್ ಬ್ಯಾಂಕ್ವೆಟ್ ಹಾಲ್ ಮಲ್ಪನಂಚಿತ್ತ ಅಗತ್ಯ ಏನು ಅನ್ಪುನ ದಿಂಜ ಜನ ಪ್ರಶ್ನೆ ಕೇಂದೇರು ಎಂಕ್ಲಿಗೆ ಒಂದು ಏರಂಡ ಕೇಳು ಇದೇಕಂದ್ರೆ ಒಂಜಿ ಹಾಲ್ ಕಟ್ಟಿದ್ದು 1 ವರ್ಷ 1 ತಿಂಗಳು ಅನ್ನಕ ಬೊಕ್ಕೊಂಜಿ ಹಾಲ್ ಕಟ್ಟರಿಗೆ ಮೊಗಲಿಗೆ ದಾನಿ ಮೊಗಲನ್ನ ತೀಗಲಿ ಆತ್ಲ ಉಂಡ ಅಂದದು ಕೇಳು ನಂಚಿತ್ತ ಒಂಜಿ ಪರಿಸ್ಥಿತಿ ಉಂಡು. ಅಂಡ ವಿಷಯ ಸತ್ಯ ವಿಷಯನೇ ನೀ ಪಣ್ಪುನಂದಾಂಡ ಒಂಜಿ ಎಂಕ್ಲಿಗೆ ದಿಂಜ ಜನ ಈ ಹಾಲ್ಗೆ ಎಂಕ್ಲ ಬುಕ್ಕಿಂಗಿಗೆ ಬರ್ಪೇರು. ಬುಕ್ಕಿಂಗ್ ಬತ್ತಿನದಾಗ ಏತೋ ಜನಕ್ಲಿಗೆ ಸಾಮಾನ್ಯ ಜನಕ್ಲಿಗೆ ಮಧ್ಯಮ ವರ್ಗದಕ್ಲಿಗೆ ಒಂದು ಹಾಲ್ ಮಲ್ಲೆ ಹಾಕೊಂಡು ಒಂದಕ್ಕೆ 75,000 ರೂಪಾಯಿ ಬಾಡಿಗೆ ಕೊರ್ದು 30,000 ಕಿಚನ್ಗೆ ಕೊರ್ದು ಮತ್ತು ಮಲ್ಪನಾಗ ಅಕಲ್ನ ಬಜೆಟ್ ಹಿಡಿದು ಒಂದು ಮಲ್ಲೆ ಹಾಕೊಂಡು ಬೊಕ್ಕ
ಈತ ಮಲ್ಲ ಹಾಲಿಗೆ ಸೇರಿನತ್ತು ಜನ ಇಜ್ಜಿಂಡ ಬಜ್ಜಿ ಹಾಲ್ ಇಟ್ಲ ಸಭೆ ಆತು ಪುರ್ಲಾ ಬುಜಿ ಇನ್ನೀತ ಈತ ಜನ ಸೇರ್ತಾನೆ ಬೊಕ್ಕಲ್ಲ ಕುರ್ಸಿಲ್ ಮತ್ತು ಖಾಲಿ ಇಲ್ಲ ಅಂದರೆ ನಮ್ಮ ಮಕ್ಕಳು ಪೂರ ತಿರ್ತಿರ್ತು ಒಂದೊಳ್ಳೆ ಬಹುಶಃ ಜನ ಉಂಡು ಅಂಡ್ ಹಾಲಿಡ್ ಬತ್ತು ಕುಲ್ಲರೆ ಕುದಸಿನ ಹಾಕೊಂಡು ಅಂಚಿತ್ನ ಒಂಜಿ ಪರಿಸ್ಥಿತಿ ಅಂಚಿತ್ನ ಸಂದರ್ಭಡ್ ಮಧ್ಯಮ ವರ್ಗ ಬೊಕ್ಕ ಸಾಮಾನ್ಯ ವರ್ಗದ ಕಲೆಗೆ ಬೋಡಾಪುನ ಒಂಜಿ ಎಲ್ಲಿಯ ಹಾಲ್ ದಿಂಜ ಜನ ಕೇಂಡೇರು ಎಂಕ್ಲಿಗೆ ಒಂದು ಹಾಲ್ ಮಲ್ಲ್ಯಾಂಡ್ ಮಾರ್ರೆ ಎಂಕ್ಲಿಗೆ ಮೂಲೆ ಮಲ್ಪರೆ ಮನಸ್ಸುಂಡು ಒಂಜಿ ಎಲ್ಲಿಯ ಹಾಲ್ ಇತ್ತದನ್ನು ಎಂಕ್ಲಿಗೆ ದಿಂಜ ಪ್ರಯೋಜನ ಆಪುಂಡಿತ್ತು ಪುನಃ ದಿಂಜ ಜನದ ಅಭಿಪ್ರಾಯ ಬರಬಹುದು ಎಂಕಲ್ಲ ಆಲೋಚನೆ ಆಗ್ತಾನೆ ಅಂಚಿತ್ನ ಒಂಜಿ ಹಾಲ್ ಎಲ್ಲಿಯ ಹಾಲ್ ಮಲ್ಪಡು ಒಂಜಿ 250-300 ಜನಕ್ಕೆ ಬೋಡಾಪುನ ಅಂಚಿತ್ನ ಅವು 300 400 ಮುಟ್ಟಲ್ಲ ಸುಧಾರ್ಪರೆಗೆ ಆಪುನ ಅಂಚಿತ್ನ ಒಂಜಿ ಹಾಲ್ ಮಲ್ಪಡು ಅನ್ಪುನ ಒಂಜಿ ಉದ್ದೇಶ ಎಂಕಲೆಡೆ ಇತ್ತನು ಐತ ಒಟ್ಟುಗು ಒಕ್ಕಲ ಸತ್ಯ ಸಂಗತಿ ಏನಂದ್ರೆ ಎಂಕಲ್ನ ದಿನೇಶ್ ಹೆಗ್ಡೆಯರ್ ಬೆಂಗಳೂರದವ್ರು ಯಾಕಡೆ ಪಂಡ್ಯರಾರನ ಬಗ್ಗೆ ಏನ ಭಾರಿ ಆತ್ಮೀಯರಲ್ಲ ಬೊಕ್ಕ ಎಂಕಲಿಗೆ ಪೂರೈಕಲ ಉಪದ್ರ ಕೊರ್ರೆಗಾರಿ ಬೆಂಗಳೂರು ಏನೇ ಕೆಲಸ ಇಪ್ಪಾಡು ಬೆಂಗಳೂರು ಏರ್ನ ಬುಟ್ಟಿ ವೇಲೆ ಇಪ್ಪಾಡು ಎಂಕಲಿಗೆ ಏನೋ ತಾಪತ್ರ ಅವಡು ದಿನೇಶ ಒಂಜಿ ಹೆಲ್ಪ್ ಮಲ್ಪಲ ಮಾರ ಎಂದದು ಆಯಾಗ ಫೋನ್ ಮಲ್ಪುಂಡು ವಾ ಬೇಜಾರ್ಲದಂತೆ ಅರ ಎಂಕಲ್ನ ಬೇಲೆ ಮಲ್ತು ಕೊರೊಂದಿತ್ತೇರು ಎಂಕ್ಲು ಬೆಂಗಳೂರು ಉಪ್ಕೊಂಡಲ್ಲತ್ತೆ 4 ದಿನ ಕುಲ್ನಲ್ಲ ಖರ್ಚು ಪೂರ ಆರಿತು ಪಂಡ್ರೆ ಬಲ್ಲಿ ಅಂಡ ವಿಷಯ ಸತ್ಯ ಅಂಚಪ್ಪನಕ ಯಾನಿ ಹಾಲ್ ಸ್ಟಾರ್ಟ್ ಮಲ್ಪನಕ ಎಂಕ್ಲಿಗೆ ಏನಂಡು ಕಾಸಿತ್ತೀಜಿ ಎಂಕ್ಲಿಗೆ ಇಟ್ಟಿದಾಲ ಇಜ್ಜಾಂಡು ಅಂಚ ಅಕಲು ಪಳ್ಳಿ ಸೀನೋಸೈಡ್ನ ಜೋಕುಲು ಎಂಕ್ಲಿಗೆ 41 ಸೆನ್ಸ್ ಜಾಗನ ದಾನವಾದ ಕೊಡ್ತೇರು ಬಿಲ್ಡಿಂಗ್ ಕಟ್ಟೋಡು ಇದೆ ಮರ್ಯಾದ ಪ್ರಶ್ನೆ ಅಕಲು ಜಾಗ ಕೊಡ್ದಾತನ ಎಂಕಲು ಬಿಲ್ಡಿಂಗ್ ಕಟ್ಟುವ ಬಂತನ ಎಂಕ್ಲೆಡ ಸತ್ಯಗಂಡದಾಲ ಬಂಡವಾಳ ಇಜ್ಜಿ ಅಂಡ ಎಂಚಣ್ಣ ಮಲ್ತದ್ದು ಮಲ್ಪೋಡತ್ತ ಎಂತ ಮಲ್ಪನು ಬೊಕ್ಕೇರು ಆಪತ್ತು ಬಂದು ದಿನೇಶಲ್ಲ ಪಂಡೆ ಮರ್ಯಾದೆ ಹೋಗ್ಕೊಂಡು ತಂಜಿ 50 ಲಕ್ಷ ರೂಪಾಯಿ ಕೊರಲ್ಲ ಬೊಕ್ಕ ಸಾಲ ಅಂದು ಕೊರಲ್ಲ ಬೊಕ್ಕ ಫಿರ ಕೊರಪ ಅಂಕಲು ಕಲೆಕ್ಷನ್ ಹಾಕೊಂಡು ದುಡ್ಡು ಅಂತ ಊಟ ಹಾಕೊಂಡು ಮಲ್ಪುವ ಅಂಕಲು ಸಾಲ ಕೇಳಿನಕ್ಕಲು ಸುಳ್ಳು ಬಂಡ್ಪನು ಜಾಸ್ತಿ ಆಯ್ತು ಎಂಕಲ್ಲ ಬಂಡೆ ಸುಳ್ಳು ಬಂಡೆ ಅವು ದುಡ್ಡು ಒಟ್ಟಾಗಿಡ್ಲೆ ನಿಕ್ಕೆ ಫಿರ ಕೊರಪ ಅಂಗ ದಾಲ ಪಾತೇರ್ಜಿ ಅವು ಮರ್ರೇನೆ 50 ಲಕ್ಷ ರೂಪಾಯಿ ಕೊರಿ ಎಂಕ್ಲಿಗೆ ಕೊರಿಯೇ ಒಂದು ಎತ್ತು ಬಹುಶಃ 2.5 ವರ್ಷ ಹಣ ಅಂದದ್ದು ಅತಿ ಹೆಚ್ಚು ಹಣ ಗೊತ್ತಿಜ್ಜಿ ಸಾಲಾಗಿ ತೊನ್ನೆಕ್ಲಿ ನೆನಪೋಪನು ಬೇಗ ತಂಜಾರಿ ಬೋದಂಕ ವರ್ಷ ಐತೆ ತರಿ ನೆನಪೀಜಿ ಅಂಚ 2.5 ವರ್ಷ ಹಣ್ಣು ಎಂಚ ಮಲ್ಪನು ದುಡ್ಡು ಕಾಸು ಕೊರ್ರೆಗಿತ್ತೆಲ್ಲ ಪಿರ ಕೊರ್ರೆಗೆ ಒಂದಿಜ್ಜಿ ಅಂಚಣ್ಣ ಎಂಕಲು ಈ ಎಲ್ಲಿಯ ಹಾಲ್ ಮಲ್ಪನಾಗ ಒಂಜಿ AC ಹಾಲೇ ಮಲ್ಪುಗ ಆ ಬ್ಯಾಂಕ್ವೆಟ್ ಹಾಲ್ ಮಾತೇಕ್ಲ ಮದಿರೆಂಗಿ ರಿಸೆಪ್ಷನ್ ಬಯಕೆ ಪ್ರತಿ ಬರ್ತ್ಡೇ ಇಂಚಿತ್ತ ಮತ್ತು ಕಾರ್ಯಕ್ರಮಗಳಿಗೆ ಭಾಳ ಅಗತ್ಯ ಉಂಟು ಅಂಚಾರೆ ಪೋತೊಂಜಿ ಹಾಲಿಗೆ ಐಕ್ ಅಕಲ್ನವೇ ಪುದರ್ದೀಕ ಶ್ರೀಮತಿ ವಿಜಯಲಕ್ಷ್ಮಿ ದಿನೇಶ್ ಹೆಗಡೆ ಅಂತ ಪುದರ್ದಿ ಪುಣ್ಯ ನಾವು ಪುದರ್ಗಿ ಧರ್ಮ ತಂದಲ್ಲ ಬುಡ್ಚಿ ನಾವು ಮತ ಬುಡ್ಚಿ ಅಂಡ ಒಂಜಿ ಪಂಡೆ ದಿನೇಶ್ ಅವಳ ಮೊರಣಿ ಇಂಚಪ್ಪ ಎಂಕಲ್ ಪಾತ್ಯರ್ನ ಕೈಂಚ ಶಿಲಾನ್ಯಾಸ ಮಲ್ಪುಂಡೊಂದು ಕೇಳಿದಾಗ ದಿನೇಶ ಪಂಡೆ ಅತ್ತೆ ನಿಜವಾದ ನಿಖಲೆಗೂ ಹಾಲ್ ಅಗತ್ಯ ಉಂಡ ಅತ್ತೆ ಅನ್ನ ದುಡ್ಡುಗೋಸ್ಕರ ನಿಖಲು ಹಾಲ್ ಕಟ್ಟೋಣ ಅಂದದ್ದು ಅಂಚ ಇಜ್ಜಿ ಮಾರಿ ಎಂಕ್ಲೆಗೆ ದುಡ್ಲ ಫಿರ ಕೊರ್ರೆಗುಂಡು ಹಾಲ್ದೆಲ್ಲ ಅಗತ್ಯ ಉಂಡು ಅಂಚ ಎಂಕಲು ಈ ಆಲೋಚನೆ ಮಲ್ದೆನು ಪಂಡ ಕಡೆಗೆ ಆ ಒಂದು ಒಪ್ಪಿ ಅಂಡ ಪುದರ್ ಪಾಡ್ನೇಕ ಹೆಚ್ಚಿ ಮನಸ್ಸಿತ್ತಿ ಜಯಗೆ ಅಂಡಲವು ಎಂಕಲ್ನ ಒಂದಕ್ಕೆ ಆಯ್ದಲ್ಲ ಪಾತಿರ್ಲಕ್ಕ ಇಜ್ಜಾಂಡು ಅಂಚ ಅಕಲ್ನ ಪುದರ್ಡು ಕಣನ ಬುಡ್ಡಿನ ಪುದರ್ಡು ಈ ಹಾಲಿಗೆ ನೀ ಶಿಲಾನ್ಯಾಸ ಮಲ್ದಂಡು ಆಯ್ನಾತು ಬೇಗ ಈ ಹಾಲ್ನ ಕಂಪ್ಲೀಟ್ ಮಲ್ಪಡೊಂದುಂಡು ಬಹುಶಃ ಐಕಲ ದಿನೇಶನ ಸಹಾಯ ಬೋರ್ಡವು ಹೆಚ್ಚಿಗೆ ಎಂಕ ಬೊಕೊಂಜಿ ಜ್ಞಾಪ ನೋಡಿ ಅನ್ನ ಸ್ವರ ಬೂರ್ದು ಸರಿ ಇತ್ತೀಜಿ ಇನ್ನೈತೆ ಪಾತೆರ್ರಿಗೆ ಬಾರಿ ಬಂಗಡ ಶುರು ಮಲ್ತೀನಿ ಇತ್ತೇನೆ ಕೆಮ್ಮ ಬರ್ರಿ ಶುರುವಾದ ನಾನು ಹೆಚ್ಚು ಪಾತೆರ್ರ ಪುಂಡೆಜ್ಜಿ ಹಂಗೆ ಐಕ್ ಮಾತಂದಿಕಲ್ನ ಕ್ಷಮೆ ಕೇಂದ್ರ ಭಾಷಣ ದುಂಬರ್ಪೆ ಅಂಚ ಎಂಕಲ್ನ ಶ್ರೀಮತಿ ವಿಜಯಲಕ್ಷ್ಮಿ ದಿನೇಶ್ ಹೆಗಡೆ ಸಭಾಭವನ AC ಬ್ಯಾಂಕ್ವೆಟ್ ಹಾಲ್ ಆ ರೀತಿಡು ಇದು ಅವರಿಗೆ ತಯಾರಾಗ್ತಂಡು ಅವೇ ರೀತಿ ಜಲಜಾಕ್ಷಿ ವೀರಣ್ಣ ಸೂಡ ಬಯಲು ವೇದಿಕೆ ಎಂಕಲಿಗೆ ಒಂಜಿ ಓಪನ್ ಸ್ಟೇಜ್ ಬೋರ್ಡ್ ಅಂದಿತ್ತನು ಬಯ್ಯದ ಮತ್ತು ಕಾರ್ಯಕ್ರಮಗಳಿಗೆ ದಿಂಜ ಜನ ಕೇನ್ವೇರು ಒಂಜಿ ಮಲ್ಲ ಖರ್ಚಿದಲ್ಲ ಬರಂದು ಒಂಜಿ ಓಪನ್ ಸ್ಟೇಜ್ ಮಲ್ಪುಗ ಅನ್ಪನ ಒಂಜಿ ಅಭಿಪ್ರಾಯ ಬರ್ತನು ಐಕ್ ಏರ್ತಿಕರು ಒಂಜಿ 2-3 ಜನಟ ಕೇಂಡೆ ಸರಿ ರೆಸ್ಪಾನ್ಸ್ ಬತ್ತೀಜಿ ಅಪ್ಪಾಗ ಎಂಕಲ್ನ ಟೀಮ್ದಕಲು ಮುಖ್ಯವಾದ ಕುತ್ತೇರು ಬಿಡಿದ ಸತೀಶ್ ಶೆಟ್ರಿ ಅವು ಇಜ್ಜಿ ಅವು ನಿಕಲ್ನ ಪುದರಡಿ ಒಂಜಿ ಮಲ್ಪೋಡು ಅವು ದುಡ್ಡದ ಪ್ರಶ್ನೆ ಆಯ್ತು ಅವು ಮಲ್ಪೋಡೆ ವೆಂಡೆ ಯಾಪಂಡೆ ಬುಡ್ಚಿ ಮಾರೆ ಪುದರ್ ಬಾಡಿ ಬೊಕ್ಕ ಕಾಸು ಕೊರಂದೆ ಒಟ್ರೆ ಸಮೇತ ಪುದರ್ ಬಡ್ದು ಅಂಚ ಮತ ಮಲ್ಪರೆಗೆ ಹಾಪೋಣ ಅವು ಆಪುಜಿ ಬಂಡೆ ಐಕ್ ಬೊಕ್ಕ ಶ್ರೀಧರ್ ಶೆಟ್ರಿ ಕಾರ್ಯದರ್ಶಿಲಿ ಸೇರಿಯರು ಪ್ರಮೋದ್ ರೈಕಲ್ ಸೇರಿಯರು ವಸಂತಿ ಒರಿಯ ಮತ ಹುಟ್ಟಾದ ಎಂಕ ಗೊತ್ತ ಉಡ್ಡು ದುಂಬೆ ಇನ್ವಿಟೇಷನ್ ಪ್ರಿಂಟಿಗೆ ಬೋಣು ಅಂಚ ಬೊಕ್ಕ ಉಪಾಯಜ್ಜಿ
ಅಂಚೈತೆ ನಾನು ಕಾಸಿ ಅಂಚ ಮಲ್ತು ಕೊರ್ಪಿನ ಎಂಕಲ ಗೊತ್ತು ಜನ್ಮಲ್ ಪೋಡಿ ಅಂಚನೆಲ್ಲ ಅಂಚ ಜಲಜಾಕ್ಷಿ ವೀರಣ್ಣ ಸೂಡ ಬಯಲು ವೇದಿಕೆಗೆ ಒಂಜಿ ಎಂಕಲು ಇನಿ ಶಿಲಾನ್ಯಾಸ ಪಾಡಿನಂಚಿತ್ತಿನ ಒಂಜಿ ಕಾರ್ಯಕ್ರಮ ಉಂದೆತ ಒಟ್ಟುಗು ಇತ್ತೆ ಒಂದು ಮಾತ ಎಂಕಲೆಡ ಉಂಡು ಬಹುಶಃ ಎಂಕಲ್ನ ಒಂದೇಟು ಎಂಕಲು ನಿಕಲೆಗೆ ಅತಿಥಿ ನಕಲೆ ಗೊತ್ತಿಪಡ್ಬೇಕು ಎತ್ನಕಲೆ ಮತ್ತೆ ಗೊತ್ತುಂಡು ಎಂಕಲು ಬಂಟ್ರನ ಸೌಹಾರ್ದ ಸಹಕಾರಿ ಎಂದು ಒಂಜಿ ಬ್ಯಾಂಕ್ ಸ್ಟಾರ್ಟ್ ಮಲ್ತಾನೆ ಮುಂದೆಡ್ದು ದುಂಬು ಹಾಲ್ ಕಟ್ಟೊಟ್ಟು ದುಂಬು ಎಂಕಲು ಒಂಜಿ ಕೋಆಪರೇಟಿವ್ ಸೊಸೈಟಿ ಸ್ಟಾರ್ಟ್ ಮಲ್ತಾನೆ ಐತ ಪುದರ್ಲ ಪೆರಡೂರು ಬಂಟ್ರ ಸೌಹಾರ್ದ ಸಹಕಾರಿ ಪಂಡದ ದೀದು ಸ್ಟಾರ್ಟ್ ಮಲ್ತಾನೆ ಡಿಪಾರ್ಟ್ಮೆಂಟ್ ದಕ್ಕಲ್ಲ ಅಂಚ ಪುದರ್ದಿವರೆಗೆ ಆಪುಜಿ ಬಂಡೇರು ಅಂಚ ಪುದರ್ದಿವರೆಗೆ ಆಪುಂಡ ಮಾತ್ರ ಎಂಕ್ಲೆಗೆ ಎಂಕುಲು ಆ ಸೊಸೈಟಿ ಮಲ್ಪೋಯ್ಚಿನ ಎಂಕುಲು ಬೇತೈನ ವ್ಯವಸ್ಥೆ ಮಲ್ತೊಂಬ ಬಂಡು ಕಡೆ ಕಕ್ಕಲು ಒಪ್ಪಿಯರು ಅಂಚ ಪ್ರಥಮ ಬಂಟರ್ನಕಲ್ನ ಸಹಕಾರಿ ಬ್ಯಾಂಕ್ ಪ್ರಾರಂಭ ಆದಿತ್ತನ ಅವು ಪೆರಡೂರು ಸೌಹಾರ್ದ ಸಹಕಾರಿ ಬ್ಯಾಂಕ್ ಪಂಡ್ರೆಗೆ ಎಂಕ ದಿಂಜ ಹೆಮ್ಮೆ ಅನ್ಕೊಂಡು ಬಂಟರ್ನಕಲ್ನ ದಿಂಜ ಉಂಡು ನಿತ್ಯಾನಂದ ಕೋಆಪರೇಟಿವ್ ಉಂಡು ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಉಂಡು ಅವು ಮಾತ್ರ ಉಂಡು ಅಂಡ ಬಂಟರ್ನಕಲ್ನ ಪುದರ್ಡೆ ಪ್ರಾರಂಭ ಆಯ್ನಿ ಪೆರಡೂರು ಉಡ್ದು ಇನ್ನು ಹಿಬ್ರಿದಕಲು ಬಂಟರ್ನ ಪುದರ್ಡೆ ಬ್ಯಾಂಕ್ ಮಲ್ತೇರೆ ಮುನಿಯಾಲ್ದಕಲು ಮಲ್ಪರೆ ಪಿದಾಡ್ತೇರೆ ಕಾರ್ಕಳಾಡು ಮಲ್ತೇರೆ ಅಂಚ ಮೂಜ್ನಾಲು ಬ್ಯಾಂಕರು ಈತ ಪೂರ್ತಿಗೆ ಪ್ರಾರಂಭ ಆತ ಬಹುಶಃ ಎಂಕಲೆಗೆ ಮಲ್ಲ ಬಲವತ್ತಿಲ್ಲ ಎಂಕಲ್ನ ಸೊಸೈಟಿ ಮಲ್ಪರೆಬೋದು ಈ ಕೋಆಪರೇಟಿವ್ ಸೊಸೈಟಿ ಆರೇಗ್ಬೋದು ಎಂಕಲಿಗೆ ಪಕ್ಕ ದುಡ್ಡದ ಕೈ ಕಟ್ಟಿನದಾಗ ಓಡಿ ಫೆಸಿಲಿಟಿಡ್ ದುಡ್ಡಿಗೆ ತೊಂದ್ರೆಗೆ ದಿಂಜವರೆಗೆ ಮತ್ತು ದಿಂಜ ಪ್ರಯೋಜನ ಕೆಲಸ ಉಂತಾವಂದು ಕೆಲಸ ಮಲ್ತಂಪವರೆಗೆ ಒಂಜು ವರ್ಷದವಲ ಎಂಕಲು ಈ ಹಾಲ್ನ ಕಂಪ್ಲೀಟ್ ಮಲ್ಪರೆಗೆ ಬಹುಶಃ ಮುಖ್ಯ ಕಾರಣ ಎಂಕಲ್ನ ಸೊಸೈಟಿ ಬಂಟನ ಸೌಹಾರ್ದ ಸಹಕಾರ ಹಿಡಿದೋಸ್ಕರ ಎಂಕಲಿಗೆ ಅವು ಸುಲಭ ಅಂಡು ಈ ಜಾಗದ ಬಗ್ಗೆ ಎಲ್ಲ ಏನು ಪನೋಡು ಸುಮಾರು 3 ಎಕರೆ 54 ಸೆಂಟ್ಸ್ ಜಾಗ ಇನಿ ಎಂಕಲೆಡ ಸ್ವಂತ ಜಾಗ ಉಂಡು ಬಂಟ್ರನ ಸಂಗಡ 3 ಎಕರೆ 54 ಸೆಂಟ್ಸ್ ಜಾಗ ಉಂಡು ಐಟ್ 41 ಸೆಂಟ್ಸ್ ದೇಣಿಗೆ ಬತ್ತಿನ ಬೊಕ್ಕೊಂಜಿ 70 ಸೆಂಟ್ಸ್ ಜಾಗ ಕ್ರಯಕ್ಕೆ ತೊಂಡು ಬೊಕ್ಕೊಂಜಿ 2 ಎಕರೆ ಚಿಲ್ಲರೆ ഒരു സായബേരടെ എത്തുന്നുണ്ട് ആറ് ಸೇಲ್ ಕೊಣತಾರೆ ಎಂಕ್ಲೆಡ ದುಡ್ಡು ಇತ್ತೀಜಿ ಎಂಕ್ಲೆಗೆ ದಿಂಜ ಕೈ ಕಟ್ನಿ ಅಂಚಾರೆ ಹೋದು ಐಕೊಂಜಿ 2 ಕೋಟಿ ಮುಟ್ಟ ಎಂಕ್ಲೆಗೆ ಕಾಸನ್ನು ಅರೇಂಜ್ಮೆಂಟ್ ಮಲ್ಪಡೋ ಬತ್ತಿನ ಜಾಗನ ಬುಂಡ ಬೊಕ್ಕ ಪಾರ್ಕಿಂಗ್ಗೆ ಜಾಗ ಇಜ್ಜಿ ಈತ ಮಲ್ಲ ಹಾಲ್ಗೆ ಆತ ಪಾರ್ಕಿಂಗ್ ಇಜ್ಜಿಂಡ ಆ ಜಾಗ ಒಂಜಿ ಐಕ ಬೆಲೆ ಬರ್ಪುಜನ್ ಪುನಃ ದೃಷ್ಟಿಡು ಜಾಗ ಲಗೆತ್ತೊಂಡು ಇನಿ ಅವು ಮಾತ ವ್ಯವಸ್ಥೆಲು ಇಲ್ಲ ಆಂಡ ದುಡ್ಡದ ಮಾತ್ರ ತಾಪತ್ರಯ ಉಂಡು ಬ್ಯಾಂಕ್ ಇತ್ತು ಪಡೆ ಏನೇ ಪಡೆ ಬ್ಯಾಂಕ್ ಇತ್ತನ ಊರ್ದಕಲ್ನ ದುಡ್ಡು ಎಂಕಲ್ನ ದುಡ್ಡು ಹತ್ತವು ಅವು ಗೆತ್ತಂಡ ಪಿರ ಕಟ್ಟೋಡು ಐಕ ಬಡ್ಡಿ ದಿಂಜ ಓಡು ಇಂಚ ಮತ್ತು ಸಮಸ್ಯೆಲು ಇಲ್ಲ ಅಣ್ಣ ಆಪತ್ತು ಕಾಲಾಗ ಅವು ಆಪುನೊಂದು ಫಂಡೆ ಬುಂಡ ಐತ ದುಡ್ಡು ಗೆತ್ತದ ಎಂಕಲು ಖರ್ಚು ಮಲ್ಪಲ್ಲ ಕೈಜಿ ಎಂಕಲು ಅವೇನು ಉಪಯೋಗ ಮಲ್ಪೋಲಿ ಅವೇನು ದಿಂಜ ಓಡು ಆ ನಮ್ಮದು ಒಂದು ಸಿಸ್ಟಮ್ ಉಡು ಈ ಕೆಲಸ ಎಂಕಲು ಈತ್ ಪೂರ್ತಿ ಮಲ್ತ್ಕೊಂಡು ಬೈದನು ಬೊಕ್ಕ ಎಂಕಲ್ನ ಸಂಗಡು ಬಾರಿ ಮಲ್ಲ ಕೆಲಸ ಇನ್ನೇನೈತೆ ಎಂಕಲು ಈ ಹಾಲ್ ಕಟ್ಟದಿಂದ ಮಲ್ಲ ಬೂಟದಲ್ಲ ಇಜ್ಜಿ ಮಲ್ದಂಡು ಸಾಲಲ್ಲ ಉಂಡು ಊರ್ದಾಕಲು ಎಂಕ್ಲೆಗೆ ಎಂಕಲ್ನ ಹಾಲ್ ಅಂದದ್ದು ಬಾರಿ ಖುಷಿಟ್ಲ ಉಲ್ಲೇರು ಅವೇ ರೀತಿ ಒಂದು 2 ವ್ಯವಸ್ಥೆ ಎಲ್ಲ ಆಂಡ ಬಹುಶಃ ಈ ಹಾಲ್ಡ್ ಒಂಜಿ ಇಲ್ಲಡ್ ಮದ್ಮೆಗೆ ಜತ್ತೆರಂದಾಂಡ ಸುರುಡ್ದು ಕಡೆ ಮುಟ್ಟದ ಮಾತ ಕಾರ್ಯಕ್ರಮ ಮಲ್ಪರೆಗೆ ಈ ಹಾಲ್ಡ್ ವ್ಯವಸ್ಥೆ ಉಂಡು ಹಾಲ್ ಉಂಡು ಡೈನಿಂಗ್ ಉಂಡು ಎಲ್ಲಿಯ ಹಾಲ್ ಆಪ್ ಉಂಡು ಅವೇ ರೀತಿ ಬಯಲು ವೇದಿಕೆ ಆಪುಂಡು ಐತ ಒಟ್ಟಿಗೂ ಸ್ವಂತ ಕಟ್ಟಡ ಯಾಕಂದರೆ ಎಂಕಲೆಗೆ ಆಫೀಸ್ ಇಜ್ಜಿ ಈತ ಮಲ್ಲ ಬಂಟ್ರೆ ಸಂಘಕ್ಕೆ ಒಂಜಿ ಆಫೀಸ್ ಇಜ್ಜಿನ ಎಂಕಲೆಗೆ ಸಿಟ್ರನಕಲ್ನ ಫುಲ್ ಚಟ್ಟಿಗೆ ಅಂತ ಕಡಿಮೆ ಆಪುಂಡ ಅಂಚೆ ಐಕೊಂಜಿ ಐಕಿತ ಎಂಚಿನಂದು ಇಜ್ಜಿ ನೀ ಶಿಲಾನ್ಯಾಸ ಮಾತ್ರ ಮಲ್ತಂಡೆ ಅವು ವಾನಮನೆ ಡೈಕ್ ಈ ಕಲೆಕ್ಷನ್ದ ಒಟ್ಟಿಗೆ ಐಕ್ಲ ಕಲೆಕ್ಷನ್ ಮಲ್ತದೆ ಬಾಡಿ ಮಲ್ಲಾತ್ ಅಣ್ಣ ಒಂಜಿ 10-25 ಜನ 50 ಜನ ಕುಲ್ಲುದು ಒಂಜಿ ಮೀಟಿಂಗ್ ಮಲ್ಪರೆಗೆ ಆಪನ ಚಿತ್ನ ಒಂಜಿ ಹಾಲ್ ಒಂಜಿ ಆಫೀಸ್ ಒಂಜಿ ಎಂಕಲ್ನ ಡೇ ಟು ಡೇ ಕೆಲಸ ಲಾಪುಲಕ್ಕ ಒಂಜಿ ಸಂಘಗೆ ಒಂಜಿ ಕಚೇರಿ ಆಯ್ತಾ ಸ್ವಂತ ಕಚೇರಿ ಇಪ್ಪುಡನ್ನು ಪುನಃ ದೃಷ್ಟಿಡು ಅವೇನು ಮಲ್ದನು ಈ ಹಾಲ್ಡ್ ಸೌಹಾರ್ದ ಸಹಕಾರಿಗೆ ಬೋರ್ಡಾಪುನ ಬ್ಯಾಂಕ್ದ ಹೆಡ್ ಆಫೀಸ್ ಮಲ್ಪರಿಗೆ ಬೋರ್ಡಾಪುನ ಅತಿ ಜಾಗ ಸುಮಾರು 2,500 ಸ್ಕ್ವೇರ್ ಫೀಟ್ ಜಾಗ ಐಡು ಬೊಕ್ಕ ಬೋರ್ಡ್ ಮೀಟಿಂಗಿಗೆ ಒಂಜಿ ಹಾಲ್ ಒಂದು ಈತದ ವ್ಯವಸ್ಥೆ ಉಂಡು ಆಜಿ ರೂಮ್ ಉಂಡು ಎ ಸಿ ರೂಮುಲ್ಲ ಅವು ಮದ್ಮೇದ ಹಾಲ್ ಬುಕ್ಕಿಂಗ್ ಬತ್ತಿನಕ್ಲೆಗೆ ಉಂತರೆಗೆ ಈಜಿನ ಬೇತಗಳು ಬತ್ತಿಲ್ಲ ಏರೆಗೆ ಇದು ಆನ್ಲೈನ್ ಬುಕ್ಕಿಂಗ್ ಸ್ಟಾರ್ಟ್ ಮಲ್ತೊಂದುಂಡು ಅಂಚೆರೆ ಬೋದು ಬಹುಶಃ ಹೈವೇಲ್ ಐತೆ ಎಂಕಲ್ನ ಭಾಳ ಪುರ್ಲ ಒಂದುಂಡು ಆ ಲೆಕ್ಕಡೆ ಅವು ಬಹುಶಃ ಐನಾತ್ ಬೇಗ ಎಡ್ಡೆ ರೀತಿಡು ನಡಪುಂಡು ಬೋಡಾಂತ ಜನಕ್ಲೆಗೆ ಒಂದಿಟ್ಟು ಪ್ರಯೋಜನ ಆಪುಂಡದ್ದು ಎಂಕ್ಲೆಗೆ ಗ್ಯಾರಂಟಿ ಉಂಡು ಇತ್ತೇನೆ ದಿಂಜ ರೂಮ್ಲು ಪೋವೊಂದುಲ್ಲ ಎಂಕ್ಲೆಗೆ ಸೀಸನ್ಗೆ ಇತ್ತ ಪರವರುಡು ಬತ್ತಿನಕ್ಲೆಗಲ್ಲ ಇಲ್ಲಡು ಉಂತರೆಗೆ ಮತ್ತೆ ವ್ಯವಸ್ಥೆಯಲ್ಲಿ ಸರಿ ಕಟ್ಟಿ ಪೂಜಾ ಬತ್ತದು ರೂಮ್ ಮಲ್ತದ್ದು ಉಂತದ್ದು ಇಲ್ಲ ಬೋದು ಬರ್ಪೇರು ಅಂಚಿತ್ನ ಒಂಜಿ ಕಾಲಗಟ್ಟಡ ಎಂಕಲು ಉಂಡು
ಉನ್ನತ ಒಟ್ಟಿಗೂ ಎಂಕಲು ಸಂಘದ ಕುಲ್ ದಾದ ಮಲ್ದಾರ ಹಾಲ್ ಕಟ್ಟದೇನು ಸರಿ ಹಾಲ್ ಕಟ್ಟದಿನ ಉದ್ದೇಶ ಅಲ್ಲ ಎಂಕಲ್ನ ಸಮಾಜದ ಕಲೆಗೆ ಪ್ರಯೋಜನ ಉಂಡು ಬಡವರೆಗೆ ಕಡು ಬಡವರೆಗೆ ಆಯ್ತ ಪ್ರಯೋಜನ ತಿಕ್ಕೊಡು ಅನ್ಪುನ ದೃಷ್ಟಿಡು ಉಂದೇತ ಒವ್ವೇ ಲಾಭ ಬರಾಡು ಎಂಕಲು ಬ್ಯಾಂಕ್ದ ಲಾಭ ಬರಾಡು ಹಾಲ್ದ ಲಾಭ ಬರಾಡು ರೂಮ್ದ ಲಾಭ ಬರಾಡು ಇಜಿನ ಬ್ಯಾಂಕ್ ಹಿಡ್ದು ಬರಾಡು ಒಂದು ಪೂರ ದುಡ್ಲ ಎಂಕಲ್ನ ಸಮಾಜದ ಅತೀ ಕಟ್ಟ ಕಡೆತ ತೊಂದರೆ ಡಿಪ್ಪುನಕ್ಲು ಏರುಲ್ಲೆ ರಕ್ಲಿಗೆ ಸಹಾಯ ಉಂಡು ಇತ್ತೇನೆ ಎಂಕಲು ಸಾಧಾರಣ ಮಟ್ಟಿಗೆ ಮಲ್ತೊಂದುಂಡು ಎಂಕಲಡ ಮಲ್ಲ ಬಂಡವಾಳ ಇಜ್ಜಿನ್ಲ ಎಂಕಲ್ನ ಕಾರ್ಯಕಾರಿ ಸಮಿತಿ ಮತ್ತು ಕುಲ್ದೇರು ಉಪಾಧ್ಯಕ್ಷರನಕ್ಲು ಉಲ್ಲೇರು ಮತ್ತು ಎಡ್ಡೆ ರೀತಿಡ್ ಸಹಕಾರ ಕೊರೊಂದುಲ್ಲೇರು ಅಂಚಾರೆ ಪೋದು ಸುರೂತ ವಿಷಯ ಏನಂದನ ಎಂಕಲ್ನ 4 ಗ್ರಾಮಡ್ ನಮ್ಮ ಜಾತಿ ದಕ್ಲಿನ ಒಟ್ಟು ಮಲ್ಪುನ ಇಟ್ಟು ಎಂಕಲ್ನ ಸಂಘ ಅತ್ಯಂತ ಯಶಸ್ವಿ ಆತನೊಂದು ಪಂಡ ಹೌದಲ್ಲ ಅತಿಶಯೋಕ್ತಿ ಆಯ್ತು ಇನಿ ಬಹುಶಃ ಈ ಹೊರಡಿತ ಕೆಲವು ದಿನ ದಿಂಚಿ ತೂವೊಂದಿಲ್ಲ ಪುಂಜೋನಕಲು ಜೋಕುಲು ಜವನೇರು ಪೂರ ನಾಟಕ ಪ್ರಾಕ್ಟೀಸ್ ಡ್ಯಾನ್ಸ್ ಪ್ರಾಕ್ಟೀಸ್ ಏತು ಜನ ಬರ್ಪೇರು ಏತು ಜನ ಊಟಪೇರು ಅಂದರೆ ಎಂಕೆ ತೂದು ಆಶ್ಚರ್ಯ ಆಗ್ತಾನೆ ಎಂಕಲ್ನ ಸಿಟ್ಟನಕ್ಲಡೆ ಈತು ಜವನೇರು ಉಲ್ಲೇರ ಈತು ಪುಂಜೋಕುಲು ಉಲ್ಲೇರ ಅಂದರು ಆತು ಜನ ಒಟ್ಟಾದ ಮೂಲು ಕೆಲಸ ಮಲ್ಪನಾಗ ಮನಸ್ಸಿಗೆ ಒಂಜಿ ಭಾಳ ಖುಷಿ ಆಪುಂಡು ಯಾಕಂದ್ರೆ ಒಂಜಿ ಮಾತಾಡಿ ಒಂಜಿ ಒಟ್ಟಾಪುನ ಅಕ್ಲಕ್ಕಲ್ನವಲ ವಿನಿಮಯ ಮಲ್ತೊಮ್ಮನ ಕಾರ್ಯಕ್ರಮಗಳನ್ನು ಕೊರ್ಪುನ ಒಂದು ಭಾಳ ಸಂತೋಷದ ವಿಷಯ. ಅದೇ ರೀತಿ ಪ್ರತಿ ವರ್ಷ ಎಂಕಲ್ನ ಊರ್ದ ಈ 4 ಗ್ರಾಮದ ಜೋಕ್ಲೆಗೆ ಸ್ಕಾಲರ್ಶಿಪ್ ಕೊರೊಂದುಂಡು ಸುಮಾರು 7 ಲಕ್ಷ ಹಿಡ್ದು 2 ಲಕ್ಷ ರೂಪಾಯಿ ಮುಟ್ಟ ಸ್ಕಾಲರ್ಶಿಪ್ ಪ್ರತಿ ವರ್ಷ ಕೊರ್ಪುಂಡು ಇನ್ನಿಲ್ಲ ಸಾಂಕೇತಿಕವಾದ ನಿಕ್ಲೆಡ ಕೊರ್ಪ ಉಂಡು ಬೊಕ್ಕ ಇತ್ನ ಜೋಕ್ಲೆಗೆ ಕೌಂಟರ್ ಪಾಡ್ದು ಪಿದ ಹಿಡ್ದು ಸುಮಾರು 200 ಹಿಡ್ದು 300 ಜೋಕ್ಲೆ ಮುಟ್ಟ ಸ್ಕಾಲರ್ಶಿಪ್ಗೆ ತಮ್ಮನಕ್ಲು ಐಕೆ ದಿಂಜ ಜನ ಸಹಾಯ ಮಲ್ಪೇರು ಎಂಕ್ಲೆಗೆ ಮಲ್ಲ ಒಂದಕ್ಕೆ ಪ್ರಯೋಜನ ಅಂದನ ಎಂಕಲ್ನ ಸೊಸೈಟಿ ಹಿಡ್ದು ಅರ್ಧಾಂಶ ದುಡ್ಡು ಸಾಧಾರಣ ಸೊಸೈಟಿ ಹಿಡ್ದು ಎಂಕ್ಲೆಗೆ ಜೋಕ್ಲೆಗೆ ಸ್ಕಾಲರ್ಶಿಪ್ ಕೊರ್ರಿಗೆ ಬಂಟ್ರ ಸಂಘಗಳು ಕೊರೊಂದುಲ್ಲೇರು ಅವ ಐಟ್ಲ ಎಂಕ್ಲೆ ಇಪ್ಪುನು ಒಂದೆಟ್ಟಿನ ಉಪಾಧ್ಯಕ್ಷರನಕ್ಲೆ ಐ ಟಿ ಡೈರೆಕ್ಟರ್ನಕ್ಲು ಅಂಚಾರೆ ಬೋದು ಒಲ್ಲ ಸಮಸ್ಯೆ ಬರ್ಪೂಜಿ ಬೊಕ್ಕ ಎಂಕ್ಲೆಗೆ ಸ್ಕಾಲರ್ಶಿಪ್ ಕೊರ್ರೆಗಂದೆ ಈಗ ಪ್ರೊವಿಜನ್ ಉಂಡು ಅಂಚಾರೆ ಬೋದು 7-2 ಲಕ್ಷ ರೂಪಾಯಿ ವರ್ಷಕ್ಕೆ ಗೆತ್ತದು ಜೋಕ್ಲೆಗೆ ಸ್ಕಾಲರ್ಶಿಪ್ ಕೊರ್ರೆಗೆ ಅವಕಾಶ ಉಂಡು ಅವೇನು ಮಲ್ತೊಂದುಂಡು ಐತ ಒಟ್ಟಿಗೂ ಭದ್ರಾವತಿ ಸುಧಾಕರ್ ಶೆಟ್ಟಿ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಎಂಕ್ಲೆ ಕೊರೊಂದುಲ್ಲೇರು ಐಡ್ಬೊಕ್ಕ ಎಂಕಲ್ನ ಕಾರ್ಯಕಾರಿ ಸಮಿತಿದಕ್ಕಲು ಮಾತೆರ್ಲ 5, 10, 15, 25 ಸಾವಿರ ಪಾಡ್ದು ಎಂಕಲು ಒಂಜಿ 2 ಲಕ್ಷ ರೂಪಾಯಿ ಅಂಚೆ ಒಟ್ಟು ಮಲ್ತು ಕೊರ್ಪುಂಡು ಬೊಕ್ಕ ಸಿಟ್ಟಿಂಗ್ ಫೀಸ್ ಬ್ಯಾಂಕ್ದ ಸಿಟ್ಟಿಂಗ್ ಫೀಸ್ ಸುಮಾರು ವರ್ಷಕ್ಕೆ 1-2 ಲಕ್ಷ ರೂಪಾಯಿ ಹಾಪುಂಡು ಅವೇನು ಪೂರ ಜನಲ ಸಂಘಗೆ ಬುಡ್ಪೇರು ಅಂಚೆ ಈ ಮಾತ ಕಾಸನ್ನು ಒಟ್ಟು ಮಲ್ತದ್ದು ಎಂಕಲು ಜೋಕ್ಲೆಗೆ ಇಜಿನ ಇಲ್ಲದ ಅಂತಿನಕ್ಲೆಗೆ ಮದ್ಮೆಗೆ ತೊಂದರೆ ಇತ್ತಿನಕ್ಲೆಗೆ ಇಂಚ ಬೇತೆ ಬೇತೆ ವಿಷಯ ಸಹಾಯ ಮಲ್ಪನಂಚಿತ್ನ ಒಂಜಿ ಕಾರ್ಯಕ್ರಮನ ಈತ್ ಪೂರ್ತಿ ಮಲ್ತೊಂದುಂಡು ಬೊಕ್ಕ ಪ್ರತಿ ವರ್ಷ ಎಂಕಲು ಪಳ್ಳಿ ರಾಮರತನ್ ಹೆಗಡೇರು ಆರು ಎಂಕಲು ಹಾಲ್ ಕಟ್ನಾಗ ದುರದೃಷ್ಟವಶಾತ್ ಆರು ತೀರ್ಪೋಯರು ಅಂಡ್ ಐಡು ದುಂಬೆ ಎಂಕ್ಲೆಗೆ ಭಾಳ ಆರು ಧೈರ್ಯ ಕೊರ್ದಿತ್ತೇರು ಬ್ಯಾಂಕ್ ಆನಾಗ 10 ಲಕ್ಷ ರೂಪಾಯಿ ಡೆಪಾಸಿಟ್ ಇದ್ದಿದ್ದು ಐತ ಬಡ್ಡಿನ ನಿಗಲು ಜೋಕ್ಲೆಗೆ ಸ್ಕಾಲರ್ಶಿಪ್ ಕೊರ್ಲೆಂದದು ಕೊರ್ದಿತ್ತೇರು ಅವೇ ರೀತಿ ಬಂಜಾರ MRG ಗ್ರೂಪ್ದ ಬಂಜಾರ ಪ್ರಕಾಶ್ ಶೆಟ್ರು 10 ಲಕ್ಷ ರೂಪಾಯಿ ಇದ್ದಿದ್ದು ಐತ ಇಂಟ್ರೆಸ್ಟ್ನ ಜೋಕ್ಲೆ ಕೊರ್ರೆಗೆ ಎಂಕ್ಲೆಗೆ ಅವಕಾಶ ಮಲ್ತು ಕೊರ್ದಿತ್ತೇರು ಅವೇ ರೀತಿ ನಾರಾಯಣ ಏಟನ ಬರ್ಮೆಯೇ ಡಾಕ್ಟರ್ ಮನೋರಂಜನ್ ದಾಸ್ ಹೆಗಡೆ 5 ಲಕ್ಷ ರೂಪಾಯಿ ಇದ್ದಿದ್ದು ಐತ ಇಂಟ್ರೆಸ್ಟ್ನ ಜೋಕ್ಲೆಗೆ ಸ್ಕಾಲರ್ಶಿಪ್ಗೆ ಬುಡ್ದು ಕೊರ್ದಿತ್ತೇರು ಇಂಚ ಈ ಮಾತ ಕಾಸನ ಎಂಕಲು ಒಟ್ಟು ಮಲ್ತದ್ದು ಮೊಗ್ಲನ ಮಾತ ಎಂಕಲು ಯಾದಾಗಲ್ಲ ನೆನೆಪೋಡು ಎನ್ನ ಇತ್ತೆಲ್ಲ ಒಂಜಿ ರಿಕ್ವೆಸ್ಟ್ ಉಂಡು ಅವಿದ ಜನರಲ್ ಬಾಡಿ ಇಡ್ಲ ಏನು ಪಾತೇರುವೆ ಎಂಕಲ್ನ ಬಂಟೇರ್ನಕಲು ಏರು ಅನುಕೂಲದಕಲು ಉಲ್ಲೇರು ಅವು ಏತೆ ಇಪ್ಪಾಡು 50,000 ಇಪ್ಪಾಡು 1 ಲಕ್ಷ ಇಪ್ಪಾಡು ಒಂಜಿ 100 ಜನ 1 ಲಕ್ಷ ರೂಪಾಯಿ ಇದ್ದಿದ್ದು ಆಯ್ತಾ ಬಡ್ಡಿನ ಎಂಕಲ್ನ ಊರ್ದ ಜೋಕ್ಲೆಗೆ ಸ್ಕಾಲರ್ಶಿಪ್ಗೆ ತೊಂದರೆ ಅಡಿತಿನಕ್ಲೆಗೆ ಸಹಾಯ ಮಲ್ಪರಿಗೆ ಕೊರಿಯರ್ ಒಂದು ನಾಡ ಬಹುಶಃ 1 ಕೋಟಿಗೆ ಎಂಕ್ಲೆಗೆ 10 ಲಕ್ಷ ರೂಪಾಯಿ ವರ್ಷಕ್ಕೆ ಕುಲ್ಲಿನಲ್ಲಿ ಬರ್ಪುಂಡು ಒಂದಕ್ಕೆಲ್ಲ ಹೆಚ್ಚು ಬಂಗಬುಡ್ಡು ಹೊಂದಿಜ್ಜಿ ಬೊಕ್ಕ 1 ಲಕ್ಷ ಡೆಪಾಸಿಟ್ ಅಕ್ಲನ ಪುದರಡು ದಿವರೆ ಗೆರೆಗ್ಲ ಹೆಚ್ಚಿನ ಅಂಶ ಬಂಗ ಅವನು ಮನಸ್ಸು ಮಲ್ತಂಡ ಐಕೆ ದಯದಿದೆ ಐತನ ನಾನು ಒಂದಿಟ್ಟು ಐತ ಪ್ರಯತ್ನ ಶುರು ಮಲ್ಪುಂಡು ಎಂಕಲು ಇದೇನೊಂಜಿ ಊರಲ್ಲಿ ಅದು ಪಣ್ಣಿ ಇಂಚಿನ ಒಂಜಿ ಅಂದಾಜು ಎಂಕಲು ಮಲ್ತೊಂದುಂಡು ಅನ್ಪುನೈಕೆ ನಿಕ್ಲೆಗೆ ಒಂದು ನೆನ್ತಿರ್ಪಾಯಿನಿ ಅಂತ ಅಂಚ ರಾಮರತನ್ ಹೆಗಡೆರ್ನ ಪುದರಡು ಪ್ರತಿ ವರ್ಷ ಎಂಕಲು ಒಂಜಿ ಕ್ರಿಕೆಟ್ ಟೂರ್ನಮೆಂಟ್ ಮಲ್ತೊಂದಿತ್ತನು ಐಕೆ ಪಳ್ಳಿದಕ್ಕೆಲ್ಲ ಸಹಾಯ ಮಲ್ತೊಂದಿತ್ತೇರು ನಟರಾಜ್ ಹೆಗಡೇರು ಬೊಕ್ಕ ರಾಜಾರಾಮ್ ಹೆಗಡೇರು ಬೊಕ್ಕ ರಾಮರತನ್ ಹೆಗಡೇರ್ನ ಮಗಲು ಅಕಲ್ನ ಮಾತ್ರ ಸಹಾಯದ ಒಟ್ಟಿಗೂ ಎಂಕಲು ಒಂದು ಮಲ್ತದ್ದು ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಲ್ತೊಂದಿತ್ತಂಡು ಲಾಸ್ಟ್ ಇಯರ್ ನಟರಾಜ್ ಹೆಗಡೇರು ಬಂಡೇರು
ఒక ರಾಜಾರಾಮ್ ಹೆಗ್ಡೆರ್ಲ ಪಂಡೇರು ನಿಕಲು ವರ್ಷಲ ಸ್ಪೋರ್ಟ್ಸ್ ಮಲ್ಪ್ಲೆ ನಿಕಲ್ನ ಬಂಟ್ರೆ ಸಂಗಡ್ ಸ್ಪೋರ್ಟ್ಸ್ ಮತ್ತು ಮಲ್ಪ್ಲೆ ಐತ ಖರ್ಚಿಲ್ಲ ಎಂಕುಲು ಕೊರ್ಪ ಅಂದದ್ದು ಅಂಚ ಈ ವರ್ಷ ಭಾಳ ಪುರ್ಲುಡು ಒಂಜಿ ಕ್ರೀಡಾಕೂಟ ಎಂಕುಲು ಆಯೋಜನೆ ಮಲ್ದಂಡು ಅವು ಭಾಳ ಯಶಸ್ವಿ ಆತಂಡು ಐಕೆ ಎಂಕುಲು ಇಡೀ ಪಳ್ಳಿ ಕುಟುಂಬದ ಕಲೆಗೆ ಆಭಾರಿಲ್ಲ ಅದುಲ್ಲ. ಐತ ಒಟ್ಟಿಗೂ ಎಂಕಲ್ನ ಊರದ ಮಾತ ಪ್ರತಿಭೆಲು ಕ್ರೀಡಾಪಟುಕುಲು ಈತ ಬೇತೆ ಬೇತೆ ಊರುಡು ಬೇತೆ ಬೇತೆ ಬಂಟ್ರೆ ಸಂಗಡ ಮತ್ತು ಕಾರ್ಯಕ್ರಮನಾಗ ಪೋದು ಐಟ್ ಭಾಗವಹಿಸುವಂಚಿತ್ತ ಒಂಜಿ ಅವಕಾಶ ಎಂಕಲ್ನ ಸಂಘ ಮೂಲು ಗಟ್ಟಿ ಇಪ್ಪರೆ ಪೋದು ಆಂಡ ಐತ ಖರ್ಚು ಮತ್ತು ಬರ್ಕೊಂಡು ಬತ್ತನೆಲ್ಲ ಕೆಲವರು ಸ್ಪಾನ್ಸರ್ ಮಲ್ಪೇರು ಕೆಲವು ಸರ್ತಿ ಆ ಜೋಕ್ಲೆ ಮತ್ತು ಒಟ್ಟು ಮಲ್ತದ್ದು ಪೋಪೇರು ಒಟ್ಟು ದಿಂಜ ಪ್ರತಿಭೆಲೆಗೆ ಬೇತೆ ಬೇತೆ ದಿಕ್ಕಡು ಒಂಜಿ ಪೋಪುನ ಐಟ್ ಭಾಗವಹಿಸುವಂಚಿತ್ನ ಅವಕಾಶಲಾತ ಎಂಕಲ್ನ ಈ ಹಾಲ್ಡ್ ಈತ್ ಬರ್ತು ಒಂಜಿ ವರ್ಷ ಒಂಜಿ ತಿಂಗೊಲ್ಲಾಂಡು ಈ ಹಾಲಾದು ಒಂಜಿ ವರ್ಷ ಒಂಜಿ ತಿಂಗಳು ಈತ್ ಬರ್ತು ಸುಮಾರು 42 ಪ್ರೋಗ್ರಾಮ್ ಎಂಕಲು ಮಲ್ತು ಮುಗ್ತದಾಂಡು ನನ್ನ ಸುಮಾರು ಒಂಜಿ 32 ಪ್ರೋಗ್ರಾಮು 33 ಪ್ರೋಗ್ರಾಮು ಬುಕ್ ಆತಂಡು ಅಂಚಾರೆ ಬೋದು ಈ ವರ್ಷ ಎಂಕಲ ಒಂಜಿ 75 ಪ್ರೋಗ್ರಾಮ್ ಅಪನೈಕದಲ್ಲಿ ತೊಂದರೆ ಇಜ್ಜಿ ಅವು ಎಂಕಲ್ನ ಟಾರ್ಗೆಟ್ ನೂದು ಅಂಡ್ ಅವು ಸುರುತ ವರ್ಷನೇ 75 ಪ್ರೋಗ್ರಾಮ್ ಆತನಂದನ ಅವು ನಿಜವಾದ ಏರ್ಲ ಒಂಜಿ ಮೆಚ್ಚುನಂಚಿತ್ನ ವಿಷಯ ಆತ ಎಡ್ಡೆ ರೀತಿಡು ದೇಗದನ ಎಂಕಲ್ನ ಹಾಲ್ದ ಬಗ್ಗೆ ಎಡ್ಡೆ ಅಭಿಪ್ರಾಯ ಉಂಡು, ಕ್ಯಾಟ್ರಿಂಗ್ದ ಬಗ್ಗೆ ಎಡ್ಡೆ ಅಭಿಪ್ರಾಯ ಉಂಡು, ಮುಲ್ತ ಸರ್ವೀಸದ ಬಗ್ಗೆ ಎಡ್ಡೆ ಅಭಿಪ್ರಾಯ ಉಂಡು ಅಂಚಾರೆ ಬೋದು ಈ ಹಾಲ್ ನಲ್ಲ ಹೆಚ್ಚಿಗೆ ಕಾರ್ಯಕ್ರಮಗಳನ್ನು ಆಪುಂಡು ಐತ ಒಟ್ಟಿಗೆ ಎಂಕಲ್ನ ನನೊಂಜಿ ಹಾಲ್ಲ ಆಂಡ ವರ್ಷ ಇಡೀ ಕಾರ್ಯಕ್ರಮ ಈ ಜಾಗಡ ನಡಪಲಕ್ಕ ಆಪುಂಡನ್ಪನ ಒಂಜಿ ವಿಶ್ವಾಸ ಧೈರ್ಯ ಎಂಕಲ್ನ ಇಡೀ ಬಂಟ್ರ ಸಂಘದ ಮಾತ ಕಾರ್ಯಕಾರಿ ಸಮಿತಿ ದಕ್ಕಲೆಗೂ ಉಪಾಧ್ಯಕ್ಷರನಕ್ಲೆಗೂ ಸದಸ್ಯರನಕ್ಲೆಗೂ ಉಂಡು. ಇನಿ ಎಂಕಲ್ನ ಬಹುಶಃ ಏನು ಬೂಟಿಗೆ ಬಾತಿರ್ನತ್ತೆ ಇನಿ ಎಂಕಲ್ನ ಈ 3 ಎಕರೆ 54 ಸೆನ್ಸ್ ಜಾಗ ಈ ಹಾಲ್ ಉಂದತ ಬೆಲೆ ಇನಿ ಸುಮಾರು 15-20 ಕೋಟಿ ಮುಟ ಪೋವು ಬಹುಶಃ ನನ್ನ 1-2 ಸಂಸ್ಥೆ ಆಂಡ ಹೈವೇ ನನ್ನ ಶೀಘ್ರ ಮುಗ್ಗಿಯುಂಡು ಅದಕ್ಕೆ ಬಹುಶಃ ಆಯ್ತ ಬೆಲೆ ಐಡ್ಲ ಜಾಸ್ತಿ ಆಪುಂಡು ಅದು ಬೆಲೆ ಎತ್ತಿನ ಮಾರ್ರೆಗತ್ತೆ ಅಣ್ಣ ಎಂಗಲು ಆತ ವರ್ತ್ ಉಂಡು ಬಂಡದು ಜನಕ್ಲೆ ಒಂಜಿ ಮನಸ್ಸಿಗೆ ಗೊತ್ತಿಪೋಡು ಆ ಸಂತೋಷ ಎಂಕ್ಲೆಗೆ ಉಂಡು ಆತದ ಒಂಜಿ ಮಲ್ದಿನ ಒಂಜಿ ಕೆಲವು ವರ್ಷ ಎಂಕಲ್ನ ಪ್ರಯತ್ನ ಆಡಂದು ಬಹುಶಃ ಮುಂದಕ್ಕೆ ಏನು ಉರಿಯೋರ್ನ ಪುದಾರಿಯರ್ನೆಲ್ಲ ಪಂಡ್ರೆ ಪೋಪುಜಿ ಪ್ರತಿ ವರ್ಣ ಸಹಕಾರ ಪ್ರೋತ್ಸಾಹ ಮಾರ್ಗದರ್ಶನ ಎಂಕಲ್ನ ಸ್ವಜಾತಿ ಬಾಂಧವ್ಯರನ್ನ ಬೇತೆಕಲ್ನೆಲ್ಲ ಎಂಕ್ಲೆಗೆ ಇತ್ತಂಡು ಬತ್ತಿನ ಅತಿಥಿಲು ಗಣ್ಯರು ಪರ ಊರ್ದ ದಾನಿಲು ಮೊಕಲ್ನ ಮಾತ ಸಹಕಾರ ಎಷ್ಟೋ ಜನ ಬತ್ತಿನದಾಗ ಬರ್ತದೆ ಹಾಲ್ಗೆ ಬರ್ತದೆ ಎಂಕ್ಲೇನು ಅಪ್ರಿಷಿಯೇಟ್ ಮಲ್ತದೆ ನಲ್ಲ ಒಂದು ಎಡ್ಡೆ ಕೆಲಸ ಮಲ್ಪ್ಲೆ ಅನ್ಪನ ಒಂಜಿ ಪ್ರೋತ್ಸಾಹ ಕೊರ್ರೆ ಬೋದು ಆ ನಿಟ್ಟಿಡು ಅದು ಎಂಕ ಪ್ರಾಯ ನನದ ಹುಡುಗನಕ್ಲವೇನು ಮಲ್ತಂಗೆ ಪೋರೆಗೆ ಬಹುಶಃ ಅವು ಪ್ರೇರಣೆ ಆಪುಂಡು ಅವು ಆವುಡು ಆಯ್ನಾತ್ ಬೇಗ ಹೊಸ ನೀರು ಬರೋಡು ಪರ ನೀರು ಬರಿಕೆ ಪೋಡು ಅಂಡೈತೆ ಒಂದು ಮತ ಸಾಲ ಮತ ಇಬ್ಬರೇ ಬೋದು ಯಾರಲ್ಲ ಪುಗ್ಗೆಲ್ ಕೊರ್ರೆ ಬರ್ಪೂಜೆ ಅಂಚರೆ ಬೋದು ಏನಂತ ಸಿಗುವುದಿದೆ ಆಂಡಲ್ಲ ತೊಂದರೆ ಎಂಕ್ಲ ಸಂತೋಷ ಉಂಡು ಈ ಒಂದೇಟು ಭಾಗವಹಿಸೋದು ಕೆಲಸ ಮಲ್ಪನ ಚಿತ್ತ ಒಂಜಿ ದೇವರೇ ಆಯುರಾರೋಗ್ಯ ಎಂಕ್ಲಿಗೆ ಮಾತೇರೆಗ್ಲ ಕೊರಾಡೆ ನಿಕಲ್ನ ಮಾತ ಆಶೀರ್ವಾದ ಎಂಕಲ್ನ ಮಿತಿ ಇಪ್ಪಾಡೆ ಐತ ಒಟ್ಟಿಗೂ ಯಾನು ಕಡೆಯಕ್ಕೆ ಒಂಜಿ ಪಾತೆರ ಪನೋಡು ಈ ಈತ ಮಾತ ಎಂಕಲು ಇದು ಏನು ಪಾತೆರ ದಿನ ಅಂತೆ ಮಲ್ಲದಿಗೆ ಪಾತಿರ್ದಿನ ಎಂಕುಲ್ ಮಲ್ದಿನಂದದು ನಿಜವಾದ ಹಣ ಎಂಕುಲ್ ಮಲ್ದಿನತ್ತೆ ಉಂದೆತ್ತ ಪಿರೌಡಿತ್ತಿನ ಶಕ್ತಿ ಪರಿಕಾರ ಮನೆ ಸೋಮನಾಥ್ ಶೆಟ್ರು ಏನು ದುಮ್ಮದ ಸಭೆಟ್ಲ ಪಂತೆ ದೇವನ 6 ಎಂಕಲ್ನ ಪಿರೌಡಿ ಇಪ್ಪರೆ ಬೋದು ಈ ಇಡೀ ಕಾರ್ಯಕ್ರಮ ಇನಿ ಆಪುನಂಚಿತ್ನ ಪ್ರತಿಯೊಂದು ಕೆಲಸಗೆ ಆಯ್ತಾ ಮಾರ್ಗದರ್ಶಕರು ಐಕೆ ಎಂಕಲಿಗೆ ಸ್ಫೂರ್ತಿ ಧೈರ್ಯ ಪ್ರತಿ ಒಂಜೈಕ್ಲ ಎಂಕಲು ಏತು ಸಾಲ ಕೊನೋಡು ಅಂಗಡಿ ಹಿಡಿದೈನ ಕೊನೋಡು ಐಕೆ ಜವಾಬ್ದಾರಿ ಯಾರೇ ಎಂಕಲು ತೀರ್ಪರಿಗೆ ನನ್ನ ಆತಿ ಜವು ಅಂಡಿದೆ ಅಂಡ ಆರ್ನ ಒಂಜಿ ವಿಶ್ವಾಸದ ಮಿತ್ತು ಆರ್ನ ಒಂಜಿ ಧೈರ್ಯದ ಮಿತ್ತು ಬಹುಶಃ ಈ ಹಾಲ್ ಈ ಒಂದಕ್ಕೆ ಆರ್ಕಿಟೆಕ್ಟ್ ನಟರಾಜ್ ಹೆಗ್ಡೇರ್ನ ಬುಡದಿ ಸುಷ್ಮಾ ಹೆಗ್ಡೇರ್ ನಟರಾಜ್ ಹೆಗ್ಡೇರ್ ಪಾರಿ ಪೊರ್ಲದ ಆರ್ಕಿಟೆಕ್ಟ್ ಇತ್ತೆ ನಾನು ಈ ಹೊಸತು ಆಪನ ಶಿಲಾನ್ಯಾಸ ಆಯ್ನ ಬಿಲ್ಡಿಂಗ್ಲೆಗ್ಲ 6ನೇ ಆರ್ಕಿಟೆಕ್ಟ್ ಬಹುಶಃ ಆತ ಪೊರ್ಲುಡು ಆ ಬಿಲ್ಡಿಂಗುಲು ಬರ್ಪ ಯಾಕಡೆ ಜಸ್ಟಿಸ್ ವಿಶ್ವನಾಥ್ ಶೆಟ್ರು ಕೇಂಡೇರು ಒಂದು ಯಾಪದೊಲೆ ಮಲ್ಪುನು ಐತೆ ಶಿಲೆ ಪಾಡ್ತಾರತ್ತ ಯಾಪ ಕೇಂಡೇರು ಅವು ಗೊತ್ತು ಜೋಂಡ ಯಾಪ ಅಪ್ಪುನು ವಿಜಯಜಿ ಅವು ಪನ್ನೋಡ ತಗೊಂಡೇರು 1 ವರ್ಷದೊಲೆ ಮಲ್ಪು ಬಂತೆ 1 ವರ್ಷದೊಲೆ ಹಿಡಿದು ಬೇಗ ಆವೋಡು ಐಕೆ ನಿಕಲ್ನ ಮಾತ ಸಹಕಾರ ಬೋಡು ಬಹುಶಃ ಬತ್ತಿನಂಚಿತ್ನ ಅತಿಥಿಲು ಎನ್ನ ಒಟ್ಟುಗಿಪ್ಪುನಂಚಿತ್ನ ಎನ್ನ ಕಾರ್ಯಕಾರಿ ಸಮಿತಿ
ಎನ್ನ ಬಂಟ ಸಮಾಜ ಬಾಂಧವ್ಯರು ಊರ್ದಕ್ಕಲು ಪರ ಊರ್ದಕ್ಕಲು ಪ್ರತಿ ವರಿಯನ್ನೆಲ್ಲ ಸಹಕಾರಕ್ಕೆ ಏನೊಂದು ಎನ್ನ ಉದ್ದಾಹರಣಲ ಎಲ್ಲಿಯ ಭಾಷಣ ಮುಗ್ಪಾವೆ. ಜೈ ಹಿಂದ್. ತನ್ನ ಮನದಾಳದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ ಶಾಂತಾರಾಮ ಸೂಡರವರಿಗೆ ಕೃತಜ್ಞತೆಗಳನ್ನು ಅರ್ಪಿಸಿಕೊಂಡು, ಬಂಧುಗಳೇ, ಹಿಡಿದ ಕೆಲಸದಲ್ಲಿ ಗುರಿ ಮುಟ್ಟುವ ತನಕ ವಿರಮಿಸದಿರುವ ನಾಯಕರು ನಾವು ಬಂಟರು. ಮನಸ್ಸು ಮಾಡಿದರೆ ಎಷ್ಟೆತ್ತರಕ್ಕೂ ಏರಬಲ್ಲವರು ನಾವು ಬಂಟರು, ನಾವು ಪ್ರಬುದ್ಧರು. ಇದಕ್ಕೆ ಸಾಕ್ಷಿ ನಮ್ಮ ವೇದಿಕೆಯನ್ನು ಅಲಂಕರಿಸಿಕೊಂಡಿರುವ ಡಾಕ್ಟರ್ ಜಯಕರ ಶೆಟ್ಟಿಯವರು. ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗುವುದೆಂದರೆ ಅದು ಸಾಮಾನ್ಯದ ಮಾತಲ್ಲ. ಅಷ್ಟೆತ್ತರಕ್ಕೆ ಏರಿದಂತಹ ಸನ್ಮಾನ್ಯ ಡಾಕ್ಟರ್ ಜಯಕರ ಶೆಟ್ಟಿಯವರು ದೀಪ ಬೆಳಗುವುದರ ಮೂಲಕವಾಗಿ ನಮ್ಮ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕಾಗಿ ಅವರಲ್ಲಿ ಕಳಕಳಿಯ ಕೋರಿಕೆ. ವೇದಿಕೆಯ ಗಣ್ಯರೆಲ್ಲರೂ ಜೊತೆಯಾಗಿ ಡಾಕ್ಟರ್ ಜಯಕರ ಶೆಟ್ಟಿಯವರನ್ನು ಮುಂದಿರಿಸಿಕೊಂಡು ನಮ್ಮ ಸಭಾ ಕಾರ್ಯಕ್ರಮದ ಉದ್ಘಾಟನೆ. ಸಭಾ ಕಾರ್ಯಕ್ರಮದ ಉದ್ಘಾಟನೆ. ಕವಿದ ಕತ್ತಲು ಕರಗಿ ಹೋಗಲಿ, ಎಲ್ಲರ ಬಾಳ ಬದುಕು ನಿತ್ಯ ನಿರಂತರವಾಗಿ ಪ್ರಜ್ವಲಿಸುತ್ತಿರಲಿ ಎಂಬ ಆಶಾಭಾವನೆಯ ಮೇಲೆ ಶುಭ ದಿನದ ಅಮೃತ ಗಳಿಗೆಯಲ್ಲಿ ದೀಪವನ್ನು ಬೆಳಗಿಸಿ ನಮ್ಮ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟವರು. ಶೈಕ್ಷಣಿಕ ಜಗತ್ತಿನ ಸಾಧನೆಯ ಮೇಲೆ ಡಾಕ್ಟರೇಟ್ ಗೌರವಕ್ಕೆ ಪಾತ್ರರಾದಂತಹ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾಗಿರುವಂತಹ ಗೌರವಾನ್ವಿತ ಶ್ರೀ ಡಾಕ್ಟರ್ ಜಯಕರ ಶೆಟ್ಟಿಯವರು ನಮ್ಮನ್ನುದ್ದೇಶಿಸಿ ಮಾತನಾಡುವರೆ. ಅವರಲ್ಲಿ ಗೌರವಪೂರ್ವಕವಾದ ಕೋರಿಕೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಶಾಂತಾರಾಮ್ ಸೂಡ ಕೆ ಅವರು, ಅಧ್ಯಕ್ಷರು ಬಂಟರ ಸಂಘ ಪೆರಡೂರು. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಿರುವ ಜಸ್ಟಿಸ್ ಪಿ ವಿಶ್ವನಾಥ್ ಶೆಟ್ಟಿ ಅವರು, ನಿವೃತ್ತ ಲೋಕಾಯುಕ್ತರು, ಕರ್ನಾಟಕ ಸರ್ಕಾರ. ಶ್ರೀ ಕೃಷ್ಣ ವೈ ಶೆಟ್ಟಿಯವರು, ಹೋಟೆಲ್ ಕೃಷ್ಣ ಪ್ಯಾಲೇಸ್, ನಾನ್ಚಕ್, ಮುಂಬೈ. ಶ್ರೀ ರಘು ಎಲ್ ಶೆಟ್ಟಿ, ಪಾಪ್ಯುಲರ್ ಗ್ರೂಪ್ ಆಫ್ ಹೋಟೆಲ್ಸ್, ಮುಂಬೈ. ಶ್ರೀ ವಿಠಲ್ ಶೆಟ್ಟಿ ಶೇಡಿಕೊಡ್ಲು, ಅಧ್ಯಕ್ಷರು, ಉಡುಪಿ ಜಿಲ್ಲಾ ಸಭಾಂಗಣಗಳ ಒಕ್ಕೂಟ. ಶ್ರೀ ಎಚ್ ಶಿವಪ್ರಸಾದ್ ಹೆಗ್ಡೆ, ಸಂಚಾಲಕರು, ಬಂಟರಯಾನೆ ನಾಡವರ ಮಾತೃ ಸಂಘ, ಉಡುಪಿ ತಾಲೂಕು ಸಮಿತಿ. ಶ್ರೀ ಸುಧಾಕರ್ ಶೆಟ್ಟಿ, ಸಂತೋಷ್ ರೈಸ್ ಇಂಡಸ್ಟ್ರೀಸ್, ಭದ್ರಾವತಿ. ಶ್ರೀ ದಿನೇಶ್ ಹೆಗ್ಡೆ, ಉದ್ಯಮಿಗಳು, ಬೆಂಗಳೂರು. ಡಾಕ್ಟರ್ ರಮಾನಂದ್ ಸೂಡ ಅವರು, ಬಿ ಜಯರಾಜ್ ಹೆಗ್ಡೆ ಅವರು, ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಹಿರಿಯರೇ, ವೇದಿಕೆಯ ಕೆಳಗೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ನನ್ನ ಸಮಾಜ ಬಾಂಧವರೇ, ಇವತ್ತಿನ ಈ ಕಾರ್ಯಕ್ರಮ ಶ್ರೀಮತಿ ವಿಜಯಲಕ್ಷ್ಮಿ ದಿನೇಶ್ ಹೆಗ್ಡೆ ಸಭಾಭವನ ಮತ್ತು ಶ್ರೀಮತಿ ಜಲಜಾಕ್ಷಿ ವೀರಣ್ಣಸೂಡ ಬಯಲು ವೇದಿಕೆ ಶಿಲಾನ್ಯಾಸ ಸಮಾರಂಭ. ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸ್ತೇನೆ. ನಮ್ಮ ಶ್ರೀ ಶಾಂತಾರಾಮ್ ಸೂಡ್ರು ತುಂಬ ಚೆನ್ನಾಗಿ ಮಾತನಾಡಿದರು ಮತ್ತು ಈ ಒಂದು ಬಂಟರ ಸಂಘ ಎಲ್ಲ ಸಹಕರಿಸಿದವ್ರನ್ನ ಎಲ್ಲವ್ರನ್ನ ತುಂಬ ಚೆನ್ನಾಗಿ ನೆನೆಸ್ಕೊಂಡ್ರು. ತುಂಬ ಖುಷಿಯಾಯಿತು. ತಮ್ಮ ಲೀಡರ್ಶಿಪ್ಪಲ್ಲಿ ಇಂಥ ಒಂದು ಒಳ್ಳೆಯ ಕೆಲಸಗಳಾಗ್ತಾ ಇದೆ. ನಿಜವಾಗಿಯೂ
ಈ ಒಂದು ಸಭಾಂಗಣ ಅವ್ರು ಹೇಳಿದರು 1,000 ಜನ ಕೂತ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇದೆ ಅಂತ. ಒಂದು 500 ಜನ ಡೈನಿಂಗ್ ಹಾಲಲ್ಲಿ ಒಟ್ಟಿಗೆ ಊಟ ಮಾಡ್ಬೋದು. ಹತ್ರ 500 ವೆಹಿಕಲ್ ಪಾರ್ಕಿಂಗಿಗೂ ಇಲ್ಲಿ ಅವಕಾಶ ಇದೆ ಅಂತ. ಕೆಲವೊಂದು ರೂಮ್ಗಳನ್ನು ಸಹ ಮಾಡಿದ್ದಾರೆ. 3.5 ಎಕರೆ ಜಾಗ ಇದೆ. ಈಗ ಇನ್ನೂ ದಾನಿಗಳ ಸಹಾಯದಿಂದ, ದಿನೇಶ್ ಹೆಗ್ಡೆಯವರ ಸಹಾಯದಿಂದ ಇನ್ನೊಂದು ಬ್ಯಾಂಕ್ವೆಟ್ ಹಾಲು ಹಾಗೂ ಶ್ರೀಮತಿ ಜಲಜಾಕ್ಷಿ ವೀರಣ್ಣ ಸೂಡ ಬಯಲು ವೇದಿಕೆ ರೆಡಿ ಆಗ್ತಾ ಇದೆ ಅಂತ. ಬೆಳಿಗ್ಗೆ ಗುದ್ಲಿ ಪೂಜೆ ಮಾಡಬೇಕಿದ್ರೆ ಪುರೋಹಿತರು ಹೇಳಿದರು, ಈ ಭಾಗದಲ್ಲಿ ಈ ಏನು ಒಂದು ಚಿಕ್ಕ ಹಾಲು ಮತ್ತು ಬಯಲು ವೇದಿಕೆಗೆ ತುಂಬ ಬೇಡಿಕೆ ಇದೆ, ಹಾಗೆ ಒಂದು ಆಫೀಸು ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಹೇಳಿದರು. ನಿಜವಾಗಿಯೂ ಖುಷಿ ಕೊಟ್ಟಿದೆ. ನಿಜವಾಗಿಯೂ ಈ ಭಾಗದ ಈ ಸಮುದಾಯದ ಎಲ್ಲ ಗಣ್ಯರಿದ್ದಾರಲ್ಲ, ಬೇರೆ ಬೇರೆ ಭಾಗದಲ್ಲಿ, ಸುಧಾಕರ್ ಶೆಟ್ಟರು ಶಿವಮೊಗ್ಗದಲ್ಲಿ, ನಮ್ಮ ಶಾಂತರಾಮ್ ಸೂಡ್ರು ಹೇಳ್ತಾ ಇದ್ರು, ಕೊರೋನಾ ಟೈಮಲ್ಲಿ ಭಾಳಷ್ಟು ಸಹಾಯ ಮಾಡಿದರು, ಭಾಳಷ್ಟು ದಾನ ಮಾಡಿದ್ದಾರೆ ಈ ಹಾಲಿಗೆ ಅನ್ನುವಂಥದ್ದು. ನಮ್ಮ ಇವರು ದಿನೇಶ್ ಹೆಗ್ಡೆ ಅವರು ಅಷ್ಟೇ, ಬೆಂಗಳೂರಲ್ಲಿ ಇದ್ದು ಈ ಭಾಗದಲ್ಲೇ ಹುಟ್ಟಿರುವಂಥವರು ಇಷ್ಟೊಂದು ಕೊಡುಗೆ ನೀಡ್ತಾ ಇದ್ದಾರೆ. ಈ ಪಳ್ಳಿ ಶ್ರೀನಿವಾಸ್ ಹೆಗ್ಡೆ ಅವರ ಮಕ್ಕಳು ಸಹ ಈ ಒಂದು ಸಭಾಭವನಕ್ಕೆ ಭಾಳಷ್ಟು ದಾನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ತುಂಬ ಖುಷಿ ಕೊಡ್ತಾ ಇದೆ. ಇದು ಏನೇ ಆದ್ರೂ ನಮ್ಮ ಭಾಳಷ್ಟು ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೀವಿ. ನಾವು ಪ್ರೀ ಇಂಡಿಪೆಂಡೆನ್ಸ್ ಟೈಮಲ್ಲಿ ನಮ್ಮ ದೇಶದ ಲಿಟ್ರಸಿ ರೇಟು ಬರೀ 12% ಇತ್ತು. ಬಡತನ 70%ಗಿಂತ ಹೆಚ್ಚಿತ್ತು. ಎವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ 32 ಇಯರ್ಸ್ ಇತ್ತು. ಅದು ಆದರೆ ಈಗ ಎವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ 70 ಇಯರ್ಸಿಗೆ ಹೋಗಿದೆ. ಲಿಟ್ರಸಿ ರೇಟು 82%ಗೆ ಹೋಗಿದೆ. ಬಡತನ ಕಡಿಮೆಯಾಗಿ ಈಗ ಆಲ್ಮೋಸ್ಟ್ ಒಂದು 19 to 20%ಅಲ್ಲಿದೆ. ನಮ್ಮ ಸಮುದಾಯದಲ್ಲೂ ನಾನು ಎಲ್ಲಿ ಹೋದ್ರೂ ನಮ್ಮ ಊರ ಕಡೆ ಹಳ್ಳಿ ಕಡೆ ಹೋದರೆ ನಮ್ಮ ಸಮುದಾಯದಲ್ಲೂ ಎಷ್ಟು ಜನ ಬಡವರಿದ್ದಾರೆ ಅನ್ನುವಂಥದ್ದು ನಾನು ಯಾವಾಗಲೂ ನೋಡ್ತಾ ಇರುವಂಥದ್ದು. ನಾನು ಹೆಚ್ಚಿನ ಬಂಡ್ಸ್ ಕಾರ್ಯಕ್ರಮದಲ್ಲಿ ನಾನು ಹೆಚ್ಚಿಗೆ ಭಾಗವಹಿಸ್ತಿಲ್ಲ, ಆದರೆ ಸಮಾಜದಲ್ಲಿ ಯಾರ್ಯಾರು ಬಡತನದಲ್ಲಿದ್ದಾರೆ ಅನ್ನುವಂಥದ್ದು ಅದು ಕೀನಾಗಿ ನೋಡ್ತಾ ಇರ್ತೀನಿ. ನಮ್ಮ ಸಮಾಜದಲ್ಲೂ ನನಗೆ ಗೊತ್ತಿದ್ದ ಹಾಗೆ ನಿಯರ್ಲಿ 18 to 20% ಇನ್ನೂ ಬಡತನದಲ್ಲಿದ್ದಾರೆ. ಈ ಗ್ರಾಮೀಣ ಪ್ರದೇಶದಲ್ಲಿ ಭಾರಿ ಸಾಮಾಜಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು ಇನ್ನೂ ಬಡತನದಲ್ಲಿದ್ದಾರೆ. ನಮ್ಮ ಸಮುದಾಯದ ಕೊಡುಗೆ ಈ ದೇಶದ ಬೆಳವಣಿಗೆಯಲ್ಲಿ ಭಾಳಷ್ಟಿದೆ. ಈ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಹುಟ್ಟಿ ಬೇರೆ ಬೇರೆ ಭಾಗಕ್ಕೆ ಹೋಗಿ ಉದ್ಯೋಗ ಅವಕಾಶಕ್ಕೆ ಹೋಗಿ ಭಾಳಷ್ಟು ಸಾಧನೆ ಮಾಡಿ ಎಲ್ಲ ಇಂಡಸ್ಟ್ರಿ ಇರ್ಬೋದು, ಬರೀ ಅಗ್ರಿಕಲ್ಚರ್ ನಮ್ಮ ಮೂಲ ಕಸಬಾಗಿದ್ದು ಹೋಟೆಲ್ ಇಂಡಸ್ಟ್ರಿ ಆಗಿರ್ಬೋದು, ಸರ್ವಿಸ್ ಇಂಡಸ್ಟ್ರಿ ಆಗಿರ್ಬೋದು, ಲಾಜಿಸ್ಟಿಕ್ಸ್ ಆಗಿರ್ಬೋದು, ಬೇರೆ ಬೇರೆ ಇಂಡಸ್ಟ್ರಿಗಳನ್ನು ಸ್ಟಾರ್ಟ್ ಮಾಡಿ ರಾಜಕೀಯದಲ್ಲಾಗಿರ್ಬೋದು ಭಾಳಷ್ಟು ಒಳ್ಳೆಯ ಹೆಸರುಗಳನ್ನು ಗಳಿಸಿದವರಿದ್ದಾರೆ. ನಾವು ಯಾವಾಗಲೂ ನೆನೆಸ್ಕೊಳ್ತಾ ಇರ್ತೀವಿ ಆರ್.ಎನ್. ಶೆಟ್ಟಿ ಅವರನ್ನು, ಸತೀಶ್ ಚಂದ್ರ ಹೆಗ್ಡೆ ಅವ್ರನ್ನ ನೆನೆಸ್ಕೊಳ್ತಾ ಇರ್ತೀವಿ. ಯಾಕಂದರೆ ಅವರು ಭಾಳಷ್ಟು ಈ ಸಮಾಜಕ್ಕೆ ಕೊಡುಗೆಗಳನ್ನು ನೀಡಿದ್ದಾರೆ. ಈಗ ನಮ್ಮ ವಿನಯ್ ಹೆಗ್ಡೆ ಅವರಾಗಿರ್ಬೋದು, ಎ.ಜೆ. ಶೆಟ್ಟರ್ ಆಗಿರ್ಬೋದು, ಮೋಹನ್ ಆಳವ್ ಆಗಿರ್ಬೋದು, ದೇವಿ ಶೆಟ್ಟಿ ಆಗಿರ್ಬೋದು, ಬಹಳಷ್ಟು ಜನ ಸಮಾಜಕ್ಕೆ ಶೈಕ್ಷಣಿಕ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ಭಾಳಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಈ ಒಂದು ಪೆರ್ಡೂರು ಭಾಗದಲ್ಲೂ ಭಾಳಷ್ಟು ಈ ಸಮುದಾಯದ ಒಳ್ಳೆ ಕೆಲಸ ಆಗ್ತಾ ಇದೆ. ಈ ಸರೌಂಡಿಂಗ್ ಭಾಳಷ್ಟು ವಿಲೇಜ್ಗಳಿದೆ ಅಂತ ಶಾಂತರಾಮ್ ಸೂಡ್ರು ಹೇಳಿದರು. ಇಂಥ ಒಂದು ಕಾರ್ಯಕ್ರಮಗಳು, ಇಂಥ ಒಂದು ಸಮುದಾಯ ಭವನಗಳು ಇದು ಒಂದು ಪೂರಕವಾದ ಬೆಳವಣಿಗೆಗೆ ಅನುಕೂಲ ಆಗುತ್ತೆ. ನಾನು 1 ವರ್ಷದ ಹಿಂದೆ ನಮ್ಮ ಇವರು ಸೋಮನಾಥ್ ಅಣ್ಣ ಅವರು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ. ಅವರು ಸಹ ಕೆಲವೊಂದು ಈ ಒಂದು ವಿಲೇಜ್ಗಳನ್ನು ಅಡಾಪ್ಟ್ ಮಾಡಿಕೊಂಡು ಅವರಿಗೂ ಹೆಲ್ತ್ ಕಾರ್ಡ್ ವಿತರಣೆ ಮಾಡುವ ಮೂಲಕ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಅವರಿಗೆ ಫ್ರೀ ಆದಂಥ ಒಂದು ಆರೋಗ್ಯ ಟ್ರೀಟ್ಮೆಂಟನ್ನು ಕೊಡುವಂಥದ್ದು ಮಾಡಿದ್ದಾರೆ. ಇದು ನಿಜವಾಗಿಯೂ ನೆನೆಸ್ಕೊಳ್ಳುವಂಥದ್ದು ಮತ್ತು ಮುಂದಿನ ಪೀಳಿಗೆಗೆ ತುಂಬ ಮಾದರಿಯಾಗಿರುವಂಥ ಅವರ ಎಲ್ಲ ಕೆಲಸಗಳು. ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನನಗೆ ತುಂಬ ಖುಷಿ ಆಗಿದೆ. ಮತ್ತು ಇವತ್ತು
ನಾನು ಪುನಃ ಬೆಂಗಳೂರಿಗೆ 2.5 ಗಂಟೆ ಫ್ಲೈಟಲ್ಲಿ ಹೋಗುವನಿದ್ದೀನಿ. ಒಂದು ಮದುವೆ, 2 ಮದುವೆ ಇದೆ, ಅದು ಅಟೆಂಡ್ ಮಾಡಬೇಕಾಗಿದೆ. ನಾನೇನು ಹೆಚ್ಚೇನು ಸಮಯ ತಗೊಳ್ಳಲ್ಲ. ನಿಜವಾಗಿಯೂ ಇಂಥ ದಾನಿಗಳ ಸಹಾಯದಿಂದ ಇಂಥ ಒಂದು ಒಳ್ಳೆಯ ಕಾರ್ಯಗಳನ್ನಾಗತ್ತೆ. ಅವರಿಗೆ ಇನ್ನೂ ದೇವರು ಶಕ್ತಿ ಕೊಡಲಿ, ಇನ್ನೂ ಹೆಚ್ಚು ಸಮಾಜಮುಖಿ ಕಾರ್ಯ ಮಾಡಲಿಕ್ಕೆ ಅವರಿಗೆ ಸಹಕಾರ ಕೊಡಲಿ, ಇನ್ನೂ ಶಕ್ತಿ ಕೊಡಲಿ ಅಂತ ದೇವರ ಹತ್ರ ಬೇಡ್ಕೊಳ್ತಾ, ಈ ಒಂದು ಏನು 3 ಕಟ್ಟಡಗಳು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಇವತ್ತು ನೆರವೇರಿಸಿದ್ದೀವಿ. ಅದು ಶೀಘ್ರದಲ್ಲಿಯೇ ಬರಲಿ, ಅದು ಸಮಾಜಕ್ಕೆ ಪೂರಕವಾಗಿ ಸಮಾಜಕ್ಕೆ ಒಳ್ಳೆಯದಾಗಲಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪುನಃ ಶಾಂತರಾಮ್ ಹೆಗ್ಡೆ ಅವರ ನೆನೆಸ್ಕೊಳ್ಳೋದು ಭಾರಿ ಚೆನ್ನಾಗಿ ಆಗಲಿ ಅವರ ಅಧ್ಯಕ್ಷತೆಯಲ್ಲಿ ಅಂತ. ನಮ್ಮ ಜಸ್ಟಿಸು ವಿಶ್ವನಾಥ್ ಹೆಗ್ಡೆ ಅವರು ದೀರ್ಘಾವಧಿಯಲ್ಲಿ ಹೈಕೋರ್ಟಲ್ಲಿ ಜಡ್ಜ್ ಆಗಿದ್ದವರು, ನಂತರ ಲೋಕಾಯುಕ್ತರಾಗಿ ಭಾಳಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅವರು ಈಗ ಡೆಲ್ಲಿ ಸುಪ್ರೀಂ ಕೋರ್ಟಲ್ಲಿ ನ್ಯಾಯವಾದಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಈಗ ಒಂದು ಕಾರ್ಯಕ್ರಮಕ್ಕೋಸ್ಕರ ಡೆಲ್ಲಿಯಿಂದೇ ಬಂದಿದ್ದವರು. ತುಂಬ ನಮ್ಮ ಯಾವಾಗಲೂ ನಾನು ಡೆಲ್ಲಿಯಲ್ಲಿ ಹೋದಾಗ ಯಾವ ಒಂದು ಲಾಯರನ್ನು ಮೀಟ್ ಮಾಡಿದ್ರು ಬೆಂಗಳೂರವರು ಶೆಟ್ಟಿ ಅಂದ್ಕೂಡಲೇ ನಿಮಗೆ ಜಸ್ಟಿಸ್ ವಿಶ್ವನಾಥ್ ಶೆಟ್ಟರ್ ಅವರ ಪರಿಚಯ ಇದೆಯಾ ಅಂತ ಕೇಳ್ತಾರೆ. ಅಷ್ಟೊಂದು ದೇಶದ ಮಟ್ಟದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಿದವರು. ಇವತ್ತು ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವರ ಒಂದು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮ ನಡೀತಾ ಇದೆ. ತುಂಬ ಖುಷಿ ಕೊಡ್ತಾ ಇದೆ. ಪುನಃ ಒಳ್ಳೆಯದಾಗಲಿ, ಒಂದು ಸಮುದಾಯಕ್ಕೆ ಒಳ್ಳೆಯದಾಗಲಿ ಅಂತ ಇನ್ನೊಮ್ಮೆ ನಾನು ಬಯಸ್ತಾ, ಭಾಳಷ್ಟು ಇನ್ನೂ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ನಮ್ಮ ಏನು ಬಡವರಿದ್ದಾರೆ ಅವ್ರನ್ನ ಮೇಲೆ ತರುವಂಥ ಜವಾಬ್ದಾರಿ ನಿಮ್ಮ ಮೇಲೆ ಹೊಣೆ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಸೇರಿ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ, ಇನ್ನೊಮ್ಮೆ ನನ್ನನ್ನು ಕರೆದಿದ್ದಕ್ಕೆ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಗೌರವಾನ್ವಿತರಾದ ಡಾಕ್ಟರ್ ಜಯಕರ್ ಶೆಟ್ಟಿ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸಿಕೊಂಡು, ಈ ಹೊತ್ತಿನಲ್ಲಿ ನಮ್ಮೊಂದಿಗಿರುವಂತಹ ಹೆಬ್ರಿ ಬಂಟರ ಸಂಘದ ಅಧ್ಯಕ್ಷರಾಗಿರುವ ಸೀತಾನದಿ ವಿಠಲ ಶೆಟ್ಟಿಯವರ ಇರುವಿಕೆಯನ್ನು ಗೌರವಿಸಿಕೊಂಡು ಸ್ವಾಗತಿಸಿಕೊಂಡಿದ್ದೇವೆ. ಉದ್ಯಮಿಗಳಾಗಿರುವಂತಹ ಅಶೋಕ್ ಸೂಡರ್ ಅವರ ಇರುವಿಕೆಯನ್ನು ಗುರುತಿಸಿಕೊಂಡು ಅವರನ್ನು ಕೂಡ ಸ್ವಾಗತಿಸಿಕೊಂಡಿದ್ದೇವೆ. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತಿರುವ ಸನ್ಮಾನ್ಯ ಉದಯ್ ಕುಮಾರ್ ಶೆಟ್ಟಿ, ಉದಯವಾಣಿ, ಇವರಿಗೂ ಕೂಡ ನಲ್ಮೆಯ ಸ್ವಾಗತವನ್ನು ಬಯಸಿಕೊಂಡು, ಬಂಟರು ಸಾಧಕರು, ಆ ನಿಟ್ಟಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯ ಉತ್ತುಂಗಕ್ಕೇರಿದ ಗಣ್ಯರನ್ನು ಇಂದು ಈ ವೇದಿಕೆಯಲ್ಲಿ ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮೊದಲಾಗಿ ಸನ್ಮಾನದ ಆಸನಕ್ಕೆ ಆಮಂತ್ರಿಸಿಕೊಳ್ಳುತ್ತಿದ್ದೇವೆ ಗೌರವಾನ್ವಿತರಾದಂತಹ ಶ್ರೀ ದಿವಾಕರ ಶೆಟ್ಟಿಯವರು. ಕರಾವಳಿಯ ಕಡಲ ತಡಿಯ ನಾಡಿನಲ್ಲಿ ಹುಟ್ಟಿ ಹೋಟೆಲ್ ಉದ್ಯಮಿಯಾಗಿ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕವಾಗಿ ಜನಜನಿತವಾದವರು. ಅದೆಷ್ಟೋ ಮಂದಿ ಅಂಧರ ಬದುಕಿಗೆ ಆನಂದವನ್ನು ತಂದಿರುವಂತಹ ಲಯನ್ಸ್ ಕಣ್ಣಿನ ಆಸ್ಪತ್ರೆಯನ್ನು ರೂಪಿಸಿರುವಂತಹ ಮೇಧಾವಿ ಗೌರವಾನ್ವಿತ ಶ್ರೀ ದಿವಾಕರ ಶೆಟ್ಟಿ ಇವರನ್ನ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಬಹಳಷ್ಟು ಒತ್ತಡಗಳಿದ್ದರೂ ಕೂಡ ನನ್ನ ಸಮಾಜದ ನಮ್ಮ ಬಂಟರ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕೆಂಬ ಆಶಯವನ್ನು ಹೊತ್ತು ಸಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ ಡಾಕ್ಟರ್ ಜಯಕರ್ ಶೆಟ್ಟಿ ಅವರು ನಿರ್ಗಮಿಸಲಿಕ್ಕಿದ್ದಾರೆ. ಮಾನ್ಯ ಜಯಕರ ಶೆಟ್ಟಿ ಅವರಿಗೆ ನಮ್ಮ ಅಧ್ಯಕ್ಷರು ಗೌರವದ ಸ್ಮರಣಿಕೆಯನ್ನು ನೀಡಿ ಕೃತಜ್ಞತೆಯನ್ನು ಅರ್ಪಿಸಬೇಕಾಗಿ ಕೋರಿಕೆ. ಸರ್, ನಿಮ್ಮ ಆಗಮನ ನಮ್ಮ ಪಾಲಿಗೆ ಬಹಳಷ್ಟು ಸಂತೋಷವನ್ನ ತಂದಿದೆ. ಈ ಸಂತೋಷದ ಕ್ಷಣಗಳಿಗೆ ಕಾರಣೀಭೂತರಾದ ನಿಮಗೆ ನಮ್ಮ ಗೌರವ ಮತ್ತು ಕೃತಜ್ಞತೆ. ಇದೀಗ ವೇದಿಕೆಯನ್ನು ಅಲಂಕರಿಸಿಕೊಳ್ಳುತ್ತಿದ್ದಾರೆ ಶ್ರೀಯುತ ದಿವಾಕರ ಶೆಟ್ಟಿಯವರು. ಕಾಯಕ ಭೂಮಿಯಲ್ಲಿ ಕಣ್ಣಾಸ್ಪತ್ರೆಯೊಂದನ್ನು ತೆರೆದು ಅದೆಷ್ಟೋ ಮಂದಿ ಅಂಧರ ಬದುಕಿಗೆ ಬೆಳಕಾದವರು ದಿವಾಕರ ಶೆಟ್ಟಿಯವರು. ಅವರನ್ನ ವೇದಿಕೆಯ ಮೇಲ್ಭಾಗದ ಸನ್ಮಾನದ ಆಸನಕ್ಕೆ ಆಮಂತ್ರಿಸಿಕೊಳ್ಳುತ್ತಿರುವ ಸಂಭ್ರಮದ ಹೊತ್ತು. ಅವರಿಗೆ ನಾವಿಂದು ನೀಡುತ್ತಿರುವ
ಸನ್ಮಾನ ಪತ್ರದ ವಾಚನವನ್ನು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ ಶ್ರೀಯುತ ಹರೀಶ್ ಶೆಟ್ಟಿ ವಾಂಟಿಯಾಳ ಇವರು. ಎಲ್ಲರಿಗೂ ವಂದನೆಗಳು. ಬಂಟರ ಸಂಘ ರಿಜಿಸ್ಟ್ರೇಡ್ ಪೆರಡೂರು ಮಂಡಲ, ಉಡುಪಿ ತಾಲೂಕು ಮತ್ತು ಜಿಲ್ಲೆ ಸಮಾಜದಲ್ಲಿ ವಿಶೇಷ ಸಾಧಕರಾದ ಲಯನ್ ಸಾಂಗ್ಲಿ ದಿವಾಕರ ಸುಬ್ಬಣ್ಣ ಶೆಟ್ಟಿ, ಜ್ಯೋತಿ ಫಾರ್ಮ್ ಪೆರಡೂರು ಇವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ನೀಡಿದ ಅಭಿನಂದನಾ ಪತ್ರ. ಶ್ರೀಯುತರೆ, ದಿನಾಂಕ 23/12/1954 ಜನಿಸಿದ ತಾವು ಪದವಿ ಶಿಕ್ಷಣವನ್ನು ಪಡೆದು ಸಾಂಗ್ಲಿಗೆ ತೆರಳಿ ಮೊದಲು ಪಿಗ್ಮಿ ಸಂಗ್ರಾಹಕರಾಗಿ ವೃತ್ತಿಯನ್ನು ಆರಂಭಿಸಿ ನಂತರ ಹೋಟೆಲ್ ವ್ಯವಹಾರವನ್ನು ಪ್ರಾರಂಭಿಸಿದಿರಿ. ಮುಂದಿನ ದಿನಗಳಲ್ಲಿ ಹೋಟೆಲ್ ಅಸೋಸಿಯೇಷನ್ನಲ್ಲಿ ಸಕ್ರಿಯರಾಗಿ ಕಾರ್ಯದರ್ಶಿಯಾಗಿ ದುಡಿದು ಅಧ್ಯಕ್ಷರಾಗಿ 21 ವರ್ಷ ಸೇವೆಯನ್ನು ಸಲ್ಲಿಸಿರುತ್ತೀರಿ. 1987 ಕರ್ನಾಟಕ ತುಳು ಸಂಘ ಸಾಂಗ್ಲಿ ಮೀರ್ ರಿಜಿಸ್ಟರನ್ನು ಸ್ಥಾಪಿಸಿ ಸಂಘಕ್ಕೆ 6,000 ಚದರ ಅಡಿಯ ಸ್ವಂತ ಜಾಗವನ್ನು ಖರೀದಿಸಿ ಮುಂದೆ ಕಟ್ಟಡ ರಚಿಸುವಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುತ್ತೀರಿ. ಇದು ಪ್ರಪಂಚದಲ್ಲಿ ಇರುವ ತುಳು ಸಂಘಟನೆಯ ಮೊಟ್ಟ ಮೊದಲ ಕಟ್ಟಡ ಎನ್ನುವ ಹೆಗ್ಗಳಿಕೆಯನ್ನು ಪಡೆದಿದೆ. ಮುಂದೆ ಅಂತಾರಾಷ್ಟ್ರೀಯ ಸಂಸ್ಥೆ ಲಯನ್ ಕ್ಲಬ್ಗೆ ಸೇರಿದ ತಾವು 1994-95 ಬೆಸ್ಟ್ ಸೆಕ್ರೆಟರಿ ಪ್ರಶಸ್ತಿಯನ್ನು ಪಡೆದಿರುತ್ತೀರಿ. 1995-96 ಲಯನ್ಸ್ ಕ್ಲಬ್ ಕೇರ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ಮೀರಜ್ನಲ್ಲಿ ಕಣ್ಣಿನ ಆಸ್ಪತ್ರೆಯನ್ನು ಸ್ಥಾಪಿಸಿದಿರಿ. ಅದು ಬೆಳೆಯುತ್ತಾ ಮುಂದೆ 1,25,000 ವೈದ್ಯಕೀಯ ಯಶಸ್ವಿ ಶಸ್ತ್ರಚಿಕಿತ್ಸೆಯನ್ನು ನೀಡಿರುತ್ತದೆ. 2003-04 ಲಯನ್ಸ್ ಕ್ಲಬ್ನ ಡಿಸ್ಟ್ರಿಕ್ಟ್ 323D ಇದರ ಗವರ್ನರ್ ಆಗಿ ಮುಂದೆ 5 ರಾಜ್ಯವನ್ನು ಒಳಗೊಂಡ ಬಹುಪ್ರಾಂತೀಯ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿರುತ್ತೀರಿ. ಹೀಗೆ ಹಲವು ಸಂಘ ಸಂಸ್ಥೆಗಳ ಮೂಲಕ ಸಮಾಜದಲ್ಲಿ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಅನೇಕ ಜನ ದುರ್ಬಲರಿಗೆ ಸಹಾಯ ಮಾಡಿ ಕೊಡುಗೈ ದಾನಿ ಎನಿಸಿಕೊಂಡು 63 ಬಾರಿ ರಕ್ತದಾನ ಮಾಡಿದ ಕೀರ್ತಿ ನಿಮ್ಮದು. 10 ಹಲವು ಸಂಘ ಸಂಸ್ಥೆಗಳಿಂದ ಪ್ರತಿಷ್ಠಿತ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿರುತ್ತೀರಿ. 42 ವರ್ಷಗಳ ಕಾಲ ಹೋಟೆಲ್ ಉದ್ಯಮವನ್ನು ನಡೆಸಿ ತನ್ನ ಹುಟ್ಟೂರು ಪೆರಡೂರಿನಲ್ಲಿ ಜ್ಯೋತಿ ಫಾರ್ಮ್ ಮೂಲಕ ಕೃಷಿ ತೋಟಗಾರಿಕೆಯಲ್ಲಿ ತೊಡಗಿಸಿ ಪ್ಲಾಸ್ಟಿಕ್ ಮುಕ್ತ ಪರಿಸರವನ್ನು ನಿರ್ಮಾಣ ಮಾಡಿರುತ್ತೀರಿ. ಪತ್ನಿ ಜ್ಯೋತಿ ಡಿ ಶೆಟ್ಟಿ, ಪುತ್ರಿಯರಾದ ಅಪರ್ಣಾ ರಾಜೇಶ್ ಶೆಟ್ಟಿ ಹಾಗೂ ಅದಿತಿ ದಿವಾಕರ್ ಶೆಟ್ಟಿ ಹಾಗೂ ಮೊಮ್ಮಕ್ಕಳಂತ ದಕ್ಷರಾಜ್ ಮತ್ತು ಶೌರ್ಯರೊಂದಿಗೆ ಸುಖಿ ಸಂಸಾರವನ್ನು ಸಾಗಿಸಿಕೊಂಡಿರುವ ನಿಮ್ಮ ಮುಂದಿನ ಜೀವನ ಸುಖಮಯವಾಗಲಿ ಎಂದು ಆಶಿಸುತ್ತಾ ಬಂಟರ ಸಂಘ ರಿಜಿಸ್ಟ್ರೇಡ್ ಪೆರಡೂರು ಮಂಡಲ ಇದರ 2024-25 ಮಹಾಸಭೆಯಲ್ಲಿ ಸರ್ವ ಗಣ್ಯರ ಮೂಲಕ ತಮ್ಮನ್ನು ಗೌರವಿಸುತ್ತಿದ್ದೇವೆ. ಮತ್ತೆ ಸನ್ಮಾನದ ಆಸನಕ್ಕೆ ಆಮಂತ್ರಿಸಿಕೊಳ್ಳುತ್ತಿದ್ದೇವೆ. ನಾವು ಕೃಷಿಕರು. ಆ ನಿಟ್ಟಿನಲ್ಲಿ ಕೃಷಿ ಕ್ಷೇತ್ರದಲ್ಲಿ ಸಾಧನೆಯನ್ನ ಗೈದು ಕರ್ನಾಟಕ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಉಡುಪಿ ಜಿಲ್ಲಾ ಶ್ರೇಷ್ಠ ಕೃಷಿಕ ಎಂಬ ಗೌರವಕ್ಕೆ ಪಾತ್ರರಾದಂತಹ ನಮ್ಮೆಲ್ಲರ ಹೆಮ್ಮೆಯ ಶ್ರೀ ಸತೀಶ್ ಶೆಟ್ಟಿ ಇವರನ್ನ ಸನ್ಮಾನದ ಆಸನಕ್ಕೆ ಆಮಂತ್ರಿಸಿಕೊಳ್ಳುತ್ತಿದ್ದೇವೆ. ಈ ಬಾರಿಯ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಉಡುಪಿ ಜಿಲ್ಲಾಡಳಿತದ ವತಿಯಿಂದ ಉಡುಪಿ ತಾಲೂಕಿನ ಶ್ರೇಷ್ಠ ಕೃಷಿಕ ಗೌರವಕ್ಕೆ ಪಾತ್ರರಾದ ಸತೀಶ್ ಶೆಟ್ಟಿ ಅವರಿಗೆ ನಾವಿಂದು ನೀಡುತ್ತಿರುವಂತಹ ಸನ್ಮಾನ ಪತ್ರದ ವಾಚನವನ್ನು ನೆರವೇರಿಸಿಕೊಡಲಿಕ್ಕಿದ್ದಾರೆ ಶ್ರೀಯುತ ಹರೀಶ್ ಶೆಟ್ಟಿ ಬಾಳಬೈಲು. ಕೃಷಿ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಗೈದ ಶ್ರೀ ಸತೀಶ್ ಶೆಟ್ಟಿ ಇವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ನೀಡಿದ ಅಭಿನಂದನಾ ಪತ್ರ. ಪ್ರಿಯರೇ, ಎಲ್ಲೂರು ಒಡೆಪೆರೆಗತ್ತು ಅಚ್ಚಣ್ಣ ಶೆಟ್ಟಿ ಮತ್ತು ಪೆರಡೂರು ಶಾನರಬೆಟ್ಟು ಬೇಬಿ ಶೆಟ್ಟಿ ಅವರ ಪುತ್ರರಾದ ತಾವು ತಮ್ಮ ವಿದ್ಯಾಭ್ಯಾಸವನ್ನು ಬಡತನದ ಕಾರಣ ಪ್ರೌಢ ಶಿಕ್ಷಣಕ್ಕೆ ಮೊಟಕುಗೊಳಿಸಿ ಮಣಿಪಾಲದ ಉದಯವಾಣಿ ದಿನಪತ್ರಿಕೆಯಲ್ಲಿ 5 ವರ್ಷ ಕಾಲ ನೌಕರಿಯನ್ನು ಮಾಡಿ ಅನಂತರ ತನ್ನ ತಂದೆ ತೀರಿಕೊಂಡ ಮೇಲೆ ಮನೆಯ ಕೃಷಿಯ ಪೂರ್ಣ ಜವಾಬ್ದಾರಿಯನ್ನು ಹೆಗಲಿಗೇರಿಸಿಕೊಂಡಿರುತ್ತೀರಿ. ಈತನ್ಮಧ್ಯೆ ಪೊಲೀಸ್ ಇಲಾಖೆಯಿಂದ
ಉದ್ಯೋಗದ ಅವಕಾಶ ಬಂದರೂ ಅದನ್ನು ಬಿಟ್ಟು ತಂದೆ ಮಾಡುತ್ತಿದ್ದ ಕೃಷಿಯನ್ನೇ ಮುಂದುವರಿಸಿಕೊಂಡು ಕಳೆದ 31 ವರ್ಷಗಳ ಸಮಗ್ರ ಕೃಷಿ ಮತ್ತು ಹೈನುಗಾರಿಕೆಯನ್ನು ನಡೆಸಿಕೊಂಡು ಬಂದಿರುತ್ತಿದ್ದೀರಿ. ಕಳೆದ 24 ವರ್ಷದಿಂದ ಪೆರಡೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾಗಿ ಸಂಘಕ್ಕೆ ಅತಿ ಹೆಚ್ಚು ಹಾಲನ್ನು ಪೂರೈಸಿ ಪ್ರಥಮ ಸ್ಥಾನ ಪಡೆದಿರುತ್ತೀರಿ. ಉಡುಪಿ ರೈತ ಸಂಘದವರು ಕುಂದಾಪುರದಲ್ಲಿ ನಡೆಸಿದ ರಾಷ್ಟ್ರೀಯ ರೈತ ದಿನಾಚರಣೆಯಲ್ಲಿ ಪೆರಡೂರು ವಲಯದ ಸಮಗ್ರ ಕೃಷಿಕ ಪ್ರಶಸ್ತಿ, ಉಡುಪಿ ಅಜ್ಜರಕಾಡು ಮೈದಾನದಲ್ಲಿ ಗಣರಾಜ್ಯೋತ್ಸವದ ದಿನ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆ ಸಚಿವ ಶ್ರೀ ಬೈರೇಗೌಡರಿಂದ ಉಡುಪಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಮತ್ತು ಇತರ ಸಂಘ ಸಂಸ್ಥೆಗಳಿಂದ ಗೌರವ ಸ್ಥಾನ ಪಡೆದಿರುತ್ತೀರಿ. ತಾಯಿ ಮತ್ತು ಪತ್ನಿ ಸುರೇಖಾ ಶೆಟ್ಟಿ, ಮಗಳಾದ ಮನಸ್ವಿ ಇವರೊಂದಿಗೆ ಸುಖಿ ಸಂಸಾರ ಸಾಗಿಸಿಕೊಂಡು ಬರುತ್ತಿರುವ ನಿಮ್ಮ ಮುಂದಿನ ಜೀವನ ಸುಖಮಯವಾಗಿ ಸಾಗಲಿ ಎಂದು ಆಶಿಸುತ್ತಾ, ಬಂಟರ ಸಂಘ ರಿಜಿಸ್ಟ್ರಾರ್ ಪೆರಡೂರು ಮಂಡಲ ಇದರ 2023-24 ಸಾಲಿನ ಮಹಾಸಭೆಯಂದು ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಆತ್ಮೀಯವಾಗಿ ಗೌರವಿಸುತ್ತಿದ್ದೇವೆ. ತಮಗೆ ಆಯುಷ್ಯ, ಆರೋಗ್ಯ, ಸಕಲ ಐಶ್ವರ್ಯಗಳಿತ್ತು ಹರಸಲಿ ಎಂದು ಶ್ರೀ ಕ್ಷೇತ್ರ ಸ್ವಾಮಿ ಅನಂತ ಪದ್ಮನಾಭ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಪೆರಡೂರು ಶ್ರೀ ಕೆ ಶಾಂತರಾಮ್ ಸೂಡ ಅಧ್ಯಕ್ಷರು, ಬಂಟರ ಸಂಘ ಪೆರಡೂರು. ಶ್ರೀ ಶ್ರೀಧರ್ ಕೆ ಶೆಟ್ಟಿ ಕಾರ್ಯದರ್ಶಿ, ಉಪಾಧ್ಯಕ್ಷರು, ಗೌರವ ಸಲಹೆಗಾರರು, ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು, ಬಂಟರ ಸಂಘ ರಿಜಿಸ್ಟ್ರಾರ್ಡ್ ಪೆರಡೂರು. ಮತ್ತೆ ಸನ್ಮಾನದ ಆಸನಕ್ಕೆ ಆಮಂತ್ರಿಸಿಕೊಳ್ಳುತ್ತಿದ್ದೇವೆ. ನಾವು ಮೂಲತಃ ಕೃಷಿಕರು, ಕೃಷಿ ಕಾಯಕದಲ್ಲೇ ತನ್ನ ಬದುಕನ್ನು ಸವಿಸಿಕೊಂಡಿರುವಂತಹ ನಮ್ಮೆಲ್ಲರ ಹಿರಿಯರಾಗಿರುವ ಶ್ರೀ ಶೇಖರ ಶೆಟ್ಟಿ ಇವರನ್ನ ವೇದಿಕೆಯ ಮೇಲ್ಭಾಗಕ್ಕೆ ಗೌರವಪೂರ್ವಕವಾಗಿ ಆಮಂತ್ರಿಸಿಕೊಳ್ಳುತ್ತಿದ್ದೇವೆ. ತೆಂಗು, ಕಂಗು, ಅಡಿಕೆ, ಬಾಳೆ ಮೊದಲಾದ ಕೃಷಿಯನ್ನು ಯಶಸ್ವಿಯಾಗಿ ನಿಭಾಯಿಸಿಕೊಂಡು ಬಂದಿರುವಂತಹ ಕೃಷಿಕ ಶೇಖರ ಶೆಟ್ಟಿಯವರಿಗೆ ನಾವಿಂದು ನೀಡುತ್ತಿರುವ ಸನ್ಮಾನ ಪತ್ರದ ವಾಚನವನ್ನು ಮಾಡಲಿಕ್ಕಿದ್ದಾರೆ ಶ್ರೀಯುತ ಸತೀಶ್ ಶೆಟ್ಟಿ ಬುಕ್ಕಿಗುಡ್ಡೆ ಇವರು. ಬಂಟರ ಸಂಘ ರಿಜಿಸ್ಟರ್ ಪೆರಡೂರು ಮಂಡಲ ಕೃಷಿ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಗೈದ ಶ್ರೀ ಶೇಖರ್ ಶೆಟ್ಟಿ ಕುತ್ಯಾರಬೀಡು ಬೈರಂಪಳ್ಳಿ ಇವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ನೀಡಿದ ಅಭಿನಂದನಾ ಪತ್ರ. ಶ್ರೀಯುತರೇ, ಬಾಳೆಬೇಳು ಕೋಡಿಮನೆ ಮೋನಂಬ ಶೆಟ್ಟಿ ಮತ್ತು ಚಿಕ್ಕು ಶೆಟ್ಟಿ ದಂಪತಿಗಳ ಪುತ್ರರಾದ ತಾವು 3ನೇ ತರಗತಿ ವಿದ್ಯಾಭ್ಯಾಸವನ್ನು ಕೊನೆಗೊಳಿಸಿ ಬಾಲ್ಯದಲ್ಲಿಯೇ ತಂದೆಯ ಜೊತೆ ಕೃಷಿ ಚಟುವಟಿಕೆಯನ್ನು ತನ್ನನ್ನು ತೊಡಗಿಸಿಕೊಳ್ಳುತ್ತೀರಿ. ವಿವಾಹದ ನಂತರ ತನ್ನ ಮನೆಯ ಕೃಷಿ ಅಲ್ಲದೆ ಪತ್ನಿಯ ಮನೆಯ ಬೇಸಾಯದ ಜವಾಬ್ದಾರಿಯೂ ಕೂಡ ತಮ್ಮ ಹೆಗಲಿಗೇರಿತು. ಯಾವುದೇ ರೀತಿಯಲ್ಲಿ ಅಳುಕದೆ ಎರಡೂ ಕಡೆಯೂ ಕೃಷಿ ಚಟುವಟಿಕೆಯನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಿರುತ್ತೀರಿ. ಭತ್ತದ ಕೃಷಿಯನ್ನು ಈಗಲೂ ಕೂಡ ಸ್ವಂತ ಉತ್ತು ಬದು ತೆಗೆದು ಮಾಡಿಕೊಂಡು ಬರುತ್ತಿರುವ ತಾವು ತೋಟಗಾರಿಕೆಯಲ್ಲಿ ತೆಂಗು, ಬಾಳೆ, ಅಡಿಕೆ, ಗೇರು, ಕಾಳುಮೆಣಸು ಮುಂತಾದ ಕೃಷಿಯನ್ನು ಪಾರಂಪರಿಕ ಪದ್ಧತಿಯಲ್ಲಿ ನಡೆಸಿಕೊಂಡು ತನ್ನದೇ ಶೈಲಿಯಲ್ಲಿ ಮಾಡುತ್ತಾ ತನ್ನ 74ನೇ ಇಳಿ ವಯಸ್ಸಿನಲ್ಲಿಯೂ ಕೂಡ ಒಬ್ಬ ಹಿರಿಯ ಯಶಸ್ವಿ ಕೃಷಿಕರೆನಿಸಿಕೊಂಡಿದ್ದೀರಿ. ಪತ್ನಿ ಪ್ರೇಮಾ ಶೆಟ್ಟಿ ಹಾಗೂ 2 ಪುತ್ರರು, 2 ಪುತ್ರಿಯರು ಹಾಗೂ 3 ಜನ ಮೊಮ್ಮಕ್ಕಳ ತುಂಬು ಸಂಸಾರವನ್ನು ಸಾಗಿಸಿಕೊಂಡಿರುವ ನಿಮ್ಮ ಮುಂದಿನ ಜೀವನ ಸುಗಮವಾಗಿರಲಿ ಎಂದು ಆಶಿಸುತ್ತಾ, ಬಂಟರ ಸಂಘ ರಿಜಿಸ್ಟರ್ ಪೆರಡೂರು ಮಂಡಲ ಇದರ 2023-24ನೇ ಸಾಲಿನ ಮಹಾಸಭೆಯನ್ನು ಎಲ್ಲರ ಗಣ್ಯನ ಸಮ್ಮುಖದಲ್ಲಿ ಆತ್ಮೀಯವಾಗಿ ಗೌರವಿಸುತ್ತಿದ್ದೇವೆ. ತಮಗೆ ಆಯುಷ್ಯ, ಆರೋಗ್ಯ, ಸಕಲ ಐಶ್ವರ್ಯಗಳನ್ನಿತ್ತು ಅರಸಲಿ ಎಂದು ಕ್ಷೇತ್ರ ಸ್ವಾಮಿ ಶ್ರೀ ಅನಂತ ಪದ್ಮನಾಭ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಸ್ಥಳ ಪೆರಡೂರು. ಅಧ್ಯಕ್ಷರು ಶಾಂತರಾಮ ಸೂಡಕ್ಕೆ, ಪ್ರಧಾನ ಕಾರ್ಯದರ್ಶಿ ಶ್ರೀಧರ್ ಕೆ ಶೆಟ್ಟಿ, ಉಪಾಧ್ಯಕ್ಷರು, ಗೌರವ ಸಲಹೆಗಾರರು, ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿಯ ಸರ್ವ ಸದಸ್ಯರು, ಪೆರಡೂರು ಮಂಡಲ. ನಮ್ಮ ವೇದಿಕೆಯ ಗಣ್ಯರಾಗಿರುವ ಶ್ರೀ ರಘು ಎಲ್ ಶೆಟ್ಟಿಯವರು ಎಲ್ಲ ಗಣ್ಯರನ್ನ ಜೊತೆಗಿರಿಸಿಕೊಂಡು ನಮ್ಮ ಬಂಟ ಸಮಾಜದ ಸಾಧಕರನ್ನ ಈ ವೇದಿಕೆಯಲ್ಲಿ ಸನ್ಮಾನಿಸಬೇಕಾಗಿ, ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಸನ್ಮಾನ್ಯ ಲಯನ್ ದಿವಾಕರ ಶೆಟ್ಟಿಯವರು ಅದೆಷ್ಟೋ ಬಾರಿ ರಕ್ತದಾನವನ್ನು ಮಾಡಿದವರು.
ತನ್ನ ಅಧಿಕಾರ ಅವಧಿಯಲ್ಲಿ ಅಂಧರ ಬದುಕಿಗೆ ಬೆಳಕಾಗಬೇಕೆಂಬ ಆಶಯವನ್ನು ಹೊತ್ತು ಕಣ್ಣಾಸ್ಪತ್ರೆಯೊಂದನ್ನು ತೆರೆಯುವಲ್ಲಿ ಪ್ರಧಾನ ಶಕ್ತಿಯಾದವರು ಲಯನ್ ಶ್ರೀ ದಿವಾಕರ ಶೆಟ್ಟಿಯವರು. ಅವರನ್ನು ಈ ವೇದಿಕೆಯಲ್ಲಿ ಸನ್ಮಾನಿಸಿಕೊಳ್ಳುವುದಕ್ಕೆ, ಗೌರವಿಸಿಕೊಳ್ಳುವುದಕ್ಕೆ ಬಹಳ ಸಂಭ್ರಮ. ಲಯನ್ ಶ್ರೀ ದಿವಾಕರ ಶೆಟ್ಟಿ ಇವರನ್ನು ಸನ್ಮಾನಿಸಿಕೊಳ್ಳುತ್ತಿರುವ ಸಂಭ್ರಮದ ಗಳಿಗೆ. ಹೋಟೆಲ್ ಉದ್ಯಮಿಯಾಗಿ, ಸಮಾಜಮುಖಿ ಚಿಂತಕನಾಗಿ, ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿ ನಿರಂತರವಾಗಿ ಸಮಾಜಮುಖಿ ಚಟುವಟಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಲಯನ್ ದಿವಾಕರ ಶೆಟ್ಟಿ. ಸನ್ಮಾನ್ಯ ಶೇಖರ ಶೆಟ್ಟಿ ಹಿರಿಯರಾಗಿ, ಕೃಷಿ ಕ್ಷೇತ್ರದಲ್ಲಿ ಕಿರಿಯರಿಗೆ ಪ್ರೇರಕರಾಗಿ, ತನ್ನ ಬದುಕಿನುದ್ದಕ್ಕೂ ಸುರಿಯುವ ಮಳೆ ಇರಲಿ, ಕೊರೆಯುವ ಚಳಿ ಇರಲಿ, ಸುಡುವ ಬಿಸಿಲಿರಲಿ, ಅದ್ಯಾವುದನ್ನು ಲೆಕ್ಕಿಸದೆ ಕೃಷಿ ಚಟುವಟಿಕೆಯಲ್ಲೇ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡ ಶೇಖರ ಶೆಟ್ಟಿಯವರು. ಇವರನ್ನ ಈ ವೇದಿಕೆಯಲ್ಲಿ ಸನ್ಮಾನಿಸಿಕೊಳ್ಳುತ್ತಿರುವ ಸಂಭ್ರಮದ ಗಳಿಗೆ. ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಉಡುಪಿ ತಾಲೂಕಿನ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗೆ ಭಾಜನರಾದಂತಹ ಸನ್ಮಾನ್ಯ ಶ್ರೀ ಸತೀಶ್ ಶೆಟ್ಟಿ, 31 ವರ್ಷಗಳಿಂದ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಓರ್ವ ಹೈನುಗಾರರಾಗಿ ಹೈನುಗಾರಿಕೆಯಲ್ಲೂ ಕೂಡ ತನ್ನ ಪ್ರಬುದ್ಧತೆಯನ್ನು ತೋರ್ಪಡಿಸಿದವರು. ಇವರ ಸಮಗ್ರ ನಿರ್ವಹಣೆಯನ್ನು ಗಮನಿಸಿದ ಜಿಲ್ಲಾಡಳಿತ ಇವರನ್ನ ಶ್ರೇಷ್ಠ ಕೃಷಿಕ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸಿಕೊಂಡಿದೆ. ವಿವಿಧ ಕ್ಷೇತ್ರದಲ್ಲಿ ಸಾಧನೆಯನ್ನ ಗೈದಿರುವ ನಮ್ಮೂರ ಬಂಟರಿವರು. ಇವರಿಗೊಮ್ಮೆ ನಿಮ್ಮೆಲ್ಲರ ಗಟ್ಟಿ ಚಪ್ಪಾಳೆಯ ಶುಭಾಶಯಗಳು. ಕೃಷಿ ಕ್ಷೇತ್ರದ ಸಾಧಕರನ್ನ, ಉದ್ಯಮ ರಂಗದ ಸಾಧಕರನ್ನ ಈ ವೇದಿಕೆಯಲ್ಲಿ ಗೌರವಿಸಿಕೊಂಡ ಸಂತೃಪ್ತಿಯ ಕ್ಷಣಗಳಿಗೆ ನಾವೆಲ್ಲ ಸಾಕ್ಷಿಗಳಾಗುತ್ತಿದ್ದೇವೆ. ನಮ್ಮ ಪ್ರೀತಿಯ ಕರೆಗೆ ಸ್ಪಂದಿಸಿ ಈ ವೇದಿಕೆಯಲ್ಲಿ ಇಂದು ಈ ಸನ್ಮಾನವನ್ನು ಸ್ವೀಕರಿಸಿಕೊಂಡಿರುವ ಶ್ರೀಯುತ ದಿವಾಕರ ಶೆಟ್ಟಿಯವರಿಗೆ, ಸನ್ಮಾನ್ಯ ಶ್ರೀ ಶೇಖರ ಶೆಟ್ಟಿಯವರಿಗೆ, ಸನ್ಮಾನ್ಯ ಶ್ರೀ ಸತೀಶ್ ಶೆಟ್ಟಿಯವರಿಗೆ ಬಂಟರ ಸಂಘ ಪೆರಡೂರು ಸಂಸ್ಥೆಯ ಪರವಾಗಿ ಪ್ರೀತಿಯ ವಂದನೆಗಳು, ನಮಸ್ಕಾರಗಳು. ಮುಂದಿನ ಕ್ಷಣ ನಮ್ಮೆಲ್ಲರ ಬದುಕಿಗೆ ಮರೆಯಲಾಗದ ಕ್ಷಣ. ನಾವು ಬಂಟರು, ನಾವು ಮೇಧಾವಿಗಳು, ನಾವು ಪ್ರಬುದ್ಧರು. ಭಾರತದ ನ್ಯಾಯಾಂಗ ವ್ಯವಸ್ಥೆಗೆ ಶಕ್ತಿಯನ್ನು ತುಂಬುವ ಕಾಯಕದಲ್ಲೇ ತಮ್ಮನ್ನು ತೊಡಗಿಸಿಕೊಂಡಿರುವ ಜಸ್ಟಿಸ್, ಆ ನಿಟ್ಟಿನಲ್ಲಿ ಯಶಸ್ಸನ್ನು ಕಂಡವರು, ಗೌರವಾನ್ವಿತರಾದಂತಹ ಜಸ್ಟಿಸ್ ವಿಶ್ವನಾಥ ಶೆಟ್ಟಿಯವರು ನಮ್ಮನ್ನುದ್ದೇಶಿಸಿ ಮಾತನಾಡುವರೆ. ಅವರಲ್ಲಿ ಗೌರವಪೂರ್ವಕವಾದ ನಿವೇದನೆ. ಇದೀಗ ನಮ್ಮೊಂದಿಗೆ ನಮ್ಮ ಸಮಾಜದ ಹೆಗ್ಗುರುತು
ಕನ್ನಡ ಬರ್ಬಿಡತ್ತ. ಪೆರಡೂರು ಬಂಟರ ಸಂಘದ ಅಧ್ಯಕ್ಷರು, ನಮಗೆಲ್ಲರಿಗೂ ನೆಚ್ಚಿನವರು, ಪ್ರಶಂಸೆಗೆ ಪಾತ್ರರಾದಂಥ 70ರ ಹರೆಯದ ತರುಣ ಶ್ರೀ ಶಾಂತಾರಾಮ್ ಸೂಡರವರೇ, ನಾನು ವೇದಿಕೆಯಲ್ಲಿದ್ದ ಎಲ್ಲರ ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ, ಸಮಯ ಉಳಿಸುವುದರಿಂದ. ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರೇ, ಇವತ್ತು ಸನ್ಮಾನಿಸಲ್ಪಟ್ಟಂಥ ದಿವಾಕರ್ ಶೆಟ್ಟಿ, ಶೇಖರ್ ಶೆಟ್ಟಿ, ಸತೀಶ್ ಶೆಟ್ಟಿಯವರೇ, ನಿಮಗೆಲ್ಲರಿಗೂ ನನ್ನ ವಂದನೆಗಳು. ಪೆರಡೂರು ಬಂಟರ ಸಂಘದ ನನ್ನ ಸಹೋದರ ಸಹೋದರಿಯರೇ, ಚಿಕ್ಕವರೇ, ಬಹುಶಃ ದೊಡ್ಡವರು ಕಮ್ಮಿ ಇದ್ದಾರೆ. ಇದು ಒಂದು ಭಾಳ ಅರ್ಥಗರ್ಭಿತವಾದ ಮಾಡಿದಂಥ ಒಂದು ಕಾರ್ಯಕ್ರಮ. ಈ ಹಾಲಿಗೆ 1 ವರ್ಷದ 1 ತಿಂಗಳು ಆಯಿತು ಅಂತ ಹೇಳಿದರು ಯಾರು, ನಮ್ಮ ಸೂಡರು. ಈ ಹಾಲ್ ನೋಡಿ ನಾನು ಹೆಚ್ಚು ಸಂತೋಷಪಟ್ಟೆ. ಬಹುಶಃ ನನ್ನ ಹೆಂಡತಿಯ ಒಬ್ಜೆಕ್ಷನ್ ಇಲ್ಲದಿದ್ದರೆ, ಇನ್ನೊಂದು ಯಾರಾದರೂ ಹುಡುಗಿ ಕೊಡಲಿಕ್ಕೆ ತಯಾರಿ ಇದ್ದರೆ ಈ ಹಾಲ್ನಲ್ಲಿ ಇನ್ನೊಮ್ಮೆ ಮದುವೆ ಆಗುವಂಥ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆ ಹೇಳ್ತಾ ಇದ್ದರೆ, ಒಂದು ಹಳ್ಳಿಯ ಗ್ರಾಮೀಣ ಪ್ರದೇಶದಲ್ಲಿ ಇಷ್ಟು ಒಂದು ಸೊಗಸಾದ ಒಂದು ಹಾಲನ್ನು ಕಡಿಸುವಂಥದ್ದು, ಅದಕ್ಕೆ ಸಹಕಾರ ತಗೊಳ್ಳುವಂಥದ್ದು ಸಣ್ಣ ಕೆಲಸ ಅಲ್ಲ. ಕಡಿಸಿದ್ದು ಮಾತ್ರವಲ್ಲ, ಭಾಳ ಚಂದವಾಗಿ ಕಟ್ಟಿದ್ದಾರೆ. ಅದರ ಸೂಚನೆ ಏನಂತ ಹೇಳಿದರೆ, ಸೂಡ್ರು ಹೇಳಿದ ಹಾಗೆ 42 ಈ ವರ್ಷದಲ್ಲಿ ಆಗಿ ಹೋಗಿದೆ, 33ಕ್ಕೆ ಬುಕ್ಕಿಂಗ್ ಇದೆ. ಇದರ ಅರ್ಥ ಈ ಹಾಲು ಜನರ ಮೆಚ್ಚುಗೆಯನ್ನು ಪಡೆದಿದೆ. ಇನ್ನು ಕೂಡ ಅಟ್ಲೀಸ್ಟ್ 70% 70ರಷ್ಟು ಆಕ್ಯುಪೆನ್ಸಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಕಾರ್ಯಕ್ರಮಕ್ಕೆ ಬಂದಾಗ ನಾನು ಇದೇ ಊರಿಗೆ ಹತ್ತಿರದವನು. ಉಪ್ಪೂರಿನ ಊರಿಗೆ ಬಂದಾಗೆ ಉಪ್ಪೂರಿನಲ್ಲಿಂದ ಒಂದು ಕಾರ್ಯಕ್ರಮ ಮಾಡಿದರೆ ನನಗೆ ಎಷ್ಟು ಸಂತೋಷ ಆಗ್ತದೋ ಅಷ್ಟು ಸಂತೋಷವಾಯಿತು. ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನನ್ನನ್ನು ಕೇಳಿಕೊಂಡಾಗ ನಾನು ಡಿಲ್ಲಿಯಲ್ಲಿದ್ದೆ. ಇದು 3ನೇ ಸಲ ನಾನು ವಕಾಲತ್ತು ಮಾಡುವಂಥದ್ದು, ವಕೀಲ ವೃತ್ತಿಯನ್ನು ಶುರು ಮಾಡಿದ ಮೇಲೆ. ನಾನು ಇಲ್ಲಿ ಹೈಕೋರ್ಟ್ನಿಂದ ನಿವೃತ್ತನಾಗಿದ್ದಕ್ಕೆ ಹೋಗಿ ನಮ್ಮ ಹೈಕೋರ್ಟ್ನಲ್ಲಿ ಇಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಆಗೋದಿಲ್ಲ. ಲೋಕಾಯುಕ್ತನಾಗಿ ಅಧಿಕಾರ ಮುಗಿಸಿದ ಮೇಲೆ ಪುನಃ ಹೋಗೋದು ಬೇಡ, ಪ್ರಾಕ್ಟೀಸ್ ಬೇಡ ಅಂತ ಇದ್ದೆ. 2-3 ತಿಂಗಳು ಕಳೆದಾಗ ಸಮಯ ಕಳೆದು ಹೇಗೆ ಖಾಲಿ ಮದುವೆ ಈ ಕಾರ್ಯಕ್ರಮಕ್ಕೆ ಹೋಗುವುದಾಗಿದೆ ಅಂಥೇಳಿ ಆಲೋಚನೆಯಲ್ಲಿ ಏನು ಮಾಡೋದು ಅಂತ ಇದ್ದಾಗ ನಮ್ಮ ದಿನೇಶ್ ಹೆಗಡೆಯರ ಮಿತ್ರ, ನನ್ನ ಅಳಿಯ ಲಾಯರು ಬಿಪಿನ್ ಹೆಗಡೆ ಹೇಳಿದರು, ಅಂಕಲ್ ಒಂದು ಕೇಸಿದೆ ಸುಪ್ರೀಂ ಕೋರ್ಟಲ್ಲಿ, ನೀವು ಹೋಗ್ತೀರಾ ಅಂತೇಳಿ. ಏನು ಒಳ್ಳೆ ಫೀಸ್ ಕೊಟ್ಟರೆ ಹೋಗ್ತೇನೆ ಅಂತಂದೆ. ನನ್ನ ಮಗ ಶಶಿಕಿರಣ್ ಶೆಟ್ಟಿ ಹೇಳಿದ, ನೀವು ಹೋಗುವ ಅಗತ್ಯ ಇಲ್ಲ, ಇಲ್ಲಿ ವರ್ಚುವಲೇ ಮಾಡ್ಬೋದು ಅಂತಂದ. ನೋಡೋಣ ಅಂತ ಒಪ್ಪಿಕೊಂಡೆ. ಮಾರನೇ ದಿವಸ ನನ್ನ ಹಳೆಯ ಜೂನಿಯರ್ ಒಬ್ಬರು ಸೋಮಶೇಖರ್ ಅಂತೆ, ಅವರು ಹೇಳಿದರು, ಸರ್ ಇನ್ನೊಂದು ಮ್ಯಾಟ್ರ್ ಇದೆ, ಹೋಗ್ತೀರಾ ನೀವು? ಆದರೆ ನೀವು ಹೋಗಲೇಬೇಕು. ಅದು 2 ಒಪ್ಪಿದೆ. ಆ ನಂತರ ಈಗ ಸತತವಾಗಿ ಜೂನು 22ರಿಂದ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಈ ವಿಚಾರ ಯಾಕೆ ಹೇಳಿದೆ ಅಂತಂದರೆ, ನನ್ನಲ್ಲಿ ಇಲ್ಲಿಗೆ ಬರಬೇಕು ಅಂತ ಕರೆಯುವಾಗ ನಾನು ಡಿಲ್ಲಿಯಲ್ಲಿದ್ದೆ, ಕೋರ್ಟ್ನಲ್ಲಿದ್ದೆ. ನಾನು ಹೇಳಿದೆ, ಅಲ್ಲಿಂದ ಇಲ್ಲಿ ಬರೋದು ಕಷ್ಟ, ಬೇರೆ ಯಾರನ್ನಾದರೂ ನೋಡಿ. ಅದಕ್ಕೆ ಹೇಳಿದರು, ಇಲ್ಲ ನೀವೇ ಬರಬೇಕು ಅಂತೇಳಿ ಅವರ ಇಚ್ಛೆ ಉಂಟು ಅಂತ ಹೇಳಿದ್ರು. ಇದನ್ನು ನೋಡಿ
ನಾನೇ ಬರಬೇಕು ಅಂತೇಳಿ ನನ್ನ ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ ಇರುವುದಾದರೆ ನಾನು ಹೋಗಲೇಬೇಕು ಅಂತೇಳಿ ಕೂಡಲೇ ಒಪ್ಪಿಕೊಂಡು ಬಂದಿದ್ದೇನೆ. ನನಗೆ ಭಾಳ ಸಂತೋಷ ಆಯಿತು. ಈ ಕಾರ್ಯಕ್ರಮದಲ್ಲಿ ಹಲವಾರು ಸೂಚನೆಗಳಿವೆ. ಬಂಟರ ಸಮಾಜ ಒಂದು. ಈ ಸಮಾಜದಲ್ಲಿ 2 ಪಂಗಡ ಇದೆ, 2 ಸಮಾಜ ಇದೆ. ಒಂದು ನಮ್ಮ ಹಾಗೆ ದೇವರಿಂದ ಆಶೀರ್ವಾದ ಪಟ್ಟಂತಹ ಸಮಾಜ, ಸಮಾಜದಲ್ಲಿ ಬೆಳವಣಿಗೆ ಆದಂಥ ಸಮಾಜ. ಇನ್ನೊಂದು ಸಮಾಜ ಅಷ್ಟು ಬೆಳೆದೇ ಇರುವಂಥ ಸಮಾಜ, ಇನ್ನೂ ಆಶೀರ್ವಾದ ಪಡೆದೇ ಇರುವಂಥ ಸಮಾಜ, ಇನ್ನೂ ಕುಂಟಿಕೊಂಡು ಮುಂದಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡುವಂಥ ಬಂಟರ ಸಮಾಜ. ಆದರೆ ಎಲ್ಲರೂ ಒಂದೇ. ಕೆಲವರು ಅವಕಾಶ ಸಿಕ್ಕಿ ಮುಂದಕ್ಕೆ ಬಂದಿದ್ದಾರೆ, ಕೆಲವರು ಅವಕಾಶ ಸಿಗದೆ ಇನ್ನೂ ಹಿಂದೆ ಉಳಿದಿದ್ದಾರೆ. ಈ ಮಾತು ಯಾಕೆ ಹೇಳ್ತೇವೆ ಅಂತೇಳಿದರೆ, ಮುಂದಕ್ಕೆ ಬಂದವರು ದೊಡ್ಡಣ್ಣ ಸಣ್ಣ ತಮ್ಮನನ್ನು ಕೈ ಹಿಡ್ಕೊಂಡು ಅಥವಾ ಅಕ್ಕ ತಂಗಿಯನ್ನು ಕೈ ಹಿಡ್ಕೊಂಡು ಹೇಗೆ ಮುಂದುವರಿಸ್ಕೊಂಡು ಹೋಗ್ತಾರೋ ಅದೇ ರೀತಿ ನಮ್ಮ ಸಮಾಜದಲ್ಲಿ ಮುಂದೆ ಬಂದವರು, ಏಳಿಗೆಯನ್ನು ಸಾಧಿಸಿದವರು, ನಮ್ಮ ಸಮಾಜದಲ್ಲಿ ನಮ್ಮಷ್ಟು ಅದೃಷ್ಟವಂತರು ಆಗದವರನ್ನು ಅವರಿಗೆ ಸಹಕಾರ ಮಾಡಿ ಅವರಿಗೆ ಮೇಲೆ ಎತ್ತುವಂಥದ್ದು ಅಗತ್ಯ ಇದೆ. ಆ ಕೆಲಸವನ್ನು ಮಾಡಬೇಕಾಗಿದೆ. ಆ ಕೆಲಸವನ್ನು ಇಲ್ಲಿ ಆದಂಥ ಕಾರ್ಯಕ್ರಮ, ಈ ಬಿಲ್ಡಿಂಗು, ನಮ್ಮ ಸೂಡರ ಪ್ರಾಥಮಿಕ ಭಾಷಣ ಎಲ್ಲ ಕೇಳಿದ ಮೇಲೆ ಪೆರಡೂರು ಬಂಟರ ಸಂಘದವರು ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಕೇಳಲಿಕ್ಕೆ ಹೆಚ್ಚಿನ ಸಂತೋಷವನ್ನು ಪಡ್ತೇನೆ. ಪೆರಡೂರು ನಮಗೇನು ಹೊಸ್ತಲ್ಲ. ನನ್ನ ಅಜ್ಜ ಇರ್ಮಾಡಿ ದುಗ್ಗಪ್ಪ ಶೆಟ್ಟರು, ತಂದೆಯ ತಂದೆ. ಪೆರಡೂರು ಅಲಂಗಾರ ನಾರಾಯಣ ಹೆಗಡೆಯರ ತಂದೆ ಇರ್ಮಾಡಿ ಪುಟ್ಟಯ್ಯ ಶೆಟ್ಟರು, ಅವರು ಕಸಿನ್ಸ್, ಅಕ್ಕ ತಂಗಿ ಮಕ್ಕಳು. ನಾರಾಯಣ ಹೆಗಡೆಯರ ಮಗ ನನ್ನ ದೊಡ್ಡ ಸಡ್ಡುಗ ದಯಾನಂದ ಬಳ್ಳಾಳ್ ಅಥವಾ ಕೋಟಿ. ಆದ್ದರಿಂದ ಪೆರಡೂರಿಗೂ ನನಗೂ ನಮ್ಮ ಸಂಬಂಧಿಕರಿಗೂ ನಿಕಟ ಸಂಬಂಧ ಇದೆ. ಸೂಡ್ರದ್ದು ಪರ್ಸನಲ್ ಪರಿಚಯ ಹೆಚ್ಚು ಸಮಯ ಮಾಡದಿದ್ದರೂ ಅವರ ಹೆಸರು ಕೇಳಿದ್ದೇನೆ. ಅವರು ಮಾಡಿದ ಒಳ್ಳೆಯ ಕೆಲಸದಿಂದಾಗಿ ಶಾಂತಾರಾಮ್ ಸೂಡ ಅಂತೇಳಿ ಹೆಸರು ಕೇಳಿದ್ದೇನೆ. ಅವರು ಹೇಳಿದರು, ನನಗೆ ಪ್ರಾಯ ಆಗ್ತಾಯಿದೆ ಅಂತೇಳಿ. ನಾನು ಕೇಳಿದೆ, ಎಷ್ಟು ಪ್ರಾಯ? 70. ನನ್ನ ಪ್ರಕಾರ ಅವರವರ ಪ್ರಾಯ ಹೆಚ್ಚು ಅಂತ ಹೇಳ್ಕೊಂಡ್ರೆ ನಾನು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಇಲ್ಲ. ಅವ್ರಿಗಿದು ತುಂಬ ಹೆಚ್ಚು ದೊಡ್ಡವನು. ಪ್ರಾಯ ಮನಸ್ಸಿನಲ್ಲಿ ದೃಢ ನಿರ್ಧಾರ, ಒಂದು ರೀತಿಯಲ್ಲಿ ಒಳ್ಳೆಯ ಆಹಾರ ತಗೊಂಡು ಒಳ್ಳೆಯ ರೀತಿಯಲ್ಲಿ ಶಿಸ್ತಿನ ಜೀವನ ನಡೆಸಿದರೆ ಪ್ರಾಯ ಗೊತ್ತಾಗುವುದಿಲ್ಲ. ಸೂಡರ ಸೇವೆ ನಮ್ಮ ಪರಿಸರಕ್ಕೆ, ನಮ್ಮ ಬಂಟರ ಸಮಾಜಕ್ಕೆ ಬೇಕಾಗಿದೆ. 86ನೇ ವರ್ಷದಲ್ಲಿ ದೇಶದ ಕೆ ವೇಣುಗೋಪಾಲ್ರವರು ದೇಶದ ಅಟಾರ್ನಿ ಜನರಲ್ ಆಗಿದ್ದಾರೆ. 86 ವರ್ಷದಲ್ಲಿ 2018ರಲ್ಲಿ ಅಥವಾ 2017 ಎಂಡ್ 5 ವರ್ಷ ಅಟಾರ್ನಿ ಜನರಲ್ ಆಗಿದ್ದು ಈಗಲೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. 94 ವರ್ಷ ವರ್ಚುವಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆದ್ದರಿಂದ ದೃಢ ನಿರ್ಧಾರ ಇದ್ದರೆ, ಮನಸ್ಸಿಗೆ ಪ್ರಯ ಆಗಿದೆ ಅಂತ ತಾಳದೇ ಇದ್ದರೆ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಆಗ್ತದೆ. ಸೂಡರವರು ಅವರ ಮಿತ್ರರು ಮಾಡಿದ ಕೆಲಸದಿಂದ ಇಲ್ಲಿಯ ನಮ್ಮ ಸಮಾಜದ ಜನರನ್ನು ಒಕ್ಕೂಡಿಸಲಿಕ್ಕಾಗಲಿಕ್ಕೆ, ಪ್ರೇರಿಸಲಿಕ್ಕಾಗುತ್ತೆ. ಅವರ ಮೂಲಕ ಇಲ್ಲಿಯ ಪರಿಸರದ ನಮ್ಮ ಸಮಾಜದವರಿಗೆ ಒಳ್ಳೆಯದು ಮಾಡಲಿಕ್ಕೆ ಅವಕಾಶ ಇದೆ. ಒಂದು ಕ್ರೆಡಿಟ್ ಸೊಸೈಟಿ ಇದೆ ಅಂತ ಹೇಳಿದರು. ಎಲ್ಲದಕ್ಕೂ ಬ್ಯಾಂಕ್ ಭಾಳ ಇಂಪಾರ್ಟೆಂಟ್. ನಮ್ಮಲ್ಲಿ ಹೆಚ್ಚಿನವರು ವಿಜಯ ಬ್ಯಾಂಕ್ ಇರಲಿಕ್ಕೆ ಹೋಗಿ ಲ್ಯಾಂಡ್ ರಿಫಾರ್ಮ್ಸ್ ಕಾನೂನು ಬಂದಾಗ, ಭೂಮಿ ಕಳೆದುಕೊಂಡಾಗ ಸುಂದರಾಮ್ ಶೆಟ್ಟರು ಎಲ್ರಿಗೂ ಯಾರ್ಯಾರು ಕೇಳ್ತಾರೋ
ಅವರಿಗೆ ಕೆಲಸ ಕೊಟ್ಟು ಬ್ಯಾಂಕಿನ ಅಲ್ಲಿ ಅವರನ್ನು ಉದ್ಯೋಗಕ್ಕೆ ಸೇರಿಸಿಕೊಂಡರು. ಅವರ ಮಕ್ಕಳು ಮೊಮ್ಮಕ್ಕಳು ಇವತ್ತು ಒಳ್ಳೆಯದಾಗಿದ್ದಾರೆ, ದೊಡ್ಡದಾಗಿದ್ದಾರೆ. ಅದರಿಂದ ನಮ್ಮ ಸಮಾಜ ಬೆಳೆಯಲಿಕ್ಕೆ ಸಹಾಯವಾಗಿದೆ. ಅದೇ ರೀತಿ ಪೆರ್ಡೂರಿನಲ್ಲಿ ಸಮಾಜದವರನ್ನು ಬೆಳೆಸಲಿಕ್ಕೆ ಸಾಧ್ಯವಾಗ್ತದೆ. ಮುಂದಾಳತನ ಕೊಡಲಿಕ್ಕೆ ಶಾಂತರಾಮ್ ಸೂಟ್ರಿದ್ದಾರೆ. ಅದಕ್ಕೆಲ್ಲರೂ ನಾವೆಲ್ಲರೂ ಒಂದು 4 ಒಳ್ಳೆಯ ಮಾತನ್ನು ಹೇಳಿ ಸಹಕಾರ ಕೊಟ್ಟರೆ ಅದು ದೊಡ್ಡದಾಗಿ ಈ ಸಂಸ್ಥೆ ದೊಡ್ಡದಾಗಿ ಬೆಳೀಲಿಕ್ಕೆ ಆಗ್ತದೆ. ಮಾದಪ್ಪಯ್ಯವರು ಮಣಿಪಾಲದಲ್ಲಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಅಥವಾ ನಾನು ಕಲಿತಂಥ MGM ಕಾಲೇಜು, ಮಹಾತ್ಮ ಗಾಂಧಿ ಮೆಮೋರಿಯಲ್ ಕಾಲೇಜು ಅಥವಾ ಉಡುಪಿ, ಅಂದಿನ ಉಡುಪಿ ಲಾ ಕಾಲೇಜು, ಈಗಿನ ವೈಕುಂಠ ಬಾಳಿಗ ಲಾ ಕಾಲೇಜು, ಅದು ಗುಡ್ಡಗಾಡು ಪ್ರದೇಶವಾಗಿತ್ತು. ಅಲ್ಲಿ ಕುಂಡೆಲ್ ಕಾಡು ಅಂತ ಕೆಳಗೆ. ಇವತ್ತು ವೆಸ್ಟರ್ನ್ ಕಂಟ್ರೀಸಿನ ಯಾವ ಒಂದು ಪಟ್ಟಣಕ್ಕೂ ಕಮ್ಮಿಯಾಗಿಲ್ಲ. ಈ ಮಾತು ಯಾಕೆ ಹೇಳ್ತೇನೆ ಅಂತಂದರೆ, ಇವತ್ತಿಗೆ ಪೆರ್ಡೂರು ದೊಡ್ಡ ಪಟ್ಟಣ ಆಗದೇ ಇರ್ಬೋದು, ಇಲ್ಲಿಯ ಜನರು ಮನಸ್ಸು ಮಾಡಿದರೆ, ಮುಂದಾಳುತನ ಇದೆ, ಅದನ್ನು ಕಂಟಿನ್ಯೂ ಮಾಡಿಕೊಂಡು ಹೋದರೆ ಈ ಪ್ರದೇಶವನ್ನು ಇನ್ನೊಂದು ಮಣಿಪಾಲದ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅದು ಇವತ್ತು ನಾಳೆ ಆಗ್ತದೆ ಅಂತಿಲ್ಲ. ಪ್ರತಿಯೊಬ್ಬನ ಒಂದು ದೇಶ, ರಾಜ್ಯ, ಹಳ್ಳಿ, ಅದರ ಆಯುಸ್ಸನ್ನು ನಮ್ಮ ಆಯುಸ್ಸಿಗೆ ಹೊಂದಿಕೊಂಡು ಹೇಳುವಂಥದ್ದಲ್ಲ. ದೇಶ ನಡೀತಾ ಇರ್ತದೆ. ನಮ್ಮಂಥವ್ರು ಹುಡ್ತಾರೆ, ಹೋಗ್ತಾರೆ, ಬರ್ತಾರೆ, ಇರ್ತಾರೆ. ಆದ್ದರಿಂದ ಕಾರ್ಯಕ್ರಮಗಳು ಆಗ್ತಾ ಇರಬೇಕು, ಬೆಳವಣಿಗೆಗಳು ಆಗ್ತಾ ಇರಬೇಕು. ಇದು ಒಂದು ಹಾಲ್ ಆಯಿತು. ಇವತ್ತು ನಾವೆಲ್ಲ ಸೇರಿ ಇನ್ನೊಂದು ಹಾಲಿಗೆ ಫೌಂಡೇಶನ್ ಹಾಕಿದ್ದೇವೆ. ಅದರ ಸೂಚನೆ ಏನು? ಇಲ್ಲಿ ಬೆಳವಣಿಗೆಗೆ ಆಸ್ಪದ ಇದೆ, ಜನರು ಇಚ್ಛಿಸ್ತಾರೆ. ಆದ್ದರಿಂದ ಜನರ ಸಹಕಾರ ಇದೆ. ಇದೇ ರೀತಿ ಬೆಳವಣಿಗೆ ಆಗಬೇಕು. ನನ್ನ ಒಂದು ಸಣ್ಣ ಸೂಚನೆ ಹೇಳಿದರೆ ಕಷ್ಟ ಇಲ್ಲ. ಮುಖ್ಯ ಬೇಕಾದ್ದು ಒಂದು ಎಜುಕೇಷನ್, ಇನ್ನೊಂದು ವೈದ್ಯಕೀಯ ಸವಲತ್ತು. ಇದೆರಡನ್ನೂ ಈ ಪರಿಸರದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಆಗ್ತದೆ. ಇವತ್ತು ಒಂದು ನರ್ಸರಿ ಅಂತ ಶುರು ಮಾಡಿ, ಈಗ ಎಲ್ಲ ಸರ್ಕಾರ ಈವನ್ ಇಂಗ್ಲೀಷ್ ಸೇರಿಸಲಿಕ್ಕೆ ನಾನು ನಿನ್ನೆ ಬಜೆಟ್ ನೋಡಿದೆ, ಸ್ಕೂಲ್ ಓಪನ್ ಮಾಡಲಿಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ. ಒಂದು ಸಣ್ಣ ವೈದ್ಯಕೀಯ ಆಸ್ಪತ್ರೆಯನ್ನು ಈ ಪರಿಸರದಲ್ಲಿ ಮೇಯ್ನ್ ರೋಡ್ನಲ್ಲೇ ಜಾಗ ಬೇಕಂತಾಗಿಲ್ಲ. 10 ವರ್ಷದ ನಂತರ ತನ್ನಷ್ಟಕ್ಕೆ ಬೆಳೀತದೆ. ಇವತ್ತು ಎಷ್ಟು ದುಡ್ಡಿದ್ದರೂ ಇನ್ನು 10 ವರ್ಷದಲ್ಲಿ ಅದು ಎಪ್ರಿಸಿಯೇಷನ್ ಆಗ್ತಾ ಹೋಗ್ತದೆ. ಯಾರೋ ಇಕೊನಾಮಿಸ್ಟ್ ಹೇಳಿದರು, ನೀವು ಇವತ್ತು 1 ಕೋಟಿ ಬ್ಯಾಂಕಿನಲ್ಲಿ ಡಿಪಾಸಿಟ್ ಇಟ್ಟರೆ ನೆಕ್ಸ್ಟ್ ಇಯರ್ ಅದರ ವ್ಯಾಲ್ಯೂ 90,000. 1 ಕೋಟಿ ಇಟ್ಟರೆ ಬರುವ ವರ್ಷಕ್ಕೆ 90 ಲಕ್ಷ, 10% ಕಮ್ಮಿ ಆಗ್ತದೆ ಅಂತೇಳಿ. ಆದ್ದರಿಂದ ಆ ದುಡ್ಡಿನ ಬದಲು ಭೂಮಿಯಲ್ಲಿ ಇನ್ವೆಸ್ಟ್ ಮಾಡಿ ಮುಂದಕ್ಕೆ ಸ್ಕೂಲ ಅಥವಾ ವೈದ್ಯಕೀಯ ಆಸ್ಪತ್ರೆ ಮಾಡಲಿಕ್ಕೆ ಒಂದು ಬ್ಲೂ ಪ್ರಿಂಟ್ ತಯಾರು ಮಾಡಿಕೊಂಡು ಹೋದರೆ ಜನರ ಸಹಕಾರ ಬಂದೇ ಬರ್ತದೆ. ನನ್ನ ಅನುಭವದಲ್ಲಿ ನಾನು ಹೇಳುತ್ತಿದ್ದರೆ, ಯಾವ ಒಳ್ಳೆಯ ಕೆಲಸವೂ ದುಡ್ಡು ಇಲ್ಲದೆ ಹಿಂದೆ ಉಳಿದೋದಿಲ್ಲ. ಇನ್ನೊಮ್ಮೆ ಹೇಳ್ತೀನಿ, ಯಾವ ಒಳ್ಳೆಯ ಕೆಲಸವು ಅದನ್ನು ಮಾಡುವವರ ಮೇಲೆ ಜನರಿಗೆ ವಿಶ್ವಾಸ ಇದ್ದರೆ ದುಡ್ಡು ಇಲ್ಲ ಅಂಥೇಳಿ ಅದು ಹಿಂದೆ ಹೋಗುವುದಿಲ್ಲ. ಉದಾಹರಣೆ, ನಮ್ಮ ಇವತ್ತಿನ ದೇಶದಲ್ಲಿ ಜಗತ್ತಿನಲ್ಲಿ ಒಳ್ಳೆಯ ಹೆಸರುವಾಸಿಯಾದಂಥ ನ್ಯಾಷನಲ್ ಲಾ ಸ್ಕೂಲ್, ಕಾನೂನಿನ ಸಂಸ್ಥೆ, 25 ಲಕ್ಷಕ್ಕೆ 30 ಲಕ್ಷಕ್ಕೆ ಓಡಿಗೆ ದುಡ್ಡಿರಲಿಲ್ಲ. ಅದಕ್ಕೆ ಓವರ್ ಡ್ರಾಫ್ಟ್ ಫೆಸಿಲಿಟೀಸಿಗೆ
ಅಂದಿನ ಚೇರ್ಮ್ಯಾನ್ ಆಗಿದ್ದಂಥ ಸದಾನಂದ ಶೆಟ್ಟರ ಮನೆಗೆ ಈಗ ನಮ್ಮೊಂದಿಗಿಲ್ಲ, ಅಂದಿನ ಡೈರೆಕ್ಟರ್ ಆಗಿದ್ದಂಥ ಡಾಕ್ಟರ್ ಮಾಧವ ಮೆನನ್ನು ಕರ್ಕೊಂಡೋಗಿ ಓಡಿ ಫೆಸಿಲಿಟೀಸು ತೆಗೆದುಕೊಡಿಸಿದ್ದೆ. ಅದು ಮತ್ತೆ ಅವರು ಯೂಸ್ ಮಾಡಲಿಲ್ಲ, ಅಗತ್ಯ ಇರಲಿಲ್ಲ. ದುಡ್ಡು ಇಲ್ಲದೆ ಶುರು ಮಾಡಿದಂಥ ನ್ಯಾಷನಲ್ ಲಾ ಸ್ಕೂಲ್, ದೇಶದ ಕಾನೂನು ಸಂಸ್ಥೆ, ಇವತ್ತು ದೇಶದಲ್ಲಿ ದೇಶದ ಹೊರಗೆ ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ. ನಮ್ಮ ಬೆಂಗಳೂರು ಬಂಟರ ಸಂಘಕ್ಕೆ ದಲ್ಲಿ ಒಂದು ಬಿಲ್ಡಿಂಗ್ ಇತ್ತು, ಅದನ್ನು ಓಪನ್ ಮಾಡಲಿಕ್ಕೆ ದುಡ್ಡಿಲ್ಲ. ನ್ಯಾಷನಲ್ ಲಾ ಸ್ಕೂಲಿಗೆ ಹಾಸ್ಟೆಲ್ ಬೇಕಿತ್ತು. ನಾನು ನ್ಯಾಷನಲ್ ಲಾ ಸ್ಕೂಲ್ನ ಸಂಸ್ಥೆಯಲ್ಲಿಯೂ ಇದ್ದೆ, ಬಂಟರ ಸಂಘದಲ್ಲಿಯೂ ಇದ್ದೆ. ಅಲ್ಲಿ ಮಾತಾಡಿ 2 ಲಕ್ಷ ಬಾಡಿಗೆ ನಿಶ್ಚಯ ಮಾಡಿ ಅದನ್ನು ಅವರಿಗೆ ಕೊಟ್ಟು ಈ ಬಿಲ್ಡಿಂಗಿನಲ್ಲಿ ಓಪನ್ ಮಾಡಿ ಆಯಿತು. ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನಾವು ದೃಢ ನಿರ್ಧಾರ ಮಾಡಿ, ಒಂದು ಮುಖ್ಯ ಹೇಳಿದರೆ ಮುಂದಾಳು ಯೋಗ್ಯರಾಗಿರಬೇಕು, ಜನರಿಗೆ ವಿಶ್ವಾಸ ಇರಬೇಕು, ಅವರು ಕೊಟ್ಟ ಅಂಥ ದುಡ್ಡು ಸದುಪಯೋಗ ಆಗ್ತದೆ ಅಂತೇಳುವ ವಿಶ್ವಾಸ ಇರಬೇಕು. ಅಂಥದ್ದು ಇದ್ದರೆ ಎಂಥ ದೊಡ್ಡ ಯಶಸ್ಸನ್ನು ಸಾಕಲಿಕ್ಕೆ ಆಗ್ತದೆ. ಸೂಡ್ರು ಹೇಳಿದರು ನಾನು ಪ್ರಾಯ ಆಗಿದೆ ಅಂತೇಳಿ. ಈ ಮಧ್ಯದಲ್ಲಿ ಒಂದು ಸಣ್ಣ ಉದಾಹರಣೆ ಹೇಳಿದರೆ, ಇಂಗ್ಲೆಂಡಿನ ಅಂದಿನ ಪ್ರೈಮ್ ಮಿನಿಸ್ಟರ್ ಮೊದಲಾಗಿದ್ದಂಥ ವಿಲ್ಸನ್ ಚರ್ಚಿಲ್ಗೆ 97ನೇ ವರ್ಷದಲ್ಲಿ ಅವರ ಬರ್ತ್ಡೇ ಸೆಲೆಬ್ರೇಷನ್ ಆಯಿತು. ಒಬ್ಬರು ಪ್ರೆಸ್ಸಿನವರು ಹೋಗಿ ಯಂಗ್ಸ್ಟರ್ ಅವರಿಗೆ ಶುಭಾಶಯ ಹೇಳಿ, ಮಿಸ್ಟರ್ ಚರ್ಚಿಲ್, ಐ ಹೋಪ್ ಐ ವಿಲ್ ಹ್ಯಾವ್ ದ ಆಪರ್ಚುನಿಟಿ ಟು ವಿಶ್ ಯು ನೆಕ್ಸ್ಟ್ ಇಯರ್. ಅಂದರೆ ನಿಮ್ಮನ್ನು ನಿಮಗೆ 97 ಆಗಿದೆ, ಇನ್ನೊಂದು ವರ್ಷ ಕೂಡ ನಿಮಗೆ ಬರ್ತ್ಡೇ ಹುಟ್ಟುಹಬ್ಬದ ಶುಭಾಶಯನ್ನು ಹೇಳಲಿಕ್ಕೆ ಅವಕಾಶ ಇರ್ಬೋದು ಅಂತ ನಾನು ಭಾವಿಸ್ತೇನೆ. ಅಂದರೆ ನಿಮಗೆ ಪ್ರಾಯ ಆಗಿದೆ, ನಾನು ಸಣ್ಣದಿದ್ದೇನೆ ಅಂತ. ಅದಕ್ಕೆ ಅವರು ಇಂಗ್ಲೀಷಿನ ಹೇಳಿದರು, ಯಂಗ್ ಮ್ಯಾನ್, ವೈ ಆರ್ ಯು ಡೌಟಿಂಗ್ ಅಬೌಟ್ ಯುವರ್ ಹೆಲ್ತ್? ಅಂದರೆ ನಾನು ಬದುಕ್ತೇನೆ, ನೀನು ನಿನ್ನ ಆರೋಗ್ಯದ ವಿಷಯ ಯಾಕೆ ಡೌಟ್ ಮಾಡ್ತಿ, ಇರ್ತೇನೆ ಇಲ್ಲ ಅಂತೇಳಿ. ಆದ್ದರಿಂದ ನಾವು ಹಾಕುವ ಕಾರ್ಯಕ್ರಮವನ್ನು ಹಾಕ್ತಾ ಹೋಗಬೇಕು, ಮುಂದುವರಿಸಿಕೊಂಡು ಹೋಗಬೇಕು. ಸೂಡ್ರದ್ದು 70 ವರ್ಷ ದೊಡ್ಡ ಪ್ರಾಯವೇ ಇಲ್ಲ, ಇನ್ನೂ 30-35 ವರ್ಷ. ನಾನು ನಿಮಗಿಂತ 10 ವರ್ಷ ಹಿಡಿದಿದ್ದೇನೆ. ದಿವಸ ಡಿಲ್ಲಿಗೆ ಹೋಗಿ ಬರ್ತಾ ಇದ್ದೇವೆ. ಯಾಕೆ ಹೇಳಿದರೆ, ನೀವು ಜೀವನದಲ್ಲಿ ಇರುವಾಗ ಕೆಲಸ ಮಾಡಬೇಕು. ಕೆಲಸ ಮಾಡಿದಾಗ ನಿಮ್ಮ ದೇಹ ಗಟ್ಟಿಯಾಗಿರ್ತದೆ, ಕೆಟ್ಟ ಆಲೋಚನೆಗೆ ಅವಕಾಶ ಇಲ್ಲ. ಒಳ್ಳೆಯ ವಿಚಾರವನ್ನು ನೀವು ತಿಳಿದುಕೊಳ್ತೀರಿ, ಅದನ್ನು ಬೇರೆಯವರೊಂದಿಗೆ ಹಂಚಿಕೊಳ್ತೇವೆ. ನಾವು ಕೂಡ ಹಾಗೆ ಬೆಳಿಗ್ಗೆ ಎದ್ದು ಎಲ್ಲಿಗೆ ಹೋಗೋದು ಅಂತೇಳಿ ಅಡುಗೆ ಮನೆಗೆ ಹೆಂಡತಿ ಹತ್ತಿರ ಮಾತಾಡಲಿಕ್ಕೆ ಹೋಗೋ ಬದಲು ಸುಪ್ರೀಂ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಕಪ್ಪು ಕೋಟು, ವಕೀಲರು, ಜಡ್ಜರಾದಾಗ ಹಾಕಿದಂಥ ಗವನನ್ನೇ ಹಾಕ್ಕೊಂಡು ಕೋರ್ಟಿಗೆ ಹೋದಾಗ ರಿಟೈರ್ಡ್ ಜಡ್ಜಸ್ಸು, ರಿಟೈರ್ಡ್ ಚೀಫ್ ಜಸ್ಟಿಸಸ್ಸು, ಸೀನಿಯರ್ ವಕೀಲರು ಎಲ್ಲರ ಸಿಗ್ತಾರೆ, ಮಾತಾಡ್ತೇವೆ, ಕುಶಾಲ್ ಹೊಡಿತೇವೆ, ದೇಶದಲ್ಲಿದ್ದಂಥ ಎಲ್ಲ ವಿಚಾರ ಚರ್ಚೆ ಮಾಡ್ತೇವೆ. ಅದು ಕೂಡ ಹಳ್ಳಿಯಲ್ಲಿ ನಡಿಬೇಕು. ಹಾಗೆ ಮಾಡಿದರೆ ಮಾತ್ರ ದೇಶ ಬೆಳೀತದೆ, ಬೆಳವಣಿಗೆ ಆಗ್ತದೆ. ನಾವು 75 ವರ್ಷದಲ್ಲಿ ನನ್ನ ಉಪ್ಪೂರಿನಲ್ಲಿ 3 ಬದಿ ಹೊಳೆ, ಪೆರಡೂರು ಮಾತ್ರ ಕಾರಲ್ಲಿ ಹೋಗುವುದು, ಕಾರೆಲ್ಲ ಭಾಳ ಕಡಿಮೆ ಹೋಗುವಂಥ ಒಂದು ಅವಕಾಶ ಇತ್ತು. ಇವತ್ತು ಸಂಪೂರ್ಣ ಬೆಳೆದಿದೆ. ಇದು ನಮಗೆ ಸ್ವತಂತ್ರ ಬಂದ ನಂತರ ಬೆಳವಣಿಗೆ ಆದದ್ದು. ಸ್ವತಂತ್ರ ಬಂದಾಗ ಸರ್ಕಾರ ನಡೆಸಿದವರು ದೇಶವನ್ನು ಮುನ್ನಡೆಸಲಿಕೊಂಡು ಹೋಗಲಿಕ್ಕೋಸ್ಕರ ಏನೆಲ್ಲ ಕಾರ್ಯಕ್ರಮ ಹಾಕಿದ್ದಾರೋ ಅದು ಇವತ್ತಿನ 75 ವರ್ಷದಲ್ಲಿ ನಮಗೆ ಫಲವನ್ನು ಕೊಡ್ತಾ ಇದೆ. ಅದೇ ರೀತಿ ಇವತ್ತು ನೀವು ಕಾರ್ಯಕ್ರಮ ಹಾಕಿದರೆ ಪೆರಡೂರಿನ ಪರಿಸರದವರಿಗೆ ಇನ್ನೊಂದು 25, 30, 50 ವರ್ಷದಲ್ಲಿ ಫಲವನ್ನು ಕೊಡ್ತದೆ. ಆ ಕೆಲಸ ಮಾಡಬೇಕು. ನಾವೆಲ್ಲರೂ ದಿನೇಶ್ ಹೆಗಡೆಯವರು ಅಂಥವರು ಉದಾರಿ ಇದ್ದಾರೆ, ದಾನಿಗಳಿದ್ದಾರೆ,
ಬಾಕಿ ಅವರು ದಿನಾಶ್ ಹೆಗಡೆ ಅವರು ಪೆರಡೂರು ಅಂತ ಗೊತ್ತಾದ್ದು ನನಗೆ ಮೊನ್ನೆನೇ. ಅದರ ಮೊದಲು ಈ ಪರಿಸರದವರು ಅಂತ ಗೊತ್ತಿತ್ತು, ಪೆರಡೂರು ಊರಿನವರು ಅಂತ ಗೊತ್ತಿಲ್ಲ. ಅವರ ಆಫೀಸು ನಮ್ಮ ಹಳೆಯ ಆಫೀಸು ಅಲ್ಲಿದೆ. ನಾವು ಅಲ್ಲಿ ಯಾರು ಈಗ ನನ್ನ ಮಗ ಶಿಫ್ಟ್ ಮಾಡಲಿಕ್ಕೆ ಹೋಗಿ ಯಾರೂ ಅಲ್ಲಿಗೆ ಹೋಗ್ತಾ ಇಲ್ಲ. ಒಳ್ಳೆ ರೀತಿಯಲ್ಲಿ ಉದ್ಯಮಿ ಆಗಿದ್ದಾರೆ. ದೇವರು ಅವರು ಹರಿಸಿದ್ದಾರೆ, ಸಂಪಾದನೆ ಮಾಡಿದ್ದಾರೆ, ಅದನ್ನು ಸದುಪಯೋಗ ಮಾಡ್ತಾ ಇದ್ದಾರೆ. ಅದೇ ರೀತಿ ಹಲವಾರು ದಾನಿಗಳು ಇದ್ದಾರೆ, ಸದುಪಯೋಗ ಮಾಡಲಿಕ್ಕೆ ಇಚ್ಛೆ ಇದೆ. ಸೂಡೂರವರನ್ನೆಲ್ಲ ಸ್ವಲ್ಪ ಹುರಿದುಂಬಿಸಿ ನಾನು ಎಷ್ಟು ಸಮಯದಲ್ಲಿ ಆಗ್ತದೆ ಈ ಹಾಲು ಅಂತ ಕೇಳಿದೆ. ದುಡ್ಡು ಬಂದರೆ 1 ವರ್ಷದಲ್ಲಿ ಆಗ್ತದೆ ಅಂತೇಳಿ. ನಾನು ಅವ್ರ ಹತ್ರ ಹೇಳಲಿಲ್ಲ, ತಮ್ಮ ಹತ್ರ ಹೇಳೋದು ಹೇಳಿದರೆ ಇವರನ್ನೆಲ್ಲ ಸೂಡರನ್ನು ಅದಕ್ಕೆ ಸೇರಿಕೊಂಡ ಜನರನ್ನು ನೋಡಿದರೆ ದುಡ್ಡು ತೊಂದರೆ ಆಗುವುದಿಲ್ಲ, 1 ವರ್ಷದಲ್ಲಿಯೇ ಆ ಹಾಲು ಆಗ್ತದೆ ಅಂತೇಳಿ ನನಗೆ ವಿಶ್ವಾಸ ಇದೆ, ನಂಬಿಕೆ ಇದೆ. ಆಗಲೇ ಅಂತೇಳಿ ದೇವರನ್ನು ಪ್ರಾರ್ಥಿಸ್ತೇನೆ. ಅವರು ಒಂದು ಮಾತು ಹೇಳಿದರು ಸೂಡ್ರು, ಇದು ದೊಡ್ಡ ಹಾಲು, ಇನ್ನೊಂದು ಸಣ್ಣ 300. ಅದು ಸರಿಯಾದ ಒಂದು ಆಲೋಚನೆ. ಎಲ್ರಿಗೂ ಇಷ್ಟು ದೊಡ್ಡ ಹಾಲಿಗೆ ಬರಲಿಕ್ಕಾಗೋದಿಲ್ಲ, ಸಣ್ಣ ಹಾಲಿಗೆ. ಇನ್ನೊಂದು ಹಾಲ್ನಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದವರಿಗೆ ಪ್ರಯಾರಿಟಿ ಇದ್ದ ಹಾಗೆ ನಾವು ಬೇರೆ ಸಮಾಜದವರನ್ನು ಕೂಡ ನಮ್ಮ ಒಟ್ಟಿಗೆ ಕರ್ಕೊಂಡು ಹೋಗುವಂಥದ್ದು ಅಗತ್ಯ ಇದೆ. ಬಂಟರ ಸಮಾಜ ಭಾಳ ಒಳ್ಳೆಯ ಸಮಾಜ ಅಂತ ಹೇಳಿಕೊಂಡು ಬೇರೆಯವರನ್ನು ನಮ್ಮೊಟ್ಟಿಗೆ ಕರ್ಕೊಂಡು ಹೋಗಿ ಮುಂದಾಳುತನವನ್ನು ತೋರಿಸಿಕೊಂಡಂಥ ಸಮಾಜ. ಆ ಮುಂದಾಳುತನವನ್ನು ಬಿಟ್ಟು ಹಾಕುವಂಥದ್ದು ಅಗತ್ಯ ಇಲ್ಲ, ಬಿಡಬೇಕಾಗಿಲ್ಲ. ಒಳ್ಳೆಯ ಕೆಲಸ ಮಾಡಿದರೆ ಬೇರೆಯವರಿಗೆ ನಾವು ಸಹಕಾರಿಯಾಗಿದ್ದರೆ ಅವರು ತನ್ನಷ್ಟಕ್ಕೆ ನಮ್ಮೊಂದಿಗೆ ಬರ್ತಾರೆ. ಆ ಕೆಲಸ ಮಾಡಿಕೊಂಡು ಒಟ್ಟು ಸಮಾಜದ ಸುಧಾರಣೆ ಆಗುವ ಹಾಗೆ ಎಲ್ಲರೂ ಪ್ರಯತ್ನಿಸ ಮಾಡೋಣ ಅಂತ ಹೇಳ್ತೇನೆ. ಇದಕ್ಕೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ನನ್ನ 2 ಅನಿಸಿಕೆಗಳನ್ನು ತಮ್ಮಲ್ಲಿ ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಂಥ ಶಾಂತರಾಮ್ ಸೂಡ ಮತ್ತು ಸಂಘದ ಇತರ ಸದಸ್ಯರಿಗೆ ಮತ್ತು ಪೆರಡೂರಿನ ಬಂಟರ ಸಮಾಜದ ಎಲ್ಲ ಸದಸ್ಯರಿಗೂ ನನ್ನ ಪ್ರೀತಿಯ ಹೃತ್ಪೂರ್ವಕ ವಂದನೆ ಮತ್ತು ಕೃತಜ್ಞತೆ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಇನ್ನು ಯಾವಾಗಲೂ ಸೂಡರು ಅಥವಾ ಯಾರಾದರೂ ಬನ್ನಿ ಇಲ್ಲಿಗೆ ಅಂತ ಹೇಳಿದಾಗ ಬರಲಿಕ್ಕೆ ಇಚ್ಛೆ ಪಡ್ತೇನೆ. ನಮಗೆ ಒಂದೇ ರೋಡು. ನಾನು ಕಲಿತದ್ದು 4ನೇ ಕ್ಲಾಸ್ನವರೆಗೆ ಕೊಳಲ್ಗಿರಿ ಸೇಂಟ್ ಮ್ಯಾರಿ ಸ್ಕೂಲ್. ನಮ್ಮ ಅಜ್ಜನ ಮನೆ ಹಾಂಜೆಯಿಂದ ಸ್ಕೂಲಿಗೆ ಹೋದವನು. ದಿವಸಕ್ಕೆ 1.5 ಕಿಲೋಮೀಟ್ರು ಆವಾಗ ನಡೆದವರು. ಆಮೇಲೆ ಮಿಲಾಗ್ರಿಸ ಸ್ಕೂಲ್. ಈ ಪರಿಸರ ನನಗೆ ಚೆನ್ನಾಗಿ ಇದೆ. ಈಗ ಮಾತ್ರ 40-50 ವರ್ಷ ಆಯಿತು, ಮರೆತು ಸ್ವಲ್ಪ ಕಡಿಮೆ ಹೋಗುವಂಥದ್ದು. ಇಲ್ಲಿಯ ಜನರು ಒಳ್ಳೆಯವರು, ಹೆಚ್ಚಿನ ಜನರು ಇಲ್ಲಿ ಒಳ್ಳೆಯದಾಗಿ ಒಳ್ಳೆಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದೇ ಶಿಸ್ತು ಮುಂದಕ್ಕೂ ಆಗಬೇಕು, ಇಲ್ಲಿಯವರು ಮತ್ತೂ ಬೆಳಿಬೇಕು ಅಂತ ಹೇಳಿ ದೇವರನ್ನು ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟು ನಮ್ಮನ್ನು ಪ್ರೇರೇಪಿಸಿರುವಂತಹ ಜಸ್ಟಿಸ್ ಪಿ ವಿಶ್ವನಾಥ್ ಶೆಟ್ಟಿ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸಿಕೊಳ್ಳುತ್ತಾ 3 ದಶಕಗಳಿಗೂ ಮಿಕ್ಕಿದ ಸುಂದರವಾದ ಇತಿಹಾಸವನ್ನು ಹೊಂದಿರುವ ಬಂಟರ ಸಂಘ ಪೆರಡೂರು ಮಂಡಲ ಈ ಸಂದರ್ಭದಲ್ಲಿ ವಾರ್ಷಿಕ ಸಂಚಿಕೆಯ ಬಿಡುಗಡೆಯನ್ನು ಮಾಡುತ್ತಿರುವ ಹೊತ್ತಿದು. ಈ ಒಂದು ಕಾರ್ಯಕ್ರಮವನ್ನು ವೇದಿಕೆಯ ಗಣ್ಯರು ಸಂತೋಷ್ ರೈಸ್ ಇಂಡಸ್ಟ್ರೀಸ್ ಭದ್ರಾವತಿ ಇದರ ಮಾಲಕರಾಗಿರುವ ಸುಧಾಕರ ಶೆಟ್ಟಿಯವರು ಪೆರಡೂರಿನ ಬಂಟರು ವಾರ್ಷಿಕ ಸಂಚಿಕೆಯ ಬಿಡುಗಡೆಯನ್ನು ನೆರವೇರಿಸಿಕೊಡಬೇಕಾಗಿ ಅವರನ್ನು ಗೌರವಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇವೆ. ನಮ್ಮ ಆಚಾರ ವಿಚಾರ ನಂಬಿಕೆ ನಡವಳಿಕೆಗಳನ್ನು ನಾವೇ ರೂಪಿಸಿಕೊಂಡು ಪರಂಪರೆಯಿಂದ ಮುನ್ನಡೆಸಿಕೊಂಡು ಬಂದವರು ನಾವು ಬಂಟರು. ಆ ನಿಟ್ಟಿನಲ್ಲಿ ಪೆರಡೂರಿನ ಬಂಟರು ವಾರ್ಷಿಕ ಸಂಚಿಕೆಯ ಬಿಡುಗಡೆ
ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗುತ್ತಿದ್ದೇವೆ. ಬಂಟರ ಸಂಘ ರಿಜಿಸ್ಟರ್ಡ್ ಪೆರಡೂರು ಮಂಡಲ, ಪೆರಡೂರಿನ ಬಂಟರು ವಾರ್ಷಿಕ ಸಂಚಿಕೆಯ ಬಿಡುಗಡೆಯ ಸಮಾರಂಭವನ್ನು ನೆರವೇರಿಸಿಕೊಂಡ ತರುವಾಯ ಬಂಧುಗಳೇ, ನಮ್ಮಿ ವೇದಿಕೆಯನ್ನು ಅಲಂಕರಿಸಿಕೊಂಡಿರುವ ಆಳೆತ್ತರದ ವ್ಯಕ್ತಿ, ಹೃದಯ ಶ್ರೀಮಂತಿಕೆಯ ನಾಯಕತ್ವದ ಗುಣಗಳ ಮೇಲೆ ಉದ್ಯಮ ರಂಗದಲ್ಲಿ ದಿನೇ ದಿನೇ ಯಶಸ್ವಿಯ ಪಥದತ್ತ ಮುನ್ನಡೆಯುತ್ತಿರುವ ಸನ್ಮಾನ್ಯ ಶ್ರೀ ಕೃಷ್ಣ ವೈ ಶೆಟ್ಟಿ, ರಘು ಎಲ್ ಶೆಟ್ಟಿಯವರು ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತನಾಡುವರೆ ಅವರನ್ನು ಗೌರವಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಹೋಟೆಲ್ ಉದ್ಯಮ ರಂಗದಲ್ಲಿ ತನ್ನದೇ ಆದ ಸಾಮ್ರಾಜ್ಯವನ್ನು ಕಟ್ಟಿರುವ ರಘು ಎಲ್ ಶೆಟ್ಟಿಯವರ ಮಾತಿಗೆ ನಾವೆಲ್ಲ ಕಿವಿಯಾಗೋಣ. ಸರ್ ಪ್ಲೀಸ್. ಬಂಟರ ಸಂಘ ಪೆರಡೂರು ಮಂಡಲ ಇವರು ಆಯೋಜಿಸಿಕೊಂಡ ಶ್ರೀಮತಿ ವಿಜಯಲಕ್ಷ್ಮಿ ದಿನೇಶ್ ಹೆಗಡೆ ಸಭಾಭವನ ಮತ್ತು ಶ್ರೀಮತಿ ಜಲಜಾಕ್ಷಿ ವೀರಣ್ಣ ಸೋಡ ಬಯಲು ವೇದಿಕೆ ಮತ್ತು ಅವರ ಕಚೇರಿಯ ಶಿಲಾನ್ಯಾಸದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ನಾನು ಕನ್ನಡ ಮಾತಾಡ್ತೇನೆ, ಅಷ್ಟು ಸರಿಯಾಗಿ ಮಾತಾಡಿ ಬರೋದು. ನಾನು ಬಾಂಬೆಯಲ್ಲಿ ಇರುವುದು, ತುಳುವಿನಲ್ಲಿ ಕೂಡ ಭಾಷಣ ಮಾಡಿ ಅಭ್ಯಾಸವಿಲ್ಲ. ಆದರೂ ಸ್ವಲ್ಪ ನನ್ನ ಖಾಲಿ ಶುಭ ಹಾರೈಕೆ ಮಾಡಲಿಕ್ಕಾಗಿ ನಾನು ಬಂದಿದ್ದೇನೆ ಇಲ್ಲಿ. ನನ್ನ ಒಟ್ಟಿಗೆ ನನ್ನ ಮಿತ್ರ ಕೃಷ್ಣ ಶೆಟ್ಟಿ ಇದ್ದಾರೆ, ಅವರು ಮಾತಾಡುವುದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಾನು ಒಂದೆರಡು ನಮಗೆ ಶುಭಾಶಯವನ್ನು ಹೇಳಲಿಕ್ಕಾಗಿ ಬಂದಿದ್ದೇನೆ. ಅಂಡ ಶುರುವಾದಿಯನ್ನು ಈ ಕ್ಷೇತ್ರದ ಅನಂತ ಪದ್ಮನಾಭ ದೇವರಿಗೆ ದರೆ ತಗ್ಗಾದು ವೇದಿಕೆ ಇತ್ತಿನ ಮಲ್ಲ ಗೌರವಾನ್ವಿತ ನಮ್ಮ ಹೆಮ್ಮೆದ ಜಸ್ಟಿಸ್ ವಿಶ್ವನಾಥ್ ಶೆಟ್ಟಿನ್ ನಮಸ್ಕಾರ ಮಲ್ತೊಂದು ಅಂಜನಿ ಮುಲ್ತ ಬಂಡ ಸಂಘ ಅಧ್ಯಕ್ಷರಾಯಿನ ಸೂಡ ಶಾಂತರಾಮ್ ಶೆಟ್ಟಿ ಇಂಕಿನ ಸುರು ತಿಕ್ಕನಲ್ಲ ಇಂಕ ಭಾರಿ ಒಂಜಿ ಆಕರ್ಷಣೆ ದಯಬಂಡ ಭಾರಿ ಶಾಂತ ಸ್ವಭಾವದ ಶಾಂತರಾಮಣ್ಣಿ ಅಂಜನೆ ವೇದಿಕೆ ಇತ್ತಿನ ಮಾತ ಅತಿಥಿ ಗಣ್ಯರೇ ಬೊಕ್ಕ ಎದುರು ಕುಳಿದಿನ ಮಹನೀಯರೇ ಮಹಿಳೆಯರೇ ಬೊಕ್ಕೆ ಆತ್ಮೀಯರೇ. ಈ ಪೆರಡೂರು ಇಂಕೊಂದು ಭಾರಿ ಅಪೂರ್ವ ಜಾಗ ಕಾಲಿ ಕೇಂದ್ರ ತಂದೆ ಬೇತ ಇಲ್ಲಿ ಭತ್ತದ ಬೋದು ಅಭ್ಯಾಸ ಇಜ್ಜಿ ಮುಲ್ತ ಪೆರಡೂರು ಬಂಡ ಪೆರಡೂರು ಆಟದ ಒಂಜಿ ಮೇಳ ಉಂಡು ಬಂದು ಅವು ಒಂದು ಗೊತ್ತು ಅಂಚೆ ಪೆರಡೂರು ಗೊತ್ತು ಅವತ್ತಂದೆ ಬೊಕ್ಕ ನಟರಾಜ ರಾಜರಾಮ ಬಣ್ಣ 2 ಜನ ಎನ್ನ ಭಾರಿ ಆತ್ಮೀಯರು ಉಳ್ಳೇರು ಅಕುಲು ಎನ್ನ 60 ಜನ ಲೆಪ್ಪರು ಮಾಮಂದಿ ಅಕಲಿನ ಗುರುತಿಸೇನಿ ಎಂಕ್ ಸೋಮನಾಥ್ ಶೆಟ್ಟಿ ಹಿರಿಯಡ್ಕ ಅಂಚಾದ ಆಯಗಲ ಈ ಸಂದರ್ಭ ಯಾನು ಅಭಿನಂದನೆ ಸಲ್ಲಿಸೊಂದುಲ್ಲೆ ನಿಕಲ್ನ ಈ ಕಾರ್ಯಕ್ರಮ ಈತು ಶೋಕು ಮಲ್ತರ್ ದೇವಣ್ಣ ಎಂಗ್ ಸುರುವೆ ಈತು ಇಂಪ್ರೆಸ್ ಆನ್ಬಂಡ ಅಲ್ಪ ಧಾರ್ಮಿಕ ಕಾರ್ಯಕ್ರಮ ಈತು ಒಂಜಿ ಪೊರ್ಲು ರೀತಿಡು ಅವೊಂಜಿ ಈತು ಶ್ರದ್ಧೆಡು ಕ್ರಮ ಉತ್ತಾದ ಒಂಜಿ ಮಲ್ತಿನ ಅವನ್ ತುಣಗ ಭಾರಿ ನಿಗಳು ಭಾರಿ ಸಂಸ್ಕಾರವಂತರು ಸಂಸ್ಕೃತಿ ನಡಪದು ಕೊಡುವುಳ್ಳರಿಂದ ಹಿಂಗೆ ಗೊತ್ತಾಗ್ಬೋದು. ಅವತ್ತಂದೆ ಈ ವೇದಿಕೆ ದೀತಿನ ಈ ವಸ್ತು ಮಾತು ತುಣಗಲ ನಮ್ಮ ಬಂಟ ಸಮುದಾಯದ ಪ್ರತಿಯೊಂದು ನಮ್ಮ ಗೌರವದ ಸಂಕೇತ ಪೂರ ಉಂಟು. ಈ ಕಾರ್ಯಕ್ರಮ ಪೊರ್ಲಾವಡು ಈ ಮೂಜಿನಿಗಳು ಕಾರ್ಯಕ್ರಮದ ಶಿಲಾನ್ಯಾಸ ಆಯ್ನಾತ್ ಶೀಘ್ರದೊಂದು ಆವಡು ಆ ಅನಂತ ಪದ್ಮ ದೇವರು ನೀವು ಬೋಡೈನ ಆರ್ಥಿಕ ಸಹಾಯವುಳ್ಳ ಜನ ಸಹಾಯವುಳ್ಳ ಮಾತ್ರ ಎಡ್ಡೆ ಮನಸ್ಸು ಕೊರದು ಶೀಘ್ರವಾದ ಆವಡ ಬಡದು ಹಾರೈಸಿದು ಇಂದಲ ಆರ್ಥಿಕ ಇತ್ತು ನನ್ನ ಎಂಗಳ ಕೃಷ್ಣ ಶೆಟ್ಟಿ ಜಿಂಜ ಕೊಡುಗೆ ದಾನಿ ಯಾರಿಗೆ ಹೋಗಿ ನಿಗಲೆ ನಿರೀಕ್ಷೆ ಇತ್ತಂದ ಎಂಗುಳ ನಿಗಲೆ ಸಹಕಾರ ಮಲ್ಪುವ ನಿಗಲ ಈ ಶಿಲಾನ್ಯಾಸ ಲೇದಾರು ಉದ್ಘಾಟನೆ ಆಯ್ನಾತ್ ಬೇಗ ಲೆಪ್ಪುಲೆ ನಿಗಲಿಗೆ ದೇವರು ಎಡ್ಡೆ ಮಲ್ಪ ನಂಗೆ ಮಾತ್ರೆಗಳ ಈ ಕಾರ್ಯಕ್ರಮ ಆಯ್ನಾತ್ ಬೇಗ ಶೀಘ್ರ ತೂಪಿನ ಅವಕಾಶ ಕೊಡೋದು ದೇವರಿಗೆ ಏನದು ಬೊಕ್ಕ ಕೊಡುವ ವಿಷಯ ಉಂಡ ಎಂಗ್ಳಿಗೆ 2-3 ಕಾರ್ಯಕ್ರಮಕ್ಕೆ ಹೋಗಿರ್ತೀನಿ ಆಂಡ ಈ ಕಾರ್ಯಕ್ರಮ ಬುಡ್ದು ಪೋರೆ ಎಂಗ್ಳಿಗೆ ಮನಸ್ಸು ಲಾಭಜಿ ಆಂಡ ಅನಿವಾರ್ಯ ಎಂಗಳು ಈ ಕಾರ್ಯಕ್ರಮ ಎಂಗ್ಳು ಮುಂಜಿ 2-3 ಬ್ರಹ್ಮಕಲಶ ಬೇತ ಕಾರ್ಯಕ್ರಮ ಉಂಡು ಅಂಚ ಪೋರೆ ಎಂಗ್ಳು ಅನುಮತಿ ಕೊಡೋದು ಪಣ್ಣದು ನನವರ ಎಂಗ್ಳು ಈ ಅವಕಾಶ ಮಲ್ತು ಕೊಡ್ತೀನಿ ನಿಗಲ್ಲ ಶಾಂತರಾಮ ಸೂಡಿರಿಗೆ ನಿಗಲ ಪೂರ ಬಲಗು ಅಭಿನಂದನೆ ಮಲ್ತೊಂದು ಎನ್ನ 2 ಪಾತ್ರ ಮಲ್ತು ನಿಗಳಿಗೆ ದೇವರು ಈ ಕೆಲಸವನ್ನು ಆಯ್ನ ಶೀರ ಮಲ್ಪಡ ಬಂದು ಹಾರೈಕೆ ಮಲ್ತೊಂದು ಎನ್ನ 2 ಪಾತ್ರ ಮುಗಿಬೇ. ನಮಸ್ಕಾರ.
ಕೃತಜ್ಞತೆಗಳು ಸರ್. ಇಂದಿನ ಈ ಸಮಾರಂಭದಲ್ಲಿ ಪಾಲ್ಗೊಂಡು ಸಮಾರಂಭದ ಮೆರುಗನ್ನು ಹೆಚ್ಚಿಸಿರುವಂತಹ ಸನ್ಮಾನ್ಯ ಶ್ರೀ ಕೃಷ್ಣ ವೈ ಶೆಟ್ಟಿ ಮತ್ತು ಶ್ರೀಯುತ ರಘು ಎಲ್ ಶೆಟ್ಟಿಯವರು ನಿರ್ಗಮಿಸಲಿದ್ದಾರೆ. ಅವರು ನಿರ್ಗಮಿಸುವ ಮುನ್ನ ನಮ್ಮ ಅಧ್ಯಕ್ಷರಾಗಿರುವ ಶ್ರೀ ಶಾಂತಾರಾಮ್ ಸೂಡರವರು ಅವರಿಗೆ ಗೌರವದ ಸ್ಮರಣಿಕೆಯನ್ನು ನೀಡಿ ಕೃತಜ್ಞತೆಯನ್ನು ಅರ್ಪಿಸುವವರಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ, ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದ್ದೀರಿ. ನಿಮ್ಮ ಆಗಮನಕ್ಕಾಗಿ ಸಂತೋಷವನ್ನು ವ್ಯಕ್ತಪಡಿಸಿಕೊಂಡು ನಿಮಗೆ ನಮ್ಮೆಲ್ಲರ ಪ್ರೀತಿಯ ಗೌರವ. ಸನ್ಮಾನ್ಯ ರಘು ಎಲ್ ಶೆಟ್ಟಿ ಅವರನ್ನು ಗೌರವಿಸಿಕೊಂಡ ತರುವಾಯ ಹೋಟೆಲ್ ಕೃಷ್ಣ ಪ್ಯಾಲೇಸ್ ಇದರ ಮಾಲಕರಾಗಿರುವ ಶ್ರೀ ಕೃಷ್ಣ ವೈ ಶೆಟ್ಟಿ ಇವರನ್ನ ಕೂಡ ನಮ್ಮ ಅಧ್ಯಕ್ಷರು ಗೌರವಿಸಿಕೊಳ್ಳುತ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ಈವರೆಗೆ ಉಪಸ್ಥಿತರಿದ್ದು ನಮ್ಮನ್ನ ಪ್ರೋತ್ಸಾಹಿಸಿದ ನಿಮಗೆ ಪೆರಡೂರು ಬಂಟರ ಸಂಘದ ಪರವಾಗಿ ಪ್ರೀತಿಪೂರ್ವಕವಾದ ವಂದನೆಗಳನ್ನು ಅರ್ಪಿಸಿಕೊಳ್ಳುತ್ತಿದ್ದೇವೆ. ವೇದಿಕೆಯ ಕಾರ್ಯಕ್ರಮಗಳನ್ನು ಮುನ್ನಡೆಸಿಕೊಳ್ಳುತ್ತಾ ಸಮಾರಂಭದ ಮುಖ್ಯ ಅತಿಥಿಗಳು ನಿರಂತರವಾಗಿ ಬಂಟರ ಶ್ರೇಯೋಭಿವೃದ್ಧಿಗಾಗಿ ತನ್ನಿಂದಾದ ಸಹಾಯ ಸಹಕಾರ ಮಾರ್ಗದರ್ಶನವನ್ನು ಮಾಡುತ್ತಿರುವ ಸನ್ಮಾನ್ಯ ಎಚ್ ವಿಠ್ಠಲ ಶೆಟ್ಟಿ ಶೇಡಿಗೋಡ್ಲು ಇವರು ನಮ್ಮನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಬಂಧುಗಳೇ, ನಮ್ಮ ಸಭಾ ಕಾರ್ಯಕ್ರಮದ ಬಳಿಕ ನಮ್ಮ ವಾರ್ಷಿಕ ಮಹಾಸಭೆಯೂ ಕೂಡ ಇದೆ. ಈ ಸಂದರ್ಭದಲ್ಲಿ ಮಾನ್ಯ ವಿಠ್ಠಲ ಶೆಟ್ಟಿ ಅವರನ್ನ ಮಾತಿನ ಮಂಟಪಕ್ಕೆ ಬರಮಾಡಿಕೊಂಡು ಬಂಟರ ಸಂಘ ರಿಜಿಸ್ಟರ್ಡ್ ಪೆರಡೂರು ಮಂಡಲ ಇಂದಿನ ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ವಿಜಯಲಕ್ಷ್ಮಿ ದಿನೇಶ್ ಹೆಗಡೆ ಸಭಾಭವನ ಮತ್ತು ಶ್ರೀಮತಿ ಜಲಜಾಕ್ಷಿ ವೀರಣ್ಣಸೂಡ ಬಯಲು ವೇದಿಕೆ ಶಿಲಾನ್ಯಾಸ ಸಮಾರಂಭದಲ್ಲಿ ನನಗೆ ಅವಕಾಶವನ್ನು ಕೊಟ್ಟು ನಿಮ್ಮ ಜೊತೆಯಲ್ಲಿರಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ ಬಂಟರ ಸಂಘದ ಅಧ್ಯಕ್ಷರಾದ ಶಾಂತಾರಾಮ್ ಸೂಡ್ರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ನಾನು ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನನ್ನನ್ನು ಪರಿಚಯಿಸುವುದು ಹೇಗಂತ ಹೇಳಿದರೆ ಶೇಡಿಕೊಡ್ಲು ವಿಠ್ಠಲ್ ಶೆಟ್ಟಿ ಅಂತೇಳಿ ಹೇಳಿ. ನಾನು ಮಂದರ್ತಿಯ ಪ್ರತಿಷ್ಠಿತ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಅನುವಂಶೀಯ 4 ಮನೆಗಳಲ್ಲಿ ಹೆಗ್ಗುಂಜೆ ಹೊಸ ಮನೆಯವ. ಸುಮಾರು 65 ವರ್ಷಗಳ ಹಿಂದೆ ಮಂದರ್ತಿಯಲ್ಲಿ ಶೇಡಿಕೊಡ್ಲು ಅಂತ ಹೇಳುವ ಒಂದು ಬರಡು ಭೂಮಿಯಲ್ಲಿ 10 ಎಕರೆ ವ್ಯವಸಾಯವನ್ನು ಪ್ರಾರಂಭ ಮಾಡಿದೆ. ಪ್ರಥಮ ವರ್ಷದಲ್ಲಿ 40 ಮುಡಿ ಭತ್ತ ಬೆಳೆದೆ. ಅದೇ ಭೂಮಿಯಲ್ಲಿ ಕೊನೆಗೆ 1,000 ಮುಡಿ ಭತ್ತವನ್ನು ಬೆಳೆದು ಆ ಶೇಡಿಕೊಡ್ಲು ಅಂತ ಹೇಳುವ ಭೂಮಿ ತಾಯಿ ಹೆಸರು ನನಗೆ ಬಂತು. ನಾನು ಶೇಡಿಕೊಡ್ಲು ವಿಠ್ಠಲ್ ಶೆಟ್ಟಿ ಆದೆ. ಇದು ಯಾಕಂತ ಹೇಳಿದರೆ ನಿಮಗೊಂದು ಪರಿಚಯವನ್ನು ನಾನು ಮಾಡ್ತಾ ಇದ್ದೇನೆ. ಇವತ್ತು ಕೂಡ ನಾನೊಬ್ಬ 6 ಎಕರೆ ಭತ್ತವನ್ನು ಬೆಳೆಯುವ ಮತ್ತು 4 ಎಕರೆ ತೋಟವನ್ನು ಮಾಡಿ ಕೃಷಿಕ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಅದಲ್ಲದೆ ಸುಮಾರು TAPIಗಳು ಪ್ರಾರಂಭ ಮಾಡಿದ ಕೆನರಾ ಮಿಲ್ಕಿನ 1974ರಲ್ಲಿ ಪ್ರಾರಂಭವಾದ ಕೆನರಾ ಮಿಲ್ಕ್ನಿಗೆ ಸುಮಾರು 25 ದಿವಸವೊಂದರ 25 ಲೀಟರ್ ಹಾಲನ್ನು ಕನಿಷ್ಠ ನೀಡ್ತಾ ಬಂದು ಇವತ್ತು ಸುಮಾರು 50 ವರ್ಷಕ್ಕೂ ಮಿಕ್ಕಿ ಹೈನುಗಾರನಾಗಿ ಕೂಡ ನಾನು ಗುರುತಿಸಿಕೊಂಡಿದ್ದೇನೆ. ಅದಕ್ಕೆ ಕೂಡ ನನಗೆ ಒಂದು ಅವಕಾಶ ಸಿಕ್ಕಿದೆ. ನಾನು ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡಲಿಕ್ಕೆ, ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಕರ್ನಾಟಕ ಮಹಾಮಂಡಳದ ನಿರ್ದೇಶಕನಾಗಿ ಕೂಡ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಹಾಗೆ ರೈತನಾಗಿ ಉಡುಪಿ ಜಿಲ್ಲಾ ಕಿಸಾನ್ ಸಂಘದ ಅಧ್ಯಕ್ಷನಾಗಿ ಕೂಡ ನನಗೆ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಸಿಕ್ಕಿದೆ.
ನನಗೆ ಕೃಷಿಕ ಅಂತ ಹೇಳಿಕೊಳ್ಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಆದರೆ ಹಿಂದೆ ರಾಜಕೀಯದಲ್ಲಿದ್ದೆ, ರಾಜಕೀಯವನ್ನು ಬಿಟ್ಟೆ. ರಾಜಕೀಯ ಬಿಟ್ಟ ನಂತರ ಮಂದರ್ತಿಯಲ್ಲಿ ಒಂದು ಹಾಲನ್ನು ಮಾಡಿದೆ. ಆ ಹಾಲು ಸುಮಾರು 300 ಜನ ಕೂತ್ಕೊಳ್ಳುವಂಥ ಹಾಲು, ಅದು ಯಶಸ್ವಿ ಹಾಲಾಗಿ ಬಂತು. ಅದಕ್ಕೆ ಕಾರಣ ಏನಂತ ಹೇಳಿದರೆ ಗುಣಮಟ್ಟದ ಆಹಾರ ಮತ್ತು ಕಡಿಮೆ ದರದಲ್ಲಿ ಆ ಪರಿಸರದಲ್ಲಿ ಬಂದಂಥ ಫಲಾನುಭವಿಗಳಿಗೆ, ಅಂದರೆ ಯಾರು ಮದುವೆ ಮಾಡಲಿಕ್ಕೆ ಬರ್ತಾರೆ ಅಥವಾ ಶ್ರೀಮಂತ ಮಾಡಲಿಕ್ಕೆ ಬರ್ತಾರೆ, ಒಳ್ಳೆಯ ಗುಣಮಟ್ಟದ ಆಹಾರವನ್ನು ಕಡಿಮೆ ದರದಲ್ಲಿ ಕೊಟ್ಟದ್ರಿಂದ ಅದು ಯಶಸ್ಸನ್ನು ಕಂಡಿತು. ಆ ನಂತರ 1917ರಲ್ಲಿ ಒಂದು ಹವಾನಿಯಂತ್ರಿತ ಹಾಲನ್ನು ಕಟ್ಟಿದೆ. ಅದು ಕೂಡ ಇವತ್ತು ಯಶಸ್ಸಿನಲ್ಲಿ ಮುಂದುವರಿತಾ ಇದೆ. ಹಾಗೆ ಕೊರೋನಾ ಸಂದರ್ಭದಲ್ಲಿ ಹಾಲ್ನವರೆಲ್ಲ 50 ಜನಕ್ಕಿಂತ ಹೆಚ್ಚು ಜನರಿಗೆ ಮದುವೆ ಮಾಡಲಿಕ್ಕಿಲ್ಲ ಅಂತ ಒಂದು ಆದೇಶ ಬಂದಾಗ ಈ ಸಂಘಟನೆಯನ್ನು ಮಾಡುವ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಹಾಲ್ನವರು ಎಲ್ಲ ಸೇರಿ ಈ ಸಂಘಟನೆಯನ್ನು ಮಾಡಲಿಕ್ಕೆ ನನಗೆ ಪ್ರೋತ್ಸಾಹಿಸಿದರು. ಯುವ ಮೆರಡಿನ ಉದಯ್ ಕುಮಾರ್ ಶೆಟ್ಟರು, ಸಹನಾ ಸುರೇಂದ್ರ ಶೆಟ್ಟಿಯವರು, ಉಡುಪಿಯ ಹಾಲ್ನ ಪುರುಷೋತ್ತಮ್ ಶೆಟ್ಟರು, ಹಾಗೆ ಕಿದಿಯೂರು ಹೋಟೆಲ್ನ ಮಾಲಕರು ಎಲ್ಲ ಒಟ್ಟಾಗಿ ವಿಠಲ್ ಶೆಟ್ಟರೆ ನಾವೊಂದು ಸಂಘಟನೆಯನ್ನು ಮಾಡಬೇಕು ಅಂತೇಳಿ ಹೇಳಿದಾಗ ನಾನು ಸಭಾಂಗಣಗಳ ಒಕ್ಕೂಟದ ಒಂದು ಸಂಘಟನೆಯನ್ನು ಮಾಡುವಲ್ಲಿ ಯಶಸ್ವಿಯಾಗಿ, ಹಾಗೆ ಎಲ್ಲರೂ ಒಟ್ಟಾಗಿ ನನ್ನನ್ನು ಸಭಾಂಗಣಗಳ ಉಡುಪಿ ಜಿಲ್ಲಾ ಸಭಾಂಗಣಗಳ ಒಕ್ಕೂಟದ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದರು. ಹಾಗೆ ಇವತ್ತು ಆಮಂತ್ರಣದಲ್ಲಿ ಸಭಾಂಗಣಗಳ ಒಕ್ಕೂಟದ ಉಡುಪಿ ಜಿಲ್ಲಾ ಅಧ್ಯಕ್ಷ ವಿಠಲ್ ಶೆಟ್ಟಿ ಶೇಡಿಕೊಡ್ಲು ಅಂತ ಹಾಕಿದ್ದಾರೆ. ಆದರೆ ನಾನೊಬ್ಬ ಕೃಷಿಕ ಅಂತ ಹೇಳಿಕೊಳ್ಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಏನೇ ಇರಲಿ, ನಾನು ಬ್ರಹ್ಮಾವರ ಬಂಟರ ಸಂಘದ ಅಧ್ಯಕ್ಷನಾಗಿದ್ದಾಗ ಬ್ರಹ್ಮಾವರ ಬಂಟರ ಸಂಘಕ್ಕೆ ಬ್ರಹ್ಮಾವರ ಮತ್ತು ಕೋಟ 2 ಪಿರ್ಕಗಳು ಸುಮಾರು 60 ಗ್ರಾಮಗಳನ್ನು ಒಳಗೊಂಡಿತ್ತು. ಆ ಸಂದರ್ಭದಲ್ಲಿ ಬ್ರಹ್ಮಾವರದಲ್ಲಿ ಒಂದು ಕಟ್ಟಡವನ್ನು ಕೂಡ ಮಾಡಿ, ಆವಾಗ ಇಲ್ಲಿ ಮಂಡಲ ಇದ್ದರೂ ಕೂಡ ಈ ಪರಿಸರದ ಜನರು, ಶಾಂತರಾಮ್ ಸೋಡ್ರು ಎಲ್ಲ ನನಗೆ ಸಹಕಾರವನ್ನು ನೀಡಿದರು. ಹಾಗೆ ಶಾಂತರಾಮ್ ಸೋಡ್ರ ಪರಿಚಯ ನನಗೆ ಅಲ್ಲಿಂದ ಆಯಿತು. ಹಾಗೆ ಹಾಲು ಒಕ್ಕೂಟದಿಂದ ಕೂಡ ಅವರ ಪರಿಚಯ ಆಯಿತು. ಹಾಗೆ ನನ್ನ ಬಗ್ಗೆ ನನ್ನ ಹಿರಿತನಕ್ಕೆ ಗೌರವವನ್ನು ಕೊಟ್ಟು ಈ ಪೆರ್ಡೂರಿನಲ್ಲಿ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಬರಲಿಕ್ಕೆ, ಈ ಕಟ್ಟಡದ ಉದ್ಘಾಟನೆಯಲ್ಲಿ ಕೂಡ ನಾನು ಪಾಲ್ಗೊಂಡಿದ್ದೆ. ಬಹಳ ಸಂತೋಷ ಆಗಿದೆ. ಈಗಾಗಲೇ 1 ವರ್ಷದಲ್ಲಿ 42 ಸಮಾರಂಭಗಳು ಆಗಿದ್ದೇವೆ ಅನ್ನುವಂಥ ವಿಚಾರವನ್ನು ತಿಳಿಸಿದರು. ಗುಣಮಟ್ಟದ ಮತ್ತು ಸ್ವಚ್ಛತೆಯನ್ನಿಟ್ಟುಕೊಂಡ್ರೆ ಈ ಹಾಲಿಗೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಬರ್ತದೆ. ಮುಖ್ಯವಾಗಿ ಸ್ವಲ್ಪ ಮಧ್ಯಮ ವರ್ಗದವರಿಗೆ ದರದಲ್ಲಿಯೂ ಕೂಡ, ಇವತ್ತು ದರದ ಕಡಿಮೆ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಆದರೂ ಕೂಡ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ಸಾಮಾನ್ಯ ಜನರ ಕೈಗೆ ಎಟಕುವ ರೀತಿಯಲ್ಲಿ ಈ ಹಾಲನ್ನು ನಡೆಸಿದರೆ ಇನ್ನೂ ಯಶಸ್ಸನ್ನು ಕಾಣ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಹಾಗೆ ಇಲ್ಲಿ ಅಂದರೆ ಬಯಕೆ, ಸೀಮಂತ ಅಥವಾ ಬರ್ತ್ಡೇ ಇಂಥ ಇದಕ್ಕೆ ಈ ಹಾಲ್ ದೊಡ್ಡದಾಗಿ ಕಾಣುತ್ತದೆ. ಅದಕ್ಕೆ ಇನ್ನೊಂದು ಹಾಲನ್ನು ಮಾಡುವಂಥ ಒಂದು ಆಲೋಚನೆಯನ್ನು ಮಾಡಿದ್ದು ಬಹಳ ಸೂಕ್ತ ಆಗಿದೆ. ಯಾಕಂತ ಹೇಳಿದರೆ ಜನಸಾಮಾನ್ಯರಿಗೆ ನನಗೆ ಇವತ್ತು ಕೂಡ ನಾನು ಪ್ರಥಮ ಮಾಡಿದ 300 ಜನರ ಹಾಲ್ನಲ್ಲಿ ನಡೆದಷ್ಟು ಕಾರ್ಯಕ್ರಮ ದೊಡ್ಡ ಹಾಲ್ನಲ್ಲಿ ನಡೀತಾ ಇಲ್ಲ. ಯಾಕಂದರೆ ಜನಸಾಮಾನ್ಯರಿಗೆ ಸಣ್ಣ ಸಣ್ಣ ಕಾರ್ಯಕ್ರಮಕ್ಕೆ ಸಣ್ಣ ಹಾಲೇ ಬೇಕು. ಅಲ್ಲಿ ಸಣ್ಣ ಹಾಲಿದ್ದರೂ ಕೂಡ ಗುಣಮಟ್ಟದ ಆಹಾರ ಮತ್ತು ಕ್ಲೀನ್
ಸ್ವಚ್ಛತೆಯನ್ನಿಟ್ಟುಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಮತ್ತು ನನ್ನ ಯಶಸ್ಸಿಗೆ ಒಂದು ಕಾರಣ ಅಂತ ಹೇಳಿದರೆ, ನನಗೆ ಪಾರ್ಕಿಂಗಿಗೆ ಬೇಕಷ್ಟು ಸ್ಥಳ ಇತ್ತು, ಆದ್ದರಿಂದ ಅದು ಯಶಸ್ಸನ್ನು ಕಂಡಿದೆ. ಇಲ್ಲಿ ಇವತ್ತು ನೀವು 3.5 ಎಕರೆ ಸ್ಥಳವನ್ನು ಪಾರ್ಕಿಂಗಿಗೆ ಮತ್ತು ಬಯಲು ರಂಗಮಂದಿರಕ್ಕೆ ಖರೀದಿ ಮಾಡಿದ್ದೀರಿ. ಹಾಗೆ ಈ ಪರಿಸರದ ಜನರಿಗೆ ಇದು ಬಹಳಷ್ಟು ಅನುಕೂಲ ಆಗಲಿಕ್ಕಿದೆ. ಈ ನಿಟ್ಟಿನಲ್ಲಿ ನಿಮ್ಮ ಏನು ಯೋಜನೆಗಳಿದೆ ಇದು ಯಶಸ್ಸನ್ನು ಕಾಣ್ತದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಇನ್ನು ಪೆರಡೂರಿನ ಬಂಟ್ರು ಅಂತೇಳಿ ಹೇಳಿ ಒಂದು ಇವತ್ತು ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಪೆರಡೂರಿನ ಬಂಟ್ರು ಅಂತ ಹೇಳಿದರೆ ಬಹಳ ಸಂತೋಷ ಆಗುವುದೇನಂತ ಹೇಳಿದರೆ, ಪಕ್ಷ ರಾಜಕೀಯ ಇರ್ತದೆ, ಕಾಂಗ್ರೆಸ್ BJP ಎಲ್ಲ ಊರಿನಲ್ಲಿ ಇರ್ತದೆ. ಆದರೆ ಶಾಂತಾರಾಮ್ ಶೂಡ್ರ ನೇತೃತ್ವದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಪಕ್ಷವನ್ನು ಬದಿಗಿಟ್ಟು ಈ ಸಂಘಟನೆಯಲ್ಲಿ ಎಲ್ಲ ಬಂಟ್ರು ಶಾಂತಾರಾಮ್ ಶೂಡ್ರ ನೇತೃತ್ವವನ್ನು ನೀವು ಒಪ್ಪಿ ಮೆಚ್ಚಿ ಅವರ ಅಧ್ಯಕ್ಷತೆಯಲ್ಲಿ ಇಂಥ ಒಂದು ಕಾರ್ಯಕ್ರಮಗಳು ನಡೆಯುತ್ತಿರುವಂತಹದ್ದು ಪೆರಡೂರಿನ ಭಾಗ್ಯ ಅಂತ ನಾನು ತಿಳಿಯಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಇದು ನಮ್ಮ ಬಂಟರಲ್ಲಿ ಎಲ್ಲಿ ನೋಡಿದರೂ ಒಬ್ಬರ ಕಾಲೊಬ್ಬರನ್ನು ಎಳಿತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಪೆರಡೂರಿನ ಬಂಟರು ಇದನ್ನು ನಾವೆಲ್ಲರೂ ಒಂದೇ ಅನ್ನುವಂಥ ಮಾತನ್ನು ಒಪ್ಪಿ ಮೆಚ್ಚಿ ಇವತ್ತು ಪೆರಡೂರಿನ ಬಂಟರು ಅಂತ ಹೇಳುವ ಒಂದು ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದೀರಿ. ಬಹಳ ಸಂತೋಷ ಆಗಿದೆ. ಇಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿದವರನ್ನು ನೀವು ಸನ್ಮಾನಿಸಿದ್ದೀರಿ. ಬಹಳ ಸಂತೋಷ ಆಗಿದೆ. ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶಾಂತಾರಾಮ್ ಶೂಡ್ರ ಅಧ್ಯಕ್ಷತೆಯಲ್ಲಿ ಜಸ್ಟಿಸ್ ವಿಶ್ವನಾಥ್ ಶೆಟ್ಟಿಯವರು, ನಿವೃತ್ತ ಲೋಕಾಯುಕ್ತರು, ಕರ್ನಾಟಕ ಸರ್ಕಾರ, ಇವತ್ತು ಈ ಕಾರ್ಯಕ್ರಮದಲ್ಲಿ ಪೆರಡೂರಿನ ಬಗ್ಗೆ ನಾನು ಹತ್ತಿರದ ಉಪ್ಪೂರಿನವನಾಗಿ ಪೆರಡೂರಿನ ಬಗ್ಗೆ ತನ್ನ ಅಭಿಮಾನ ಗೌರವವನ್ನು ಸೂಚಿಸಿದ್ದಾರೆ. ಅವರಿಗೆ ನಾನು ಇವತ್ತು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರ ಜೊತೆಯಲ್ಲಿ ಈ ವೇದಿಕೆಯಲ್ಲಿ ಇರಲಿಕ್ಕೆ ಕೂಡ ನಾನು ಸಂತೋಷ ಪಡ್ತಾ ಇದ್ದೇನೆ. ಇನ್ನು ಡಾಕ್ಟರ್ ಜಯಕರ್ ಶೆಟ್ಟಿ ಅವರು ಈಗಾಗಲೇ ಅವರ ಕಾರ್ಯಬಾಹುಳ್ಯದಿಂದಾಗಿ ಮಾತಾಡಿ ಹೋಗಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇನ್ನು ಉದ್ಯಮಿಗಳಾದ ಕೃಷ್ಣ ವೈ ಶೆಟ್ಟಿ, ರಘು ಎಲ್ ಶೆಟ್ಟಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭವನ್ನು ಹಾರೈಸಿ ಹೋಗಿದ್ದಾರೆ. ಅವರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇನ್ನು ದಿವಾಕರ್ ಶೆಟ್ಟಿ ಮನಿಯಾಲು, ಶಿವಪ್ರಸಾದ್ ಹೆಗಡೆ, ಸುಧಾಕರ್ ಶೆಟ್ಟಿ, ದಿನೇಶ್ ಹೆಗಡೆ ಇವರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮುಖ್ಯವಾಗಿ ಈ ಪೆರಡೂರಿನಲ್ಲಿ ಒಂದು ಬಂಟರ ಭವನವನ್ನು ಮಾಡಲಿಕ್ಕೆ ಸಹಕರಿಸಿದ ಪ್ರಥಮ ಶ್ರೀನಿವಾಸ ಹೆಗಡೆಯವರ ಮಕ್ಕಳು ಹೀಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಆ ಕಾಲದಲ್ಲಿ ಸ್ವಲ್ಪ ಸ್ಥಳವನ್ನು ಕೊಟ್ಟರೂ ಕೂಡ ಅದಕ್ಕೆ ತಾಗಿ ಇವತ್ತು 3.5 ಎಕರೆ ಜಾಗ ಸಿಗಲಿಕ್ಕೆ ಅವಕಾಶ ಆಗಿದೆ. ಇಂಥ ಒಂದು ಅವಕಾಶ ಎಲ್ರಿಗೂ ಸಿಗುವುದಿಲ್ಲ. ಯಾಕಂತ ಹೇಳಿದರೆ ಎಲ್ಲಿ ಹಾಲ್ ಕಟ್ಟಿದ್ದೇವೆ ಅಲ್ಲೇ ಸ್ಥಳ ಸಿಕ್ಕಿದರೆ ಮಾತ್ರ ಅದು ಪ್ರಯೋಜನ. ಈ ನಿಟ್ಟಿನಲ್ಲಿ ಈ ಬಂಟರ ಸಂಘ ಬಹಳ ಎತ್ತರಕ್ಕೆ ಬೆಳೆಯಲಿ, ಹಾಗೆ ಎಲ್ರಿಗೂ ಇಲ್ಲಿ ಕಾರ್ಯಕ್ರಮ ಮಾಡಿ ಸಂತೋಷವನ್ನು ಉಂಟಂಥ ವ್ಯವಸ್ಥೆ ಆಗಲಿ ಅಂತ ಹಾರೈಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಹಾಗೆ ಎಲ್ರಿಗೂ ಪೆರಡೂರು ದೇವರ ಮತ್ತು ನಮ್ಮ ಮಂದರ್ತಿ ಅಮ್ಮನವರ ಆಶೀರ್ವಾದವನ್ನು ಕೋರಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಹಿರಿಯರಿಗೆ ಕೃತಜ್ಞತೆಯನ್ನು ಅರ್ಪಿಸಿಕೊಂಡು, ಬಂಟರ ಮಕ್ಕಳು ಪ್ರತಿಭಾ ಸಂಪನ್ನರು, ಅವರ ಶೈಕ್ಷಣಿಕ ಬದುಕಿಗೆ ಪ್ರೋತ್ಸಾಹ ನೀಡಬೇಕು, ಪ್ರೇರಣೆಯನ್ನು ನೀಡಬೇಕೆಂಬ ಆಶಯದ ಮೇಲೆ ಸಾಂಕೇತಿಕವಾಗಿ ವಿದ್ಯಾರ್ಥಿ ಪ್ರೋತ್ಸಾಹಧನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳ ಪಟ್ಟಿಯನ್ನು ವಾಚಿಸಲಿಕ್ಕಿದ್ದಾರೆ ನಮ್ಮ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಶ್ರೀ ಶ್ರೀಧರ ಕೆ ಶೆಟ್ಟಿ ಕುತ್ಯಾರು ಬೀಡು ಇವರು. ವಿದ್ಯಾರ್ಥಿ ವೇತನವನ್ನು ಪಡೆಯಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಮೊದಲಿಗೆ PUCಯ ವಿದ್ಯಾರ್ಥಿಗಳು, ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲ ವೇದಿಕೆಗೆ ಬರಬೇಕು. ಎಲ್ಲ PUCಯ ವಿದ್ಯಾರ್ಥಿಗಳು
ಬೇಗ ಬೇಗ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ PUC ವಿದ್ಯಾರ್ಥಿಗಳು, ವಿದ್ಯಾರ್ಥಿ ವೇತನ ಪಡೆದಿರುವಂತಹ ಎಲ್ಲ PUC ವಿದ್ಯಾರ್ಥಿಗಳು ಬೇಗ ಬರಬೇಕು. ಯಾರಿಗೆಲ್ಲ ಟೋಕನ್ ಸಿಕ್ಕಿದೆ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಗೆ ಬರಬೇಕು. PUC ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ವೇದಿಕೆಯಲ್ಲಿರುವ ಗಣ್ಯರ ಹಿಂಭಾಗದಲ್ಲಿ ಬಂದು ನಿಲ್ಲಬೇಕು. PUC ವಿದ್ಯಾರ್ಥಿಗಳು PUC ವಿದ್ಯಾರ್ಥಿಗಳು ಮಾತ್ರ ಈಗ ಸಾಂಕೇತಿಕವಾಗಿ 5 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಲಿಕ್ಕಿದ್ದೇವೆ. ಈ ಒಂದು ವಿದ್ಯಾರ್ಥಿ ವೇತನವನ್ನು ಶ್ರೀಯುತ ಸುಧಾಕರ್ ಶೆಟ್ಟಿ ಭದ್ರಾವತಿ ಅವರು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಪೇಕ್ಷಾ ಶೆಟ್ಟಿ ಟೋಕನ್ ನಂಬರ್ 28. ಅಪೇಕ್ಷಾ ಶೆಟ್ಟಿ, ಹಾಗೆ ಶ್ರೇಯಸ್ ಎಸ್ ಶೆಟ್ಟಿ ಟೋಕನ್ ನಂಬರ್ 22. ಶ್ರೇಯಸ್ ಶೆಟ್ಟಿ. ಇದರ ನಂತರ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲಿಕ್ಕಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ತಯಾರಾಗಬೇಕು. ಸ್ಟೇಜಿನ ಮುಂಭಾಗಕ್ಕೆ ಬಂದು ತಯಾರಾಗಿರಬೇಕು. ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ಶ್ರೇಯಸ್ ಶೆಟ್ಟಿ, ಸಮರ್ಥ ಎಸ್ ಶೆಟ್ಟಿ ಟೋಕನ್ ನಂಬರ್ 50. ಸಮರ್ಥ ಶೆಟ್ಟಿ, ಸಮರ್ಥ ಶೆಟ್ಟಿ ಟೋಕನ್ ನಂಬರ್ 50. ಮಾನ್ಯ ಎಸ್ ಶೆಟ್ಟಿ ಟೋಕನ್ ನಂಬರ್ 125. ದಿವಿನ್ ಶೆಟ್ಟಿ ಟೋಕನ್ ನಂಬರ್ 6. ಎಲ್ಲ ವಿದ್ಯಾರ್ಥಿಗಳು ಭಾವಚಿತ್ರಕ್ಕೆ ಫೋಟೋ ಸೆಷನ್ ನಿಲ್ಲಬೇಕು. ಇನ್ನು ಮುಂದೆ ಡಿಗ್ರಿ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲಾಗುತ್ತದೆ. ಉಳಿದ ವಿದ್ಯಾರ್ಥಿಗಳಿಗೆ ಕೆಳಗೆ ಕೌಂಟರ್ನಲ್ಲಿ ವಿದ್ಯಾರ್ಥಿ ವೇತನ ವಿತರಿಸಲಾಗುತ್ತದೆ. ಈಗ ಪದವಿ ಶಿಕ್ಷಣ ಪಡೆದಿರುವಂತಹ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಎಲ್ಲ ವಿದ್ಯಾರ್ಥಿಗಳು ಬೇಗ ಬೇಗ ಬರಬೇಕು. ಈಗಾಗಲೇ ಸಮಯ ಮೀರ್ತಾ ಇದೆ. ಇನ್ನು ನಮ್ಮ ಸಂಘದ ವಾರ್ಷಿಕ ಮಹಾಸಭೆ ನಡೆಯಲಿಕ್ಕಿದೆ. ಅದರಿಂದ ಎಲ್ಲ ವಿದ್ಯಾರ್ಥಿಗಳು ಬೇಗ ಬೇಗ ಬರಬೇಕು. ಈ ಒಂದು ವಿದ್ಯಾರ್ಥಿ ವೇತನವನ್ನು ಶ್ರೀ ದಿನೇಶ್ ಹೆಗ್ಡೆ ಅವರು ವಿತರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ.
ವಿದ್ಯಾರ್ಥಿಗಳು ಮಾತ್ರ ಬರಬೇಕು. ವಿದ್ಯಾರ್ಥಿಗಳು ಇಲ್ಲದಿದ್ದ ಪಕ್ಷದಲ್ಲಿ ಅವರ ಪೋಷಕರು ವೇದಿಕೆಗೆ ಬರೋದು ಬೇಡ. ಈ ಒಂದು ವಿದ್ಯಾರ್ಥಿಗಳನ್ನು ನೀಡಿದ ನಂತರ ಉನ್ನತ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದೇವೆ. ಆ ವಿದ್ಯಾರ್ಥಿಗಳು ಕೂಡ ತಯಾರಾಗಿರಬೇಕು. ಶ್ರೇಯಸ್ ಯು ಶೆಟ್ಟಿ, ಟೋಕನ್ ನಂಬರ್ 62. ಶ್ರೇಯಸ್ ಶೆಟ್ಟಿ. ಶ್ರಾವ್ಯ ಶೆಟ್ಟಿ, ಟೋಕನ್ ನಂಬರ್ 85. ಸೌಮ್ಯ ಶೆಟ್ಟಿ, ಟೋಕನ್ ನಂಬರ್ 79. ದಿಶಾಜಿ ಶೆಟ್ಟಿ, ಟೋಕನ್ ನಂಬರ್ 129. ಸಾತ್ವಿಕ್ ಶೆಟ್ಟಿ, ಟೋಕನ್ ನಂಬರ್ 64. ಹೈಯರ್ ಎಜುಕೇಷನ್ ವಿದ್ಯಾರ್ಥಿಗಳು, ಉನ್ನತ ವ್ಯಾಸಂಗವನ್ನು ನಡೆಸಿರುವಂಥ ವಿದ್ಯಾರ್ಥಿಗಳು, ಇಂಜಿನಿಯರಿಂಗ್, ಮೆಡಿಕಲ್ ಇತ್ಯಾದಿ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಬೇಗ ಬೇಗ ಬರಬೇಕು. ಈ ಒಂದು ವಿದ್ಯಾರ್ಥಿ ವೇತನವನ್ನು ಶ್ರೀಮತಿ ವಿಜಯಲಕ್ಷ್ಮಿ ದಿನೇಶ್ ಹೆಗಡೆ ಅವರು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬೇಗ ಬನ್ನಿ ವಿದ್ಯಾರ್ಥಿಗಳು. ಜಿತೇಶ್ ಎಸ್ ಶೆಟ್ಟಿ, ಟೋಕನ್ ನಂಬರ್ 112. ಜಿತೇಶ್ ಶೆಟ್ಟಿ. ಸಂತೃಪ್ತಿ ಶೆಟ್ಟಿ, ಟೋಕನ್ ನಂಬರ್ 106. ನಿರೀಕ್ಷಾ ಶೆಟ್ಟಿ, ಟೋಕನ್ ನಂಬರ್ 100. ಖುಷಿ ಕೆ ರೈ, ಟೋಕನ್ ನಂಬರ್ 99. ಅನ್ವಿತ್ ಶೆಟ್ಟಿ, ಟೋಕನ್ ನಂಬರ್ 111.
ವಿದ್ಯಾರ್ಥಿ ವೇತನವನ್ನು ಪಡೆದ ವಿದ್ಯಾರ್ಥಿಗಳಿಗೂ ಅದನ್ನು ವಿತರಿಸಿದ ನಮ್ಮ ಅತಿಥಿಗಳಿಗೂ ಅಭಿನಂದನೆ ಸಲ್ಲಿಸುತ್ತಾ ಇದ್ದೇನೆ. ಸಮಾರಂಭದ ಮುಖ್ಯ ಅತಿಥಿಗಳು, ಹೃದಯ ಶ್ರೀಮಂತಿಕೆಯ ದಾನಿಗಳು, ಪ್ರಬುದ್ಧ ಉದ್ಯಮಿಗಳಾಗಿರುವ ಸನ್ಮಾನ್ಯ ದಿನೇಶ್ ಹೆಗಡೆ ಅವರಿದೀಗ ನಮ್ಮನ್ನುದ್ದೇಶಿಸಿ ಮಾತನಾಡುವರೆ. ಅವರಲ್ಲಿ ಬಹಳ ಪ್ರೀತಿ ಮತ್ತು ಗೌರವದಿಂದ ಕೇಳಿಕೊಳ್ಳುತ್ತಿದ್ದೇವೆ. ಪೆರಡೂರು ಬಂಟರ ಸಂಘದಲ್ಲಿ ಮರೆಯಲಾಗದ ಹೆಸರು ದಿನೇಶ್ ಹೆಗಡೆ. ವೇದಿಕೆಯಲ್ಲಿ ನಮ್ಮನ್ನು ಶುಭ ನುಡಿಯನ್ನು ಈಗಾಗಲೇ ನಮಗೆ ಶುಭ ನುಡಿಯನ್ನು ಮತ್ತು ನಮಗೆ ಪ್ರೋತ್ಸಾಹವನ್ನು ನೀಡಿದ ಹಿರಿಯರಾದ ಜಸ್ಟಿಸ್ ವಿಶ್ವನಾಥ್ ಶೆಟ್ರೆ, ಸಭಾಧ್ಯಕ್ಷರಾದ ನನ್ನ ಮಾರ್ಗದರ್ಶಕರು, ಹಿರಿಯರು, ಈ ಸಂಘದ ಕ್ಯಾಪ್ಟನ್ ಅಂತಲೇ ಹೇಳ್ಬೋದು ಶಾಂತರಾಮ್ ಸೂಡ್ರೆ, ಅದು ವೇದಿಕೆಯಲ್ಲಿ ಇರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಈ ಸಮಾರಂಭಕ್ಕೆ ಸಾಕ್ಷಿಯಾಗಿ ನೀವೆಲ್ಲ ಬಂದಿದ್ದೀರಿ. ನಿಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ, ನಾನು ಇವತ್ತು ಗೆಸ್ಟ್ ಅಲ್ಲ, ನಾನು ಹೋಸ್ಟ್ ಅಂತ ಹೇಳಿದ್ದಾರೆ ನಮ್ಮ ಅಧ್ಯಕ್ಷರು. ಹಾಗಾಗಿ ನಾನೇನು ಮಾತಾಡೋದಿಲ್ಲ ಅಂತ ಹೇಳಿದ್ದೆ. ನಾನು ಈಗಾಗಲೇ ಗಣ್ಯರು ಈ ಸಂಘಕ್ಕೆ ಬೇಕಾಗುವಂಥ ಎಲ್ಲ ಸಲಹೆಗಳನ್ನು ಕೊಟ್ಟಿದ್ದಾರೆ. ಮುಂದೆ ನಾವು ಏನು ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ. ನನ್ನ ಊರು ಪೆರಡೂರು, ನಾನು ಪೆರಡೂರು ಅನ್ನೋದಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತದೆ. ನಾನು ಪೆರಡೂರು ಹೈಸ್ಕೂಲಲ್ಲಿ ಓದಬೇಕಾದ್ರೆ, ನಾನು ಖಜನೆ ರೋಡಿಂದ ಪೆರಡೂರಿಗೆ ನಡ್ಕೊಂಡು ಹೈಸ್ಕೂಲಿಗೆ ಬರಬೇಕಾದ್ರೆ ಪಳ್ಳಿ ಶ್ರೀನಿವಾಸ ಹೆಗಡೆ ಜೀಪಲ್ಲಿ ಹೋಗ್ತಾ ಇದ್ದೆ. ಮೋಸ್ಟ್ಲಿ ನಟರಾಜ್ ಹೆಗಡೆ ಅವರು, ರಾಜರಾಮ ಹೆಗಡೆ ಅವರಿಗೆ ಗೊತ್ತಿರಲಿಕ್ಕಿಲ್ಲ ಇದು. ಅವರ ಜೀಪಲ್ಲಿ ಜಾಸ್ತಿ ಹೋಗಿ ಲಾಭ ಪಡ್ಕೊಂಡವ್ನು ನಾನು ಅಂತ ಹೇಳ್ಬೋದು. ಸುರುಗೆ ಅವರು ಜೀಪಲ್ಲಿ ಬರಬೇಕಾದ್ರೆ ನಾವು ಹೆದರ್ಕೊಂಡು ಚರಂಡಿಗೆ ಹೋಗ್ತಾ ಇದ್ವಿ. ಮತ್ತೆ ಅವರು ನಿಲ್ಲಿಸಿದ ತಕ್ಷಣ ಗೊತ್ತಾಯಿತು ನಮ್ಮನ್ನೇ ಕರ್ಕೊಂಡು ಹೋಗೇ ನಿಲ್ಲಿಸಿದ್ದಾರೆ ಅಂತ. ಹಾಗಾಗಿ ಇವತ್ತು ಅವರ ಹೆಸರಲ್ಲಿ ಈ ಹಾಲಲ್ಲಿ ನಾವು ಕೂತಿದ್ದೀವಿ, ಭಾಳ ಖುಷಿ ಆಗ್ತದೆ. ಹಾಗೆ ವೇದಿಕೆ ನಮ್ಮ ನಗುಮುಖದ ಸುಧಾಕರ್ ಶೆಟ್ಟರು, ಭದ್ರಾವತಿ ರೈಸ್ ಮಿಲ್ನವರು, ಅವರು ಕೂಡ ಮಾಡೋಂಥ ವೇದಿಕೆಯಲ್ಲಿ ನಾವಿದ್ದೀವಿ. ನಾನು ಶಾಂತರಾಮ್ ಸೂಡ್ರ ಬಗ್ಗೆ 2 ಮಾತನ್ನು ಹೇಳಬೇಕಾಗಿ ಬರುತ್ತೆ. ಯಾಕಂದರೆ ಶಾಂತರಾಮ್ ಸೂಡ್ರು ನಮಗೆ ಏನು ಹೇಳಿದ್ರು ಅದು ಆಗಿಲ್ಲ ಅಂದ್ರೂ ಅದು ಮಾಡುವಂಥ ಹುಮ್ಮಸ್ಸು ನಮ್ಮಲ್ಲಿದೆ. ಯಾಕಂದರೆ ಅವರು ಹೇಳುವಂಥ ದಾಟಿ, ಅವರು ಹೇಳುವಂಥ ಒಂದು ವೇ ಏನಿರುತ್ತೆ ಅದನ್ನು ನಾವು ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ನಾನು ಬೆಂಗಳೂರು ಬಿಟ್ಟು ಹೊರಗಡೆ ಹೋದಾಗ ನಿನ್ನ ಊರು ಯಾವುದು ಅಂತ ಕೇಳಿದಾಗ ನಾನು ಪೆರಡೂರು ಅಂತ ಹೇಳ್ತಾ ಇದ್ದೆ. ಪೆರಡೂರು ಅಂದರೆ ಸೂಡ್ರು ಊರು ಅಂತ ಕೇಳ್ತಾಯಿದ್ರು. ಒಂದು ಯುನೀಕ್ ಹೆಸರು ಅದು. ಅಂದರೆ ಪೆರಡೂರು ಅಂದರೆ ಶಾಂತರಾಮ್ ಸೂಡ್ರು ಅಂದರೆ ಪೆರಡೂರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಇದು ನಮಗೆಲ್ಲ ಅವರೊಬ್ಬರು ನಮ್ಮ ಮಾರ್ಗದರ್ಶಕರು ಮಾತ್ರ ಅಲ್ಲ, ಪೆರಡೂರಿನಲ್ಲಿ ಪ್ರತಿಯೊಂದು ಏನಾದರೂ ಇಲ್ಲಿ ವರ್ಕ್ ಆಗಬೇಕು, ಪ್ರತಿಯೊಂದು ಡೆವಲಪ್ಮೆಂಟಲ್ಲಿ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ಮುಂಚೂಣಿಯಲ್ಲಿ ತೊಡಗಿಸ್ಕೊಂಡು ನಮಗೆಲ್ಲ ಒಂದು ಶಿಸ್ತಿನ ಪಾಠವನ್ನು ಹೇಳಿದವರು ಅವರು. ನನಗೆ ಬುದ್ಧಿ ತಿಳಿದಂಗಿನಿಂದನೂ ಅವ್ರ ಬಗ್ಗೆ ನನಗೆ ಗೊತ್ತು. ನಾನು ಇವತ್ತು ಅಲ್ಲ, ಸುಮಾರು 30 ವರ್ಷದಿಂದ ಅವ್ರ ಜೊತೆ ಒಡನಾಟದಲ್ಲಿ ಇದ್ದವನು. ಹಾಗಾಗಿ ಇವತ್ತು ನನ್ನ ಮತ್ತು ನನ್ನ ಧರ್ಮಪತ್ನಿಯನ್ನು ಕರೆದು ಈ ಶಿಲಾನ್ಯಾಸ ಸಭೆಯಲ್ಲಿ ನೀವೆಲ್ಲ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ನಾನು ಒಂದು ಮಾತನ್ನು ಈ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲಿ ಸಭೆ, ಸಮಾರಂಭ, ಮದುವೆ, ಇನ್ನಿತರ ಬರ್ಡೇ ಎಲ್ಲ ಕಾರ್ಯಕ್ರಮಗಳು ನಡೀತದೆ. ಮುಂದಿನ ದಿನದಲ್ಲಿ ಈ ಒಂದು ಸಭಾಂಗಣದಲ್ಲಿ ನಮ್ಮ ಊರಿನ ಹಬ್ಬ ಹರಿದಿನಗಳನ್ನು ಆಚರಿಸುವಂಥ ಒಂದು ಅವಕಾಶವನ್ನು ಈ ಸಂಘದ ಮುಖಾಂತರ ಮಾಡಿಕೊಡ್ಬೇಕು. ಯಾಕಂದರೆ ಇವಾಗ ಎಲ್ಲ ಊರಿಂದ ಎಲ್ಲ ಬಿಟ್ಬಿಟ್ಟು ಮನೇಲಿ ಯಾರೂ ಇರೋದಿಲ್ಲ, ಯಾರೋ ಹಿರಿಯರು ಇರ್ತಾರೆ. ಎಲ್ಲರೂ ಅವರವರ ಉದ್ಯೋಗ ನಿಮಿತ್ತ ದೂರದ ಬಾಂಬೆಗೋ ಬೆಂಗಳೂರಿಗೋ ಅಥವಾ ವಿದೇಶಕ್ಕೆ ಹೋಗಿರ್ತಾರೆ. ಇವತ್ತಿನ ದೀಪಾವಳಿ ಆಚರಣೆ, ಯುಗಾದಿ ಇರ್ಬೋದು, ಶಿವರಾತ್ರಿ ಇರ್ಬೋದು, ಅಥವಾ ಪ್ರತಿಯೊಂದು ಆಚರಣೆಯನ್ನು ಮಾಡಲಿಕ್ಕೆ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಇದ್ರೂ ಒಲ್ಲದ ಮನಸ್ಸಿಂದ ಯಾರೂ ಮಾಡಲ್ಲ, ಸಾಂಕೇತಿಕವಾಗಿ ಮಾಡ್ತಾರೆ. ಆ ಆಚರಣೆಯನ್ನು ಈ ಸಂಘದ ಮುಖಾಂತರ ಮಾಡಬೇಕು. ಪ್ರತಿಯೊಂದು ಆಚರಣೆಯನ್ನು ಪೆರಡೂರು ಬಂಟರ ಸಂಘದಿಂದ ದೀಪಾವಳಿ ಆಚರಣೆ, ಪೆರಡೂರು ಬಂಟರ ಸಂಘದ ಯುಗಾದಿ ಆಚರಣೆ, ಇಂಥ ಆಚರಣೆಗಳನ್ನು ಒಬ್ಬೊಬ್ಬರು ಸಂಚಾಲಕರನ್ನಾಗಿ ಮಾಡಿ ಅದರ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟು
ಮಾಡುವಂಥ ಕಾರ್ಯವನ್ನು ಪೆರಡೂರು ಬಂಟ್ ಸಂಘ, ಇದು ನನ್ನ ಸಲಹೆ ಮಾತ್ರ, ನನ್ನ ಏನು ಮಾಡಬೇಕು ಅಂತ ಅಲ್ಲ, ಆ ಸಂದರ್ಭ ಬಂದಾಗ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ನಮಗೆ ಈ ಅವಕಾಶವನ್ನು ಕೊಟ್ಟಂಥ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಕೃತಜ್ಞತೆಗಳು ಸರ್. ಸಮಾರಂಭದ ವೇದಿಕೆಯನ್ನು ಅಲಂಕರಿಸಿಕೊಂಡಿದ್ದಾರೆ ಸನ್ಮಾನ್ಯ ಸುಧಾಕರ ಶೆಟ್ಟಿಯವರು. ಮಾತಿಗೆ ಬಹಳ ಮಹತ್ವವನ್ನು ಕೊಟ್ಟವರಲ್ಲ, ಶಾಂತರಾಮ್ ಸೂಡ್ರೆ ನೀವು ಮುಂದೆ ಹೋಗಿ, ಹಿಂದೆ ನಾವು ನಿಮ್ಮ ಬೆಂಬಲಕ್ಕಿದ್ದೇವೆ ಎಂದು ನಿರಂತರವಾಗಿ ಪ್ರೇರಣೆಯನ್ನು ಮಾಡಿದ ಇಂದು ವೇದಿಕೆಯನ್ನು ಅಲಂಕರಿಸಿ ಇದೆಲ್ಲ ಮಾತನಾಡುವ ಹೊತ್ತು, ಅದಕ್ಕಾಗಿ ಬರುತ್ತೇನೆ ಇನ್ನೊಂದು ಹೊತ್ತು ಎಂದು ಮನಸ್ಸಲ್ಲಿ ಶುಭ ಹಾರೈಸಿದ ಸುಧಾಕರ್ ಶೆಟ್ಟಿಯವರಿಗೆ ಕೃತಜ್ಞತೆಯನ್ನು ಅರ್ಪಿಸಿಕೊಳ್ಳುತ್ತಾ ವೇದಿಕೆಯ ಮೇಲ್ಭಾಗದಲ್ಲಿ ಆಸೀನರಾದ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡಿ ಕೃತಜ್ಞತೆಯನ್ನು ಅರ್ಪಿಸುವವರಿದ್ದಾರೆ. ನಮ್ಮ ಅಧ್ಯಕ್ಷರಾಗಿರುವ ಮಾನ್ಯ ಶ್ರೀ ಶಾಂತರಾಮ ಸೂಡರವರು. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಜಸ್ಟಿಸ್ ಪಿ ವಿಶ್ವನಾಥ್ ಶೆಟ್ಟಿಯವರಿಗೆ ಸ್ಮರಣಿಕೆಯ ಗೌರವ ಮತ್ತು ಕೃತಜ್ಞತಾರ್ಪಣೆ. ವೇದಿಕೆಯ ಅತಿಥಿ ಎಚ್ ವಿಠ್ಠಲ ಶೆಟ್ಟಿ ಶೇಡಿಗುಡ್ಲು ಇವರಿಗೂ ಕೂಡ ನಮ್ಮ ಅಧ್ಯಕ್ಷರು ಸ್ಮರಣಿಕೆಯನ್ನು ನೀಡಿ ಗೌರವಿಸಿಕೊಳ್ಳಿಕ್ಕಿದ್ದಾರೆ. ನಮ್ಮ ಅತಿಥಿಗಳಾಗಿರುವ ಶ್ರೀ ಸುಧಾಕರ ಶೆಟ್ಟಿ, ಸಂತೋಷ್ ರೈಸ್ ಇಂಡಸ್ಟ್ರೀಸ್ ಭದ್ರಾವತಿ ಇವರಿಗೂ ಕೂಡ ಸ್ಮರಣಿಕೆಯ ಗೌರವ. ನಮ್ಮ ಅತಿಥಿಗಳಾಗಿರುವ ಶ್ರೀ ದಿನೇಶ್ ಹೆಗಡೆ ದಂಪತಿಗಳಿಗೂ ಕೂಡ ಸ್ಮರಣಿಕೆಯ ಗೌರವವನ್ನು. ಶ್ರೀ ದಿನೇಶ್ ಹೆಗಡೆ ದಂಪತಿಗಳಿಗೆ ಸ್ಮರಣಿಕೆಯ ಗೌರವ. ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮೆಲ್ಲರನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ ಗೌರವಾನ್ವಿತ ಶ್ರೀ ರಮಾನಂದ ಸೂಡರವರಿಗೂ ಕೂಡ ಸ್ಮರಣಿಕೆಯ ಗೌರವ. ಮುಂದೆ ಸಭಾ ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ. ಇದನ್ನ ನೆರವೇರಿಸಿಕೊಡ್ಲಿಕ್ಕಿದ್ದಾರೆ ಶ್ರೀ ರಾಜ್ಕುಮಾರ್ ಶೆಟ್ಟಿ ಇವರು. ವಂದನಾರ್ಪಣೆ. ಎಲ್ರಿಗೂ ನಮಸ್ಕಾರ. ಬಂಟರ ಸಂಘ ರಿಜಿಸ್ಟರ್ ಪೆರಡೂರು ಇವತ್ತು ಶ್ರೀಮತಿ ವಿಜಯಲಕ್ಷ್ಮಿ ದಿನೇಶ್ ಹೆಗ್ಡೆ ಸಭಾಭವನ ಹಾಗೂ ಶ್ರೀಮತಿ ಜಲಜಾಕ್ಷಿ ವೀರಣ್ಣ ಸೋಡ ಬಯಲು ವೇದಿಕೆ ಹಾಗೂ ನಮ್ಮ ಸಂಘದ ಕಾರ್ಯಕಾರಿ ಆಫೀಸ್ ಇದು 3 ಈಗಾಗಲೇ ಶಂಕುಸ್ಥಾಪನೆ ಆಗಿದೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಅಧ್ಯಕ್ಷರು, ನಮ್ಮ ಸಮಾಜದಾಗಿರಲಿ ಊರಿನಾಗಿರಲಿ ಮಾರ್ಗದರ್ಶಕರಾದ ಶಾಂತರಾಮ್ ಸೋಡ್ರು ವಹಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದನ ಅರ್ಪಿಸ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಇವತ್ತು ಜಸ್ಟಿಸ್ ವಿಶ್ವನಾಥ್ ಶೆಟ್ಟಿ ನಿವೃತ್ತ ಲೋಕಾಯುಕ್ತರು, ಕರ್ನಾಟಕ ಸರ್ಕಾರ, ನಮ್ಮ ಹತ್ತಿರದ ಉಪ್ಪೂರಿನವರೇ ಪೆರಡೂರಿಗೆ ಬಂದು ಭಾಳಷ್ಟು ಸಂತೋಷಗೊಂಡಿದ್ದಾರೆ. ಅವರನ್ನು ನಮ್ಮ ಎಲ್ಲರ ಪರವಾಗಿ ಆತ್ಮೀಯ ಧನ್ಯವಾದಗಳು. ಡಾಕ್ಟರ್ ಜಯಕರ್ ಶೆಟ್ಟಿ ಕುಲಪತಿಗಳು, ಬೆಂಗಳೂರು ವಿಶ್ವವಿದ್ಯಾಲಯ ಬೆಂಗಳೂರು, ಇವರು ಈಗಾಗಲೇ ನಮಗೆ ಎಲ್ಲ ಶುಭ ಹಾರೈಸಿ ನಿರ್ಗಮಿಸಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿಯೂ ಅವರಿಗೆ ಧನ್ಯವಾದನ ಅರ್ಪಿಸ್ತಾ ಇದ್ದೇವೆ. ಕೃಷ್ಣ ವೈ ಶೆಟ್ಟಿ ಹೋಟೆಲ್ ಕೃಷ್ಣ ಪ್ಯಾಲೇಸ್, ನಾನಾ ಚೌಕ್, ಮುಂಬೈ ಹಾಗೂ ರಘು ಎಲ್ ಶೆಟ್ಟಿ ಪ್ಯಾಪಿಲಾಲ್ ಗ್ರೂಪ್ ಆಫ್ ಹೋಟೆಲ್ಸ್, ಮುಂಬೈ, ಇವರು ನಮಗೆ ಶುಭ ಹಾರೈಸಿ ಈಗಾಗಲೇ ನಿರ್ಗಮಿಸಿದ್ದಾರೆ. ಅವರಿಗೂ ಅನುಪಸ್ಥಿತಿಯಲ್ಲಿ ಧನ್ಯವಾದನ ಅರ್ಪಿಸ್ತಾ ಇದ್ದೇವೆ. ಎಚ್ ವಿಠ್ಠಲ್ ಶೆಟ್ಟಿ ಶೇಡಿಗೋಡ್ಲು ಅಧ್ಯಕ್ಷರು, ಜಿಲ್ಲಾ ಸಭಾಂಗಣ ಒಕ್ಕೂಟ, ನಮ್ಮೆಲ್ಲರಿಗೂ ಹಿತ ನುಡಿಗಳ ನುಡಿದಿ ನಮ್ಮನ್ನು ಪ್ರೋತ್ಸಾಹಿಸಿದ ವಿಠ್ಠಲ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಎಚ್ ಶಿವಪ್ರಸಾದ್ ಹೆಗ್ಡೆ ಸಂಚಾಲಕರು, ಬಂಟ್ರೆಯನೆ ನಾಡವರ ಮಾತೃ ಸಂಘ, ಉಡುಪಿ ತಾಲೂಕು, ಇಷ್ಟೊತ್ತು ನಮ್ಮೊಟ್ಟಿಗಿದ್ದು ಈಗ ನಿರ್ಗಮಿಸಿದ್ದಾರೆ. ಅವರಿಗೂ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದನ ಅರ್ಪಿಸ್ತಾ ಇದ್ದೇವೆ. ಸುಧಾಕರ್ ಶೆಟ್ಟಿ ರೈಸ್ ಇಂಡಸ್ಟ್ರೀಸ್ ಭದ್ರಾವತಿ, ಇವರು ನಮ್ಮ ಮಹಾಪೋಷಕರು. ಅವರನ್ನು ನಮ್ಮೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ದಿನೇಶ್ ಹೆಗ್ಡೆ ಉದ್ಯಮಿಗಳು, ಬೆಂಗಳೂರು, ಈಗಾಗಲೇ ಅವರ ಧರ್ಮಪತ್ನಿ ಮತ್ತು ಅವರ ಹೆಸರಿನಲ್ಲಿ ಒಂದು ಸಭಾಭವನ ಕೊಡ್ತಾ ಇದ್ದಾರೆ. ನಮ್ಮೂರಿನ ದೊಡ್ಡ
ಡೋನರ್ ಅಂತ ಅವರನ್ನು ಹೇಳ್ಬೋದು. ಮುಂಚೆಯೂ ಭಾಳಷ್ಟು ಸಂಘ ಸಂಸ್ಥೆಗಳಿಗೆ ಪೇರೂರಿನ ಸೋಡ್ರ ಮಾರ್ಗದರ್ಶನದ ಎಲ್ಲ ಸಂಘ ಸಂಸ್ಥೆಗಳಿಗೆ ಡೊನೇಷನನ್ನು ಕೊಟ್ಟಿದ್ದಾರೆ. ಅವರು ಮುಂದೆ ಇನ್ನಷ್ಟು ಡೊನೇಷನನ್ನು ಕೊಡುವಂತೆ ನಮ್ಮ ದೇವರ ಹಾರೈಸಲಿ ಅಂತ ಹೇಳುತ್ತಾ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ನಮ್ಮೊಟ್ಟಿಗೆ ಹಿರಿಯರಾದ ರಮಾನಂದ್ ಸೂಡರವರಿದ್ದಾರೆ. ಅವರನ್ನು ಯಾಕೆಂದರೆ ಶಾಂತರಾಮ್ ಸೂಡ್ರ ಅಣ್ಣ ಅವರು ಬಂದು ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಿದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದನ ಅರ್ಪಿಸ್ತಾ ಇದ್ದೇನೆ. ಹಾಗೆ ಮಾಧ್ಯಮ ಮಿತ್ರರಾದ ಉದಯ್ ಕುಮಾರ್ ಶೆಟ್ಟಿ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹೌದು, ಉದಯ್ ಕುಮಾರ್ ಶೆಟ್ಟಿ ಅವರು ಸ್ಟೇಜಿಗೆ ಬಂದು ಒಂದು ಹೂಗುಚ್ಛ ತಗೊಳ್ಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಎಲ್ಲ ಹತ್ತಿರದ ಎಲ್ಲ ಸಂಘದ ಅಧ್ಯಕ್ಷರುಗಳು ಭಾಗವಹಿಸಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದನ ಹೇಳುತ್ತಾ, ಸಮಾಜ ಬಾಂಧವರ ನೀವು ಇಷ್ಟೊತ್ತು ಎಲ್ಲರೂ ಇದ್ದೀರಿ, ನಿಮ್ಮೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ನಿರೂಪಣೆ ಮಾಡಿ ನಮ್ಮೆಲ್ಲರನ್ನ ಹುರಿದುಂಬಿಸಿದ ಸತೀಶ್ ಕುಮಾರ್ ಶೆಟ್ಟಿ ಇವರು ಮುಂಚೆಯೂ ನಮ್ಮ ಶಂಕುಸ್ಥಾಪನೆ ಇರಲಿ ಉದ್ಘಾಟನೆ ಇರಲಿ ಎಲ್ಲ ಕಾರ್ಯಕ್ರಮಕ್ಕೆ ನಾವು ಸತೀಶ್ ಶೆಟ್ಟರನ್ನ ಕರೀತೇವೆ. ಭಾಳ ಹುಮ್ಮಸ್ಸಿನಿಂದ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ. ಅವರು ಹೂಗುಚ್ಛ ತಗೊಳ್ಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮಗದೊಮ್ಮೆ ವಂದಿಸುತ್ತಾ ನನ್ನ ಈ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಎಲ್ಲ ಬಂಟ ಬಾಂಧವರಲ್ಲಿ ವಿನಂತಿ, ಈಗಾಗಲೇ ನಾವು ಈ ಶಿಲಾನ್ಯಾಸ ಸಮಾರಂಭ ನಡೆದ ಕೂಡಲೇ ನಮ್ಮ ಸಂಘದ 23-24ರ ಮಹಾಸಭೆ ನಡೆಸಬೇಕಾಗಿತ್ತು. ಆದರೆ ಈಗಾಗಲೇ ಸಮಯ 1 ಗಂಟೆ ಮೀರಿದೆ. ಆದ್ದರಿಂದ ಎಲ್ಲ ನಮ್ಮ ಸಂಘದ ಸದಸ್ಯರುಗಳು ಬೆಳಗ್ಗೆ ಕೆಳಗೆ ಊಟವನ್ನು ಮಾಡಿಕೊಂಡು ಕೂಡಲೇ ವೇದಿಕೆಯಲ್ಲಿ ಬಂದು ಇಲ್ಲಿ ಸಭಾಭವನದಲ್ಲಿ ಬಂದು ಆಸೀನರಾಗಬೇಕು. ಆ ನಂತರದಲ್ಲಿ ಮಹಾಸಭೆಯನ್ನು ನಡೆಸಲಾಗ್ತದೆ. ನಮ್ಮ ಮಹಾಸಭೆ ನಡೆದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆದ್ದರಿಂದ ನಮ್ಮ ಪೆರಡೂರು ಬಂಟರ ಸಂಘದ ಎಲ್ಲ ಸದಸ್ಯರುಗಳು ದಯವಿಟ್ಟು ಭೋಜನವನ್ನು ಪೂರೈಸಿಕೊಂಡು ಈ ಸಭಾಭವನಕ್ಕೆ ಬಂದು ಹಾಜರಿರಬೇಕಾಗಿ ಕೇಳಿಕೊಳ್ತಾ ಇದೆ. ಈಗ ಒಂದು ಅರ್ಧ ಗಂಟೆ ಹೊತ್ತಿದೆ. ಆ ನಂತರದಲ್ಲಿ ಮಹಾಸಭೆ ನಡೆಸಲಾಗುವುದು.
ಕಲಾವಿದ ಸರಣಿ ಕಾರ್ಯಕ್ರಮ ಮುಂದುವರಿತೆ ಸಣ್ಣ ವಿರಾಮದ ಬಳಿಕ. ವೀಕ್ಷಕರ ವಿರಾಮದ ಬಳಿಕ ಮತ್ತೆ ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆಗೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಜೊತೆ ಇದ್ದಾರೆ
ಸೂಡದ ಸುನಿಲ್ ದೇವಾಡಿಗ, ನಾದಸ್ವರ ಸ್ಯಾಕ್ಸಫೋನ್ ಕಲಾವಿದರು. ಇನ್ನು ತನ್ನ ಹುಟ್ಟಿನಿಂದಲೇ ಬಂದಿರುವಂತಹ ಸೂಡ ಸುಬ್ರಹ್ಮಣ್ಯ ಸನ್ನಿಧಿಯ ಪದಾರ್ಥಿ ಚಾಕರಿಯನ್ನು ಮಾಡ್ತಾ ಹಲವಾರು ಸಾಂಪ್ರದಾಯಿಕ ವಾದ್ಯಗಳನ್ನು ನುಡಿಸುವಲ್ಲಿ ಪರಿಣಿತಿಯನ್ನು ಹೊಂದುತ್ತಾ ಒಂದಷ್ಟು ಶಿಷ್ಯ ವೃಂದವನ್ನು ಪಡೆಯುತ್ತಾ ಅನೇಕ ಕಾರ್ಯಕ್ರಮಗಳನ್ನು ನೀಡಿರುವ ಹೆಮ್ಮೆಯ ಕಲಾವಿದ ಸುನಿಲ್ ದೇವಾಡಿಗ ಸೂಡ ಅವರನ್ನು ಮತ್ತೊಮ್ಮೆ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಿ.
ಕಲಾವಿದ ಸರಣಿ ಕಾರ್ಯಕ್ರಮ ಮುಂದುವರಿತೆ ಸಣ್ಣ ವಿರಾಮದ ಬಳಿಕ. ವೀಕ್ಷಕರ, ವಿರಾಮದ ಬಳಿಕ ಮತ್ತೆ ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆಗೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಸೂಡದ ಸುನಿಲ್ ದೇವಾಡಿಗ, ನಾದಸ್ವರ ಸ್ಯಾಕ್ಸಫೋನ್ ಕಲಾವಿದರು. ಇನ್ನು ತನ್ನ ಹುಟ್ಟಿನಿಂದಲೇ ಬಂದಿರುವಂತಹ ಸೂಡ ಸುಬ್ರಹ್ಮಣ್ಯ ಸನ್ನಿಧಿಯ ಪದಾರ್ಥಿ ಚಾಕರಿಯನ್ನು ಮಾಡ್ತಾ ಹಲವಾರು ಸಾಂಪ್ರದಾಯಿಕ ವಾದ್ಯಗಳನ್ನು ನುಡಿಸುವಲ್ಲಿ ಪರಿಣಿತಿಯನ್ನು ಹೊಂದುತ್ತಾ ಒಂದಷ್ಟು ಶಿಷ್ಯ ವೃಂದವನ್ನು ಪಡೆಯುತ್ತಾ ಅನೇಕ ಕಾರ್ಯಕ್ರಮಗಳನ್ನು ನೀಡಿರುವ ಹೆಮ್ಮೆಯ ಕಲಾವಿದ ಸುನಿಲ್ ದೇವಾಡಿಗ ಸೂಡ ಅವರನ್ನ ಮತ್ತೊಮ್ಮೆ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಿ.
ಬಂಟರ ಸಂಘ ಇದರ 2023-24ನೇ ಸಾಲಿನ ಮಹಾಸಭೆಯನ್ನು ಈಗ ಪ್ರಾರಂಭಿಸ್ತಾ ಇದ್ದೇವೆ. ಈ ಒಂದು ಮಹಾಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ಕೆ ಶಾಂತರಾಮ್ ಸೂಡ್ರವರು ವಹಿಸ್ಕೊಳ್ಬೇಕು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಘದ ಕೋಶಾಧಿಕಾರಿಗಳಾದ ಶ್ರೀ ಪ್ರಮೋದ್ ರೈ, ಕಾರ್ಯದರ್ಶಿ ಸುಭಾಷ್ ಶೆಟ್ಟಿ ಹಾಗೂ ಉಪಾಧ್ಯಕ್ಷರುಗಳಾದ ಸುಧಾಕರ್ ಶೆಟ್ಟಿ ಸಾಯಿಷಾ, ಸುರೇಶ್ ಹೆಗಡೆ ಪಳಜೆ, ದಿನೇಶ್ ಚಂದ್ರ ಶೆಟ್ಟಿ ಬಜ್ಜಾಲು, ಪ್ರಕಾಶ್ ಹೆಗಡೆ ಬಣ್ಣಂಪಳ್ಳಿ, ಸತೀಶ್ ಶೆಟ್ಟಿ ಕುತ್ಯಾರಬೀಡು, ರಾಜ್ಕುಮಾರ್ ಶೆಟ್ಟಿ ದೊಡ್ಡಮನೆ, ಶಿವರಾಮ್ ಶೆಟ್ಟಿ ಬೆಳ್ಳರಪಾಡಿ, ಮಹೇಶ್ ಕುಮಾರ್ ಶೆಟ್ಟಿ ಪೈಬೆಟ್ಟು ಇವರುಗಳು ವೇದಿಕೆಗೆ ಬಂದು ಈ ಒಂದು ಮಹಾಸಭೆಯನ್ನು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಉಪಾಧ್ಯಕ್ಷರುಗಳು ಅಧ್ಯಕ್ಷರ ಸಹಿತವಾಗಿ ವೇದಿಕೆಯಲ್ಲಿ ಆಸೀನರಾಗಬೇಕು. ಹಾಗೆ ನಮ್ಮ ಸಂಘದ ಮಹಾಪೋಷಕರುಗಳು ಆಗಿರುವಂತಹ ಕಾಯಂ ಆಹ್ವಾನಿತರಾಗಿ ಅವರನ್ನು ನಾವು ಈಗಾಗಲೇ ಸಂಘಕ್ಕೆ ಆಯ್ಕೆ ಮಾಡಿದ್ದೇವೆ. ಶ್ರೀಯುತ ಸುಧಾಕರ್ ಶೆಟ್ಟಿ ಭದ್ರಾವತಿ ಹಾಗೂ ದಿನೇಶ್ ಹೆಗಡೆ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ.
ಲೆಪ್ಪರಿಗೆ ಜನ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಯಾವುದು ಆರಂಭದಲ್ಲಿ ಪ್ರಾರ್ಥನೆ, ಅಪೂರ್ವ ಮತ್ತು ಬಳಗ. ಕರವ ಮುಗಿದು ಬೇಡುವೆ ಕರುಣಮೂರ್ತಿಯೇ, ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಯೇ, ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಯೇ. ನೀನೆ ತಂದೆಯು ನೀನೆ ತಾಯಿ ನೀನೆ ಬಂಧುವು, ನೀನೆ ಸಕಲವು ನೀನೆ ಸರ್ವವು ನೀನೆ ಎಲ್ಲವೂ. ನಮೋ ನಮಿಪೆವು ದೇವರೇ ನಮೋ ವಂದನೆ, ನಮೋ ನಮಿಪೆವು ದೇವರೇ ನಮೋ ವಂದನೆ. ಕರವ ಮುಗಿದು ಬೇಡುವೆ ಕರುಣಮೂರ್ತಿಯೇ, ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಯೇ, ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಯೇ. ನೀನೆ ವಾಕ್ಯವು ನೀನೆ ವಾಣಿಯು ನೀನೆ ಜೀವವು, ನಮೋ ನಮಿಪೆವು ದೇವರೇ ನಮೋ ವಂದನೆ, ನಮೋ ನಮಿಪೆವು ದೇವರೇ ನಮೋ ವಂದನೆ. ಕರವ ಮುಗಿದು ಬೇಡುವೆ ಕರುಣಮೂರ್ತಿಯೇ, ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಯೇ, ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಯೇ, ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಯೇ. ಪ್ರಾರ್ಥನೆಯನ್ನು ನಡೆಸಿಕೊಟ್ಟ ಪುಟಾಣಿಗಳಿಗೆ ಅಭಿನಂದನೆಗಳು. ಈಗ ಸ್ವಾಗತ. ನಮ್ಮ ಪೆರಡೂರು ಬಂಟರ ಸಂಘದ 2023-24ನೇ ಸಾಲಿನ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಶಾಂತರಾಮ್ ಸೂಡ ಕೆ ಇವರನ್ನು ಎಲ್ಲ ಬಂಟ ಬಾಂಧವರ ಪರವಾಗಿ ಹಾರ್ದಿಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ರಾಘವ್ ಶೆಟ್ಟಿ ವಾಂಟಾಳೆಯವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸಂಘದ ಮಹಾಪೋಷಕರು, ನಮ್ಮೆಲ್ಲ ಕಾರ್ಯಕ್ರಮಗಳ ಬೆನ್ನೆಲುಬಾಗಿ ನಿಲ್ಲುವವರು ಶ್ರೀಯುತ ಸುಧಾಕರ್ ಶೆಟ್ಟಿ ಭದ್ರಾವತಿ, ನಮ್ಮ ಸಂಘದ ಕಾಯಂ ಆಹ್ವಾನಿತರು ಹೌದು. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ವಿಜಯ್ ಶೆಟ್ಟಿ ಕಲ್ಲಳ ಇವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಇನ್ನೋರ್ವ ನಮ್ಮ ಸಂಘದ ಮಹಾಪೋಷಕರು, ನಮ್ಮೆಲ್ಲ ಕಾರ್ಯಕ್ರಮಗಳ ಪ್ರೋತ್ಸಾಹಕರು, ಹಾಗೆ ನಮ್ಮ ಸಂಘದ ಆಗುಹೋಗುಗಳ ಎಲ್ಲ ವಿಚಾರಗಳಲ್ಲಿ ಕೂಡ ನಮ್ಮೊಂದಿಗೆ ಸಹಕರಿಸುತ್ತಿರುವವರು ನಮ್ಮ ದಿನೇಶ್ ಹೆಗ್ಡೆಯವರು. ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಒಂದು ಮಹಾಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಸಂಘದ ಮಾಜಿ ಅಧ್ಯಕ್ಷರಾದ ರವೀಂದ್ರ ಹೆಗ್ಡೆಯವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಸಂಘದ ಕೋಶಾಧಿಕಾರಿಗಳಾದ ಶ್ರೀಯುತ ಪ್ರಮೋದ್ ರೈ ಅವರನ್ನು ಈ ಒಂದು ಮಹಾಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಿಶ್ವಲ್ ಶೆಟ್ಟಿ ಅವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸಂಘದ ಉಪಾಧ್ಯಕ್ಷರಲ್ಲಿ ಓರ್ವರಾದ ಸುಧಾಕರ್ ಶೆಟ್ಟಿ ಸಾಯಿಸೆ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಮಹೇಶ್ ಶೆಟ್ಟಿ ಅವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವ ಉಪಾಧ್ಯಕ್ಷರು ಸುರೇಶ್ ಹೆಗ್ಡೆ ಪಳಜೆ, ಅವರಿಗೆ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಜಯರಾಮ್ ಶೆಟ್ಟಿ ಬೇಳರ್ಪಾಡಿ ಇವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವ ಉಪಾಧ್ಯಕ್ಷರು ದಿನೇಶ್ ಚಂದ್ರ ಶೆಟ್ಟಿ ಬಜ್ಜಾಲು, ಇವರನ್ನು ಕೂಡ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಂದಕುಮಾರ್ ಶೆಟ್ಟಿಯವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ಮತ್ತೋರ್ವ ಉಪಾಧ್ಯಕ್ಷರು ಸತೀಶ್ ಶೆಟ್ಟಿ ಕುತ್ಯಾರಬೀಡು, ಇವರನ್ನು ಕೂಡ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸುಭಾಷ್ ಶೆಟ್ಟಿಯವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ಮತ್ತೋರ್ವ ಉಪಾಧ್ಯಕ್ಷರು ಶಿವರಾಮ್ ಶೆಟ್ಟಿ ಬೇಳರಪಾಡಿ, ಇವರನ್ನು ಕೂಡ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸುಜಿತ್ ಹೆಗ್ಡೆ ಅವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ಮತ್ತೋರ್ವ ಉಪಾಧ್ಯಕ್ಷರು ಮಹೇಶ್ ಕುಮಾರ್ ಶೆಟ್ಟಿ ಪೈಬೆಟ್ಟು, ಇವರನ್ನು ಕೂಡ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ರೋಹಿತ್ ಶೆಟ್ಟಿ ಇವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಸಮಾರಂಭದಲ್ಲಿ ಉಪಸ್ಥಿತರಿರುವ ನಮ್ಮ ಎಲ್ಲ ಬಂಟ ಸಂಘದ ಎಲ್ಲ ಹಿರಿಯ ಗೌರವ ಸಲಹೆಗಾರರನ್ನು, ಅದೇ ರೀತಿ ಎಲ್ಲ ಪದಾಧಿಕಾರಿಗಳನ್ನು ಹಾಗೂ ಎಲ್ಲ ಬಂಟ ಸಮಾಜದ ಸದಸ್ಯರನ್ನು ಆತ್ಮೀಯವಾಗಿ ಈ ಒಂದು ಮಹಾಸಭೆಗೆ ಸ್ವಾಗತಿಸುತ್ತಾ ಈ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಇನ್ನು ಮುಂದಿನ ಕಾರ್ಯಕ್ರಮ 2023-24 ಸಾಲಿನ ವರದಿ ವಾಚನ. 2023-24 ಸಾಲಿನ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದಿಡಲಿಕ್ಕೆ ಇಚ್ಛಿಸ್ತೇನೆ. ಶ್ರೀ ಕ್ಷೇತ್ರ ಸ್ವಾಮಿ ಶ್ರೀ ಲಕ್ಷ್ಮೀ ಅನಂತವಾದ ದೇವರ ಚರಣಾರವಿಂದಕ್ಕೆ ಶಿರಬಾಗಿ ನಮಿಸುತ್ತಾ ಬಂಟರ ಸಂಘ ರಿಜಿಸ್ಟರ್ಡ್ ಪೆರಡೂರು ಮಂಡಲ ಇದರ 2023-24 ಸಾಲಿನ ವಾರ್ಷಿಕ ವರದಿಯನ್ನು ತಮ್ಮ ಮುಂದಿಡಲು ಹೆಮ್ಮೆ ಪಡುತ್ತೇನೆ. ಸಂಕ್ಷಿಪ್ತ ವರದಿ. ದಿನಾಂಕ 8/4/23 ಉಡುಪಿ ತಾಲೂಕು ಹಾವಂಜಿ ಗ್ರಾಮದ ಶ್ರೀ ಸತೀಶ್ ಶೆಟ್ಟಿಯವರ ಪತ್ನಿ ಪೆರಡೂರು ಹೆರಡೆಯ ಶ್ರೀಮತಿ ಜಯಂತಿ ಶೆಟ್ಟಿಯವರು ಪೆರಡೂರಿನಲ್ಲಿ ನಡೆದ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡು ಕೋಮಾದ ಪರಿಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಆರ್ಥಿಕವಾಗಿ ತುಂಬ ಕಷ್ಟದಲ್ಲಿರುವ ಅವರಿಗೆ ಪೆರಡೂರು ಬಂಟರ ಸಂಘದ ವತಿಯಿಂದ ₹50,000 ಸಂಘದ ಅಧ್ಯಕ್ಷರಾದ ಶ್ರೀ ಕೆ ಶಾಂತರಾಮ್ ಸೂಡ್ರವರು ಜಯಂತಿ ಶೆಟ್ಟಿಯವರ ಪತಿ ಶ್ರೀ ಸತೀಶ್ ಶೆಟ್ಟಿಯವರಿಗೆ ಹಸ್ತಾಂತರಿಸಿದರು. ದಿನಾಂಕ 12/4/2023 ಸಮುದಾಯ ಭವನದ ರೂಫ್ ಸ್ಲ್ಯಾಬ್ ಕಾಮಗಾರಿ ನಡೆಯಿತು. ಸಂಘದ ಅನೇಕ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ದಿನಾಂಕ 4/5/2023 ಬಂಟರೇನ ನಾಡವರ ಮಾತೃ ಸಂಘ ಮಂಗಳೂರು ಉಡುಪಿ ತಾಲೂಕು ಸಮಿತಿಯ ವತಿಯಿಂದ ಹಮ್ಮಿಕೊಂಡ ಉಚಿತ CET ಕ್ರ್ಯಾಶ್ ಕೋರ್ಸ್ ತರಬೇತಿ ಕಾರ್ಯಕ್ರಮದಲ್ಲಿ
ನಮ್ಮ ಸಂಘದ ವ್ಯಾಪ್ತಿಯ ವಿದ್ಯಾರ್ಥಿಗಳು ಭಾಗವಹಿಸಿ ಪ್ರಯೋಜನ ಪಡೆದಿರುತ್ತಾರೆ. ನಮ್ಮ ನೂತನ ಸಮುದಾಯ ಭವನ ನಿರ್ಮಾಣದ ಕಾಮಗಾರಿಯ ವತಿಯಾಗಿ ಮನೆ ಮನೆಗೆ ಭೇಟಿಯ ಕಾರ್ಯಕ್ರಮದ ಭಾಗವಾಗಿ ದಿನಾಂಕ 7/6/2023ರಿಂದ 16/7/2023ರವರೆಗೆ ಪೆರಡೂರು, ಬೆಳ್ಳರಪಾಡಿ, 41ನೇ ಶೀರೂರು, ಬೈರಂಪಳ್ಳಿ ಗ್ರಾಮಗಳಲ್ಲಿನ ವಾರ್ಡ್ ಸಭೆಗಳನ್ನು ನಡೆಸಲಾಯಿತು. ದಿನಾಂಕ 7/7/2023ರಂದು ಬಂಟರ ಸಂಘ ರಿಜಿಸ್ಟರ್ಡ್ ಪೆರಡೂರು ಮಂಡಲ ಇವರು ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘ ನಿಯಮಿತ ಪೆರಡೂರು ಇವರ ಸಹಕಾರದೊಂದಿಗೆ ಬೈರಂಪಳ್ಳಿಯ ಕುಂಟಾಲ್ಕಟ್ಟೆಯ ಅಸಹಾಯಕ ಕುಟುಂಬಕ್ಕೆ ಉಚಿತ ಮನೆಯನ್ನು ನಿರ್ಮಿಸಿಕೊಟ್ಟು ಪೆರಡೂರು ಬಂಟರ ಸಂಘದ ಅಧ್ಯಕ್ಷರಾದ ಶ್ರೀ ಕೆ ಶಾಂತರಾಮ್ ಸೂಡ್ರವರು ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀ ಸಂತೋಷ್ ಕುಲಾಲ್ ಪಕ್ಕಾಲು, ಪೆರಡೂರು ಬಂಟರ ಸಂಘದ ಉಪಾಧ್ಯಕ್ಷರಾದ ಸತೀಶ್ ಶೆಟ್ಟಿ ಕುತ್ಯಾರಬೀಡು, ಪ್ರಧಾನ ಕಾರ್ಯದರ್ಶಿ ಶ್ರೀಧರ್ ಕೆ ಶೆಟ್ಟಿ ಕುತ್ಯಾರಬೀಡು, ಜೊತೆ ಕಾರ್ಯದರ್ಶಿ ವಸಂತ್ ಕುಮಾರ್ ಶೆಟ್ಟಿ, ಫಲಾನುಭವಿಗಳಾದ ಶ್ರೀಮತಿ ದಾರಮ್ಮ ಹಾಣ್ತಿ ಮತ್ತು ಅವರ ಮಗ ಗೋಪಾಲ ಹಾಂಡ ಉಪಸ್ಥಿತರಿದ್ದರು. ದಿನಾಂಕ 16/7/2023ರಂದು ಗುರುಪುರದಲ್ಲಿ ಬಂಟರ ಸಂಘ ಗುರುಪುರ ವತಿಯಿಂದ ನಡೆದ ನೃತ್ಯ ಸ್ಪರ್ಧೆಯಲ್ಲಿ ನಮ್ಮ ಮಹಿಳಾ ತಂಡವು ಭಾಗವಹಿಸಿ ಅದ್ಭುತ ಪ್ರದರ್ಶನವನ್ನು ನೀಡಿರುತ್ತಾರೆ. ಸಂಘದ ಮಹಾಸಭೆ ದಿನಾಂಕ 24/9/2023ರಂದು ನಡೆದ ಬಂಟರ ಸಂಘದ ಮಹಾಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಅದಾನಿ ಗ್ರೂಪ್ನ ಶ್ರೀ ಕಿಶೋರ್ ಆಳ್ವಾರ್ ಭಾಗವಹಿಸಿ ಪೆರಡೂರು ಬಂಟರ ಸಂಘದ ಆಶ್ರಯದಲ್ಲಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಲಕ್ಷಾಂತರ ರೂಪಾಯಿ ವಿದ್ಯಾರ್ಥಿ ವೇತನ ವಿತರಿಸುವುದರ ಜೊತೆಗೆ ಸರ್ವರ ಸಹಕಾರದೊಂದಿಗೆ ಅತ್ಯಾಧುನಿಕ ಸೌಲಭ್ಯಗಳೆಲ್ಲ ಬೃಹತ್ ಸಭಾಭವನ ನಿರ್ಮಿಸುತ್ತಿರುವ ಪೆರಡೂರು ಬಂಟರ ಸಂಘದ ಅಧ್ಯಕ್ಷರಾದ ಶ್ರೀ ಕೆ ಶಾಂತರಾಮ್ ಸೂಡ ಮತ್ತು ಅವರ ತಂಡದ ಸರ್ವರ ಮುಖ್ಯ ಚಿಂತನೆ ಶ್ಲಾಘನೀಯ ಎಂದು ಶುಭ ಹಾರೈಸಿದರು. 2022-23ನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ರೂಪಾಯಿ 6.5 ಲಕ್ಷ ವಿದ್ಯಾರ್ಥಿ ವೇತನವನ್ನು ವಿತರಿಸಿದರು. ಸಂಘದ ವಾರ್ಷಿಕ ಸಂಚಿಕೆ ಪೆರಡೂರಿನ ಬಂಟರು ಇದನ್ನು ಮಂಗಳೂರು ಸಿಟಿ ಆಸ್ಪತ್ರೆಯ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಕೈಲ್ಕೆರೆ ಭಾಸ್ಕರ್ ಶೆಟ್ಟಿಯವರು ಬಿಡುಗಡೆಗೊಳಿಸಿದರು. ಅತಿಥಿಗಳಾಗಿ ಶ್ರೀ ಅಜಿತ್ ಕುಮಾರ್ ರೈ ಮಾಲಾಡಿ, ಅಧ್ಯಕ್ಷರು ಬಂಟರಾಯನ ನಾಡೋರ ಮಾತೃ ಸಂಘ ಮಂಗಳೂರು, ಶಿವಪ್ರಸಾದ್ ಹೆಗಡೆ ಸಂಚಾಲಕರು, ಬಂಟರಾಯನ ನಾಡೋರ ಮಾತೃ ಸಂಘ ಉಡುಪಿ ತಾಲೂಕು ಸಮಿತಿ, ಶ್ರೀ ಕಿಶೋರ್ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರು ಅದಾನಿ ಗ್ರೂಪ್, ಡಾಕ್ಟರ್ ಕೈಲ್ಕೆರೆ ಭಾಸ್ಕರ್ ಶೆಟ್ಟಿ ಆಡಳಿತ ನಿರ್ದೇಶಕರು ಸಿಟಿ ಆಸ್ಪತ್ರೆ ಮಂಗಳೂರು, ಶ್ರೀ ಸುಧಾಕರ್ ಶೆಟ್ಟಿ ಸಂತೋಷ್ ರೈಸ್ ಇಂಡಸ್ಟ್ರೀಸ್ ಭದ್ರಾವತಿ, ಶ್ರೀ ಸುಧೀರ್ ಶೆಟ್ಟಿ ಆಡಳಿತ ನಿರ್ದೇಶಕರು ಕೀರ್ತಿ ಕನ್ಸ್ಟ್ರಕ್ಷನ್ ಉಡುಪಿ, ಶ್ರೀ ಹರೀಶ್ ಶೆಟ್ಟಿ ಉದ್ಯಮಿ ಸೂರತ್, ಶ್ರೀ ಸುನಿಲ್ ಶೆಟ್ಟಿ ಉದ್ಯಮಿ ಸೂರತ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಉತ್ತಮ ಹಾಗೂ ಪಾರಂಪರಿಕ ಕೃಷಿಕರಾದ ಡಾಕ್ಟರ್ ಕೈಲ್ಕೆರೆ ಭಾಸ್ಕರ್ ಶೆಟ್ಟಿಯವರನ್ನು ಮತ್ತು ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯ ರಂಗಕರ್ಮಿ ಹೋಳಿಂಜೆ ದಯಾನಂದ್ ಶೆಟ್ಟಿಯವರನ್ನು ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ರೈತರ ಸಹಕಾರಿ ಸಂಘ ನಿಯಮಿತ ಹಿರಡ್ಕ ಇದರ ನಿರ್ದೇಶಕರಾಗಿ ಆಯ್ಕೆಯಾದ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಶ್ರೀ ವಿಜಯ್ ಶೆಟ್ಟಿ ಕಲ್ಲಾಳ, ಪೆರಡೂರು ಗೆಳೆಯರ ಬಳಗದ ಅಧ್ಯಕ್ಷರಾಗಿ ಆಯ್ಕೆಯಾದ ನಮ್ಮ ಸಂಘದ ಕಾರ್ಯದರ್ಶಿ ಸುಭಾಷ್ ಶೆಟ್ಟಿ ದುಬತಗಟ್ಟೆ, ಪೆರಡೂರಿನ ಯುವಕ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದ ಸಂಘದ ಜೊತೆ ಕಾರ್ಯದರ್ಶಿ ಸಂದೀಪ್ ಶೆಟ್ಟಿಯವರನ್ನು ಮತ್ತು 2022ರ UPSC ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಸಂಘದ ಆಂತರಿಕ ಲೆಕ್ಕ ಪರಿಶೋಧಕರಾದ ಸದಾನಂದ ಶೆಟ್ಟಿಯವರ ಪುತ್ರಿ ಶ್ರೀಮತಿ ನಿವೇದಿತಾ ಶೆಟ್ಟಿ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿರುವ ನಮ್ಮ ಸಂಘದ ವ್ಯಾಪ್ತಿಯ ಹೆಮ್ಮೆಯ ಪ್ರತಿಭೆಗಳಾದ ಆಕಾಶ್ ಶೆಟ್ಟಿ, ಸ್ನೇಹ ಶೆಟ್ಟಿ, ನಿರೀಕ್ಷಾ ಶೆಟ್ಟಿಯವರನ್ನು ಅಭಿನಂದಿಸಲಾಯಿತು. ದಿನಾಂಕ 10/11/2023ರಂದು ಮಹಾತ್ಮ ಗಾಂಧಿ ಅಂತಾರಾಷ್ಟ್ರೀಯ ಸದ್ಭಾವನಾ ಪ್ರಶಸ್ತಿ ಪುರಸ್ಕೃತರಾದ ಅದಾನಿ ಗ್ರೂಪ್ನ ಅಧ್ಯಕ್ಷರು ಹಾಗೂ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀ ಕಿಶೋರ್ ಆಳ್ವಾರ್ ಅವರಿಗೆ ಉದಯವಾಣಿ ದೈನಿಕದಲ್ಲಿ ಜಾಹೀರಾತು ನೀಡಿ ಅಭಿನಂದನೆ ಸಲ್ಲಿಸಲಾಯಿತು. 2023ರ ಅಕ್ಟೋಬರ್ 28 ಮತ್ತು 29ರಲ್ಲಿ ರಂದು ಉಡುಪಿಯಲ್ಲಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಮಂಗಳೂರು ಇವರ ವತಿಯಿಂದ ನಡೆದ ವಿಶ್ವ ಬಂಟರ ಸಮ್ಮೇಳನದ ಹಾಗೂ ಕ್ರೀಡಾಕೂಟದಲ್ಲಿ ನಮ್ಮ ಸಂಘದ ಸದಸ್ಯರು ಭಾಗವಹಿಸಿರುತ್ತಾರೆ. ಪೆರಡೂರಿನಲ್ಲಿ ನೂತನವಾಗಿ ಆರಂಭವಾದ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಸಂಸ್ಥೆ ಅಧ್ಯಕ್ಷರಾಗಿ ಆಯ್ಕೆಯಾದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಶ್ರೀ ಚಂದ್ರಶೇಖರ್ ಶೆಟ್ಟಿಯವರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ದಿನಾಂಕ 25/12/2023ರಂದು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿಯವರ MRG ಗ್ರೂಪ್ ಪ್ರಾಯೋಜಿತ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಸ್ಥ ಯೋಜನೆಯಲ್ಲಿ ನಮ್ಮ ಸಂಘದ ವ್ಯಾಪ್ತಿಯ 10 ಮಂದಿಗಳಿಗೆ ಫಲಾನುಭವಿಗಳಿಗೆ ನೆರವು ಲಭಿಸಿರುತ್ತದೆ. ನಮ್ಮ ಸಂಘದ ಯುವ ಬಂಟರ ಬಳಗ ವತಿಯಿಂದ ದಿವಂಗತ ಪಳ್ಳಿ ರಾಮರತ್ನ ಹೆಗ್ಡೆ ಸ್ಮರಣಾರ್ಥ ಬಂಟ್ಸ್ ಟ್ರೋಫಿ 2023 ಕ್ರಿಕೆಟ್ ಪಂದ್ಯಕೂಟವನ್ನು ದಿನಾಂಕ 31/12/2023ನೇ ರವಿವಾರ ನಡೆಸಲಾಯಿತು. ಮುಖ್ಯ ಅತಿಥಿಗಳಾಗಿ ರಾಮರತ್ನ ಹೆಗ್ಡೆ ಕುಟುಂಬದ ಶ್ರೀ ನಟರಾಜ್ ಹೆಗ್ಡೆ ಮತ್ತು
ದಿನೇಶ್ ಹೆಗ್ಡೆ ಉದ್ಯಮಿಗಳು ಬೆಂಗಳೂರು ಭಾಗವಹಿಸಿರುತ್ತಾರೆ. ನಿತೀಶ್ ಶೆಟ್ಟಿ ಸಾರಥ್ಯದ ಬನ್ಸ್ ವಾರಿಯರ್ಸ್ ಪಾಡಿಗಾರ ವಿನ್ನರ್ ಮತ್ತು ಸುಜಿತ್ ಹೆಗ್ಡೆ ಸಾರಥ್ಯದ ಬನ್ಸ್ ಬಜ್ಜಾಲು ರನ್ನರ್ಸ್ ಆಗಿ ಜಯಗಳಿಸಿರುತ್ತಾರೆ. ನಮ್ಮ ನೂತನ ಸಹಭವನದ ಪ್ರಚಾರಾರ್ಥವಾಗಿ ಬೇರೆ ಬೇರೆ ಊರುಗಳಲ್ಲಿ ಹೋರ್ಡಿಂಗ್ಸ್ಗಳನ್ನು ಅಳವಡಿಸುವ ಕಾರ್ಯ ನಡೆಸಲಾಯಿತು. ದಿನಾಂಕ 7/1/2024 ರವಿವಾರದಂದು ಉಡುಪಿ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಸಭಾಭವನದಲ್ಲಿ ಬಂಟರಾಯನ ನಾಡವರ ಮಾತೃಸಂಘ ರಿಜಿಸ್ಟರ್ಡ್ ಮಂಗಳೂರು ಉಡುಪಿ ತಾಲೂಕು ಸಮಿತಿ ವ್ಯಾಪ್ತಿಯ ಬಂಟರ ಸಂಘಗಳ ಆಶ್ರಯದಲ್ಲಿ ದಿವಂಗತ ಕೆ ಸತೀಶ್ಚಂದ್ರ ಹೆಗಡೆ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಹಾಗೂ ಬಂಟ ಸಮ್ಮೇಳನದಲ್ಲಿ ಸಂಘವು ಭಾಗವಹಿಸಿರುತ್ತದೆ. ಸಂಘದ ವ್ಯಾಪ್ತಿಯ ಅನೇಕ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಲಭಿಸಿರುತ್ತದೆ. ದಿನಾಂಕ 13/1/2024 ಸಂಜೆ ಮತ್ತು ದಿನಾಂಕ 14/1/2024 ಬೆಳಿಗ್ಗೆ ಮಕರ ಸಂಕ್ರಾಂತಿಯ ಶುಭ ದಿನದಂದು ಪೆರಡೂರಿನ ಬಂಟರ ಹೆಮ್ಮೆಯ ನೂತನ ಸಭಾಭವನ ಶ್ರೀಮತಿ ಸರ್ವಾಣಿ ಪಳ್ಳಿ ಶ್ರೀನಿವಾಸ ಹೆಗಡೆ ಬಂಟರ ಸಮುದಾಯ ಭವನದ ಪ್ರವೇಶ ಪ್ರಯುಕ್ತ ಪೂಜಾ ವಿಧಿವಿಧಾನಗಳನ್ನು ನಡೆಸಲಾಯಿತು. ಉದಯವಾಣಿ ಪತ್ರಿಕೆಯಲ್ಲಿ ಎಲ್ಲ ಆವೃತ್ತಿಯಲ್ಲಿ ಪ್ರಕಟವಾಗುವಂತೆ ಸಮುದಾಯ ಭವನದ ಜಾಹೀರಾತನ್ನು ಕಾರ್ಯಕಾರಿ ಸಮಿತಿಯ ವತಿಯಿಂದ ನೀಡಲಾಯಿತು. ಈ ಸಂದರ್ಭದಲ್ಲಿ ವಾಹನಗಳಿಗೆ ಅಳವಡಿಸುವ ಪ್ರಚಾರ ಭಿತ್ತಿಪತ್ರ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚುರಪಡಿಸುವ ಸಭಾಂಗಣದ ಸಂಪೂರ್ಣ ಮಾಹಿತಿಯುಳ್ಳ ವಿಡಿಯೋವನ್ನು ಬಿಡುಗಡೆಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಶ್ರೀ ಮಂಜುನಾಥ್ ಭಂಡಾರಿ, ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ, ಮಾಜಿ ಸಚಿವರಾದ ಶ್ರೀ ವಿನಯಕುಮಾರ್ ಸೊರಕೆ, ಮಾಹೆಯ ಕುಲಪತಿ ಡಾಕ್ಟರ್ HS ಬಲ್ಲಾಳ್, ಮಂಗಳೂರು ಸಿಟಿ ಆಸ್ಪತ್ರೆ ಆಡಳಿತ ನಿರ್ದೇಶಕ ಡಾಕ್ಟರ್ ಕೈಲ್ಕೆರೆ ಭಾಸ್ಕರ್ ಶೆಟ್ಟಿ, ಅದಾನಿ ಗ್ರೂಪ್ನ ಡಾಕ್ಟರ್ ಕಿಶೋರ್ ಆಳ್ವ, ಡಾಕ್ಟರ್ ರಮಾನಂದ ಸೂಡ, ಉದ್ಯಮಿಗಳಾದ ದಿನೇಶ್ ಹೆಗ್ಡೆ, ರಾಜಾರಾಮ್ ಹೆಗ್ಡೆ, ನಟರಾಜ್ ಹೆಗ್ಡೆ, ಪ್ರವೀಣ್ ಬಳ್ಳಾಲ್ ಮೊದಲಾದವರು ಉಪಸ್ಥಿತರಿದ್ದರು. ದಿನಾಂಕ 24/1/2024 ಬುಧವಾರದಂದು ಸಂಘದ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ನಮ್ಮ ಸಮುದಾಯ ಭವನದ ಉದ್ಘಾಟನಾ ಸಮಾರಂಭದ ಆಹ್ವಾನ ಪತ್ರಿಕೆಯನ್ನು ಬಿಡುಗಡೆಗೊಳಿಸಲಾಯಿತು. ಸಮುದಾಯ ಭವನದ ಉದ್ಘಾಟನಾ ಸಮಾರಂಭಕ್ಕೆ ಶುಭ ಕೋರುವ ಬ್ಯಾನರ್ಗಳನ್ನು ಕಾರ್ಯಕಾರಿ ಸಮಿತಿಯವರಿಂದ, ನಮ್ಮ ಹಿತೈಷಿಗಳಿಂದ, ಬೇರೆ ಬೇರೆ ಇತರೆ ಸಂಘ ಸಂಸ್ಥೆಯವರಿಂದ ಕೊಡಲ್ಪಟ್ಟ ಶುಭ ಕೋರುವ ಬ್ಯಾನರ್ಗಳನ್ನು ಊರಿನ ಬೇರೆ ಬೇರೆ ಪ್ರದೇಶಗಳಲ್ಲಿ ಮತ್ತು ಸಮುದಾಯ ಭವನಕ್ಕೆ ಹೋಗುವ ಮಾರ್ಗದ ಇಕ್ಕೆಲಗಳಲ್ಲಿ ಅಂದವಾಗಿ ಅಳವಡಿಸಲಾಯಿತು. ಈ ಭಾಗದ ಅನೇಕ ಊರುಗಳಿಗೆ ತೆರಳಿ ಆಮಂತ್ರಣ ಪತ್ರಿಕೆಯನ್ನು ವಿತರಿಸುವ ಕೆಲಸವನ್ನು ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರು, ಯುವ ಬಂಟ ಸದಸ್ಯರು ಅತ್ಯಂತ ಅಚ್ಚುಕಟ್ಟಾಗಿ ನಿಭಾಯಿಸಿದರು. ಬಂಟರ ಸಮುದಾಯ ಭವನದ ಉದ್ಘಾಟನಾ ಸಮಾರಂಭ ನಮ್ಮ ಸಂಘದ ಐತಿಹಾಸಿಕ ದಿನಾಂಕ 11/2/2024 ಶ್ರೀಮತಿ ಸರ್ವಾಣಿ ಪಳ್ಳಿ ಶ್ರೀನಿವಾಸ ಹೆಗಡೆ ಬಂಟರ ಸಮುದಾಯ ಭವನದ ಲೋಕಾರ್ಪಣೆಯ ದಿನ. ಈ ದಿನ ಬೆಳಿಗ್ಗೆ 8:30ರಿಂದ ಕಲರ್ಸ್ ಕನ್ನಡ ಖ್ಯಾತಿಯ ಪುತ್ತೂರು ಜಗದೀಶ್ ಆಚಾರ್ಯ ಮತ್ತು ಬಳಗದವರಿಂದ ಭಕ್ತಿ ರಸಮಂಜರಿ ಕಾರ್ಯಕ್ರಮ ನಡೆಯಿತು. ಬೆಳಿಗ್ಗೆ 10:30ಕ್ಕೆ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ HS ಬಲ್ಲಾಳ್, ಸಹ ಕುಲಾಧಿಪತಿ ಮಣಿಪಾಲ, ಶ್ರೀ ಅಜಿತ್ ಕುಮಾರ್ ರೈ ಮಾಲಾಡಿ, ಅಧ್ಯಕ್ಷರು ಬಂಟರಾಯನ ನಾಡವರ ಮಾತೃಸಂಘ ಮಂಗಳೂರು, ಶ್ರೀ ಕೆ ಪ್ರಕಾಶ್ ಶೆಟ್ಟಿ, ಅಧ್ಯಕ್ಷರು MRG ಗ್ರೂಪ್ ಬೆಂಗಳೂರು, ಶ್ರೀ ಶೇಡಿಗೋಡ್ಲು ವಿಠ್ಠಲ್ ಶೆಟ್ಟಿ, ಮಾಜಿ ಅಧ್ಯಕ್ಷರು ಬಂಟರ ಸಂಘ ಬ್ರಹ್ಮವರ, ಶ್ರೀ ಐಕಳ ಹರೀಶ್ ಶೆಟ್ಟಿ, ಅಧ್ಯಕ್ಷರು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಮಂಗಳೂರು, ಡಾಕ್ಟರ್ ಕೈಲ್ಕೆ ಭಾಸ್ಕರ್ ಶೆಟ್ಟಿ, ಆಡಳಿತ ನಿರ್ದೇಶಕರು ಸಿಟಿ ಆಸ್ಪತ್ರೆ ಮಂಗಳೂರು, ಶ್ರೀಮತಿ ಲೀಲಾವತಿ ಹಾಸ್ಯ ಹೆಗಡೆ ಪಳ್ಳಿ ಪೆಜೆಗೊಡಂಗೆ, ಶ್ರೀಮತಿ ಪ್ರೇಮಲತಾ ಸತೀಶ್ಚಂದ್ರ ಹೆಗಡೆ ಉಡುಪಿ, ಡಾಕ್ಟರ್ ಎ ಮನೋರಂಜನ ದಾಸ್ ಹೆಗಡೆ ನಿವೃತ್ತ ವೈದ್ಯಾಧಿಕಾರಿಗಳು ಉಡುಪಿ, ಶ್ರೀ NB ಶೆಟ್ಟಿ ಚಾರ್ಟೆಡ್ ಅಕೌಂಟೆಂಟ್ ಮುಂಬೈ, ಶ್ರೀ ಕೆ ಜಯಪ್ರಕಾಶ್ ಹೆಗಡೆ ಅಧ್ಯಕ್ಷರು ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಕರ್ನಾಟಕ ಸರ್ಕಾರ, ಶ್ರೀ H ಮಂಜುನಾಥ್ ಭಂಡಾರಿ ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ, ಶ್ರೀ ಸುರೇಶ್ ಶೆಟ್ಟಿ ಗುರ್ಮೆ ಶಾಸಕರು ಕಾಪು ವಿಧಾನಸಭಾ ಕ್ಷೇತ್ರ, ಶ್ರೀ ಕಿಶೋರ್ ಆಳ್ವ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರು ಅದಾನಿ ಗ್ರೂಪ್, ಶ್ರೀ ಸುಧಾಕರ್ ಶೆಟ್ಟಿ ಸಂತೋಷ್ ರೈಸ್ ಇಂಡಸ್ಟ್ರೀಸ್ ಭದ್ರಾವತಿ, ಶ್ರೀ ಉಪೇಂದ್ರ ಶೆಟ್ಟಿ ನಿಕಟಪೂರ್ವ ಅಧ್ಯಕ್ಷರು ಬಂಟರ ಸಂಘ ಬೆಂಗಳೂರು, ಶ್ರೀ ಶಿವಪ್ರಸಾದ್ ಹೆಗಡೆ ಸಂಚಾಲಕರು ಬಂಟರಾಯನ ನಾಡವರ ಮಾತೃಸಂಘ ಮಂಗಳೂರು ಉಡುಪಿ ತಾಲೂಕು ಸಮಿತಿ, ಶ್ರೀ ದಿನೇಶ್ ಹೆಗ್ಡೆ ಉದ್ಯಮಿಗಳು ಬೆಂಗಳೂರು, ಶ್ರೀ ರಾಜಾರಾಮ್ ಹೆಗ್ಡೆ ಉದ್ಯಮಿಗಳು ಹಿರೇಡ್ಕ, ಶ್ರೀ ಉದಯಕುಮಾರ್ ಶೆಟ್ಟಿ ಮುಣಿಯಾಲು, ಅಧ್ಯಕ್ಷರು ಉದಯಕೃಷ್ಣ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಮುಣಿಯಾಲು ಇವರು ಭಾಗವಹಿಸಿದ್ದರು. ಸಭಾ ಕಾರ್ಯಕ್ರಮದಲ್ಲಿ ರೂಪಾಯಿ 1 ಲಕ್ಷಕ್ಕೂ ಮೇಲ್ಪಟ್ಟು ದೇಣಿಗೆ ನೀಡಿದ ಮಹಾದಾನಿಗಳನ್ನು ಸನ್ಮಾನಿಸಲಾಯಿತು. ಸಮುದಾಯ ಭವನದ ಆರ್ಕಿಟೆಕ್ಟ್, ಇಂಜಿನಿಯರ್, ಸೈಟ್ ಸೂಪರ್ವೈಸರ್ ಮುಂತಾದವರನ್ನು ಗೌರವಿಸಲಾಯಿತು. ಮಧ್ಯಾಹ್ನ ಸಾವಿರಾರು ಮಂದಿ ಊರ ಪರ ಊರ ಬಂಟ ಬಾಂಧವರು
ಹಿತೈಷಿಗಳು ಸಾರ್ವಜನಿಕರು ಸಹಭೋಜನದಲ್ಲಿ ಪಾಲ್ಗೊಂಡರು. ಮಧ್ಯಾಹ್ನ 2:30ರಿಂದ ಯಕ್ಷಧುವ ಪಟ್ಲ ಸತೀಶ್ ಶೆಟ್ಟಿ ಮತ್ತು ಸುರೇಶ್ ಶೆಟ್ಟಿ ಶಂಕರನಾರಾಯಣ ಇವರ ಸಾರಥ್ಯದಲ್ಲಿ ಪಾಂಚಜನ್ಯ, ಮಾಸಿಕ ಪರಿಣಯ, ಕಂಸವಧೆ, ತೆಂಕು ಮತ್ತು ಬಡಗು ಯಕ್ಷಗಾನ ಕಾರ್ಯಕ್ರಮ ಅದ್ದೂರಿಯಾಗಿ ಪ್ರದರ್ಶನವಾಯಿತು. ಇದೇ ಸಂದರ್ಭದಲ್ಲಿ ಶಶಿಕಲಾ ನಾರಾಯಣ ಶೆಟ್ಟಿ ಅವರ ಪ್ರಥಮ ಹವನ ಸಂಕಲನ ಶಶಿಕಲಾಂತರ್ಯವನ್ನು ಸಂಘದ ಅಧ್ಯಕ್ಷರಾದ ಶ್ರೀ ಕೆ ಶಾಂತರಾಮ್ ಸೂಡ ಇವರು ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಸುಸ್ಮಿತಾ ಶೆಟ್ಟಿ, ಅನಿತಾ ಶೆಟ್ಟಿ, ಹರೀಶ್ ರಾವ್, ಶ್ರೀಧರ್ ಕೆ ಶೆಟ್ಟಿ ಕುತ್ಯಾರಬೀಡು ಉಪಸ್ಥಿತರಿದ್ದರು. ದಿನಾಂಕ 18/2/2024ರಂದು ನಮ್ಮ ಸಮುದಾಯ ಭವನದಲ್ಲಿ ಪ್ರಥಮ ಕಾರ್ಯಕ್ರಮ ಪಲ್ಲವಿ ಮತ್ತು ಪೃಥ್ವಿರಾಜ್ ಇವರ ವಿವಾಹ ಸಮಾರಂಭ ನೆರವೇರಿತು ಹಾಗೂ ಮೊದಲ ಶುಭ ಸಮಾರಂಭ ಯಶಸ್ವಿಯಾಗಿ ನಡೆಯಿತು ಎಂಬುದನ್ನು ತಿಳಿಸಲು ಹೆಮ್ಮೆಯಾಗುತ್ತಿದೆ. ದಿನಾಂಕ 2/3/2024ರಂದು ಭಾರತೀಯ ನೌಕಾಪಡೆಯ ಹಿರಿಯ ಮಾಧ್ಯಮಿಕ ನೇಮಕಾತಿ SSR ನೌಕಾಪಡೆಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಖೆಗೆ ಆಯ್ಕೆಯಾದ ನಮ್ಮ ಸಂಘದ ವ್ಯಾಪ್ತಿಯ 41ನೇ ಶೀರೂರು ಸಣ್ಣಗುಡ್ಡೆ ಹರಿಕಂಡಿಗೆ ಖುಷಿ ಶೆಟ್ಟಿ ಅವರನ್ನು ಪೆರಡೂರು ಬಂಟರ ಸಂಘದ ವತಿಯಿಂದ ಅವರ ಮನೆಯಲ್ಲಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಶ್ರೀ ಕೆ ಶಾಂತರಾಮ್ ಸೂಡ, ಪ್ರಧಾನ ಕಾರ್ಯದರ್ಶಿ ಶ್ರೀ ಶ್ರೀಧರ್ ಶೆಟ್ಟಿ, ಜೊತೆ ಕಾರ್ಯದರ್ಶಿ ವಸಂತ್ ಕುಮಾರ್ ಶೆಟ್ಟಿ, ಬಂಟರ ಸೌಹಾರ್ದ ಸಹಕಾರಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಧೀರಜ್ ಶೆಟ್ಟಿ ಉಪಸ್ಥಿತರಿದ್ದರು. ಆಭಾರ ಸಮರ್ಪಣೆ. ಈ ನೂತನ ಸಮುದಾಯ ಭವನದ ನಿರ್ಮಾಣದಲ್ಲಿ ನಮ್ಮ ಸಂಘದ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ನಮಗೆ ಬೆನ್ನೆಲುಬಾಗಿ ಸದಾ ನಮ್ಮೊಂದಿಗೆ ಸಹಕರಿಸಿದ ಮಹನೀಯರಾದ ಶ್ರೀ ಸೋಮನಾಥ್ ಶೆಟ್ಟಿ ಪರಿಕಾರ ಮನೆ ಹಾಗೂ ಶ್ರೀ ನಟರಾಜ ಹೆಗಡೆ ಉದ್ಯಮಿಗಳು ಹಿರಡ್ಕ ಇವರಿಗೆ ನಾವು ಸದಾ ಆಭಾರಿಗಳಾಗಿದ್ದೇವೆ. ಕಟ್ಟಡದ ಆರ್ಕಿಟೆಕ್ಟ್ ಶ್ರೀಮತಿ ಸುಷ್ಮಾ ಎಸ್ ಹೆಗ್ಡೆ ಅವರಿಗೆ, ಸಂಪರ್ಕ ರಸ್ತೆಯನ್ನು ನಿರ್ಮಿಸಿಕೊಟ್ಟ ಮುನಿಯಾಲ ಉದಯಕುಮಾರ್ ಶೆಟ್ಟಿ ಅವರಿಗೆ, ಸಮುದಾಯ ಭವನದ ಇಂಜಿನಿಯರ್ಗಳಾದ ರಾಘವೇಂದ್ರ ರಾವ್ ಹರೀಶ್ ಶೆಟ್ಟಿ ಅವರಿಗೆ, ಸೈಟ್ ಸೂಪರ್ವೈಸರ್ ರಾಘವೇಂದ್ರ ಶೆಟ್ಟಿ ಅವರಿಗೆ ಅನಂತ ಕೃತಜ್ಞತೆಗಳು. ವೈದಿಕ ವಿಚಾರದಲ್ಲಿ ಮಾರ್ಗದರ್ಶನ ನೀಡುತ್ತಾ ಬಂದ ಶ್ರೀ BN ರಾಮಚಂದ್ರ ಕುಂಜಿತಾರವರಿಗೆ ಸೈಟ್ ಆಫೀಸ್ನಿಂದ ಹಿಡಿದು ಶಿಲಾನ್ಯಾಸ ಕಾರ್ಯಕ್ರಮ, ಪ್ರವೇಶ ಕಾರ್ಯಕ್ರಮದ ಪೂಜಾ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಿಕೊಟ್ಟ ಲಕ್ಷ್ಮೀ ಪ್ರಸಾದ್ ಭಟ್ ಮತ್ತು ಅವರ ತಂಡದವರಿಗೆ, ಸಮುದಾಯ ಭವನದ ನಿರ್ಮಾಣಕ್ಕೆ ದೇಣಿಗೆಯನ್ನು ನೀಡಿದ ಸಂಘದ ವ್ಯಾಪ್ತಿಯ ಸರ್ವರಿಗೂ ಹಾಗೂ ದಾನಿಗಳು, ಮಹಾದಾನಿಗಳು, ಪೋಷಕರು, ಮಹಾಪೋಷಕರಾಗಿ ನಮ್ಮ ಬೆನ್ನೆಯಿಂದ ಹಿಂದಿರುವ ನಮ್ಮ ಊರಿನ ಪರ ಊರಿನ ಎಲ್ಲ ಮಿತ್ರರಿಗೆ, ದಾನಿಗಳಿಗೆ, ವಿವಿಧ ಊರಿನ ಬಂಟ ಸಂಘದವರಿಗೆ, ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ಎಲ್ಲ ವಿಭಾಗಗಳಲ್ಲಿ ಕೆಲಸ ಮಾಡಿದ ಎಲ್ಲ ನೌಕರ ವೃಂದದವರಿಗೆ, ಗುತ್ತಿಗೆದಾರರಿಗೆ, ಕಾಮಗಾರಿ ನಡೆಸಲು ಮೊದಲ ಹಂತದ ಕೆಲಸದಿಂದ ಹಿಡಿದು ಕೊನೆಯವರೆಗೆ ಕೆಲಸವನ್ನು ನಿಭಾಯಿಸಿದ ಸರ್ಕಾರದ ಬೇರೆ ಬೇರೆ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರಿಗೆ, ಸಿಬ್ಬಂದಿಯವರಿಗೆ, ಸಮುದಾಯ ಭವನದ ದಾರಿಯನ್ನು ಸಮರ್ಪಕವಾಗಿ ರಚಿಸಲು ಆಸುಪಾಸಿನ ನಿವಾಸಿಗಳಿಗೆ, ನಮ್ಮೊಂದಿಗೆ ಸಹಕರಿಸಿದ ಹಣಕಾಸು ಸಂಸ್ಥೆಯವರಿಗೆ, ಸಂಸ್ಥೆಯ ಲೆಕ್ಕಾಚಾರವನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಿದ ಶೆಟ್ಟಿ ಭಟ್ ಸಂಸ್ಥೆಯ ಪವನ್ ಶೆಟ್ಟಿ ಲೆಕ್ಕ ಪರಿಶೋಧಕರು ಮತ್ತು ಸಿಬ್ಬಂದಿ ವರ್ಗದವರಿಗೆ, ಆಂತರಿಕ ಲೆಕ್ಕ ಪರಿಶೋಧಕರಿಗೆ ಹಾಗೂ ಸಮುದಾಯ ಭವನದ ಆಗು ಹೋಗುವ ಎಲ್ಲ ಲೆಕ್ಕಾಚಾರವನ್ನು ಅಚ್ಚುಕಟ್ಟಿನಿಂದ ನಿರ್ವಹಿಸಿದ ನಮ್ಮ ಬಂಟರ ಸೌಹಾರ್ದ ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕ ಧೀರಜ್ ಶೆಟ್ಟಿ ಮತ್ತು ಸಿಬ್ಬಂದಿ ವರ್ಗದವರಿಗೆ, ಛಾಯಾಗ್ರಾಹಕ ಶ್ರೀ ಪ್ರಸನ್ನ ಹೆಬ್ಬಾರ್ ಅವರಿಗೆ, ಮುದ್ರಕ ಕಲ್ಯಾಣ ಪ್ರಶ್ನ ಸಂತೋಷ್ ಕಲ್ಯಾಣಿ ಅವರಿಗೆ, ಪತ್ರಕರ್ತ ಮಿತ್ರ ಮೀಡಿಯಾದ ಹೆಬ್ರಿ ಉದಯಕುಮಾರ್ ಶೆಟ್ಟಿ ಅವರಿಗೆ, ಧ್ವನಿ ಬೆಳಕು ಜನರೇಟರ್ ಪೆಂಡಾಲ್ ಶಾಮಿಯಾನ ಆಸನ ವ್ಯವಸ್ಥೆ ಇತ್ಯಾದಿಗಳಿಗೆ ಸಹಕರಿಸಿದ ವಿಜಯ್ ಶೆಟ್ಟಿ ಧೂಪದಗಟ್ಟಿ ಇವರಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಅದಲ್ಲದೆ ನಮ್ಮೊಂದಿಗೆ ಸಹಕರಿಸಿದ ಹಿತೈಷಿ ಸಂಘ ಸಂಸ್ಥೆಗಳು ಹಾಗೂ ಹಿತೈಷಿ ಮಿತ್ರರಿಗೆ ವಿಶೇಷ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಬಂಟರ ಸಂಘ ರಿಜಿಸ್ಟ್ರಾರ್ ಪೆರಡೂರು ಮಂಡಲದ ನಮ್ಮ ನೆಚ್ಚಿನ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಗೌರವ ಸಲಹೆಗಾರರಿಗೆ, ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ, ಬಂಟರ ಸಂಘದ ಯುವಕರಿಗೆ, ಮಹಿಳೆಯರಿಗೆ, ಮುದ್ದು ಮಕ್ಕಳಿಗೆ ಹಾಗೂ ಸಹಕರಿಸಿದ ಸರ್ವ ಸದಸ್ಯರಿಗೆ ಆಳದಿಂದ ವಿನಯಪೂರ್ವಕವಾಗಿ ಶಿರಭಾಗಿಸಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಶ್ರೀಧರ್ ಕೆ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ. ಇನ್ನು
2023-24 ಸಾಲಿನ ಲೆಕ್ಕಪತ್ರ ಮಂಡನೆ. ಬಂಟರ ಸಂಘ ಪೆರಡೂರು ಮಂಡಲ, ಪೆರಡೂರು, ಉಡುಪಿ. Unaudited receipts and payments account for the year ending 31st March 2024. ಅಂದರೆ ನಮ್ಮ ಕಳೆದ ವರ್ಷದಲ್ಲಿ ಈ ಒಂದು ಸಮುದಾಯ ಭವನ ರಚನೆಯ ಭಾಳ ದೊಡ್ಡ ಕೆಲಸ ನಡೆಯುವುದರಿಂದ ಇಷ್ಟರವರೆಗೆ ಎಲ್ಲ ಆಡಿಟ್ ಮಾಡಲಿಕ್ಕೆ ನಮ್ಮಿಂದ ಆಗಲಿಲ್ಲ. ಅಂದರೆ ಆಡಿಟರ್ಸ್ ಕೇಳಿರುವಂಥ ಎಲ್ಲ ಪ್ರತಿಯೊಂದು ವಿವರಗಳನ್ನು ಸಮರ್ಪಕವಾಗಿ ನೀಡಲಿಕ್ಕೆ ಆಗಲಿಲ್ಲ. ಆದರೂ ಎಲ್ಲ ಖರ್ಚು ವೆಚ್ಚಗಳನ್ನು, ಆದಾಯವನ್ನು ನಾವು ನೀಡಿದ್ದೇವೆ. ಆದರೆ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ದಾಖಲೆಗಳನ್ನು ಇನ್ನೂ ಕೂಡ ನೀಡಲಿಕ್ಕೆ ಬಾಕಿ ಇದೆ. ಆದ್ದರಿಂದ ಆಡಿಟೆಡ್ ರಿಪೋರ್ಟ್ ಇನ್ನೂ ನಮ್ಮ ಕೈ ಸೇರಿಲ್ಲ. ಅದನ್ನು ಮುಂದಿನ ವರ್ಷದ ಸಂಚಿಕೆಯಲ್ಲಿ ನಾವು ಪ್ರಕಟಿಸ್ತೇವೆ. ಆದ್ದರಿಂದ ಅನ್ಆಡಿಟೆಡ್ ಒಂದು ರಿಪೋರ್ಟನ್ನು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ರಿಸೀಪ್ಟ್ಸ್, ಓಪನಿಂಗ್ ಬ್ಯಾಲೆನ್ಸ್, ಪೆರಡೂರು ಬಂಟರ ಸವರ ಸಹಕಾರ ನಿಯಮಿತ ಅಕೌಂಟ್ ನಂಬರ್ 550, 2859. ಪೆರಡೂರು ಬಂಟರ ಸವರ ಸಹಕಾರ ನಿಯಮಿತ 0799 ಅಕೌಂಟ್ ನಂಬರ್ 4262. ಬ್ಯಾಂಕ್ ಆಫ್ ಬರೋಡಾ ಅಕೌಂಟ್ ನಂಬರ್ 4133, 98,365. ಬ್ಯಾಂಕ್ ಆಫ್ ಬರೋಡಾ ಫಿಕ್ಸ್ಡ್ ಡಿಪಾಸಿಟ್ 12,731. ಬ್ಯಾಂಕ್ ಓವರ್ ಡ್ರಾಫ್ಟ್ 95,95,167. ಕ್ಯಾಶ್ ಇನ್ ಹ್ಯಾಂಡ್ 63,11,385. ಟೋಟಲ್ 31,65,565. Donation received 3,61,55,363. Membership fees 24,500. Bank interest received 10,277. Donation received for scholarship 3,59,880. Advance received for functions 2,50,000. Receipts from conducting function 1,44,150. Unsecured loan 4,05,00,000. Sale of scrap material 71,300. Total 7,43,49,905. Payments, bank charges 3,07,349. Rates and taxes 4,84,413. Food expenses 5,14,618. Advertisement expenses 10,08,79. AGM expenses 3,54,970. Annual registration renewal fees 6,000. Professional fees 87,000. Cleaning and maintenance expenses 1,33,055. Printing and stationery expenses 65,560. Scholarship distribution 1,30,000. Sports events expenses 76,105. Building construction expenses 6,24,25,148. Donation expenses 63,650. Electricity charges 16,378. Fencing charges 24,300. Fuel expenses 50,000. Function expenses 2,12,985. Inaugural expenses 2,41,100. Labor charges 14,017. Land registration charges 6,70,750. Puja expenses 2,03,960. Post and courier services 908. Repair and maintenance expenses 37,932. Salary expenses 4,05,000. Transportation expenses 1,21,630. Water charges 2,374. Purchase of land 1,27,086,000. 1,27,86,500. Loans from members and others 32 lakh. Owed interest expenses 13,25,660. Unsecured loan repayment 5,18,414. Rent expenses 3,000. Payment of creditors 3,64,203. Closing balance Peraduru
ಬಂಟ್ರ ಸವರ ಸಹಕಾರ ನಿಯಮಿತ 550, 4,93,169. Bank of Baroda 4133, 1,45,785. Perdur Bantra Savar Sahakara Niyamita 0799, 1,06,504. Bank of Baroda FD 12,731. Bank overdraft 1,24,21,203. Total 1,16,63,014. Payments amount 7,43,49,905. Unaudited income and expenditure account for the year ending 31 March 2024. Expenditure: 2 bank charges 3,07,349. 2 rate and taxes 4,84,413. Food expenses 5,14,618. Advertisement expenses 10,879. Annual registration renewal fees 3,54,970. Professional fees annual registration fees 6,000. Professional fees 82,000. Cleaning and maintenance charge expenses 1,33,055. Printing and stationery expenses 65,560. Scholarship distribution 1,30,000. Sports event expenses 76,105. Donation expenses 63,650. Electricity charges 16,378. Fencing charges 24,300. Fuel expenses 50,000. Function expenses 2,12,985. Inauguration expenses 2,41,100. Internet expenses 14,017. Labor charges 1,65,060. Land registration charges 6,70,750. Puja expenses 2,03,960. Post and courier charges 908. Repair and maintenance expenses 37,932. Salary expenses 4,500,000. Transportation charges expenses 1,21,630. Water charges 2,374. Provision for audit fees 40,000. OD interest expenses 13,25,660. And depreciation 1,900,251. TDS written off 81,398. Excess of income transferred to capital fund 3,1,64,167. Total 3,70,15,470. Income donation received 3,61,55,363. Membership fees 24,500. Bank interest received 10,277. Donation received for scholarship 3,59,880. Advance received for functions 2,50,000. Receipts for conducting function 1,44,150. Sale of scrap material 71,300. Total 3,70,15,470. Liabilities: capital fund 20,12,651. Excess of income transferred to capital fund 3,1,64,167. Total 3,21,76,818. Current liability provision for audit fees 40,000. Non-current liability Bantrasanga overdraft 1,24,021,203. Loans for members to others 1,33,050. 1,33,50,000. Unsecured loan 3,99,81,586. Total 9,79,69,000
607. Assets, fixed assets, land 1,99,46,500. Building 7,72,14,128. Computers and laptops 34,638. Office equipments 16,152. Current assets Perdur Bantra Savar Sahakara Niyamita 550, 4,93,169. Bank of Baroda 4133, 1,45,785. Perdur Bantra Savar Sahakara Niyamita 0799, 1,06,504. Deposits, fixed deposit Bank of Baroda 12,731. Total 9,79,69,670. Sri K. Shantaram Soda, President, Sridhar K. Shetty, Secretary, Peruduru, ಬಂಟರ ಸಂಘ ಪೆರಡೂರು ಮಂಡಲ. ಇದಿಷ್ಟು ವರದಿ ಮತ್ತು ಲೆಕ್ಕಪತ್ರ ಮಂಡನೆ ಆಯಿತು. ಇದನ್ನು ಎಲ್ಲರ ಒಪ್ಪಿಗೆ ಇದ್ರೆ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿದರೆ ನಾವು ಇದನ್ನು ಅಂಗೀಕರಿಸ್ತೇವೆ. ಈಗಾಗಲೇ ಮಹಾಸಭೆಯಲ್ಲಿ ನಡೆಯಬೇಕಾಗಿದ್ದ ವಿದ್ಯಾರ್ಥಿ ವೇತನ ವಿತರಣೆ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಈಗಾಗಲೇ ಮೊದಲ ಕಾರ್ಯಕ್ರಮದಲ್ಲಿ ನಾವು ನಡೆಸಿದ್ದೇವೆ. ಇನ್ನು ಅತಿಥಿಗಳ ಭಾಷಣ. ಈ ಒಂದು ಮಹಾಸಭೆಯನ್ನು ಉದ್ದೇಶಿಸಿ ನಮ್ಮ ಉಪಾಧ್ಯಕ್ಷರುಗಳು ಯಾರಾದರೂ ಮಾತಾಡೋದಿದ್ದರೆ ಮಾತಾಡ್ಬೋದು. ಹಾಗೆ ನಮ್ಮ ಸಂಘದ ಸದಸ್ಯರುಗಳು ಯಾರಾದರೂ ಗೌರವ ಸಲಹೆಗಾರರು ಅಥವಾ ಇತರ ಸದಸ್ಯರುಗಳು ಯಾರಾದರೂ ಈ ಒಂದು ಮಹಾಸಭೆಯಲ್ಲಿ ಮಾತಾಡೋದಿದ್ದರೆ ಅವರಿಗೆ ಅವಕಾಶವಿರುತ್ತದೆ. ದಯವಿಟ್ಟು ಸಂಕ್ಷಿಪ್ತವಾಗಿ ಸ್ವಲ್ಪ ಹೊತ್ತಿನಲ್ಲಿ ಮಾತಾಡುವವರು ದಯವಿಟ್ಟು ಮಾತಾಡಬೇಕು. ಇನ್ನು ಭಾಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆದ್ದರಿಂದ ಬಹಳ ಹೊತ್ತು ಕಳೆಯುವಾಗಿಲ್ಲ. ಆದ್ದರಿಂದ ಯಾರಾದರೂ ದಯವಿಟ್ಟು ಮಾತಾಡುವವರು ಮಾತಾಡಬೇಕು. ಉಪಾಧ್ಯಕ್ಷರ ಸುಧಾಕರ್ ಶೆಟ್ಟಿ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಭದ್ರಾವತಿ ಸುಧಾಕರ್ ಶೆಟ್ರೇಗಳ ಈ ಪೆರಡೂರು ಸುಧಾಕರ್ ಶೆಟ್ರೇಗಳ ಮೈಕ ಬಂಡ ಬಾರಿ ದೂರ ಎಂಗೆ ಪೂರ ಇಟ್ಟು ಅದು ನೆತ್ತೆ ದೊರಕಿ ಬರ್ಬೇಕು ಜಾತಿ ಏನಿತ ಈ ವಾರ್ಷಿಕ ಒಂದಕ್ಕೆ ಬೈದೆ ನೆಚ್ಚಿನ ಪೂರ ಎಂಕನ ಬಂಟ ಬಾಂಧವರಿಗೆ ಮಿತ್ತಿಪ್ಪನಗರಿಗೆ ತೀರ್ಥಿಪ್ಪನಗರಿಗೆ ಮಾತೆರೆಗಳ ನಮಸ್ಕಾರ ಪಣೊಂದು ಇನಿ ಒಂತ ಸಮಯ ಅಂಡರ ಇಡೀ ರಾಜ್ಯ ದೇಶಡೆ ಗುರುತಿಸೋದು ಚಿತ್ನೆ ಒಂಜಿ ಬಂಟರ ಸಂಘದ ಕಾರ್ಯಕ್ರಮ ಆತನ ನಾವು ಪೇರುಡೋರು ನೆಕ್ ಪೂರಕವಾದ ಜನಕನ ಅಗತ್ಯ ಬೋಡಾದ ಕುಡರಡ್ಡು ಕಾರ್ಯಕ್ರಮವನ್ನು ಇನ್ನು ನೆರವೇರಿಸೋದು. ಈ ಕಾರ್ಯಕ್ರಮದ ಆಯ್ನಾತ್ ಬೇಗ ಜನಕಲೆ ತಿಕ್ಕೊಲ ಕಾವಾಡು ಐಕ್ ಎಂಕಲ್ ಮಾತು ಒಟ್ಟಾಕ ಅಂಡ ಪೊಯ್ಸರ್ತದಾತ್ ಒಟ್ಟಾಪನ ಅಗತ್ಯ ನಂಗೆ ತೋಜ್ಜಿ ದೇನ ರಡ್ಡ ಜನ ದಿಗ್ಗಜರ ಇತ್ತ ನೇತೃತ್ವ ವಹಿಸೊಂದೇರು ಆಂಡರ ಆಕನ ಪುಗ್ಗೆಲ್ಗೊರಂದು ಆಯ್ನಾತ್ ಬೇಗ ಒಂದು ಮುಗ್ಗಿರ ಮಾತಾಡ್ರ ಸಾಕಾರ ಮಲ್ಪುಗ ಅಂಚನೆ ದಿನಶಣ್ಣ ಈರ್ನ ಈ ಕಾರ್ಯಗೂ ಖಂಡಿತವಾದಲ ಎಂಕಲ್ ಬೆರೆಸಾಯ ಆಯ್ತದೆ ಇದನ್ನು ಪ್ರತಿಯೊಂದಿಗೆ ಒಂದೇ ಕೆಲ ಎಂಕಲ್ ಒಟ್ಟಾದ ಭರವಸೆ ಕೊರೊಂದು ಏನಾರ ಪಾತ್ರ ಮುಖ್ಯ. ಸುಧಾಕರ್ ಶೆಟ್ಟಿ ಅವರಿಗೆ ಅಭಿನಂದನೆ ಸಲ್ಲಿಸ ಅಲ್ಲಿ ಬರ್ತದೆ. ಈಗ ನಮ್ಮ ಸಂಘದ ಗೌರವ ಸಲಹೆಗಾರರಾದ ದೇವಕರ್ ಶೆಟ್ಟಿ ಸಂಗ್ಲಿಯವರು ಮಾತಾಡಲಿಕ್ಕಿದ್ದಾರೆ. ಅವರಿಗೆ ಮೈಕನ್ನು ಸಂತರಿಸಿ. ಅಧ್ಯಕ್ಷರ ಪರ್ಮಿಷನ್ಗೆ ಅದೊಂದು ಕೊಲ್ಲದೆ ಮಾತಾಡಲಿಲ್ಲ ಸುರುಟಾದ ಇನಿ ಹೆಂಗೆ ಮಾನಾದಿಗೆ ಮಲ್ದಾರು ಮಾನಾಂತಿಗೆನ ಪೊರ್ಲುಡೆ ಓದು ನಿಗಲೆ ಮುದ್ದೇನ
ಹರೀಶ್ ಶೆಟ್ಟರಿಗೆ ಸೊಲ್ಮೆ ಸಂದಾವೆ, ಸಂಘದ ಗುರ್ಕಾರ್ ಪೂರ ಸಮಿತಿ ಕಲೆಗಳ ತಾರೆ ಬಗ್ಗಾದ ಸೊಲ್ಮೆ ಸಂದಾವೆ ಮುಲ್ಪಂಜಿ ಅನೌನ್ಸ್ಮೆಂಟ್ ಮಲ್ತೊಂದುಲ್ಲೆ ಏರ್ಲ MBA BBA ಮುಗಿಪದ ಸ್ಟಾರ್ಟಪ್ ಬಿಸ್ನೆಸ್ ಮಲ್ಪೆರಡ 100% ಫೈನಾನ್ಸ್ ಪಾಡ್ದು നിങ്ങൾ ನೋಟುಗು ಬರೋಡ ಶಶಿಧರ್ ಶೆಟ್ಟರ್ ಬೇಲೆ ಮಲ್ಪೇರಿಗೆ ತಯಾರಲ್ಲೇರು ಫೈನಾನ್ಸ್ ಆರ್ಪಾಡ್ಬೇರು ಅಗತ್ಯ ಇತ್ತಿನಗಳು ದಯದಿಂದ ಸಂಪರ್ಕ ಸಾಧಲೆ ಎರಡನೇ ಬರ್ಪಿನ ವರ್ಷದ BPL ಕಾರ್ಡ್ ಹೋಲ್ಡರ್ಗಳನ್ನ ಮೆರಿಟ್ ಸ್ಟೂಡೆಂಟ್ಗಳನ್ನ ಬುಕ್ಸ್ ಪೆನ್ ಸ್ಟೇಷನರಿ ಎಂಚಿನ ಎತ್ತನಲ್ಲ ಸಮಕೆಣ್ಣೆ ಮೆರಿಟ್ ಸ್ಟೂಡೆಂಟ್ BPL ಕಾರ್ಡ್ ಹೋಲ್ಡರ್ನಗಳು ಸ್ಟೂಡೆಂಟ್ಸ್ ಇರಲೆತ್ತನ ಆಗಲ್ನ ಬುಕ್ಸ್ ಸ್ಟೇಷನರಿ ಇತ್ಯಾದಿನ ಯಾನು ಸ್ಪಾನ್ಸರ್ ಮಲ್ಪರೆಗೆ ತಯಾರುಲ್ಲ ಪಣ್ಣಗಳಿಗೆ ಪಣವುಲ್ಲ ಒಂದತ್ತ ಲಾಭ BPL ಕಾರ್ಡ್ ಹೋಲ್ಡರ್ ನಾನ್ ಮೆರಿಟ್ ಸ್ಟೂಡೆಂಟ್ಗಳಿಗೆ ಮಾತ್ರ. ಇನಿ ಭಾರಿ ಪೊರಲಾದ ಶಿಲಾನ್ಯಾಸ ಸಭಾ ಕಾರ್ಯಕ್ರಮ ಪೊರ್ಲೂರು ಮಲ್ತಿನ ನಮ್ಮ ಸಂಘದ ಗುರ್ಕರ್ರಾಯನ ಶಾಂತರಾಮ್ ಸೂಡೇರಿಗೆ ಪೂರ ಕಮಿಟಿದಗಳಿಗೆ ಅಂಚನೆ ಮುಲ್ಪ ಬತ್ತು ಸೇರ್ದು ಈ ಸಭೆನ ಪೊರ್ಲು ಮಲ್ತುಕೊಂಡ ಪೂರ ಬಂಟ ಸಮಾಜದಗಳಿಗೆಗಳ ಸೊಲ್ಮೆ ಸಂದನ ಎನ್ನ ರಡ್ಡು ಪಾತ್ರ ಮುಖ್ಯವಾಗಿ ಸೊಲ್ಮೆಲ್ ಶ್ರೀಯುತ ದಿವಾಕರ್ ಶೆಟ್ಟರಿಗೆ ಅಭಿನಂದನೆ ಸಲ್ಲಿಸಿಕೊಂಡು ಇನ್ಯಾರಾದರೂ ಸಭಿಕರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸುವವರಿದ್ದರೆ ದಯವಿಟ್ಟು ತಿಳಿಸಬೇಕು. ಅದೇ ರೀತಿ ವೇದಿಕೆಯಲ್ಲಿರುವವರು ಯಾರಾದರೂ ಉಪಾಧ್ಯಕ್ಷರುಗಳು ಮಾತಾಡೋದಿದ್ರೆ ಮಾತಾಡ್ಬೋದು. ಇಲ್ಲದಿದ್ದಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಅಧ್ಯಕ್ಷರ ಮಾತಿಗೂ ಮುನ್ನ ನಾನು ಬಂಟರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದೆರಡು ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಬೇರೇನನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಕಳೆದ ವರ್ಷ ನಮ್ಮ ಈ ಸಭಾಭವನ ಉದ್ಘಾಟನೆ ಆಗುವಾಗ ತಾವೆಲ್ಲ ಬಹಳ ಉತ್ಸಾಹದಿಂದ ಬಹಳಷ್ಟು ಸಂಖ್ಯೆಯಲ್ಲಿ ಬಂದು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ. ಆದರೆ ಈ ಬಾರಿ ಕೂಡ ಎಲ್ಲ ಜನರಿಗೂ ಕೂಡ ಮನೆ ಮನೆಗೆ ಇನ್ವಿಟೇಷನ್ ತಲುಪಿಸಿ ಎಲ್ರಿಗೂ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟು ವಾಟ್ಸಪ್ ಮೂಲಕ ಮೆಸೇಜ್ ಎಲ್ಲ ರೀತಿಯಲ್ಲಿ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ನೂರಾರು ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವಂಥ ಕೆಲಸವನ್ನು ಕೂಡ ದಾನಿಗಳಿಂದ ಸಂಗ್ರಹಿಸಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಸಂಗ್ರಹಿಸಿಕೊಂಡು ಪ್ರತಿ ವರ್ಷ ಕೂಡ 6-7 ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನವನ್ನು ನಾವು ನೀಡ್ತಾ ಇದ್ದೇವೆ. ಇವತ್ತು ಬೆಳಿಗ್ಗೆ ಎಲ್ರಿಗೂ ಎಲ್ಲ ವಿದ್ಯಾರ್ಥಿ ವೇತನವನ್ನು ಪಡೆಯುವ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಬಂಟ ಮಹನೀಯರಿಗೆ ಬೆಳಿಗ್ಗೆ 8:30 ಗಂಟೆಗೆ ಅಥವಾ 9 ಗಂಟೆ ಒಳಗೆ ಸಭಾಭವನದಲ್ಲಿ ಇರಬೇಕಂತ ನಾವು ಮನವಿ ಮಾಡಿದ್ದು. ಆದರೆ ಬೆಳಿಗ್ಗೆ ಟೋಕನನ್ನು ತಗೊಳ್ಬೇಕಿತ್ತು. ಎಲ್ಲ ವಿದ್ಯಾರ್ಥಿ ವೇತನ ಪಡೆಯುವ ವಿದ್ಯಾರ್ಥಿಗಳಿಗೆ ಟೋಕನನ್ನು ನೀಡ್ತಾ ಇದ್ದೆವು. 9 ಗಂಟೆಯಿಂದ 10 ಗಂಟೆವರೆಗೆ ಟೋಕನ್ ನೀಡ್ತಿತ್ತು. 11 ಗಂಟೆ ಆದರೂ ಕೂಡ ಎಲ್ಲ ಜನ ಸಭಾಭವನಕ್ಕೆ ಬರಲಿಲ್ಲ. ನಮ್ಮ ಅತಿಥಿಗಳು ಬೆಂಗಳೂರಿನಿಂದ, ಡಿಲ್ಲಿಯಿಂದ, ಮುಂಬೈಯಿಂದ ಎಲ್ಲ 9:30 ಗಂಟೆಗೆ ಬಂದು ಇಲ್ಲಿ ಸಭಾಭವನದಲ್ಲಿ ಉಪಸ್ಥಿತರಿದ್ದರು. ನಮ್ಮ ಊರಿನವರಿಗೆ 11 ಗಂಟೆ ಆದರೂ ನಮ್ಮ ಸಭಾಭವನಕ್ಕೆ ಬರಲಿಕ್ಕೆ ಪುಸ್ತಕಾಗಲಿಲ್ಲ. ಇಷ್ಟೊಂದು ದೊಡ್ಡ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಯಾರ್ಯಾರ ಕೈಕಾಲು ಹಿಡಿದು ಯಾರ್ಯಾರಿಂದ ದುಡ್ಡು ಒಟ್ಟು ಮಾಡಿ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಈ ಕೆಲಸವನ್ನು ಮಾಡ್ತಾರೆ. ಇದು ಯಾರಿಗೋಸ್ಕರ? ನಮ್ಮ ಎಲ್ಲ ಸಮಾಜದ ಬಾಂಧವರಿಗೋಸ್ಕರ. ಇದರಿಂದ ಉಳಿದ ಹಣವನ್ನು ಎಲ್ಲ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ, ಅಶಕ್ತರಿಗೆ,
ಕಾಯಿಲೆಯಿಂದ ಬಳಲುವವರಿಗೆ, ಮನೆ ಇಲ್ಲದವರಿಗೆ ಎಲ್ಲರಿಗೂ ಕೊಡೋದು. ಯಾರಿಗೂ ನಾವು ಕಾರ್ಯಕಾರಿ ಸಮಿತಿಯವರು ಯಾರಾದರೂ ಅದರ ಉಪಯೋಗವನ್ನು ಪಡ್ಕೊಳ್ಳೋದಿಲ್ಲ. ಆದರೆ ನಮ್ಮ ಕಿಸೆಯಿಂದ ಆದ ಹಣವನ್ನು ಅದಕ್ಕೆ ಹಾಕಿ ನಾವು ಕೂಡ ಎಲ್ಲರೂ ಕಷ್ಟದಲ್ಲಿ ಇರುವವರು, ಯಾರು ಕೂಡ ಭಾಳ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಯಾರು ಇಲ್ಲ ಇಲ್ಲಿ ಕಾರ್ಯಕಾರಿ ಸಮಿತಿಯವರು. ಅವರವರ ತಾಪತ್ರಯ ಅವರಿಗೆ ಇರ್ತೇವೆ. ಆದರೆ ನಾವು ಭಾಳ ಕಷ್ಟಪಟ್ಟು ಈ ಸಂಘದಲ್ಲಿ ದುಡಿತೀವಿ. ನಾವು ಮಾಡುವಂಥ ಕೆಲಸಕ್ಕೆ ನಿಮ್ಮ ಕನಿಷ್ಠ ಸಪೋರ್ಟ್ ಆದರೂ ಬೇಕು. ನೀವು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗದಿದ್ದರೂ ಇಂಥ ಸಮಾರಂಭಗಳು ನಡೆಯುವಾಗ ಎಲ್ಲರಿಗಿಂತ ಮುಂದೆ ಬಂದು ನೀವು ಇಲ್ಲಿ ಸಭಾಭವನದಲ್ಲಿ ಉಪಸ್ಥಿತರಿರಬೇಕು. 11 ಗಂಟೆ ಆದರೂ ಟೋಕನ್ ತಗೊಳ್ಳಿಲ್ಲ ವಿದ್ಯಾರ್ಥಿಗಳು. ಆದ್ದರಿಂದ 11 ಗಂಟೆ ನಂತರ ನಾವು ಕೌಂಟರನ್ನು ಮುಚ್ಚಿದ್ದೇವೆ. ಇನ್ನು ಯಾರ್ಯಾರು ಟೋಕನ್ ತಗೊಳ್ಳಿಲ್ವ ಅಂತ ವಿದ್ಯಾರ್ಥಿಗಳಿಗೆ ಈ ಸರ್ತಿ ವಿದ್ಯಾರ್ಥಿ ವೇತನ ನೀಡುವುದೇ ಇಲ್ಲ, ಇದು ನಮ್ಮದು ನಿಶ್ಚಿತ. ಹಾಗೆ ಕಳೆದ ವರ್ಷ ಪ್ರತಿಯೊಂದು ಮನೆಗೆ ಅಧ್ಯಕ್ಷರು ಹೋಗಿ ಒಂದೇ ಒಂದು ಬಂಟರ ಮನೆ ಬಿಡದೆ ಅಧ್ಯಕ್ಷರ ತಂಡದವರು ಹೋಗಿ ನಿಮ್ಮಿಂದ ಆದಷ್ಟು ಕನಿಷ್ಠ 100 ರೂಪಾಯಿಂದಾದರೂ ನೀವು ಡೊನೇಷನ್ ಕೊಡಬೇಕು ಅಂತ ಹೇಳಿತ್ತು. ಅಂದರೆ ಅದು ಡೊನೇಷನ್ ಆಗಿ ಬರಬೇಕಂತಲ್ಲ, ಪ್ರತಿಯೊಂದು ಬಂಟರ 1 ಪೈಸೆ ಆದರೂ ಈ ಸಭಾಭವನಕ್ಕೆ ಬೀಳಬೇಕು. ಆವಾಗ ಬಂಟರ ಒಂದು ಮನೋಭಾವದಲ್ಲಿ ಇದು ಹಾಲ್ ನಮ್ಮದು ಎನ್ನುವ ಒಂದು ಮನೋಭಾವ ಮೂಡ್ತದೆ ಎನ್ನುವ ನಿಟ್ಟಿನಲ್ಲಿ ಈ ಒಂದು ಮನವಿಯನ್ನು ಪ್ರತಿಯೊಂದು ಮನೆಗೆ ಬಂದು ನಾವು ಅಧ್ಯಕ್ಷರ ಸಹಿತವಾಗಿ ನಾವು ಬಂದು ಹೇಳಿತ್ತು. ಆದರೂ ಕೆಲವೊಂದು ಬಂಟರು ಈ ಒಂದು ಡೊನೇಷನ್ ಅನ್ನು ನೀಡಲಿಲ್ಲ. ಯಾಕೆ ಅವರಿಗೆ ಉದಾಸೀನವೋ ಅಥವಾ ಅಸಡ್ಡೆಯೋ ಅದೇನೋ ನಂಗೆ ಗೊತ್ತಿಲ್ಲ. ಅಂಥದ್ದನ್ನು ನಾವು ನೋಟ್ ಮಾಡಿ ಇಟ್ಕೊಂಡಿದ್ದೇವೆ. ಅಂಥವರಿಗೆ ಇನ್ನು ಮುಂದೆ ಬಂಟರ ಸಂಘದಿಂದ ಯಾವುದೇ ಸವಲತ್ತನ್ನು ನಾವು ನೀಡುವುದಿಲ್ಲ. ಇದು ಸಭೆಯಲ್ಲಿ ಮಹಾಸಭೆಯಲ್ಲಿ ನಾವು ಹೇಳ್ತಾ ಇರೋದು. ಯಾಕಂದರೆ ಯಾವ ಬಂಟರಿಗೆ ಬಂಟರ ಸಂಘದ ಮೇಲೆ ಆತ್ಮೀಯತೆ ಇಲ್ವೋ ಅಂಥ ಬಂಟರ ಮೇಲೆ ಸಂಘದವರಿಗೂ ಆತ್ಮೀಯತೆ ಇಲ್ಲ. ಆದ್ದರಿಂದ ಎಲ್ಲ ಬಂಟರಿಗೆ ಒಂದು ಎಚ್ಚರಿಕೆ ಮಾತನ್ನು ಹೇಳ್ತಾ, ಮುಂದಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಕ್ಲಬ್ದ ಸಮಯದಲ್ಲಿ ಬಂದು ನಮಗಾಗಿ ಹಾಕಿರುವಂಥ ಈ ಒಂದು ಯೋಜನೆಗಳ ಸಭೆಯಲ್ಲಿ ತಾವೆಲ್ಲರೂ ಆಸಕ್ತಿಯಿಂದ ಭಾಗವಹಿಸಬೇಕು, ಆಸಕ್ತಿಯಿಂದ ಪಾಲ್ಗೊಳ್ಬೇಕನ್ನುವ ಮಾತಿನೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಈಗ ಸಮಾರಂಭದ ಅಧ್ಯಕ್ಷರಾಗಿ ಶ್ರೀ ಶಾಂತರಾಮ ಸೂಡ್ರು ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯ ಉಪಸ್ಥಿತರಿಪ್ಪುನ ಎನ್ನ ಆತ್ಮೀಯರಾಯನ ಎಂಕಲ್ನ ಸಂಘದ ಒಂಜಿ ಮಹಾಶಕ್ತಿ ಆಯ್ನ ಭದ್ರಾವತಿ ಸುಧಾಕರ್ ಶೆಟ್ರೆ, ಅವೇ ರೀತಿ ಎನ್ನ ಆತ್ಮೀಯರಾಯನ ಬೆಂಗಳೂರದ ದಿನೇಶ್ ಹೆಗಡೆರೆ. ಬಹುಶಃ ಯಾನೇನ ಪಾತಿರೋಡಿತ್ತು ಅವೇನು ಎಂಕಲ್ನ ಕಾರ್ಯದರ್ಶಿಯಲ್ಲಿ ಪಾತೇರಿಯರು ಆ ವಿಷಯದ ಬಗ್ಗೆ ಯಾನ್ ಪಾತಿರೋಡನ್ನು ಅಂದಾಜು ಮಲ್ತೋ ಇತ್ತೆ. ಯಾಕಂದ್ರೆ ಒಂಜಿ ಸಂಘ ಯಾಪಲ ಮಾತೆರೆಗಸರಾದ ಒಂಜಿ ಸಂಘ ಎಂಕ್ ಇಜಿನ ಮೂಲು ಮಿತ್ ವೇದಿಕೆ ಕುಲ್ಲಿನಕ್ಲೆಗಸರಾದ ಸಂಘ ಬೊಡ್ಚಿ ಎಂಕಲು ಒಲ್ಲುಲವ ಸಂಘಟನೆಲ್ಲ ಸೇರೋದು ಎಂಚಂಡ್ಲ ಇಪ್ಪುಂಡು. ಅಂಡ ಎಂಕಲ್ನ ಸಮಾಜಡ್ ಖಾಲಿ ಮಲ್ಲಕಲು ಮಾತ್ರ ಅತ್ತೆ ಅವು ಬಹುಶಃ ಇಡೀ ಊರು ತಿರ್ಗನ ಗೊತ್ತಾಪುಂಡು. ಕಟ್ಟ ಕಡೆತ ಮನುಷ್ಯಗಳ ಒಂಜಿ ಪ್ರಯೋಜನಕ್ಕೆ ತೊಂಬನಂಚಿತ್ನ ಒಂಜಿ ಬಲ ಎಂಗ್ಲಿಗೆ ಸಂಘ ಉಂಡ ಏನೋ ಒಂಜಿ ತೊಂದರೆ ಅಂಡು ಸಂಘಡ್ ಬಂಡೆ ಏನಾನು ಒಂಜಿ ಸಹಾಯವು ಏನಾನು ಒಂಜಿ ಅಕಲು ತಾದಿ ತೋಜವರನ್ಪನ ಒಂಜಿ ಅಭಿಪ್ರಾಯ ಜನಕ್ಲೆಡೆ ಇಪ್ಪುಂಡು ಅನ್ಪನ ದೃಷ್ಟಿಡ್ ಈ ಕೆಲವು ವರ್ಷಡಿ ಎಂಕಲು ಸಂಘನ ಭಾಳಷ್ಟು ಗಟ್ಟಿ ಮಲ್ಪರಕ್ಕೆ ಪ್ರಯತ್ನ ಮಲ್ದಂಡು ಸಂಘ ಗಟ್ಟಿಲ ಹತ್ತಂಡು ಭಾಳ ಜನ ಒಂದಿದ್ರಿ ಎಂಕಲ್ನ ಒಟ್ಟಿಗೂ ಸೇರ್ದು ಬಿನೊಂದುಲ್ಲೇರು ಆ ಬಗ್ಗೆ ರಡ್ಡು ಪಾತೆ ರೈಜ್ ಆಂಡ 1% ಜನಕ್ಲೆ ಒಂಜಿ ಅವು 1% ಇಪ್ಪರಿಗೆ ಅವು 2% ಇಪ್ಪರಿಗೆ ಅವು 5% ಇಪ್ಪರಿಗೆ ಅವು ಅಕಲಿಗೆ ಸಂಘದವೇ ಅಗತ್ಯ ಇಜ್ಜಂದಾಂಡ ಅಕಲ್ನ ಅಗತ್ಯಕ್ಕೆ ಮಾತ್ರ ಸಂಘ ಬೋರ್ಡ್ ಅಂದಾಂಡ ಅವು ತಪ್ಪು. ಅವು ಅಂಚಾರೆ ಬಲ್ಲಿದೆ. ಯಾಕಂದ್ರೆ ಅವೇನು ಆ ಮನಸ್ಥಿತಿ ನಮ್ಮ ಬದಲಾವಣೆ ಮಲ್ತೇವೆ ನೋಡು. ನಂಗೆ ಹಸ್ರಾದ ಸಂಘಗೆ ಹಸ್ರಾದ ನಮ್ಮ ಈ ಪಾಲಿಸಿ ನಮ್ಮ ಬತ್ತಿನಾದಾಗ ಸಂಘ ಖಂಡಿತವಾದ. ಯಾಕಂದ್ರೆ ಈ ಸಂಘ ಈತ ಬಲಾರಿಗೆ ಕಾರಣ ಎಂಕಲ್ನ ಸಂಘ ಸುಮಾರು 30-35 ವರ್ಷದಿಂಚಿ ಈ ಸಂಘ ಪ್ರಾರಂಭ ಆದ. ಸಂಘ ಪ್ರಾರಂಭ ಅನ್ನಗಲ್ಲ ಯಾನೈಟ್ ಸದಸ್ಯ ಆದ, ಉಪಾಧ್ಯಕ್ಷ ಆದ, ಕಾರ್ಯಕಾರಿ ಸಮಿತಿದ ಸದಸ್ಯ ಆದ ಕೆಲಸ ಮಲ್ಲೆ ಐಡ್ಬೊಕ್ಕ ಯಾನ ಅಧ್ಯಕ್ಷ ಆಯ್ಬೊಕ್ಕಲ್ಲ ಕೆಲಸ ಮಲ್ಲೆ ಕೆಲಸ ಮಲ್ಪನ ರೀತಿ ಇಡಿ ಅಂದಲ್ಲ ಭಾಳ ಹೆಚ್ಚು ಕಡಿಮೆ ಆತೈಜಿ ಏರ್ ಅಧ್ಯಕ್ಷರ ಅನ್ಲ ಅಕ್ಲಿಗೆ ಬೆರಿಕೆ ಬೆರಿ ಉಂತುದು ಎಂಕುಲು ಕೆಲಸ ಮಲ್ದಿ ಜಂದಿಜ್ ಅಂಡ ಇತ್ತೆ ದಿಂಜ ಜನ ಜವಣರ್ಲ ಈ ಒಂದಿಟ್ಟು ಸೇರೊಂದುಲ್ಲೇರು ಆನೆಲ್ಲ ಒಂದೇ ಜನಕ್ಕೆ ಅಸಮಾಧಾನನ ಅತ್ತು ಸಂಘ ಅಗತ್ಯ ಇಜ್ಜಿಂದದ ಏನೋ ಒಂದು ಅಭಿಪ್ರಾಯ ಉಂಡು ಇಜ್ಜಿಂಡ ಎಂಕುಲು 4 ಸರ್ತಿ ಯಾನು ವರನೇ ಬೋತೀನಿ ಪ್ರತಿಯೊರಿಯನ್ನ ಇಲ್ಲಾಗ
ಆಂಡ ಎಂಕಲ್ನ ಕಾರ್ಯಕಾರಿ ಸಮಿತಿದಕಲು ಎಂಕಲ್ನ ಪ್ರತಿ ವಾರ್ಡ್ದ ಜವಣರು ಒಂಜೊಂಜಿಲ್ಲಾಗ 4 ಸರ್ತಿ 5 ಸರ್ತಿ ಪೋತೇರು. ಯಾಕಂದ್ರೆ ಶ್ರೀಧರ್ ಶೆಟ್ಟಿ ಪಂಡ್ಲಕ್ಕನೆ ಅಕಲ್ನ ದುಡ್ಡೇ ಮುಖ್ಯ ಅಂದತ್. ಅಕಲ್ನ ಇಲ್ಲಾಡ್ದು 100 ರೂಪಾಯಿ ಅಲ್ಲ ಇದ ಪೆರಡೂರು ಬಂಟರ ಸಂಗಡ ಸುಮಾರು ಎಡ್ಮನೂದಿಲ್ಲುಂಡ ಇಲ್ಲಿ ಉಂಡು ಒಟ್ಟಿಗೆ ಎಡ್ಮನೂದು ಮಿತ್ತಿ ಇಲ್ಲುಂಡು. ಆ ಎಡ್ಮನೂದು ಇಲ್ಲದಲ್ಲ 100 ರೂಪಾಯಿ ಅಲ್ಲ ಬೂರೋಡು ಜನ 10 ಲಕ್ಷ ಕೊರಿನಕ್ಲುಲ್ಲೇರು ಈ ವೇದಿಕೆಡು 5 ಲಕ್ಷ ಕೊರಿನಕ್ಲುಲ್ಲೇರು 7 ಲಕ್ಷ ರೂಪಾಯಿ ಕೊರಿನಕ್ಲುಲ್ಲೇರು 1,000 ರೂಪಾಯಿ ಕೊರಿನಕ್ಲುಲ್ಲೇರು 5,000 ರೂಪಾಯಿ ಕೊರಿನಕ್ಲುಲ್ಲೇರು. ದುಡ್ಡದ ವಿಷಯ ಇಜ್ಜಿ ನಿಗಲು ಏರಾಂಡ ಪಂಡಲ್ಲ ಯಾವ ಒಪ್ಪುವೆ ಒಲ್ಲಾಂಡ ಪೋದಿ ಅಂಕಲು ಈತೆ ದುಡ್ಡು ಕೊರೋಡಂದು ಎರೆಗಾಣಲ ಒತ್ತಾಯ ಮಲ್ದಂಡ ಇಜ್ಜಿ ನಿಗಲಿಗೆ ಸಾಧ್ಯ ಇತ್ತು. ಅವು ಒಂಜಿ ಕಂತು ಹಿಡ್ಕೊರ್ಲಿ 2 ಕಂತು ಹಿಡ್ಕೊರ್ಲಿ ಇರೋದೋ ಜನ ಪಾಪ ಒಣಸಿಗೆ ಬಂಗ ಇತ್ತಿನಕ್ಕೆಲ್ಲ ಬರ್ತದೆ 500,000 ಕೊರ್ತು ಅಣ್ಣ ಎಂಕ್ಲಡೆ ಇತ್ತೆದಾಲ ಇಜ್ಜಿ ಆಯ್ನ ತಗೊಂಡಂತೆ ಕೊರ್ಪ ಪಂಡದು ಪೋಯಿರಕ್ಕಲು ದಿಂಜ ಜನ ಉಲ್ಲೇರು ಅಂಜಣ್ಣ ದೇಗ 1% ಹಿಡಿದು 5% ಜನಕ್ಲಿಗೆ ಸಂಘ ಬುಡ್ಚಿ 100 ರೂಪಾಯಿ ಕೊರ್ರೆಗ್ಲ 100 ರೂಪಾಯಿ ಕೊರ್ರೆಗ ಒಂದಿನ ಪರಿಸ್ಥಿತಿ ಇಲ್ಲಾಡ್ಲ ಇಜ್ಜಿ ಏತ್ ಬಂಗದೆ ಎಂದಾಂಡ BPL ಕಾರ್ಡ್ ಆವಡೆ ಆಗ ಮುಳಿತ ಮಾಡಿ ಹಿಡಿಪಾಡು ವೈಟ್ ಇತ್ತಲ್ಲ ಆಗ ಒಂಜಿ ದಿನಕ್ಕೆ 500,000 ರೂಪಾಯಿ ಸಂಪಾದನೆ ಪ್ರತಿ ವರಿಯಾಗಲ ಉಂಡು. ದುಮ್ಮಾಂಡ ಬಂಗ ಇತ್ತಂದು ಗುಜ್ಜೆ ಹುಲ್ಲು ಪರಂದುಂಟುದು ಎರನೋ ಇಲ್ಲಡ್ದು ಗುಜ್ಜೆ ಕೊಣತದು ಬೋಳೆ ಬೇಯ್ಪದೆ ತಿನ್ಪುನ ಚಿಂತ ಕಾಲ ಒಂಜಿ ಇತ್ತನು ಎಂಗುಲು ಎಲ್ಲಿ ಪನಕ ತೂತಿನ ಅಂಡ ಇನಿ ಅಂಚಿತ್ನದಲ್ಲ ಅಜ್ಜಿ ಫ್ರೀ ಅರಿ ತಿಕ್ಕೊಂಡು ಫ್ರೀ ಕಾಸು ತಿಕ್ಕೊಂಡು ಪ್ರತಿ ಒಂದು ತಿಕ್ಕೊಂಡು ಅವಳು ನಮ್ಮ ಜಾತಿದಕ್ಕಲು ಎರಡೆಲ್ಲ ಕೈ ನೀಟ್ನಕ್ಲತ್ತು ಹಿಡ್ದು ಮಿತ್ತದ ಮಟ್ಟಾಡು ಖಂಡಿತ ಅದು ಉಲ್ಲೇರು ಆಂಡ ಐತ ಅರ್ಥ ಏನಾಗ್ಕೊಂಡು ಸಂಘದ ಮಿತ್ತಕ್ಲಿಗೆ ಹೆಚ್ಚಿ ಸಮಾಧಾನ ಇಜ್ಜಿ ಅಂದರು ಸಮಾಧಾನ ಇಜ್ಜಿಂಡ ತೊಂದರೆ ಇಜ್ಜಿ ಸಮಾಧಾನ ಇಪ್ಪೋಡೆ ಎಂದಲ್ಲ ಇಜ್ಜಿ ಸಮಾಧಾನ ಇಜ್ಜಿಂಡ ಆ ಸಮಾಧಾನ ದೇಗ ಇಜ್ಜಿಂದದ್ದು ಬನೋಡು ನಿಕುಲು ಸಂಘಕ್ಕೆ ಬತ್ತ ಬನೋಡು ಸಬೇಟ್ ಅವಕಾಶ ಉಂಟು ಜನರಲ್ ಬಾಡಿ ಪಾತೆರೆಗೆ ಅವಕಾಶ ಕೊರ್ಪುಂಡು ಎಂಕ್ಲೆಂಕಲ್ನ ಸಮಸ್ಯೆನ ಎಂಕುಲು ಪನೊಲಿ ಯಾಕ ನಿಕಲು ಅಕಲೆ ಕೊರಿಯಾರು ಮುಗಲೆ ಕೊರಿಯಾರು ಎಂಕ್ಲೆ ದೇ ಕೊರಿಯಾರು ಅಂತ ಕೇನೊಲಿ ಅವು ಓಲದಂತೆ ಒಂದಕ್ಕೆ ಸೇರು ಜಾರಂದಾಂಡ ಒಂದು ದುಂಬು ಜಾತಿ ಪಿದಾಯಿ ಪಾಡ್ತಾರೆ ಅಂಚಿತ್ತ ಪರಿಸ್ಥಿತಿಗೆ ಎಂಕುಲು ಬತ್ತಿಲಕ್ಕ ತೋಜುಂಡು ಅಂಚಾರೆ ಬಲ್ಲಿ ಇತ್ತೆಲ್ಲ ಮಣ್ಪನು ಎಂಕಲ್ನ ಸಂಘದಕ್ಕಲು ಪೂರ ಒಟ್ಟವಡು ಪ್ರತಿ ಇಲ್ಲದಕ್ಕೆಲ್ಲ ಒಂದೇಟು ಎಂಕಲ್ನ ಒಟ್ಟಿಗೂ ಸೇರಣ ಅವಂಜಿ ತೂವರೆಗಳ ಪೊರ್ಲು ಬೇತ ಸಮಾಜದಕ್ಕೆಲ್ಲ ಒಂಜಿ ಮಾದರಿ ಹಾಕೊಂಡು ಇನಿ ಪಿರಡೂರ್ದ ಇಡೀ ಮಂಡಲದ ಸುತ್ತಮುತ್ತದಕ್ಲಿಗೆ ಬೇತೆ ಸಮಾಜದಕ್ಲಿಗೆ ಎಂಕ್ಲೆಡ್ದಕ್ಲು ಏತೋ ದುಂಬುಲ್ಲೇರು ಸತ್ಯಗಳನ್ನ ಪಂಡ್ರೆ ಪೋಂಡ ಬೇರೆ ಬೇರೆ ಸಮಾಜದಕ್ಕಲು ಎಂಕ್ಲೆಡ್ ದುಂಬುಲ್ಲೇರು ಆನೆ ಎಂಕಲ ಮಲ್ದಿನ ಸಾಧನೆ ತೂದಕಲು ಅವು ನಿಕ್ಲೆಡ ಸಿಟ್ರನಕ್ಲೆಡ ಮಾತ್ರ ಆಪನು ಮಾರ್ರನ್ ಪೇರು ಅವು ದೇವಣ್ಣ ಪೇರು ಎಂಕ್ಲೆಡ ಆ ಒಕ್ಕಟ್ಟಿಪ್ಪರೆ ಬೋದು ಆ ಒಕ್ಕಟ್ಟಿನ ಎಂಕಲು ನಲ್ಲ ಹೆಚ್ಚು ಮಲ್ತಂಡ ಸಮಸ್ಯೆಲು ಉಲ್ಲ ಸಮಸ್ಯೆ ಏನಂತುಂಡು ಆ ಒಂದಿನಕಲು ಏತೋ ಜನ ಉಲ್ಲೇರು ಶ್ರೀಧರ್ ಶೆಟ್ಟಿ ಅಂತುಂಡು ಆ ಒಂದಿನಕಲು ಕೆಲವು ಜನ ಉಲ್ಲೇರು ಸುಧಾಕರ್ ಶೆಟ್ಟಿ ಅಂತುಂಡು ಆ ಒಂದಿನಕಲು ಬಕ್ಕೊಂಜಾತ್ ಜನ ಉಲ್ಲೇರು ಅವು ಇತ್ತಿನ ಸಮಾಜ ಇತ್ತಿನಲ್ಲ ಒರಿ ಅಂತುಂಡು ಒರಿಯಾಗ ಅಪ್ಪುಜಿ ಯಾನ ಅಧ್ಯಕ್ಷ ಏನ ಕೆಲವು ಜನಕ್ಕೆ ಸಮಾಧಾನದ ಅಂತ ಪರಿಗೆ ಅವೇನೆಲ್ಲ ಪಣೋಲಿದೆ ಪಂಡೆಂಡು ಅವೇನು ಐಕು ಬೋಡಪ್ಪನ ಬೇತೆ ವ್ಯವಸ್ಥೆ ಮಲ್ಪೋಲಿ 100 ಜನ ಯಾನು ಬೋಡ್ಚಿ ಪಂಡೆಡ ಬಕ್ಕೊರಿ ಹೊಸತ್ತು 101 ಜನ ಬೋಡಪ್ಪನ ಇಂಚಿತ್ನಾಯಿ ಬೋರ್ಡ್ ಪಂಡ ಏನು ಮಲ್ಪೋಲಿ 5 ಕಿಲೋ ಜನರಲ್ ಬೋರ್ಡ್ ಇಡೋ ಅವಕಾಶ ಉಂಡು 5 ವರ್ಷವರ ಇಲೆಕ್ಷನ್ ಬರ್ಪುಂಡು ಅವೇನು ಒಗುಲ ಮಲ್ಪಂದೆ ನಿಕಲು ದೂರ ಉಂತಿಯರಡ ಎಂಕಲು ಏನು ಅಂತೀರಿಯೋಡು ಇದು ಈತ ಪೂರ ಒದ್ದಾಟ ಏನಕ್ಕೆ ಎಂಕಿಲ್ಲಾಡು ಒಣ ಸೀಜ್ಜಂದತ್ತು ಅಜಿನ ಮೂಲ ವೇದಿಕೆ ಕುಲ್ನ್ಯಾಕ್ಲಿಗೆ ಇಲ್ಲಾಡು ಒಣ ಸೀಜ್ಜಂದತ್ತು ಅದು ಜನ ಈ ದುಂಬದ ಸಾಲಡು ಕುಲ್ನ್ಯಾಕ್ಲಿಗೆ ಇಲ್ಲಾಡ್ದಲ್ಲ ಹಾಕ್ಲಿಗೆ ಪುರ್ಸೊತ್ತುಂಡು ಕೆಲಸ ಇಜ್ಜಂದತ್ತು ಸಮಾಜಕ್ಕೆ ಏನಲ್ಲ ಅವಡು ಮಾತೇರು ಒಟ್ಟು ಅವಡು ಅನ್ಪನ ಮುಖ್ಯ ಉದ್ದೇಶ ಇನ್ನು ಏನು ಭಾಷಣ ಬೇತ ಮತ್ತು ಏನೇನು ಪಾತೆರೆ ಬೋದು ಈ ವಿಷಯ ಮಾತ್ರ ಮತ್ತು ಪಾತೆರದ ಕೈದು ಮಲ್ದು ಯಾಕಂದ್ರೆ ನನ್ನ ಕಾರ್ಯಕ್ರಮ ಜೋಕಲ್ನ ದಿಂಜ ಉಂಡು ಭಾರಿ ಜೋಕಲ್ ಬೈದ ಈ ಎಲ್ಲೇ ಜೋಕಲಿಗೆ ಇಲ್ಲದಕ್ಕಳು ಎಲ್ಲ ಬೈದಿದ್ದಾರೆ ವರ್ಷ ಜೋಕಲನ್ನು ಮಾತ್ರ ಕಡಬಿಡ್ತೀನಿ ನಿಗಳು ಐಗಲ್ ಮಲ್ಪನ ಅನಾಚಾರ ತುಂಡ ಬಿಡ್ಚಿ ಮಲು ಕೋಡೆ ಇಡೀ ಆ ಚಾಯರ್ ಹಿಡಿತಿನ ಪೂರಾ ಪ್ಲಾಸ್ಟಿಕ್ಕಿನ ಪರ್ತಗೆತ್ತೇರು ಇಲ್ಲದಕ್ಕಲು ಒಂಜಿ ಶಬ್ದ ಬಾತೇರು ವಿಚಾರ ನಿಖಲ್ನ ಇಲ್ಲಾಡ ನಿಖಲ್ ಅಂಚನೆ ಮಲ್ಪಾರಕ್ಕ ನಿಖಲ್ನ ಜೋಕಲು ಇಲ್ಲಡಿತಿನ ಸೋಪ ಪರ್ತ ಬಂಡ ಬಿಡ್ಪಾರ ನಿಖಲು ಅಣ್ಣ ಮೂಲ ದಾದ ಮಲ್ತಿಲ್ಲ ತೊಂದರೆ ಅಜ್ಜಿ ಅವು ದೇಗಂದನ ಅವು ಸಾರ್ವಜನಿಕ ಅವು ಏರ್ನ ಎಂಕಲ್ನದು ಐಕ್ಯ ಪಂಡ್ಪನು ಪ್ರತಿ ವರಿಯನ್ನೆಲ್ಲ ಕಾಸು ಬೂರೋಡು ಅದಾಗ ಎನ್ನ ಅಂದು ಬರ್ಪುಂಡು ಇಜ್ಜಿಂಡ ಅವೇನು ಹಾಳು ಮಲ್ಪನೆ ಹೆಂಚ ಅಂದು ತುಪ್ಪೇರು ಜೋಕಲು ಎಕ್ಲಿದಲ್ಲ ಜೋರು ಮಲ್ಪಾರ ಬಜ್ಜಿದೆ ಅಣ್ಣ ಅಕಲ್ನ ಇಲ್ಲದಕ್ಕಲು ಹೊಡೆ ಬತ್ತೇರು ಇಜ್ಜೇರು ಬಸ್ಸು ಬುಡ್ದಿಲ್ಲ ಹೋಗ್ತಾರ ಅಂದರು ಇಪ್ಪಾಡೆ ಐತ ಬಗ್ಗೆ ಹೆಚ್ಚು ಪಾತೇರು ಈ ವರ್ಷ ಎಲ್ಲ ಎಂಕಲು ಸುಮಾರು 7 ಲಕ್ಷದ ಮಿತ್ತು ವಿದ್ಯಾರ್ಥಿ ವೇತನ ಕೊರೊಂದುಂಡು ಈ ವಿದ್ಯಾರ್ಥಿ ವೇತನಗೆ ಮುಖ್ಯ ಕಾರಣ ಎಂಕಲ್ನ ಬಂಟೇರ್ನ ಸೌಹಾರ್ದ ಸಹಕಾರಿ ಪೆರಡೂರ್ದ ಸುಮಾರು ಅರ್ಧಂಶಟ್ಲ ಹೆಚ್ಚಿಗೆ ದುಡ್ಡು
ಬಹುಶಃ ಎಂಕಲ್ನ ಲಾಭಾಂಶ ಜೋಕಲ್ನ ಸ್ಕಾಲರ್ಶಿಪ್ಗೆ ಬಂಟರ ಸಂಘಗಳು ಟ್ರಾನ್ಸ್ಫರ್ ಮಲ್ಪುವೆ ಏನೋ IT ಪುಲ್ಲ ಎಂಕಲೆ ಒಂದು IT ಪುಲ್ಲ ಎಂಕಲೆ ಅಂಚಾರಿಬೋದು ಒಲ್ಲ ಸಮಸ್ಯೆ ಬರ್ಪೂಜಿ ಮಾತಿರಲ್ಲ ಒಂಜೇ ಮನಸ್ಸು ಹಿಡಿಪರೇಬೋದು ಇಡೀ ಸಮಿತಿ ಬೊಕ ಐತ ಡೈರೆಕ್ಟರ್ನಕಲು ಮಾತಿರಲ್ಲ ಮೂಲಿ ಮಿತ್ರಗುಲ್ನೇ ಉಪಾಧ್ಯಕ್ಷರನಕಲೇ IT ಡೈರೆಕ್ಟರ್ನಕಲು ಅಂಚಾರಿಬೋದು ಒಂದು ಮಾತೇರು ಒಟ್ಟಾದ ಇದು ಆಗಲ್ಲ ಸಿಟ್ಟಿಂಗ್ ಫೀಸ್ ಇಪ್ಪಾಡು ಐಡ್ಬೇಕೈತೆ ಇನ್ನಿತ ಖರ್ಚಿ ಬಹುಶಃ ಇನ್ನಿತ ಖರ್ಚಿ ಅಂದಾಜಿ ಖರ್ಚಿ ಆಜೆಡ್ದು 7 ಲಕ್ಷ ರೂಪಾಯಿ ಮುಟ್ಟ ಖರ್ಚಾಪುಣೊಂದೊಂಜಿ ರಫ್ ಲೆಕ್ಕ ಬಾರ್ದಂಡು ಈ ಖರ್ಚಿನಿತ ಎಂಕಲೆಡ್ ಸಂಗಡಿಗೆ ಪರಗಿಜ್ಜಿ ಎಂಕಲೆದನೈತೆ ಒಟ್ಟು ಮಲ್ಪೋಡು ಈ ಎತ್ತು ಪಡುವ ಮರ ಈ ಎತ್ತು ಪಡುವ ಪಂಡಕ್ಕೆ ಅಂದು ಆ ರೀತಿ ಒಟ್ಟು ಮಲ್ಪೋಡು ಈ ಮಾತ ರೀತಿ ಎಂಕಲು ಒಟ್ಟು ಮಲ್ತದ ಮಲ್ತಿನೇ ಅವು ಸದ್ವಿನಿಯೋಗ ಆವೋಡು ಇದು ಜೋಕ್ಲೆಗೆ ಆವೋಡು ಯಾನ್ ಪಣ್ಪನು ಯಾನ್ ತೂಪೆ ಏತೋ ಅನುಕೂಲ ಇತ್ತಿನ ಜೋಕುಲ್ಲ ಸ್ಕಾಲರ್ಶಿಪ್ಗೆ ತೊಂಬೇರು ಸ್ಕಾಲರ್ಶಿಪ್ ಗೆತ್ತೊಂಡ್ರೆ ಬೆಲ್ಲಿಂದ ಎಂಕಲ್ ಪಣ್ಪುಜಿ ದೇಕನ್ನ ನಿಕಲ್ನ ಮನಸ್ಥಿತಿ ಸ್ಕಾಲರ್ಶಿಪ್ ಗೆತ್ತನೋಡೊಂದಿತ್ತನ ಖಂಡಿತ ಗೆತ್ತೊನ್ಲಿ ಆಂಡ ಅನುಕೂಲ ಇತ್ತಿನಕಲು ಆ ಸ್ಕಾಲರ್ಶಿಪ್ನ ಗೆತ್ತೊಂಜೆಂಡ ಬೊಕ್ಕಲೊಂಚಿ ಬಂಗಡಿಪ್ಪನ ಜೋಕ್ಲೆಗೆ ಒಂತ ಹೆಚ್ಚಿಗೆ ಕೊರ್ರೆಗ 4 ಜನಕ್ಕೆ ಹೆಚ್ಚಿಗೆ ಕೊರ್ರೆಗ ಅವು ಪ್ರಯೋಜನ ಆಪುಂಡು ಅಂಚಾರೆ ಬೋದು ಅನುಕೂಲ ಇತ್ತಿನಕಲು ಜೋಕ್ಲೆ ಕಲ್ಪರೆಗೆ ಆ ರೀತಿದ ತೊಂದರೆ ಎಲ್ಲ ಇಜ್ಜಿ ಅಂಚಿತ್ನಕಲು ಆಯ್ನಾತ ಆ ಸ್ಕಾಲರ್ಶಿಪ್ ಬೊಕೆತ್ನಕಲು ಎತ್ತಿಕ್ಕುನಕ್ಲಕ್ಕ ತೂಂಡ ಬಹುಶಃ ನನ್ನ ಒಂಜಿ ಹೆಚ್ಚು ಜೋಕ್ಲೆಗೆ ಎಂಕಲು ಸಹಾಯ ಮಲ್ಪರೆಗೆ ಸಂಘಕ್ಕೆ ಖಂಡಿತ ಸಾಧ್ಯ ಆಪುಂಡು ಒಂದಕ್ಕೆ ಮಾತೆರ್ಲ ಒಂತೆ ಮನಸ್ಸು ಮಲ್ಪೋಡಾತೆ ಒಂದು ಒಂದಕ್ಕೆ ಅಪ್ಲಿಕೇಶನ್ ಪಾಡ್ರೆ ಬಲ್ಲಿ ಪಣ್ಪುನತ್ತೇನೆ ಅವು ನಿಕ್ಲೆಗೆ ಗೆತನೊಡೊಂದಿತ್ತನ ಖಂಡಿತ ಗೆತ್ತೊನ್ಲಿ ಏಕೆಂದರೆ ಎಂಕಲು ಒಂಜಿ ಮಾನದಂಡ ದೀಪುಂಡು ಈತ್ ಮಾರ್ಕೆಟ್ ಹೆಚ್ಚಿತ್ತಿನ ಜೋಕ್ಲೆಗೆ ಈತ್ ಇಜ್ಜಿನ ಈ ಪರ್ಸೆಂಟೇಜ್ ಇತ್ತಿನಕ್ಲೆಗೆ ಈತ್ ಪೋರ್ತೆ ಎಂಕುಲು SLC ಪಾಸ್ 35 ಮಾರ್ಕ್ ಸಿಕ್ಕಿನಾಗಲ ಎಂಕುಲು ಸ್ಕಾಲರ್ಶಿಪ್ ಕೊಡ್ತಾನೆ 95 ಮಾರ್ಕ್ ಸಿಕ್ಕಿನಾಗಲ ಸ್ಕಾಲರ್ಶಿಪ್ ಕೊಡ್ತಾನೆ ಮಾನದಂಡ ಒಂಜಿ ಒಂದು ಸಂಘಡ್ಲ ಇಜ್ಜಿ ಎರಡು ಸಂಘಡ್ ಮಾತ್ರ ದೇನ ಎಂಕಲ್ ಮತ್ತು ಕಲ್ಪರೆ ಫಿರೈ ಪರಬಹುದು ಎಂಕಲಿಗೆ ಒಳ್ಳೆ ಸ್ಕಾಲರ್ಶಿಪ್ ಜನ್ಮಡಿ ಗೆತ್ತೊಂಡ್ರೆಗೆ ಆತೇಜಿ ಕಡೆಗೆ ಇತ್ತದ ಜೋಕ್ಲಂತೆ ಗೆತ್ತು ನೋಡಿ ಎಲ್ಲ ಕೈತ್ಲಕಲು ಕಲ್ಪರೆ ಫಿರೈ ತಿರಕಲು ಅನ್ನೋದು ಆ ಒಂಜಿ ಉದ್ದೇಶ ಎಂಕಲು ಅವೇನು ಮಲ್ದೆನು ಬುಂಡ ಬೊಕ ಎಂಕಲ ದುಡ್ಡು ಹೆಚ್ಚಾದಲ್ಲ ಕೊಡ್ತೀನತ್ತು ಅಂಡ್ ಆ ದುಡ್ಡು ಸದ್ವಿನಿಯೋಗ ಅವಳು ಜೋಕ್ಲೆಗೆ ಆ ಸ್ಕಾಲರ್ಶಿಪ್ಗೆ ತೊನ್ಯ ದುಡ್ಡು ಆ ಜೋಕಲ್ನ ಎಕ್ಸಾಮ್ಗ ಸ್ಕೂಲ್ದ ಫೀಸ್ಗ ಅಗಲ್ನ ಡ್ರೆಸ್ಗ ಅಂಚಿತ್ನೈಕು ಉಪಯೋಗ ಅವಳು ಅಲ್ಲ ಮಲ್ಲ ಎಂಕಲು ಕೊರ್ಪೂಜಿ ಅಂಡ ಕೊರಿನೇ ನಾವೇನೊಂದು ಎಡ್ಡೆ ರೀತಿಯ ಉಪಯೋಗ ಆಪಲಕ್ಕ ತೂಲೆ ಅವು ಬೇಕಂದ್ರೆ ಎಲ್ಲ ನಿಖಲೆಗಳಾಯ್ತಾ ಒಂದು ಗೊತ್ತಾವಳು ಎಲ್ಲ ನಿಖಲೊಂಜಿ ಎಡ್ಡೆ ಪೋಸ್ಟ್ಗೆ ಹೋಗ್ಪಾರು ಇನ್ನು ಕಲ್ತೊಂದಿಪ್ಪುವರು ಎಲ್ಲ ಉದ್ಯೋಗ ಸೇರುವರು ಒಂಜಿ ಗನಸಿಗೆದ ಬೇಲೆ ತಿಕ್ಕೊಂಡು ಅಪಗ ಸಂಘನ ಮದಪರೆ ಬಲ್ಲಿ ನಿಖಲೆಡ್ ಸಾಧ್ಯ ಎತ್ತಿನ ಸಹಾಯನ ಸಂಘಕ್ಕೆ ಅದಗ ಮಲ್ಪಲಿ ಇತ್ತೆ ಮಲ್ಪೊಡ್ಚಿ ಆ ಸಂದರ್ಭ ನಿಖಲು ಮಲ್ತಾಡ ಅವು ಸಂಘಗಳ ಒಂಜಿ ಬಲ ಬರ್ಪುಂಡು ನಿಖಲೆಗಳ ಎಡ್ಡೆ ತಾದಿ ದಿಕ್ಕರೆಗೆ ಒಂಜಿ ಅವಕಾಶ ಆಪುಂಡು ಬೊಕ ಏನು ಎಕ್ಕಡದ ಭಾಷಣ ಪಂಡೆ ಎಂಕಲೆಡ ತಾಕತ್ತಿತ್ತಿನಕಲು ಡೆಪಾಸಿಟ್ ದಿಯರೆಗೆ ಸಾಧ್ಯ ಎತ್ತಿನಕಲು ಮಿನಿಮಮ್ 1 ಲಕ್ಷ ರೂಪಾಯಿ ಅವು 50 ಇಂಡಲಾವು 1 ಲಕ್ಷ ಅಲಾವು 5 ಹೆಚ್ಚಿಲಾವು ಅವು ನಿಖಲ್ನ ದೇಕಂದ್ರೆ ಸಂಘಗೋಸ್ಕರ ನಿಖಲ್ನ ಸ್ವಂತದ ದೀನ ಸ್ವಂತ ನಿಖಲಿಗೆ ವರ್ಷ ಆಯ್ಕೊಳ್ಳೆ ಮೆಚೂರ್ ಹಾಕೊಂಡು ಮೆಚೂರ್ ಆಯ್ಕೊಳ್ಳೆ ಎಂಕಲ್ ನೈಟ್ ಸೀನಿಯರ್ ಸಿಟಿಸನ್ಸ್ ಅಂಡ 10% ಬಡ್ಡಿ ದಿಕ್ಕೊಂಡು ಒಂದು ವರ್ಷಕ್ಕೆ 10,000 1 ಲಕ್ಷಕ್ಕೆ ಬಡ್ಡಿ ದಿಕ್ಕೊಂಡು ಆ 10,000 ದುಡ್ಡನ್ನು 1 ಲಕ್ಷ ರೂಪಾಯಿ ನಿಖಲು ಸೀನಿಯರ್ ಸಿಟಿಸನ್ಸ್ ಅಂಡ ಇಜ್ಜಿನ 1% 2% ಎತ್ತ ತಿಕ್ಕೊಂಡು ಆ ದುಡ್ಡನ್ನು 1 ವರ್ಷದ ಬಡ್ಡಿನ ನಿಖಲು ಸಂಘಕ್ಕೆ ಬುಡಿಯಾರ ಅಂದಾಂಡ ಆ ದುಡ್ಡು ಜೋಕ್ಲೆಗೆ ಸ್ಕಾಲರ್ಶಿಪ್ ಕೊರ್ರೆಗೆ ಜೋಕಲ್ನ ಮದ್ಮೆ ಮಲ್ಪರೆಗೆ ಬೊಂಡಲ್ನ ಅಜ್ಜಿನ ಒಲ್ಲಂಡ ಇದೆ ಎಂಕುಲು ಎಕಡೆ ಪಂಡ್ಲಕ ಇಲ್ಲು ನಾ ಇದೆ ಉಂಡು ಕೆಲವು ಉಂಡು ವಾಂಟ್ಯಾಳ ಬೆರಿಟುಲ್ಲ ಮತ್ತು ಇಲ್ಲುಲ್ಲ ಇದು ನನ್ನ ಎಂಕುಲು ನನ್ನ ಹಿರಿಯರೆಡೆ ನಟ್ಟದೆ ಏನಣ್ಣ ಮಲ್ತದೈಕ್ ಒಂಜಿ ಇಲ್ಲದ ರೂಪು ಕೊರ್ರೆ ಪ್ರಯತ್ನ ಮಲ್ಪೋಡು ಪೂರ ದುಡ್ಡು ಪಾಟ್ರೆ ಕಾಪುಜಿ ಒಂಜಿ ಇಲ್ಲಿ ಕಟ್ಟೋಡು ಅಂದ ಇನ್ನು ಲಕ್ಷ ಗಟ್ಟಲೆ ಬೋಡು ಅಣ್ಣ ಎಂಕಲಿಗೆ ಸಾಧ್ಯತ್ನ ಸಹಾಯ ಮಲ್ಪೋಡು ಅಂತ ಒಂಜಿ ಅಭಿಪ್ರಾಯ ಉಂಡು ಅಂಚೆ ಇಂಚಿತ್ತಿನ ನಿಖಲು ಸಹಾಯ ಮಲ್ತಾರಡ ಒಂದೆಟ್ಟು ನಿಖಲಿಗೆ ಲಾಸ್ದಲ್ಲಜ್ಜಿ ನಿಖಲ್ನ ದುಡ್ಡು ನಿಖಲ್ನ ಪುದರಡು ಬ್ಯಾಂಕಡು ನಿಖಲ್ನ ಅದೇ ಒರಿ ಉಂಡು ಆ ಬಡ್ಡಿದ ಒಂಜಿ ಅಂಶ ನಿಖಲು ಎಂಕಲೆಗೆ ಬಿಡ್ದು ಕೊರಿಯಾರಡ ಬಹುಶಃ ದಿಂಜ ಜನಕ್ಕೆ ಹೆಚ್ಚಿಗೆ ಸಹಾಯ ಮಲ್ಪರಕ್ಕೆ ಸಂಘಡ್ದು ಸಾಧ್ಯ ಆಪುಂಡು ಯಾಕಂದ್ರೆ ಪೆರಡೂರು ಸಂಘ ಒಂಜಿ ಮಾದರಿ ಸಂಘ ಅದು ಬ್ಯಾತೆ ಸಂಘದಕ್ಕೂ ಎಂಕ್ಲೆಂತೂದು ಕಲ್ಪಲಕ್ಕೈತ್ನ ಕೆಲವು ಕಾರ್ಯಕ್ರಮ ಎಂಕಲು ಮಲ್ತಲ್ಲ ಖಂಡಿತವಾದ ಪೆರಡೂರು ಸಂಘ ನಲ್ಲ ಹೆಚ್ಚು ಬುಲೆಯರಿಗೆ ಸಾಧ್ಯ ಉಂಟು ಬೊಕ್ಕ ಆಯ್ನಾತ್ ಒಂಜಿ ವಿಷಯನ ಪಂಡ್ರಿಗೇನು ಇಚ್ಛಿಸವೆ ಒಂಜಿ ಯಾಕಡೆ ಶ್ರೀಧರ್ ಶೆಟ್ಟಿ ಪಂಡ್ತೇರು ಆ ಕಂಡೀಷನ್ ಎಂಕುಲು ಸ್ಕಾಲರ್ಶಿಪ್ ಕೊರ್ಪುಂಡು ಬೊಕ್ಕ ಎರೆಗೆ ದನ ಸವಲತ್ತುಲೇನು ಕೊರ್ಪುಂಡು ಕೊರ್ಪೂಜಿ ಪಂಡು ನಾವೇನು ಯಾನು ಬೊಕ್ಕ ತಿರ್ಗ
ಉದಾಹರಣೆ ಪಂಡ್ರೆ ಪೋಪುಜಿ ಆಂಡ ಕೆಲವು ಎಂಕ್ಲೆಗ್ ಗಮನ ಬತ್ತಿನ ಲೆಕ್ಕಡೆ ಸಂಘಗೆ ಕೆಲವೇರು ತಪ್ಪು ಮಾಹಿತಿ ಕೊರ್ದು ಅವೇನೇನು ಬುಡ್ಪದ ಸಭೆಟ್ ಪಂಡ್ರೆ ಕಾಪುಜಿ ತಪ್ಪು ಮಾಹಿತಿ ಕೊರ್ದು ಸಂಘದ ಸವಲತ್ತಿಗೆ ತೊಂದರೆ ತೂಪೇರು ಅವೇನು ದಯದಿದ್ದು ಮಾತೆರ್ಲ ಉಂತವಳು ಮಾತೆರ್ಲತ್ತೆ ಕೆಲವೇ ಜನಕ್ಕಳು ಅಂಚಿತ್ನ ತಪ್ಪು ಮಾಹಿತಿ ಬತ್ತಿನದಾಗ ಎಂಕುಲು ಕೋರಿನ ಬೊಕ್ಕೊಂಜಿ ಎಲ್ಲ ಗೊತ್ತಾಯಿನದಾಗ ಕೇಂದ್ರ ಈಗ ಉತ್ತರ ಕೋರ್ರೆಗೆ ಭಾಳ ಕಷ್ಟ ಆಪುಂಡು ಎಂಕುಲು ಕೊರ್ಪನ ಒಂಜಿ 5,000 10,000 ವಿಷಯ ಆ ಕೊರ್ಪುನ ಒಂಜಿ ಕ್ರಮ ಅಂದಿಪ್ಪುಂಡು ಒಂಜಿ ಶಿಸ್ತು ಅಂದಿಪ್ಪುಂಡು ಅವು ಬಂಟೆರಾಯಿನಕುಲು ಮಾತ್ರ ಆಯ್ತಾ ಪ್ರಯೋಜನ ಪಡೆಯ ನೋಡು ಅಜ್ಜಿ ಎಂಕುಲು ಹೋಲ್ಸೇಲ್ ಬ್ಯಾತೆಗಳೇ ಕೊರ್ಪುಂಡು ಅದಕ್ಕೇನಿಲ್ಲ ಇದಲ್ಲ ತೊಂದರೆ ಈಗಲೇ ಕೊರ್ರೆ ಬಲ್ಲಿ ಅನ್ಪನ ಉದ್ದೇಶ ಅತ್ತೆ ಅವು ಬಂಟರ ಸಂಗಡ ಬಂಟೆರೆಗಂದೇ ಕೊರ್ಪನ ಸವಲತ್ತುಲು ಬಂಟೆರೆಗೆ ತಿಕ್ಕೊಡು ಬೊಕ್ಕೊರೆಯ ಪೋರೆ ಬಲ್ಲಿ ಉದ್ದೇಶ ಆತ ಮಾತ್ರ ಐಕ ಮಾತೆಲ್ಲ ಸಹಕಾರ ಮಲ್ಪೋಡು ತಪ್ಪು ಮಾಹಿತಿ ಕೊಡ್ದು ದೇಗನ ಗೊತ್ತಾಪುಜಿ ಎಲ್ಲ ಅಪ್ಲಿಕೇಶನ್ಗೆ ತೊಮ್ಮನಕ್ಲೆ ಗೊತ್ತಿಪ್ಪುಜಿ ಅವೇನು ಬೊಕ್ಕ ತಿರ್ಗ ಎಂಕುಲು ಸ್ಕ್ರೂಟಿನಿ ಮಲ್ಪನು ಐಕ ಬೊಕ್ಕ ಆ ಸರ್ಟಿಫಿಕೇಟ್ ಕೊಣಲೆ ಈ ಸರ್ಟಿಫಿಕೇಟ್ ಕೊಣಲೆ ಸ್ಕೂಲ್ ಸರ್ಟಿಫಿಕೇಟ್ ಕೊಣ ಪನ್ನೋಡೆ ಆಪುಂಡು ಪಂಡಿಜಿಂಡ ಸುಳ್ಳು ಮಾಹಿತಿ ಇಲ್ಲಡ ಅರ್ಜಿಲು ಬರ್ಪ ಅವು ಮತ್ತು ದಿಂಜ ಸಮಸ್ಯೆ ಆಪುಂಡು 4 ಗ್ರಾಮ ಇಪ್ಪರೆ ಹೋದು ಐಕ ಮಾತ್ರ ಅವಕಾಶ ಕೊರ್ರೆ ಬಲ್ಲಿ ದಯದೀದು ತಪ್ಪು ಮಾಹಿತಿ ಕೊರ್ಪಿನೇನು ಒಂಜಿ ಏರೇ ಅವಡು ಕೊರ್ನೆಕ್ಲು ಅವನು ನಿಕ್ಲು ನಿಕ್ಲು ಸರಿ ಮಲ್ತಾವ ನೋಡು ನಾನೊಂದು ಸರ್ತಿದ ಜನರಲ್ ಬಾಡಿ ಹಿಡ್ದುಂಬು ಅಂಚಿತ್ನ ಸಮಸ್ಯೆಗಳು ಎಂಕ್ಲೆದು ಬರ್ರೆ ಬಲ್ಲಿ ಅನ್ನ ಇಕ್ಲೆಡ ಭಾಳ ಕಳಕಳಿಟ್ಟಿ ಅನ್ಕೇನೋಮು ಬೊಕ್ಕ ನನ್ನ ಹೆಚ್ಚಿಗೆದೆಲ್ಲ ಪಂಡ್ಪೂಜಿ ಬಹುಶಃ ಈ ಕಾರ್ಯಕ್ರಮಲು ಬಂಟರ ಸಂಘದ ಸಂಪೂರ್ಣ ಒಂಜಿ ಏಳಿಗೆ ಇನ್ನು ಇತ್ತಂಡ ನಮ್ಮ ಬಂಟೇರ್ನಕ್ಲೆಗ್ ನಮ್ಮ ಈತ್ ಮಲ್ಲ ಹಾಲ್ ಕಟ್ಟದುಂಡು ಈತ ಜಾಗ್ಯ ತೊಂದುಂಡು ಪೊಸತದೈಕ್ ಈತ ಎಂಕುಲು ಶಂಕುಸ್ಥಾಪನೆ ಇನಿ ಮಲ್ದುಂಡು ಒಂದು ಪೂರ ಐತ ಇಂಚಪದ ದಿನಟ್ಟು ಮಲ್ದಿನ ಇತ್ತಂಡ ಐತ ಬೆತ್ತಡಿ ಎನ್ನೊಟ್ಟಿಗೂ ದಿಂಜ ಜನ ಉಲ್ಲೇರು ಪೂರ ಜನತ ಪುದರ್ ಪಂಡ್ರೆ ಕಾಪುಜಿ ಕಾರ್ಯಕಾರಿ ಸಮಿತಿದಕ್ಕಲ್ಲ ಮಾತೆರ್ಲ ಉಲ್ಲೇರು ಆಂಡ ಎನ್ನೊಟ್ಟಿಗೂ ಬುಗ್ಗೆರು ಕೊರ್ದು ಬಿನ್ಯ ಒಂಜಿ ಶ್ರೀಧರ್ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿಗಳು ಅರೇನಿಯಾನ್ ಈ ಸಂದರ್ಭ ಖಂಡಿತವಾದ ನೆನಪು ಮಲ್ತ ನೋಡು ದೇನ ಮೊರಣಿ 3-4 ದಿನ ಪಿರಾರ್ನ ಅಪ್ಪೆ ವಿಧಿವಶಾಯರು ಆಂಡಲ ಪಾಪಾರು ಪೂರ ಕೆಲಸನ ಬಿಡ್ದು ಈ ಕೆಲಸಡಿ ಈಜಿನ ಬರೀ ಸೆಕ್ಯೂರಿಟರಿ ಆದ ಏತ್ ಕೆಲಸ ಉಂಡು 5 ಹೆಚ್ಚು ಕೆಲಸನಾರು ಮಲ್ಪುವೇರು ಅವಲ್ಲಿ ಬ್ಯಾನರ್ ಪಾಡುನ ಇಪ್ಪು 3 ಪೂ ಕಟ್ಟುನ ಇಪ್ಪು ತೋರಣ ಕಟ್ಟು ಪ್ರತಿಯೊಂದು ತಾರೆ ಪಾಡೋಡಪ್ಪು ಯಾನು ಅಧ್ಯಕ್ಷ ಮಾತ್ರ ಸುಂದರ ರಾವಣರಕ್ಕ ಪುದಾರಿ ಅನ್ನ ಪೂರ ಜನ ಸೂಡಿರು ಪಂಡ್ಯರಿಲ್ಲ ಯಾನ್ ಮಲ್ದಿನ ಕೆಲಸ ಭಾಳ ಕಮ್ಮಿ ಏನೋ ಒಟ್ಟುಗಿತ್ತಿನಕ್ಕೂ ಮಲ್ದಿನ ಕೆಲಸ ಜಾಸ್ತಿ ಹೆಂಗೆ ಸಿಕ್ಕಿನ ಚಾನ್ಸ್ ಒಂದು ಮೈಕ್ ತಿಕ್ಕಿ ಕುಳ್ಳೆರಡು ಪಟಾಕಿ ಬಿಡ್ಬೋದು ಮಾತ್ರ ಅಜರ್ಬೋದು ಒಂಜಿ ಶ್ರೀಧರ್ ಶೆಟ್ಟರನ್ನ ಈ ಸಂದರ್ಭದ ನೆನೆತೊಂಬೇನೆ ಅವೇ ರೀತಿ ಕಾರ್ಯದರ್ಶಿಯನ ಸುಭಾಷ್ ಶೆಟ್ಟಿ ಧೂಪದಗಟ್ಟೆ 6 ಲಂಚನೆ ರಾತ್ರಿ ಪಗೆರಂದು ತೂವಂದೇ ಆ ಕೆಲಸನ ಅರೆ ಕೊರ್ತಿನ ಜವಾಬ್ದಾರಿನ ಭಾಳ ಸಮರ್ಪಕವಾದ ಮಲ್ತೊಂಬೈದೇರಿ ಅರ್ನ ಒಟ್ಟಿಗೂ 6ನ ತಂಡ ಉಂಡು ದೇನು ಅಕಲ್ನ ಪೂರ ಪುದರ್ ಪಂಡ್ರೆಗೆ ಹೆಂಗೆ ಕಾಪುಜಿ ಅಂಚಾರೆ ಬೋದು ಖಾಲಿ ಸುಭಾಷ್ ಶೆಟ್ಟನ ಪುದರ್ ಮಾತ್ರ ಪಂಡ್ಯ ದೇಗ ನಕಲ್ನೊಂಜಿ ಹುಡುಗನ ಅಕಲ್ನ ಟೀಮೇ ಉಂಡು ಅವೇ ರೀತಿ ಎಂಕಲ್ನ ಕುತ್ತೇರ್ಬೀಡು ಸತೀಶ್ ಶೆಟ್ರು 6ನ ಅಂಡರ್ ಬರ್ಪೇರು ಮಕ್ಕಳು ಪೂರ ಸುಭಾಷ್ ಹಿಡಿದು ಬರ್ತದೆ ಬೊಕ್ಕೈತ್ನ ಮಾತ್ರ ಜವಣಿ ಅಕಲ್ನ ಒಂಜಿ ಟೀಮ್ ವರ್ಕ್ ಅಂದಂಡು ಅವು ನಿಜವಾದ ಒಂಜಿ ಟೀಮ್ ವರ್ಕ್ದ ಬಗ್ಗೆ ಪಣ್ಪುನಂದಂಡ ಬಹುಶಃ ಬೈರಂಪಳ್ಳಿ ಸೀರೂರು ಬೆಳ್ಳರ್ಪಾಡಿ ದಕ್ಕಲು ಎಂಕ್ಲೆಡ್ದು ಫಿಲ್ಟರ್ ದಕ್ಕಲೆಡ್ದು ಮುಲ್ಲೇರು ಹೆಜ್ಜಿನ ರಾಘವ ಶೆಟ್ರು ಲೆಕ್ಕ ಎತ್ನಕಲು ಎಂಕ ಇನಿಯ ತಿಕ್ಕುನು ಕಾಂಡೆ ಬರ್ತದೆ 2 ದಿನ ತುಂಬತ್ತದೆ ಇನ್ನ ಹುಡುಕೇನು ಜೇರು ಹೌದನ ಯಾನೇ ಫೋನ್ ಮಲ್ಸಲಿ ಪೋಡವು ಇಷ್ಟು ಗೆಲ್ತಾನೆ ಅಜ್ಜಿ ಅಂಚ ಪ್ರತಿ ಊರಿಲ್ಲ ನಮ್ಮ ಜವಣೇರ ಐನಾಥ್ ಎಂಕಲ್ನ ಒಟ್ಟಿಗೂ ಸೇರೋಣ ಇದೆ ಮೊಗಲ್ ಮಾತ್ರ ಇಪ್ಪರೇ ಬೋದು ಎಂಕಲಿಗೆ ಗೊತ್ತಾಬುಜಿ ಕೆಲಸ ಆಯ್ನ ಗೊತ್ತಾಬುಜಿ ಎಂಚಿನ ಕೆಲಸ ಪಡವು ಕೊಡೆ ಅರ್ಜೆಂಟ್ ದೇಗನ ಭಟ್ರು ಪಂದಿತ್ತೇರು ಎಂಕಲ್ನ ನಾಗನ ಒಂದಕ್ಕೆ ಈ ಬಿಲ್ಡಿಂಗ್ ಆಯ್ಕೊಳ್ಳೇನೆ ಸುಬ್ರಹ್ಮಣ್ಯ ಪೋದ್ ಬರೋಡ್ನಿಕಲು ಒಂಜಿ ಪ್ರಸಾದ ಕೊಣತ್ತು ಮೂಲು ದೇವರಿಗೆ ಪಾಡೋಡು ಪುಂಚಾಗ ಪಾಡೋಡು ಬಂತೇರು ಎಂಕಲ್ನ ಬೇಲೆ ಅಂಡತ್ತ ನಾಗೆಲ್ಲ ನೆನೆಪುಂಡು ಭಟ್ರೆಲ್ಲ ನೆನೆಪು ಅಣ್ಣ ನೆನೆಪು ಮೊರಣಿ ಬಕ್ಕ ಈ ಸರ್ತಿ ಜನರಲ್ ಬಾಡಿ ಹಿಡಿದು ದುಮ್ಮಂಡ್ಲವೇನು ಮಲ್ಪೋಡು ಪಂಡದೆ ಕೂಡಲೇ ಸತೀಶ್ ಶೆಟ್ರು ಪೋಯ್ ಯಾನ್ ಪಿದಾಡಿಯ ಅಂಡೇರು ತೀರು ಜನ ರೈಕಲ್ಲ ಪಿದಾಡಿಯರು ಒಟ್ಟು ಅಂಚ ಮತ್ತು ಅವ್ನು ಟೀಮ್ ವರ್ಕ್ ಅವು ಯಾಕಂದ್ರೆ ಬರೀ ಪಿದಾಡಿಕೊಳ್ಳೆ ಬರೀ ರೆಡಿ ಆಪೇರು ಅಂಚಾಕಲ್ 4 ಜನ ಮತ್ತು ಒಟ್ಟಾದು ಪೋದು ಸುಬ್ರಹ್ಮಣ್ಯ ಪೋದು ಕೋಡೆ ಪ್ರಸಾದ ಕೊಣತ್ತದು ಪಾಡ್ದು ಇನ್ನಿತ ಕಾರ್ಯಕ್ರಮ ನೆಂಕಲು ಪ್ರಾರಂಭ ಮಾಡ್ತೀನಿ ಅವೇ ರೀತಿ ಏನು ನನ್ನೊಂಜಿ ಪೂದರ್ ನೆನಪು ಮಲ್ತೇವೆ ನೋಡು ಎಂಕಲ್ನ ಧೂಪದ ಕಟ್ಟೆದ ವಿಜಯ ಶೆಟ್ರು ಬಹುಶಃ ಲೈಟಿಂಗ್ ಶಾಮಿಯಾನ ಪ್ರತಿ ಒಂಜಿ ಅತಾರ ಕಾಸಿಗೆ ತೊಂಬೇರೆ ಧರ್ಮವಲ್ ಪೂಜೆರೆ ಆಂಡ
ಭಾಳ ಕಮ್ಮಿಡು ಮಲ್ತು ಕೊರಿಪೇರು ಪ್ರತಿ ಒಂಜೆ ಇಲ್ಲ ಬೊಕ್ಕ ಎನ್ನ ಇಲ್ಲದ ಬೇಲೆ ಅನ್ಪುಲ ಕಡೆ ಮಲ್ಪೇರು ಆಯ್ಡ ವಿಜಯ ಅನ್ನೋ ಸೈ ಬೊಕ್ಕದೆಲ್ಲ ಪಣ್ಣೋಡು ಒಂದೀಚ್ ಬೊಕ್ಕ ಅವು ಎಂಕಲು ಪಣ್ಣು ಹಿಡ್ದು ಒಂಜಿ ತೂಕ ಜಾಸ್ತಿ ಅವು ಪುರ್ಲುಡು ಕೆಲಸಡು ವೈಟ್ಲ ನಿಕಲು ಏರ್ಲದಾಲ ಪಣಂದಿ ನಮ್ಮನಿಡು ಇದೆ ಈತ ಕಾರ್ಯಕ್ರಮ ಎಂಕಲ್ನ ಆ ಪ್ರತಿಯೊಂದು ಕಾರ್ಯಕ್ರಮ ವಿಜಯ ಬೊಕ್ಕಾರನ ಟೀಮು ಆತಿ ಅಡ್ಡೆ ಕೆಲಸ ಮಲ್ದೇನೆ ಆಯನ ಈ ಸಂದರ್ಭ ವಿಶೇಷವಾದ ನೆನೆತೊಂಬೆ ಅವೇ ರೀತಿ ಪ್ರಮೋದ ರೈಕಲ್ನ ಪೂದಾರಿಯನ್ನು ಬೊಗದರಿಕ ಫಂಡ್ರೆ ಪೋಪುಜಿ ಯಾಕಂದ್ರೆ ಎನ್ನೊಟ್ಟಿಗೆ ಪ್ರತಿಯೊಂದು ಜೈಕಲ ಅವು ಕಲೆಕ್ಷನ್ ಪೋರೆ ಇಪ್ಪಡಿ ಇನ್ವಿಟೇಷನ್ ಕೊರ್ರೆ ಪೋರೆ ಜೀವಾಗ ತಿರುಜಿಲ್ಲ ಪೋಪೇರ ಐತ ಬಗ್ಗೆ ದಾಲ ಫಂಡ್ರೆಗೆ ಇಜ್ಜಿ ಪಣಂದೇ ಪೇರು ಮಾತ್ರ ಎಂಕ ತೀರುಜಿ ಇತ್ತೆ ಇಂಜೆಕ್ಷನ್ ಇತ್ತೆ ಬಿಸ್ಕೆಟ್ ತಿನ್ನೋಡು ಇತ್ತೆ ಹಲ್ವಾ ತಿನ್ನೋಡು ಒಂದು ಅಂಡ ತಿನ್ನೊಂದೇ ಇಪ್ಪೇರು ಕೆಲಸ ಮಲ್ತೊಂದು ಇಪ್ಪೇರು ಇಂಜೆಕ್ಷನ್ಗೆ ತಂದು ಇಪ್ಪೇರು ಅಂಚಾರಿರ್ಬೋದು ಅವದೆಲ್ಲ ಸಮಸ್ಯೆ ಇಚ್ಚಾರನ ಅವೇ ರೀತಿ ಪುಂಜವನ್ನ ನಕಲ್ನ ಕಡೆ ಬೇತೆ ಏರ್ನಲ್ಲ ಪೂಜಾರ ಪಣ್ ಪೂಜೆಯನ್ನು ವಸಂತಿ ಸಿಡ್ತಾರನ ವರ್ತಿಯನ್ನು ಪೂಜಾರ ಹೋಳಿಂಜ ವಸಂತಿ ಯಾಕಂದರೆ ಇನ್ನಿತ ಈ ಕಾರ್ಯಕ್ರಮದ ನನ ಇಪ್ಪುನ ಕಾರ್ಯಕ್ರಮ ಪೂರ ಅಕಲ್ನ ಮುಖಾಂತರ ಆಪುನ ಆದರೆ ಪ್ರತಿ ಒಂಜಿ ಇನಿ ಬಹುಶಃ ಒಂಜಿ ಹೊಸತಾದ ಬಂಟೆರ್ನ ಪುಂಜವನ್ನ ನಕಲ್ನ ಭಜನಾ ಕಾರ್ಯಕ್ರಮ ಸುರುಮಲ್ದೇರು ಅವು ಕುಲ್ಲುದು ಪಣ್ಪುನ ಭಜನೆ ಏಪಂಡಿ ನಲ್ಪುನ ಭಜನೆ ಒಂಜಿ ಬಿಡ್ತಿ ನಂಗೆ ಭಂಗ ಹಾಕೊಂಡು ಅಂಚ ಕುಲ್ಲುದು ಮಲ್ಪುನ ಭಜನೆಗೆ ಅಕ್ಲೆಗ್ಲ ಭಾರಿ ಸಂತೋಷ ಆತಂಡೆ ಬೊಕ್ಕ ಬಾರಿ ಲೈಕ್ ಭಜನೆ ಪಣ್ಪುನಕ್ಲು ಮತ್ತು ಸಂಗೀತ ವಿದ್ವಾನ್ನಕ್ಲು ಮತ್ತು ಸುಮಾರು ಜನ ಉಲ್ಲೇ ರೈಟ್ ಅಂಚ ಮತ್ತು ಕುಲ್ಲುದು ಭಾಳ ಪೊರ್ಲುಡಿ ನೀವು ಉದ್ಘಾಟನೆ ಆತಂಡೆ ಬಹುಶಃ ಅವೇ ಪೊರ್ತುಗು ಭಾಸ್ಕರ್ ಜೋಯಿಸರು ಹಿಬ್ರಿಡ್ ಬತ್ತಿತ್ತೇರು ಉದ್ಘಾಟನೆ ಎರಡು ಮಲ್ಪಂಡು ಮೊಗಲ್ನ ಪುಂಜನ ಭಜನಾ ಮಂಡಳಿನ ಅಂಚ ಇನ್ನು ಕಾಂಡೆ ಒಂಜಿ ಗಂಟೆ ಮೂಲು ಭಜನೆ ಆತಂಡೆ ಚಂದಿಗಲ್ ಮತ್ತು ಚಾಬರ್ ಒಂದು ಇತ್ತಾರ ತಿರ್ತಿರ್ಲ ತೂವರೆಗಿತ್ತಂಡೆ ಅಂಚಾರೆ ಹೋದು ಆರು ಐದು ಬೊಕ್ಕ ಈತ ಕಾರ್ಯಕ್ರಮಗಳು ಈತ ಡ್ಯಾನ್ಸ್ ಡೈಲಿ ಪ್ರಾಕ್ಟೀಸ್ ಮಾತಾಡ್ದು ಬಹುಶಃ ಈ ಸರ್ತಿ ಜೋಕ್ಲಿಗೆ ಎಲ್ಲೆಲ್ಲ ಜೋಕುಲು ಇದು ಮತ್ತು ಗೊಬ್ಬಂದುಲ್ಲತ್ತ ಅಂಚಿತ್ನ ಜೋಕಲ್ನ ಮತ್ತು ಡ್ಯಾನ್ಸ್ ಉಂಡು ಆ ಡ್ಯಾನ್ಸ್ಗಳ ಬಹುಶಃ ಆ ಜೋಕ್ಲಿಗೆ ಅಲ್ಲಿ ಶಾಲೆ ಬಿಡ್ದು ಜೋಕ್ಲು ಸೀದಾ ಇಡೆಗೆ ಬರ್ಪೇರು ಮೂಲು ಚಾ ತಿಂಡಿದ ವ್ಯವಸ್ಥೆದೆಲ್ಲ ಎಂಕಲ್ ಮಲ್ಜಿದೆ ಯಾಕಂದರೆ ಎಂಕಲ್ನ ಒಂದೇ ಪ್ರೋಗ್ರಾಮ್ ಈ ಸರ್ತಿ ಖರ್ಚು ಕಮ್ಮಿ ಮಲ್ಪ್ಲೆ ಅನ್ಕೊಂಡು ಮಲ್ಪ್ಲೆ ಪ್ರೋಗ್ರಾಮ್ ಮಲ್ಪ್ಲೆ ಖರ್ಚಿಗೆ ಮಾತ್ರ ಎಂಕಲ್ ಎಡಕ್ಕೆ ನೋಡ್ತೀನಿ ಆ ಸ್ಟೇಜಿಗೆ ಎಂಕುಲು ಬೈದಂಡು ಆರು ಇಲ್ಲಡ್ಲೆ ಚಾ ತಿಂಡಿ ಮಲ್ತದೆ ಜೋಕ್ಲಿಗೆ ಮತ್ತೆ ಕೊಣತೆ ಪಟ್ಟದೆ ಆ ಪ್ರಾಕ್ಟೀಸ್ ಮಲ್ಪದು ಆರನ ಬೇಲೆ ಬಿಡ್ದು ರಾತ್ರಿ 2 ಗಂಟೆ ಮುಟ್ಟ ಮೂಲು ಉಂತದು ಆ ಕೆಲಸ ಮಲ್ತೊಂದುಲ್ಲೇರಿ ಅರೆಗ್ಲ ಆರನ ತಂಡ ಆರ್ನೊಟ್ಟಿಗೆ ಏರ್ ಮಾತ ಬೇಲೆ ಮಲ್ದಾರೆ ಏರ್ನೆಲ್ಲ ಬೇತ ಪೂದಾರ ಪಂಡ್ರೆ ಪೂಪು ಜನ ಇತನೇನ ಭಾಷಣ ಉದ್ದ ಆದಾತನು ಹೆಂಗೊಂಜಿತೆ ಮರಲು ಶುರುವಾತನು ಮೈಕ್ ಸಿಕ್ಕಿ ಕುಳ್ಳು ಉದ್ದ ಪಾತಿರ ಒಂದು ಪೋಪಾನು ಅಂಚ ವಸಂತಿ ಶೆಟ್ಟಿ ಬೊಕ್ಕ ಅಕಲ್ನ ತಂಡದ ಕ್ಲೆಗೆ ಅವೇ ರೀತಿ ಬೊಕ್ಕ ಏನು ವಿಶೇಷವಾದ ಏನು ಪನೋಡೊಂದಿಜ್ಜಿ ಆಂಡಲ ಪನೋಡು ದಿನೇಶ್ ಹೆಗ್ಡೇರ್ ಬೊಕ್ಕ ಸುಧಾಕರ್ ಶೆಟ್ಟಿ ಭದ್ರಾವತಿ ಎಂಕಲ್ನ ಪ್ರತಿಯೊಂದು ಕೆಲಸಗಳ ಪ್ರತಿಯೊಂದು ಎಂಕಲು ಮಲ್ಪನ ಕಾರ್ಯಕ್ರಮಗಳೆಲ್ಲ ಎಂಕಲಿಗೆ ಧೈರ್ಯ ಹಾಕಲ್ನವೆ ಅವು ಬಿಲ್ಡಿಂಗ್ ಕಟ್ಟುನ ಇಪ್ಪಾಡು ಕಾರ್ಯಕ್ರಮ ಮಲ್ಪನ ಇಪ್ಪಾಡು ಸ್ಕಾಲರ್ಶಿಪ್ ಕೊರ್ಪನ ಇಪ್ಪಾಡು ಅಜ್ಜಿನ ಪ್ಯಾತೆ ಓವೇ ಇಪ್ಪಾಡು ಬ್ಯಾಂಗ್ಳೂರ್ದು ಓವೇ ಕೆಲಸ ಇಪ್ಪಾಡು ಎಕ್ಕಡೆ ಪಂಡ್ಲಕ್ಕನೆ ದಿನೇಶ ಬೊಕ್ಕ ಸುಧಾಕರ್ ಶೆಟ್ಟಿ ಅಕ್ಲೆಡ ಒಂಜಿ ಪಂಡ್ಲ ಅಗಲು ಇನಿ ಊಟ ಎಂಕ ಗೊತ್ತಿತ್ಲಕ್ಕ ಆಪುಜಿ ಬಂತಿನ ಓಲ ಇಜ್ಜಿ ಅದು ಎಂಕಲ್ಲ ಪಂಡಕ್ಕಂತ ಜಾಗ್ರತೆ ಮಲ್ಪುಂಡು ಎಷ್ಟು ಜಾಗ್ರತೆ ಮಲ್ತಿನ ಪಂಜಿನ ಉಪಾಯ ಅಂಚ ಅಂಚ ಅಕ್ಲೇನು ವಿಶೇಷವಾದ ಈ ಸಂದರ್ಭ ನೆನತೊಂದು ವೇದಿಕೆ ಅಡಿಪನ ಎಂಕಲ್ನ ಮಾತ ಉಪಾಧ್ಯಕ್ಷನಗಳು ಪುದರ್ ಬಂತಿಜಂದೇರ್ಲ ಶಿವರಾಮ್ ಶೆಟ್ರಾವಡು ಮಹೇಶ್ ಶೆಟ್ರಾವಡು ಏರ್ಲ ತಪ್ಪದೇ ಸುರೇಶ್ ಶೆಟ್ರಾವಡು ತಪ್ಪದೇರಿಯ ರೆಗಿಜ್ಜಿ ಪ್ರತಿಯೊರೆಲ್ಲ ಏನೋ ಒಟ್ಟುಗು ನಿಕ್ಕಲು ಉಲ್ಲರನ್ಪುನ ಭಾವ ನಡಿ ನಾನು ಪಾತಿರ್ತೀನಿ ಪುದರ್ ಪಣಡು ಪಣಂದೆ ಕುಲ್ಲಾಡು ತಿರ್ತಿಡಿಪಿನ ಕಲ್ನಲಾತೆ ಎರಡನೇ ಪುದರ್ ಪಂಡ್ಜನ್ಲ ಈ ಸಂಘ ಮುಖ್ಯ ಯಾನತ್ತೆ ಸಂಘಗೋಸ್ಕರ ಪ್ರತಿಯೊರೆಲ್ಲ ಬೇನೋಡು ನನ್ನೊಂಜಿ ಜನರಲ್ ಬಾಡಿದ ಉಲೈ ಎಂಕಲ್ನ ಸಂಘ ನಲ್ಲ ಭಾಳ ಊರ್ಜಿತಾಗ ಬರೋಡು ಸಾಧ್ಯದಾಂತಿನ ಕೆಲಸನ ಸಾಧ್ಯ ಆಪುಲಕ್ಕ ಮಲ್ಪರೆಗೆ ನಿಕಲ್ನ ಮಾತ ಸಹಕಾರ ಬೋರ್ಡ್ ಒಂದು ಕೇಳೊಂದು ಈ ಸರ್ತಿದ ಜನರಲ್ ಬಾಡಿದ ಎನ್ನ ಭಾಷಣ ನಡೆ ಮುಪ್ಪಾಯ ನಮಸ್ತೆ. ಅಧ್ಯಕ್ಷೀಯ ಭಾಷಣವನ್ನು ಮಾಡಿದ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ಕೆ ಶಾಂತರಾಮ್ ಸೂಡ್ರವರಿಗೆ ಅಭಿನಂದನೆ ಸಲ್ಲಿಸಿಕೊಂಡು ಈಗ ಕೊನೆಯದಾಗಿ ಒಂದು ಮಾತು, ಅದನ್ನು ಅಧ್ಯಕ್ಷರು ಮೊನ್ನೆ ಹೇಳಿದ್ದಾರೆ, ತಪ್ಪು ನಿಮ್ಮದು, ಕ್ಷಮೆ ನೀವೇ ಕೇಳಬೇಕು ಅಂತ. ಅದಕ್ಕೆ ನಾವೇ ಕೇಳ್ತೇವೆ. ನಾವು ನೂತನ ಸಮುದಾಯವನ್ನು ನಿರ್ಮಿಸುವಾಗ ಡೊನೇಷನ್ ತಗೊಳ್ಳುವಾಗ ಎಲ್ಲರಿಗೂ ಹೇಳಿತ್ತು, 1 ಲಕ್ಷ ಮೇಲ್ಪಟ್ಟು ಡೊನೇಷನ್ ನೀಡಿದವರ ಹೆಸರನ್ನು ಒಂದು ಸಿಂಗಲ್ ಭಾವಚಿತ್ರ ಮತ್ತು 2 ಲಕ್ಷಕ್ಕಿಂತ ಜಾಸ್ತಿ ಡೊನೇಷನ್ ನೀಡಿದವರ ದಂಪತಿಗಳ ಭಾವಚಿತ್ರವನ್ನು ಮುಂದಿನ ಮಹಾಸಭೆ ಒಳಗಡೆ ನಾವು
ನಮ್ಮ ಸಭಾಭವನದಲ್ಲಿ ಅಳವಡಿಸುತ್ತೇವೆ ಎನ್ನುವ ಒಂದು ಮಾತನ್ನು ನಾವು ಮುಂದಿನ ಮಹಾಸಭೆಗಳಿಗೆ ನಾವು ಹಾಕ್ತೇವೆ ಅಂತ ಹೇಳಿತ್ತು. ಆದರೂ ಇಷ್ಟರವರೆಗೆ ನಮಗೆ ಕೆಲವೊಂದು ಕಾರಣಗಳಿಂದ ಅದನ್ನು ಅಳವಡಿಸಲಿಕ್ಕೆ ಆಗಲಿಲ್ಲ. ಯಾಕಂದರೆ ಪ್ರತಿಯೊಂದು ವಾರ್ಡ್ನವರು ಕಲೆಕ್ಷನ್ ಮಾಡಿದವರು ಆಯಾ ವಾರ್ಡ್ನಲ್ಲಿ ಯಾರು ದುಡ್ಡು ಕೊಟ್ಟಿದ್ದಾರೆ ಅವರ ಭಾವಚಿತ್ರವನ್ನು ಕಲೆಕ್ಷನ್ ಮಾಡಿ ನಮಗೆ ಕೊಡಬೇಕಿತ್ತು. ಆದರೆ ಹೆಚ್ಚಿನವರು ಇನ್ನೂ ಫೋಟೋ ಕೊಡಲಿಲ್ಲ. ಯಾರ್ಯಾರು ಕೊಟ್ಟಿದ್ದಾರೆ ಅವರ ಫೋಟೋವನ್ನು ತಯಾರು ಮಾಡಿಟ್ಟಿದ್ದೇವೆ. ಆದರೆ ಸ್ವಲ್ಪ ಜನರ ಫೋಟೋವನ್ನು ಹಾಕಿ ಉಳಿದವರ ಫೋಟೋವನ್ನು ಹಾಕದಿದ್ದರೆ ಅದು ತಪ್ಪಾಗ್ತದೆ ಎಂಬ ಭಾವನೆಯಿಂದ ನಾವು ಆ ಫೋಟೋಗಳನ್ನು ಇನ್ನೂ ಅಳವಡಿಸಿಲ್ಲ. ಆದ್ದರಿಂದ ಯಾರೆಲ್ಲ ಭಾವಚಿತ್ರ ಕೊಡಲಿಕ್ಕೆ ಬಾಕಿ ಇದೆಯಾ ಅವರು ನಾವಾಗಿ ಇನ್ನವರ ಬೆನ್ನ ಹಿಂದೆ ಹೋಗಿ ಅವ್ರ ಹತ್ರ ತಗೊಳ್ಬೇಕಾಗ್ತದೆ. ಆದರೂ ಕೂಡ ಇಲ್ಲಿ ಇದ್ದವರೆಲ್ಲರೂ ಕೂಡ ಯಾರೆಲ್ಲ 1 ಲಕ್ಷಕ್ಕಿಂತ ಮೇಲೆ ಹಣವನ್ನು ಕೊಟ್ಟಿದ್ದಾರೆ ಅವರ ಭಾವಚಿತ್ರವನ್ನು ನಮಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ದಯವಿಟ್ಟು. ಆದ್ದರಿಂದ ಈವರೆಗೆ ಅದನ್ನು ಅಳವಡಿಸಿದ್ದಕ್ಕೆ ನಮ್ಮ ಸಂಘದ ಪರವಾಗಿ ನಾನು ಕ್ಷಮೆಯನ್ನು ಯಾಚಿಸ್ತೇನೆ. ಹಾಗೂ ಮುಂದಿನ 2 ತಿಂಗಳಲ್ಲಿ ಆ ಎಲ್ಲ ಫೋಟೋಗಳನ್ನು ಅಳವಡಿಸುವ ಕೆಲಸವನ್ನು ನಾವು ಖಂಡಿತ ಮಾಡ್ತೇವೆ ಎಂಬ ಮಾತುಗಳನ್ನು ಹೇಳುತ್ತಾ ಈ ಮಹಾಸಭೆಯಲ್ಲಿ ಉಪಸ್ಥಿತರಿರುವ ಈ ಮಹಾಸಭೆ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ಕೆ ಶಾಂತರಾಮ್ ಸೂಡ್ರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಂಘದ ಕಾಯಂ ಆಹ್ವಾನಿತರಾಗಿರುವಂಥ ಶ್ರೀಯುತ ಸುಧಾಕರ್ ಶೆಟ್ಟಿಯವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಕಾಯಂ ಆಹ್ವಾನಿತರು ಶ್ರೀಯುತ ದಿನೇಶ್ ಹೆಗ್ಡೆ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಉಪಾಧ್ಯಕ್ಷರುಗಳಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲ ನಮ್ಮ ಸಂಘದ ಗೌರವ ಸಲಹೆಗಾರರು, ಪದಾಧಿಕಾರಿಗಳು ಹಾಗೂ ಎಲ್ಲ ಸದಸ್ಯರುಗಳು, ಗ್ರಾಮಸ್ಥರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಮಹಾಸಭೆಯನ್ನು ಮುಂದೂಡುತ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.
ಜೋಕಲ್ನ ಬೆತ್ತಟ್ಟಿ ಉಳ್ಳೇರಿ ಯಾನು ಅಂತ ಕಮ್ಮಿ 6 ಮಸ್ತ್ ಅರೆಗೆ ಏತು ಚಪ್ಪಲೆ ಬೊಟ್ಟಲ್ಲ ಯಾವಂದು ಅಂಚಾರಬಹುದು ಅರೆಗೆ ಮಾತೆರ್ನ ಪರವಾದ ಒಂಜಿ ಹೂಗುಚ್ಚ ಕೊರಡುತ್ತನೆ 6 ಓಲುಲ್ಲೇರಿನ ಗೊತ್ತು ಉಲ್ಲರ ಮೂಲೆ ಓಲಾ ಜೋಕಲ್ನ ಉಳ್ಳೇರು ಬಸ ವಸಂತಕ್ಕ ಆವು ಮಲ್ಲೆಜ್ಜಿ ಬೇನಾಡು ಅಂಚಾದು ಇನ್ನಿತ ಈ ಕಾರ್ಯಕ್ರಮ ಎಲ್ಲೇ ಜೋಕುಲೆಡ್ ಬಸ್ಸಿನ ಮಲ್ಲಗುಲು ಜಾನಪದ ಕಂಸಾಳೆ ನಾಟಕ ಜೋಕುಲ್ನ ಸಿರಿ ಪಣ್ಪುನ ಸತ್ಯದ ಸಿರಿ ಆಯ್ತು ಬಗ್ಗೆ ಕಡೆಗೆ ಮಲ್ಲಗಲ್ಲ ಒಂಜಿ 1/2 ಗಂಟೆ ನಾಟಕ ಮಾತ ಅವರುಂಡು ಉಂದಿನ ಮಾತ ತೂದು ನಿಗುಲು ಆಶೀರ್ವಾದ ಮಲ್ತದ ಪೋಟು ಬಂದು ಕೇನೊಂದು ಈ ಮೂರ್ತುಡು ಅರ್ಧ ಕಾರ್ಯಕ್ರಮ ದೀಕ್ಷಿತ್ ಶೆಟ್ಟಿ ವಾಂಟೆಲ ಕೊರೊಂದುಲ್ಲೆ ದೀಕ್ಷಿತ್ ವಾಂಟೆಲ ಕಮ್ಮಿಂಗ್ ಹಾಯ್ ಹಲೋ ನಮಸ್ಕಾರ ಬೈದು ಸೇರಿದಿನ ಮಾತು ಬಿನ್ನರಿಗ್ಲ ಸುರುಕಾದ ಸ್ವಾಗತವನ್ನು ಬೈಕೊಂದು ಬಂದುಲೆ ನಮ್ಮ ಒವೇ ಒಂಜಿ ಕಾರ್ಯಕ್ರಮನು ಪೊರ್ಲ ಕಂಟಡು ಸುರು ಮಲ್ತದು ಅವೇನು ಆತೆ ಪೊರ್ಲ ಕಂಟಡು ಮುಗಿತಲ ತೂವೋಡು ಪಂದಾಂಡ ನಂಕ್ ದುಂಬಾದ ದೈವ ದೇವರ್ನ ಆಶೀರ್ವಾದ ಅನುಗ್ರಹ ಬೋಡುಗೆ ಅಂಚಾದ ವಿಘ್ನದ ಅಧಿಪತಿ ಆನೆ ಮೋನೆದ ಗಣಪತಿ ದೇವರಿಗೆ ಸುರುಕಾದ ತರಿನ ತಗ್ಗ ಒಂದು ಪೆರಡೂರ್ದ ಅಧಿದೇವತೆ ಕದಳಿ ಪ್ರಿಯ ಅನಂತ ಪದ್ಮನಾಭ ದೇವರನ್ನು ನೆಂತೊಂದು ತೆಂಕಾಯಿ ಬಡಕಾಯಿ ಮೂಡಾಯಿ ಪಡ್ಡಾಯಿಡು ನೆಲೆಯಾಯಿನ ಮಾತ ಸತ್ಯ ಧರ್ಮ ಕಾರಣಿಕದ ದೈವ ದೇವರನ್ನು ನೆಂತೊಂದು ನಾಗ ಬ್ರಹ್ಮೆರಿಗೂ ತರೆನ ತಗ್ಗ ಬಂದು ತರೆ ತಗ್ಗಾದು ಬೆರಿ ಬಗ್ಗಾದು ಎದುರು ಕುಲ್ದಿನ ಗುರು ಹಿರಿಯರ್ನ ಕಲ್ನ ಆಶೀರ್ವಾದನಕ್ಕೇನೊಂದು ಕಿರಿಯರ್ನ ಕಲ್ನ ಪ್ರೋತ್ಸಾಹನ ತೆತ್ತನೊಂದು ಇನ್ನಿತ ಸಾಂಸ್ಕೃತಿಕದ ಕಾರ್ಯಕ್ರಮದ ನಿರೂಪಣೆಟ್ಟು ಯಾನ ದೀಕ್ಷಿತ್ ಶೆಟ್ಟಿ ಹೊಸಳಿಗೆ ವಾಂಟ್ಯಾಳ ನಿಕಲ್ನ ಎದುರುಡು ಬಂದಲೆ ನಮ್ಮ ಒಂಜಿ ಕಾರ್ಯಕ್ರಮನ ಭಾರಿ ಪೊರ್ಲ ಕಂಟಡು ಸುರುಮಲ್ಪ ಬಂದಾಂಡ ಐಕ್ ಒರಿ ನಿರೂಪಕ್ಕೆ ಕಾರಣ ಅತ್ತು ಒರಿ ಡಾನ್ಸರ್ ಕಾರಣ ಅತ್ತು ಎದುಡು ಕುಲ್ದಿನ ನಿಖಲ್ನ ಲಕ್ಕ ಎತ್ತಿನಂಚಿತಿನ ಪ್ರೇಕ್ಷಕರ ಕಾರಣಗೆ ನಿಖಲ್ ಕೊರ್ಪಿನಂಚಿತಿನ ಕೈತಾಟಿದ ಮಹಾ ಒಂಜಿ ಶಕ್ತಿ ಆ ಕಲಾವಿದರಿಗೆ ಶ್ರೀರಕ್ಷೆ ಆದೊಪ್ಪುಂಡುಗೆ ನಿಖಲ್ ಕೊರ್ಪಿನಂಚಿತಿನ ಆ ಕೈತಾಟಿ ಎಂಚ ಉಪ್ಪುಡು ಪಂದು ಕೆನ್ನಗ ನಮ್ಮ ಕಾರ್ಯಕ್ರಮ ಸುರು ಮಲ್ಪುನ ಮೆಡ್ದು ದುಂಬು ಅಂಚಿಡು ಇಂಚಿಡು ಕುಲ್ದಿನಕಲು ಮಾತಿರ್ಲ ಕೊರ್ಪಿನಂಚಿತಿನ ಕೈತಾಟಿ ಕೇಂದ್ ಪಿದ ಇಡಿತಿನಕಲು ಮಾತಿರ್ಲ ಉಲೈ ಬತ್ತದ ಕುಲ್ದು ಈ ಕಾರ್ಯಕ್ರಮನ ಅಕೇರಿ ಮುಟ್ಟಲ ತೂವೋಡು ಪಂದಕ್ಕೇನೊಂದು ಅಂಚನೆ ಬಂದುಲೆ ಪರಶುರಾಮ ದೇವರು ಕುಡರ್ದಕ್ಕದು ಉಂಡಂಚಿತ್ತಿನಾಯಿನ ಪಂಚವರ್ಣದ ಪಂಚೂಡಿ ಮಣ್ಣು ಈ ನಮ್ಮ ತುಳುವ ನಾಡು ಬಡಕಾಯಿ ಬಾರ್ಕೂರು ತೆಂಕಾಯಿ ನೀಲೇಶ್ವರ ಮೂಢಾಯಿ ಪಚ್ಚಗಟ್ಟ ಪಡ್ಡಾಯಿ ಕಡಲು ಇಂಚಿತ್ತಿನ ಬಾರಿ ಒಂಜಿ ಪೊರ್ಲು ಕಂಠದ ನಾಡು ನಮ್ಮ ತುಳುವ ನಾಡುಗೆ ಆಟ ಕೂಟ ಕೋಲ ತಂಬುಲ್ ಕೋಲ ಕಂಬುಳ ಅಂಕ ಆಯಾನದ ಬಿಂಕ ಸೋಭಾನದ ನಾಡು ಈ ನಮ್ಮ ತುಳುವ ನಾಡುಗೆ ಆತೆ ಅತ್ತಂದೆ ತುಳುನಾಡು ಪಣಪಿನವೇನು ವರ್ಣನೆ ಮಲ್ಪರೆ 1004 ಆದಿಶೇಷಗ್ಲ ಖಂಡಿತವಾದ ಸಾಧ್ಯ ಇಜ್ಜಿಗೆ ದಾಯಿಗಂದು ಕೇಂಡ ಕಾರ್ಲದ ಬಾಕ್ಯಾರು ಕಂಗನಾವಡು ಗುಜ್ಜರಕೆರೆ ಪೇರಾವಡು ಕೊಂಜದ ಕಲ್ಲು ಉಡಾರಿಗೆ ಆವಡು ಎನ್ನಪ್ಪೆ ತುಗ್ಗು ಬಳಸಡು ಮಗೆ ಮಂಜಣ್ಣೆಯಾನು ಉನಡು ಪಣಪಿನಂಚಿತಿನ ಪಾತಿರ್ನ ಪಣ್ಯಂಚಿತಿನ ಅಗೋಲಿ ಮಂಜಣ್ಣನ ನಾಡು ಈ ನಮ್ಮ ತುಳುವ ನಾಡುಗೆ ಸತ್ಯದ ಒಟ್ಟುಗೂ ಬದುಕನ್ನು ಕಟ್ಟೊಂದು ವೈದಿನಂಚಿತಿನ ಸತ್ಯದಪ್ಪೆ ಸಿರಿಯಪ್ಪನ ನಾಡು ಈ ನಮ್ಮ ತುಳುವ ನಾಡುಗೆ ಆತೆ ಅತ್ತಂದೆ ಅಳಿಯ ಕಟ್ಟು ಪರಂಪರೆಯನ್ನು ನಾಡ್ದು ಪತ್ತಿನಂಚಿತಿನ ಭೂತಾಳ ಪಾಂಡ್ಯನ ನಾಡು ಈ ನಮ್ಮ ತುಳುವ ನಾಡುಗೆ ಆತೆ ಅತ್ತಂದೆ ದೂರಡು ಇತ್ತಿನಂಚಿತಿನ ಭಕ್ತರನ್ನು ಬಲೆ 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 ಬಂದು ಕೈ ಬೀಜಾದ ಲೆಪ್ಪುನಂಚಿತಿನ ಧರ್ಮಸ್ಥಳ ಸುಬ್ರಹ್ಮಣ್ಯ ಕುಕ್ಕೆ ಆತೆ ಅತ್ತಂದೆ ಪೆರಡೂರು ಉಡುಪಿ ಕಾಪು ಕಟೀಲು ಇಂಚಿತಿನ ಸಾವಿರ ದೇವರ ನೆಲೆಯಾಯಿನ ದೇವರ ನಗರಿ ಈ ನಮ್ಮ ತುಳುವ ನಾಡುಗೆ ಕುಮಾರಧಾರ ನೇತ್ರಾವತಿ ನಳಿನಿ ನಂದಿನಿ ಪಲ್ಗುಣಿ ಅಂಚನೆ ಸೀತಾ ಇಂಚಿತ್ತಿನ ನದಿಕಲು ಪರಪುನಂಚಿತ್ತಿನ ನಾಡು ಈ ನಮ್ಮ ತುಳುವ ನಾಡುಗೆ ಇಂಚಿತ್ತಿನ ತುಳುನಾಡು ನಮ್ಮ ಉಲ್ಲಾ ಪಂದಾಂಡ ಅವು ನಂಕ್ ಪೂರ್ವ ಜನ್ಮದ ಪುಣ್ಯದ ಫಲ ಪಂಡ ಖಂಡಿತವಾದ ತಪ್ಪ ಬಂದುಲೆ ಇನ್ನಿತ ಈ ಸಾಂಸ್ಕೃತಿಕ ಕಾರ್ಯಕ್ರಮನ ಸುರು ಮಲ್ಪನ ಸುರುಕು ನಮ್ಮ ಕಾರ್ಯಕ್ರಮನ ಒಂಜಿ ಪ್ರೇಯರ್ದ ಒಟ್ಟಿಗೂ ಸುರು ಮಲ್ತೊಂದುಲ್ಲ ನಮ್ಮ ಕಾರ್ಯಕ್ರಮದ ಸುರುತ ಕಾರ್ಯಕ್ರಮ ಪ್ರಾರ್ಥನೆಗಾದ ನಮ್ಮ ಅಪೂರ್ವ ಅಂಡ್ ಟೀಮ್ ದಕ್ಲೆನ ಮಿತ್ತ ವೇದಿಕೆಗಲ್ಲೆ ತೊಂದುಲ್ಲ ಪ್ಲೀಸ್ ವೆಲ್ಕಮ್ ಟು ದ ಸ್ಟೇಜ್ ಅಪೂರ್ವ ಅಂಡ್ ಟೀಮ್. ಹೇ ಶಾರದೆ ದಯಾ ಪಾಲಿಸು, ಈ
ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಥ್ಯಾಂಕ್ ಯು. ಪ್ರಾರ್ಥನೆ ಮೂಲಕ ನಮ್ಮ ಈ ಕಾರ್ಯಕ್ರಮಗೂ ಅನುಮಲ್ತುಕೊಂಡು ನೆಚ್ಚಿನ ಅಪೂರ್ವ ಆ್ಯಂಡ್ ಟೀಮ್ ದಕ್ಲೆಗೆ ಸೊಲ್ಮೆಲನ್ನು ಸಂಧಾಯಿತ ಮಲ್ತೊಂದು ಬೈದು ಸೇರಿದಿನ ಮಾತ ಭಿನ್ನರೆಲ್ಲ ಕುಡೋರ ಡಾನ್ಸ್ ದೊಟ್ಟಿಗೂ ವೆಲ್ಕಮ್ ಮಲ್ಪರೆ ರೆಡಿಯಾದು ಉಂತಿನಕಲು ನಮ್ಮ ಟೀಮ್ ದಕ್ಕಲು ಇಸ್ಸೆ ನಮ್ಮ ವೆಲ್ಕಮ್ ಡಾನ್ಸ್ಗೂ ಮೋಕಿಡು ಮಿತ್ತ ವೇದಿಕೆಗೂ ಲೆತ್ತೊಂದುಲ್ಲ ಐಶ್ವರ್ಯ ಮೇರೆನು. गजाननं भूत गणादि सेवितम् कपित्तजम्बू फलसार भक्षितम् उमासुतं शोक विनाशकारणं नमामि विघ्नेश्वर पाद पंकजम्. ತಕತರಿ ಕುಕುಂತನ ಕಿಟ ತಕಧೀ ತಕತರಿ ಕುಕುಂತನ ಕಿಟ ತಕಧೀ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಧುರಾಪುರಿ ಸದನಾ ಮೃದುವದನಾ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ. मुष्टिकासूर चानूर मल्ल मल्ल विशारद मधुसूदन मुष्टिकासूर चानूर मल्ल मल्ल विशारद कुवलय पीठ मर्दन कलिंग नर्तन गोकुल रक्षण सकल सुलक्षण देव मर्दन कलिंग नर्तन गोकुल रक्षण सकल सुलक्षण देव शिष्ट जनपाल शतकोटि असम पराग धीर मुनि जन विहार मन
स्वागतं कृष्ण शरणागतं कृष्ण स्वागतं कृष्ण शरणागतं कृष्ण ವೆಲ್ಕಮ್ ಡಾನ್ಸ್ ದ ಒಟ್ಟಿಗೂ ಮಾತರಿಗ್ಲ ವೆಲ್ಕಮ್ ಮಲ್ತಿನ ಚಿತ್ರ ಐಶ್ವರ್ಯ ಮೇರೆಗೆ ಸೊಲ್ಮೇಲನ್ನು ಸಂಧಾಯಿತ ಮಲ್ತಂದು ಬಂಟರ ಸಂಘ ರಿಜಿಸ್ಟರ್ಡ್ ಪೆರಡೂರು ಮಂಡಲ ಪೆರಡೂರು ಒಂದಿತ್ತ ಸಾಂಸ್ಕೃತಿಕ ಕಾರ್ಯಕ್ರಮ ಸಮಿತಿದ ಪರವಾದ ಮಾತ ಬೆನ್ನೆರಿಗ್ಲ ಕುಡುರ ಮೋಕಿಡು ವೆಲ್ಕಮ್ ಮಲ್ತಂದು ಬಂದುಲೆ ನಮ್ಮ ಬಂಟೆರು ತುಳುನಾಡು ಬಂಗ ಬುಡ್ದು ಬೆಂತದು ಮೆತ್ತು ಬತ್ತಿನಕಲು ದಾಯಿಗಂದು ಕೇಂಡ ಬಂಟೆರು ಏಪಲ ನಟದು ತಿಂತಿನಕಲು ಅತ್ತು ಇತ್ತಿನ ಮೇನ 4 ಜನತ ಒಟ್ಟುಡು ಪಟ್ಟುದು ತಿಂತಿನಕಲು ಅಂಚಿನ ಪಟದು ತಿನ್ಪುನಂಚಿತನ ಉದಾರ ಮನೋಭಾವ ಆಕ್ಲೆಡ ಉಪ್ಪರೆ ಪೋದು ಅವೇತು ವರ್ಷದ ಕನ ಈ ನಮ್ಮ ಬಂಟರ ಭವನ ಬಾರಿ ಪೊರ್ಲುಡು ನಡತಂಡು ನನ್ನ ದುಂಬಗ್ಲ ಬಂಟರ ಭವನದ ಮಾತ ಕಾರ್ಯಕ್ರಮಗಳನ್ನ ಸಹಕಾರ ಅಂಚನೆ ಉಪ್ಪಡು ಬಂದು ಕುಡೋರ ಬೊಕ್ಕರ ಕೇಳಂದು ಬೈದು ಸೇರಿದಿನ ಮಾತು ಬಿನ್ನರೆಲ್ಲ ಬೊಕ್ಕರ ಕುಡೋರ ಮೋಕಿಡು ಎತ್ಕೊನಂದು ಇದ ಮಟ್ಟ ನಮ್ಮ ಕಾರ್ಯಕ್ರಮಡು ಸ್ಟೇಜ್ದ ಎದುರುಡು ಅಲ್ಪಲ್ಪ ಎಟ್ಟಿ ತುಲ್ಲರ್ನಲ ತುಲ್ಲರೊಂದು ತಿನ ಕಿನ್ನೆ ಜೋಕ್ಲು ಮಾತಿರ್ಲ ಒಂಜಾದು ಇಸ್ತೆ ಒಂಜಿ ಡಾನ್ಸ್ಗೆ ರೆಡಿ ಆದ ಬೈದಿರು ಅಂಚಂಡ ನನ್ನ ತಾಯಿಗೆ ತಡ ಆ ಜೋಕ್ಲಿನ ಮೋಕಿಡು ಮಿತ್ತ ವೇದಿಕೆಗೆ ವೆಲ್ಕಮ್ ಮಲ್ತೊನ್ಗ ಮಾತಿರ್ಲ ಜೋರಾಯಿನ ಕೈತಾಟಿನ ಕೊಡ್ದು ಆ ಜೋಕ್ಲಿನ ವೆಲ್ಕಮ್ ಮಲ್ಪೊಡು ಬಂದಕ್ಕೆ ಏನೋದಿಲ್ಲ FSK ಲಿಟ್ಲ್ ಸ್ಟಾರ್ಸ್ ಮುಕ್ಲೆಡ್ದು ಇಸ್ತೆ ಒಂಜಿ ಡಾನ್ಸ್
न कोई कहानी, देखो देखो है शाम बड़ी दीवानी, धीरे धीरे बन जाए न कोई कहानी, दिल पर है दिलकश है दिलदार नजारे हैं, आज ज़मीं पर उतरे कितने सितारे हैं, अगलो होश नमी दानम, हम हैं दिल है और जानम, बस दीवानगी 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 है, ना कोई रहसन ना रहबर, ये इल्जाम लगे किस पर, बस दीवानगी 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 है। All the hot girls put your hands up and say Om Shanti Om. All the cool boys come on make some noise and say Om Shanti Om. FSK ಲಿಟ್ಲ್ ಸ್ಟಾರ್ಸ್ ದ ಮಾತ ಚೋಕ್ಲೆಗ್ಲ ಸೊಲ್ಮೇಲನ್ನು ಸಂಧಾಯಿತ ಮಲ್ತಂದು ಬಂದುಲೆ ತುಳುನಾಡು ಕಾರಣಿಕ ಮೆರೆ ಪುನಃ ಶಕ್ತಿಲು ಅವೇತು ಅಂಚಿತ್ತಿನ ಮಾಮಲ್ಲ ಶಕ್ತಿಲೆಡು ಸತ್ಯದ ಒಟ್ಟುಗು ಬದುಕುನು ಕಟ್ಟೊಂದು ವೈದಿನಂಚಿತ್ತಿನ ಮಹಾಶಕ್ತಿ ಅಪ್ಪೆ ಸಿರಿಯಪ್ಪನ ಕತೆ ಇಸ್ಸೆ ನಿಕ್ಕಲ್ನ ಎದುರುಡು ಒಂಜಿ ನಾಟಕ ರೂಪಡು ಬರೊಂದುಂಡು ಸಿರಿ ಅಪ್ಪೆನ ಕತೆನ ನಿಕ್ಕಲ್ನ ಎದುರುಡು ಪ್ರಸ್ತುತಪಡಿಸೊಂದುಲ್ಲೆರು. ತುಳುನಾಡ ಸಿರಿಯಪ್ಪೆ ಇಸ್ಸೆ ನಿಕ್ಕಲ್ನ ಎದುರುಡು ಸಿರಿಯಪ್ಪೆನ ನಾಟಕ ಸತ್ಯನಾಪುರದ ಸಿರಿಯಪ್ಪೆ ಕಂಗಬಾರೆ ತಾರಿತಾರಾಯಿ ಜಂಜಿದಿನ ಬಂಗಾರದ ಬುಲೆದೆಪ್ಪುನ ಕಂಡ ಬರಿತ ಬರ್ಕೆ ಅವು ಇರುವೈಲ್ದ ಸುಂತಲಾಡಿ ಬರ್ಕೆ ಬರ್ಕೆದ ಅಪ್ಪೆ ಗಂಗು ಬೈದಿದಿ ಮಗೆ ಕಾಂತು ಬೈದ್ಯೆ ಧರ್ಮಿಷ್ಠರು ಆಯ್ನೆಡ್ದ ಅವರ ಮಣ್ಣ ಪರಿಮಳ ಪತ್ತೂರು ಪಟ್ಟುಂಡು ಅಂಡ ಧರ್ಮ ಅಧರ್ಮ ಗೊಬ್ಬಾವುಂಡು ಕಳ್ವೆರೆ ಕಾಟ ಹೆಚ್ಚಾಪುಂಡು ಕಳುವೆರೆ ಪತ್ತುನ ದೈವನ ನಾಡೊಂದು ಮಲಯಾಳಿ ದೇಶದ ಪುಗರ್ತೆದ ಬಿರುವೆ ಮಂತ್ರವಾದಿ ಗುಂಟಾಲ ಜಂತ್ರಿನಡೆ ಪಜ್ಜೆ ಪಾಡುವೆರು ಕಪ್ಪು ವರ್ಣದ ಬೊಲ್ದು ಬಟ್ಟದ ಬಿಗಿತ್ತ ದೈವ ಉಗ್ರ ರೂಪಡು ಶಾಂತರಿತಿಡು ನೆಲೆ ಉರ್ದಿನ ಮಂತ್ರವಾದಿಲು ಮಂತ್ರಡು ಮಾನಾಯಿನ ಮಂತ್ರ ದೇವತಿನ ಕೇಂಡೆರು ಮಂತ್ರವಾದಿಲು ಅಪ್ಪೆನು ಕಾಂತುನ ಸೆರಂಗುಗು ಪಾಡುವೆರು ಅಪ್ಪೆ ಸುಂತಲಾಡಿ ಬರ್ಕೆಗು ಅಭಯದ ಗಾಳಿ ಬೀಜಾವಲು ಬರ್ಕೆದ ಬಂಗಾರ ಬುಲೆಟ್ ಸಿಂಗಾರ ಮಲ್ಪಾವಲು ಕಳುವೆರಡ ನೆತ್ತೆರು ಕಕ್ಕಾವಲು ನಂಬಿನಾಯಿನ ಉಡಲು ಬೂಡುಡು ನೆಲೆ ಉಂತಿಯಲು ತನ್ನ ಮಟ್ಟೆಲ್ಡು ಮಾನಾಯಲು ಇನಿ ಕನಗ ಕೊಡಿಯಡಿಟು ಗಗ್ಗರುಡು ಅಜನೆ ಮಲ್ತೊಂದು ಸಿರಿ ಸಿಂಗಾರ ಆವೊಂದು ಅಭಯ ಕೊರ್ಪಿನಂಚಿತ್ತಿನ ಸತ್ಯ ಆಲು ಸತ್ಯದ ಸಿರಿ ಮಾಯೆ ಆಲು ಸತ್ಯದ ಸಿರಿದೇವಿ ಆಲು ಇತ್ತೆ ತೂಕಬಲೆ ಸತ್ಯದ ಸಿರಿದೇವಿ ಪನ್ಪಿ ನಾಟಕ. भुवनं यस्य वाचिकं सर्वमयम् आहार्य चन्द्रतारादि त्वं नमः स्वातिकं शिव
ನಾರಾಯಣ ನಾರಾಯಣ ದೇವೋ ನಾರಾಯಣ ನಾರಾಯಣ ದೇವೋ ಸತ್ಯನಾಪುರದ ಅರಮನೆಡ್ಗೇನ ಆರ್ಯ ಬನ್ನಾರ ಬೆರ್ಮಾಳ್ವೇರು ಒರಿಯಜ್ಜೇರು ಉಲ್ಲೇರಿಗೇನ ಸತ ಸಾವಿರ ಕಾಲೋಡು ನಡತದ ಪಟ್ಟ ಆಲಿಯರ್ಗೆ ಅಜರೇಗ ಪಿರಾಯ ತಿಗೆ ಒಂದು ಬೈದುಂಡಿಗೇನ ಅಜೇರೆ ತರಿಪೋತುಂಡು ಎಟ್ಟೆ ಉದ ಪೂಕೋ ಸರಿ ಸಮಾನಾತುಂಡು ಆವ ಸಮಯೋಡು ಪನ್ಪೇರು ಅಜ್ಜೇರು ನಾರಾಯಣ ನಾರಾಯಣ ದೇವೋ ಈ ಧರ್ಮದ ಅನ್ನ ಬಾಕಿಲನ್ನು ಮುಚ್ಚಿಲ್ಲ ಈ ಕರ್ಮದ ಕುರು ಬಾಕಿಲನ್ನು ಜತ್ತಿದಿಲ್ಲ ಇನ್ನಿಡ್ದು ಬೊಕ್ಕ ಏನನ್ನು ಒಯ್ಕಲ ಲೆಪ್ಪಡ ದಾರು ಅಲ್ಲಿಯರ ಲೆಕ್ಕಿನ ಕಾಂಡತ ಹೊರಪೋದು ತೂದು ವರ್ಪಣ ಆ ಮಜೆರೆ ಸೋಜಿಗ ದೇವರೇ ಹಾ ಆವಡು ಎನ್ನ ಕಾರು ಸರಿಯಾಂಡು ಎನ್ನ ಮೇಕು ಬಲ ಬರೊಂದುಂಡು ಓ ದೇವರೇ ಏರು ಮಗವು ನಿನ್ನ ಕೊರ್ನಿ ಅರೇನು ಎಂಕು ತೋಜಾವನ ಆ ಮಜೆರೆ ನಟ್ಟ ನಡಿ ಇಲ್ಲದು ಜಾನಂದ ಕೊಟ್ಟೋಗು ಅಂಗಾರೆ ಬರ ಸಿಂಗಾರ ರಾಶಿಡು ಸತ್ಯನಾಪುರಂದ ಅರಮನೆದ ಬಿರ್ಮಾಳ್ವೇರೆ ಭರತ ಮರ್ಗಿಲ್ಡು ಕಟ್ಟಿದ ಪಟ್ಟೆಡೆತು ಕಾಲವುಲ್ಲ ಕೊಟ್ಟೋಡು ಕಂದದ ಉಳಿಗೇಡು ಉಚ್ಚುತ್ಪನ ಬೆಂದೆಡು ಒಂಜಿ ಏಳು ಏಲಾರೆ ಪಿರಯದ ಮಗಲು ನಾರಾಯಣ ನಾರಾಯಣ ದೇವೋ ನಾರಾಯಣ ನಾರಾಯಣ ದೇವೋ ನಾರಾಯಣ ನಾರಾಯಣ ದೇವೋ
ನಿಕ್ಕೊಂಜಿ ಮದ್ವೆ ಮನ್ಪುಡು ಬಂದುಲ್ಲೆ பொண்ணு ತೂತರೆಯಮ್ಮ ಅಂದು ಸತ್ಯನಾಪುರದ ಬೆರ್ಮಾಳ್ವೆನ್ನ ಪುಳ್ಳಿ ಸತ್ಯದ ಸಿರಿ ಬಂಡದು ಎಡ್ಡೆ ಗಳಿಗೆಡು ಎಡ್ಡೆ ಮೂರ್ತೋಡು ಮದಿಮಾಯಿ ಮದಿಮಾಲೆನು பொண்ணொச்சித்து ಕೊರ್ಪೆರು ಬೆಳ್ಮಾಳ್ವೇರು ಅರಿಯ ಬನ್ನ ಕೂಲೆ ಬರಿತ ಸತ್ಯಮಾಲೋ ಕಂದ ಬಾಲಕೆ ಸಿರಿನು ಬಸರೂರು ಬತ್ತ ಕೇರಿದ ಎರೆಮಾನೆದ ಪುತ್ರ ಬನ್ನ ಕೂಲೆ ಬರಿತ ಬಾಲಕಾಂತು ಪೂಂಜರೇಗ பொண்ணொச்சிದು ಕೊರಿಯೇರು ನಾರಾಯಣ ದೇವೋ ನಾರಾಯಣ ದೇವೋ ಮದಿಮ ಮಂಗಿಲ ಆಯಿನ ಒಂಜಿ ವರ್ಷನ ಆದಿ ತಿಂಗೋಲು ಕರಿಯೊಂದು ಬನ್ನಾಗ ಸತ್ಯಮಾಲೋ ಕಂದ ಬಾಲಕ್ಕೆ ಸಿರಿಗ ಬಟ್ಟಲು ಬಂಜಿ ಬಾಮಿಯೊಂದು ಬೈದಂಡು ಸಿರಿನ ಬಂಜಿಗ ಆಜಿ ತಿಂಗೋಲು ಕರಿದು ಏಳರೆ ತಿಂಗೋಲು ನೆರವೋನು ಬಂದಾಗ ಓಲೆ ಕಡ ತೇರು ಬಿರ್ಮಾಳ್ವೇರು ಬಸರೂರ ಅರಮನೆಗ ಸಂಕು ಪೂಂಜೇರಿ ಬಂಜಿದ ಬಯಕೆದ ಮದ್ಮೇಗ ದಿನ ತೂಡಾಂಡೆ ಬಾಲಕಾಂತು ಪೂಂಜೇರು ಬಾಲಕ್ಕೆ ಸಿರಿನ ಬಯಕೆಗ ಪಟ್ಟೆ ಸೀರೆ ಕೊಂಡು ಬರಿಯರೆ ಪದರಂಗಡಿ ಪೇಟೆಗೆ ಹೋಪೇರು ಚಿತ್ರದುರ್ಗಗೂ ಸೀರೆ ಕನಪ ಅಂದು ಪೋತುನಯೇ ನನ್ನಲಾತೋ ಜಂಜಿಜ್ಜೆ ಸೀರೆ ಓ ನಾಗಪೆರ್ಮೆರೆ ಅನಾದಿ ಕಾಲೋರ್ದಿಂಚಿ ನಿಕ್ಲೆನೆ ನಮ್ಮೊಂದು ವೈದ್ಯ ಈ ಸತ್ಯನಾಪುರ ತಾಳಮನೆಗೆ ಒಂಜಿ ಗುರ್ಕಾರ್ಲ ಬರ್ಪಿಲಕ ಆಶೀರ್ವಾದ ಮಲ್ಪುಲೆ பொண்ணு தாத தூப்பின்யா எத்தனிய சிரி ದಾಮಗ ಗೆತ್ತನು ಮಾಮಿ ಇರೆ ನಮಗೆ ಕನದಿನ ಸೀರೆ ಎಂಕ ಬರ್ಚಿ ಅವು ಮೋರಿ ಬರಂದುಂಡು ಅವು ಹೊಸ ಸೀರೆ ಅತ್ತ ಅಂಚಾದಿಪ್ಪಡು ಅವು ಸೀರೆದ ಮೋರಿ ಅತ್ತ ಯಾರ ತುದಿನ ಬೆಗರ್ದ ಮೋರಿ ಐಕ ಕೊಡಿ ಬಂದುಂಡು ಏಕಾಂತು ಸತ್ಯವನ ಸೀರೆ ತೆತ್ತಂದು ಸೀದಾ ಇಲ್ಲಕ್ಕೆ ಪತ್ತಂದು ಗೋದತ್ತ ಅಲಗು ಮರ್ಲು ಯಾನು ಒಡೆಗ್ಲ ಪೋತುಜಿ ಸತ್ಯ ಬರಂದುಲ್ಲ ಬೋಡಂಡ ತುತ್ತಡು ಇಜಂಡ ಕುಲ್ಲಡು ಉಂದುಲೆ ದಾಯದ ಸುಳ್ಳು ಪನ್ಪರು ಆ ಸಿಟ್ಟು ಪಣ್ಣನಿಲ್ಲಕು ಪೋತುಚಾರೆ ಈ ಸೀರೆನು ಅಲೆಗೆ ಕೊರ್ಲೆ ಆಲೆ ತುತ್ತನಡು ಇರನ ಬುದ್ಧಿ ಮಾತೆರಗ್ಲ ತೆರಿಯಡು ಯಾನು ಸತ್ಯನು ಕಾಪುನ ಸತ್ಯದ ಸಿರಿ ಎಂಕ ತೆರಿಯುಚಿ ಬಂದು ಗೆರೆತಾರ ತಾನದೆ ಮಾತೆರ್ನ ಎದುರು ಎನ್ನ ಮರ್ಯಾದೆ ದತ್ತನ ಎಂಕೊಲ್ಪ ಮರ್ಯಾದೆ ಇಜ್ಜ ಅಲ್ಪ ಯಾನು ಒಂಜಿ ಗಳಿಗೆಲ ಉಂತುಜಿ ಶಂಕಲ್ ಆಯ ಪೋಯ ಪಂದು ಬಯಕೆದ ಕ್ರಮನು ಉಸಾಲಗಾಪುಜಿ ಇಜ್ಜಣ್ಣ ಈರು ಪಣ್ಯಕ್ಕನೆ ಅವಳು ಸಿರಿ ಅಜ್ಜರೆ ಆರು ಕನ್ನಡ ಸೀರೆ ಎಂಕ ಬರ್ಚಿ ಈರು ಕನ್ನದಿನ ಈ ಸೀರೆನೆ ಪೊರ್ಲುಂಡು ಎಂಕ ಉಂದೆಟ್ಟೆ ಬಯಕೆ ಮನಸ್ಸುದೆ ಸತ್ಯನಾಪುರಂದ ಅರಮನೆಡು ಜನನ ಬೆಂದಿನ ಬಾಲೆ ಮಾಯಾದ ಮಗೆ ಕೋಟಿ ಪೂಂಜೆ ಸಪ್ತಕುಮಾರೆಂದು ಪುದರ್ ಪುರಪ್ಪು ಪಾಡ್ದೇರು ಬೆರುಮಾಳ್ವೇರು ಬಾಲೆ ಪುಟ್ಟಿ ಗಳಿಗೆ ಜಾತಕ ಜನನ ನಕ್ಷತ್ರ ತುಪದೇರು ಅಮಸೇದ ಪಲೋಟು ಗಂಡಾಂತರ ಗಳಿಗೇಡು ಮೂಲ ನಕ್ಷತ್ರೋಡು ಪುಟಿನ ಬಾಲೆಗ್ ಮೂಲೆ ಮೂಲೆಲ ನಾಸಾವು ಗಂಡಾಂತರ ಬರು ಗಂಡಾಂತರ ಆವು ಅರಿಯ ಬನ್ನಾರು ಬಿರುಮಾಳ್ವೇರು ಅಜ್ಜೇರು ಆ ಒಂಜಿ ಬಾಲೆದ ಮೋನೇನು ತೋಯಿನ ಗಳಿಗೇಡು ವಿಷಗಳಿಗೆ ಬತ್ತು ಪಾಲ್ಯುಂಡು ಬರನ ಆಪತ್ತು ಬತ್ತು ಪಾಲ್ಯುಂಡು ನಾರಾಯಣ ದೇವೋ ಬಾಲಸಿರಿಯೇ ಈ ಪೆದ್ದದು ಇದಕ್ಕೆ ರಡ್ಡು ತಿಂಗಳು ಕರೀಡು ಅಂಡಲ ಬಸ್ರೂರು ಬೂರುಡ್ದು ನಿನ್ನ ಮಾಮಿ ಅವಡು
ನಿನ್ನ ಕಂಡನೆ ಅವಡು ನಿನ್ನನಾತ್ತುಡ ಬಾಲೆನು ತುವರ ಒರಲ ವೈದ್ಯರು ಎಂಕು ಉಂದುವೆ ಎಟ ಜಿಂಜೊಂದುಂಡು ಅಜ್ಜರೆ ಈರದಾಲ ಮಂಡೆ ಬೆಚ್ಚ ಮಲ್ಪೊಡ್ಚಿ ತುರ್ತು ಕಚ್ಚ ಇಪ್ಪಡು ಬರುವೆರು ಪಂದು ಕಡ ಬುಡ್ಪೆ ಸನ್ನಯಗ ಮರ್ಯಾದೆ ಕೊರ್ರೆ ಬರದೆ ಕುಲ್ಲಾಯರು ಮಗ ಎಂಕು ಕುಮಾರನ ಮಾನತು ಒಂದೇ ಕುಲ್ಲರಗು ಮನಸ್ಸು ಏನೊಂದಿಜ್ಜಿ ಅಜ್ಜರೆ ಈರು ಸಾಗಪ್ಪನಂದಿಲ್ಲರು ಕುಮಾರಗ ಒಂದೇ ವರ್ಷ ಆಗುತ್ತ ಕುಮಾರನ ತೂವರ ಬಲ್ಲಿ ಪಂದು ಬಟ್ರೆ ಬಚ್ಚರು ತೂಂಡ ಹಿರೆಗು ಮರಣವ ತಗುಂಡು ಎಂದು ದೇಶಾಂತರ ಪೋಕಿನ ಸಿಟಿ ಬರ್ಕೊಂಡು ಬಟ್ರೆ ಬಚ್ಚುಚೆರ ಆವಡು ಅಜ್ಜರೆ ಬಾಲನ ಮಡಿಕುಂಟು ಮಸ್ತುಂಡು ಯಾನಲ ದಾರುಲ ಪೋದು ಅರ್ಧದ ಬರ್ಪ ದಾರು ಬಲ ಮಡೆಕುಂಟು ಅರ್ಧದ ಬರ್ಪ ದೇವರೇ ಮುಗುಲು ಪೋಯರ ಬಾಲ ಗುಲಿಕೊಂಡುಂಡು ಆಂಡಲ ಮಲ್ಲೆಜಿ ಎನ್ನ ಕುಮಾರಗುದಾಲ ಅವರ ಬಲ್ಲಿ ಓ ದೇವರೇ ಏನು ಪೊರ್ಲ ಗಂಟುದ ಬಾಲೆ ಈ ಸಮಯ ಈ ಪೊಣ್ಣು ಬಾಲೆನು ಈ ತೂವಂದ ಕುಯ್ಯನೆ ಅಜ್ಜೇರು ಸೈತಿನ ಐನೇ ದಿನೊಟ್ಟು ಬೂದಿಯೊಬ್ಬ ಮಂತೇರ್ಸಿರಿ ಸೈತಿನ 13ನೇ ದಿನೊಟ್ಟು ಅಜ್ಜೇರ ಸಾವು ಕಾಲ ಕರಿತೇರ್ದೆ ಬಾಲಕ್ಕೆ ಸಾವು ಕರಿನ 3ನೇ ದಿನೊಟ್ಟು ಬಸರೂರು ಬತ್ತಕೇರಿದ ಅರಮನೆದ ಬಾಲೆಕಾಂತು ಪೂಂಜೇರು ಸಾವಿರಾಲು ಕೂಟು ಪಾಟ್ಪದೇರದೆ ಸತ್ಯನ ಲೋಕಂದ ಬಾಲಕ್ಕೆ ಸಿರಿ ನಿಮಿಷ ಪುರ್ತುಡು ಕೂಟಂದ ಕಲಕ್ ಬತ್ತುದು ಎತ್ತೊಡುಂದು ಓಲೆ ಬರೆದು ಕಡಪುದೇರದೆ ಅಯ್ಯಯ್ಯೋ ಪಾಪೋನೆ ಉಲು ಉಲು ದೋಸೋನೆ ಯಾನುಗಳಿಗೆ ಸಂಕೇಡು ಬರ್ಪೆಂದು ಪಂಡದು ಕೂಟಂದ ಕಲಕ್ ಪೋದು ಎತ್ತುದೇರು ಬಾರಿ ತಂಕದ ಪೊಣ್ಣಿಯಾಳು ಯಾನು ಪೋದು ಪಂಡೆ ಯಾನು ಅಜ್ಜನ ಸಂಬಂಧಿ ಅಜ್ಜನ ಕುಲಕ ಯಾನೇ ತೂಕೊರ್ಪೆ ಪಂಡೆ ಐ ಕಾಲ್ದಾಗ ಪಂಡಲು ಐ ಕಾಲು ಮಾತರ್ನ ಎದುರುಡು ಈ ಏರಿಯಾ ಈಗ ಮುಟ್ಟ ಓಲಿತ್ತಯ ಅಜ್ಜನ ಪುನರ್ ಮುಟ್ಟುಂಡ ಜಾಗ್ರತೆ ಎಂದು ಕೆಂಪು ಕಣ್ಣು ಮಲ್ತಂದು ಆಲೇ ತುಂಬೊಂದು ಪೋದು ಗಂಧದ ಕಾಟ ಕುದಿದು ಕೊತ್ತಾಯಿಲು ಬಂತೆ ಒಡೆ ಮುಟ್ಟದ ತಂಕಯನಗೆ ವರ್ತಿ ಪೊಣ್ಣು ಬಂಜವು ಪುಣಕು ತೂಕೊರ್ಯೋಲ ಎಂಚನಾಂಡಲ ಮಲ್ತದು ಆ ಸತ್ಯನಾಪುರದ ಅರಮನೆತ ಪಟ್ಟ ಎಂಕು ಸಿಕ್ಕುನಕ ಮಲ್ಪೊಡು ಈರ್ಕಾಲ ಪೋಡೊಚ್ಚಿ ಆ ಸತ್ಯನಾಪುರದ ಅರಮನೆದ ಪಟ್ಟ ಹಿರೇಗ ದಿಕ್ಕಂದ ಒಡೆ ಬೋಪುಣುಂದು ಯಾನ್ ತೂಪೆ ಈರಂಜಿ ಬೇಲೆ ಮಲ್ಪೊಡು ಆ ಮೂಜಿ ಊರ್ದ ಗುರ್ಕಾರ ನಗ್ಲೆನು ಲೆಪುಡಾದು ಸತ್ಯನಾಪುರದ ಅರಮನೆದ ಪಟ್ಟ ಹಿರೇಗ ದಿಕ್ಕೊಡೊಂದು ಪನಡು ಒಂಜಿ ವೇಳೆ ಒಪ್ಪಿಜಲ್ಡ ಅಗ್ಲೆಗ ಬೋಡೈನಾತು ಕಾಸು ಬಂಗಾರನು ಕೊರ್ದು ಒಪ್ಪುಲಕ ಮಲ್ಪೊಡು
ಅಪ್ಪುನ ಸರಿ ಕುಮಾರದು ಕಟ್ಟ ಕಟ್ಟಗ ಬಾಲ ಮಲ್ಲ ಮುಟ ಅಕ್ಕೆ ಮಾತ ತೂವಂಬೇರು ಅರೆ ಮಾತ ತೆರೆದುಡು ಅಕ್ಕೆ ಬಂಪನ ಸರಿ ಕುಮಾರದು ಪಟ್ಟ ಕಟ್ಟಗ ಇಜ್ಜಿ ಅವು ಆ ಒಂದು ಸತ್ಯನಾಪುರದ ಅರಮನೆದ ಪಟ್ಟ ಶಂಕರಾಯಗೆ ಕಟ್ಟಳು ನಾದು ಬಂಪ ಅಪ್ಪೆ ಸಿರಿ ಕೋರಿಲೆಗೆ ಬಾರು ಪಾಡೊಂದು ಎರುಕುಲೆಗೆ ಅರ್ಕಂಚಿ ಮೈತೊಂದು ಅಜ್ಜ ಬನ್ನಿ ಪಾತ್ರ ಕೇರೊಂದಿತ್ತಿನ ಈಗ ಪಟ್ಟ ಕಟ್ಟೇರ ಪಂಚಾಯಿತಿ ಕಲಟು ಅನ್ಯಾಯ ಮಸ್ತರತೆ ಸಿರಿ ನಳದು ಬೊಕ್ಕ ಯಾನು ಸತ್ಯನಾಪುರದ ಅರಮನಿತೆ ಗುರಿಕಾರೆ ಯಾನು ಪಾಡಿನ ನುಪ್ಪು ತಿನೊಂದು ಪನ್ನಿನ ಬೇಲೆ ಮಲ್ತೊಂದು ಇಪ್ಪು ನಾಂಡಲ ಇಪ್ಪು ಇವರ ಪೋಯ ನಿನ್ನಚ್ಚಿನಾಯನ ಮಳೆಯರು ನಕ್ಕೊಂದು ಬದುಕುನಾಲು ಈ ಸತ್ಯದ ಸಿರಿಯತ್ತು ಒಚ್ಚಿ ಓಡೋಡಿ ಏಪಲ ರಟ್ಟಿನಾಯನ ತೆಲಿನಕ್ಕಾಯ ಯಾನು ಸತ್ಯದ ಸಿರಿ ಸತ್ಯನಾಪುರದ ಅರಮನೆದ ಹಕ್ಕನ ಅನ್ಯಾಯನು ವೈತ್ತು ದತ್ತುಂಡರತೆ ನಿಗಲಿಗೆರೆಗ್ಲ ಬರ್ಕತ್ತಾವಂದ ಪೋಡು ನನ್ನ ತುಂಬುಗು ಈ ಕಲ ಮರಿಯನೋರಿ ಕಂಡೋಮಿನ ಕಲಾದ ಪೋಡು ಮರಿಯನೋರಿ ಕಂಡೋಮಿನ ಕಲಾದ ಪೋಡು ಮರಿಯನೋರಿ ಕಂಡೋಮಿನ ಕಲಾದ ಪೋಡು
ಚಾಕ್ರಿ ಮಲ್ತೊಂದು ಇಪ್ಪು ನಡ ಇಪ್ಪು ಇಂಚಪ್ಪ ಯಾಡೀರಿನ ಅಜ್ಜಲ್ ಕಾವನುಚ್ಚಿ ಈಲೆಕ್ ಚಾಕ್ರಿ ಮಲ್ತೊಂದು ಬೇದಿನಾಲು ಈರಿಪ್ಪನೆ ಯಾಡಗೂಲು ಉತ್ತುಜಿ ಇರುನೊಟ್ಟಿಗೆ ಬರ್ಪೆ ಬಾ ಬರ್ಪೆ ಅಂಚಂಡ ಮುಲಾಯ್ಬೋದು ಕುಮಾರನ ಲೆಕ್ಕಂದು ಬಲ ಆವಮ್ಮ ಬಂದುಲೆ ಭಾರಿ ಒಂಜಿ ಪೊರ್ಲುದ ನಾಟಕ ಕಾಯ ಬುಡ್ದು ಮಾಯ ಸೇರುನ ಸಿರಿಯಪ್ಪನ ನಾಟಕನು ಈತೊಂಜಿ ಪೊರ್ಲು ಈ ಜೋಕ್ಲು ಮಲ್ತು ತೋಜಾವುಡು ಪಂದಾಂಡ ಅಕ್ಲಿಗೆ ಕೊಡ್ತಿನಂಚಿತ್ತಿನ ಡೈರೆಕ್ಷನ್ ಮಸ್ತ್ ಇಂಪಾರ್ಟೆಂಟ್ ಆದಿಪ್ಪುಂಡು. ನಮ್ಮ ನಾಟಕ ಸುರು ಆವಿ ನಡೆದು ಅಕೇರಿ ಮುಟ್ಟಲ ಸ್ಟೇಜ್ ಅಂಚಿಡು ಇಂಚಿಡು ಬಲ್ತೊಂದಿತ್ತಿನಾರು ವೈಟ್ ಡ್ರೆಸ್ ಪಾಡೊಂದಿತ್ತಿನ ಮೇಡಮ್ ಶ್ರೀಮತಿ ಚಂದ್ರಕಲಾ ರಾವ್ ಅರ್ನ ಪರಿಚಯ ನಿಕಲ್ನ ಎದುರುಡು ಮಲ್ತು ಕೊರ್ರೆಗ ಮಸ್ತ್ ಪುಗರ್ಪೆ ಅವೊಂದುಂಡು ದಾಯಿ ಪಂದಾಂಡ ಮೂಲತಃ ರಂಗಭೂಮಿ ಕಲಾವಿದೆ ಆದು ದೂರದ ಕದಿ ಕೆಡ್ದು ಇಡೆಮುಟ್ಟಲ ಬತ್ತದು ನಮಕ್ ಈ ಜೋಕ್ಲೆಗ್ ಇಂಚಿತ್ತಿನ ಟ್ರೈನಿಂಗ್ ಕೊಡ್ತಿನಾರು ಮೇರು ಕಾಂತಾರ ಚಿತ್ರಡು ಬಾರಿ ಫೇಮಸ್ ಆಯಿನ ಚಿತ್ರ ಒಂಜಿ ಡೈಲಾಗ್
ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದೆ. ಆ ಡೈಲಾಗ್ ದ ಆಕ್ಟರ್ ಆರು ಪಂಡ್ರೆಗೂ ಭಾರಿ ಖುಷಿಯ ಒಂದುಂಡು ಆಯ್ತಾ. ಒಟ್ಟುಡು ತುಳು ಚಲನಚಿತ್ರ ಅಂಚನೆ ಮಸ್ತ್ ನಾಟಕಡು ಆಕ್ಟ್ ಮಲ್ದಿನ ಚಿತ್ರ ಶ್ರೀಮತಿ ಚಂದ್ರಕಲಾ ಮೇಡಮ್ಗೂ ನಮ್ಮ ಬಂಟ ಸಂಘದ ಪರವಾದ ಸೊಲ್ಮೇಲಿನ ಸಂಧಾಯಿತ ಮಲ್ತೊಂದುಲ್ಲ. ನನ್ನ ದುಂಬಗು ಮೇರ್ನ ಕೀರ್ತಿ ನನಾತು ಮೆರೆಪಾವುಲಕ್ಕ ಅವಡು ನಮ್ಮ ನಂಬಿನಂಚಿತ್ತಿನ ಪೆರಡೂರ್ದ ಅನಂತ ಪದ್ಮನಾಭ ದೇವರು ಅರಿಗು ಸಕಲ ರೀತಿಡಿಲ್ಲ ಸನ್ಮಂಗಲ ಉಂಟು ಮಲ್ಪಡು ಪಂಪಿನಂಚಿತ್ತಿನ ಪಾತ್ರದ ಒಟ್ಟುಡು ಈ ನಾಟಕಗೂ ಸಂಗೀತ ನಿರ್ದೇಶನ ಮಲ್ತಿನಾರು ಶಂಕರ್ ನಾರಾಯಣ ಪೆರಡೂರು ಅರಿಗ್ಲ ಸೊಲ್ಮೇಲಿನ ಸಂಧಾಯಿತ ಮಲ್ತೊಂದು ಆಯ್ತಾ. ಒಟ್ಟುಡು ಧ್ವನಿ ಬೊಕ್ಕ ಬೆಳಕುಡು ನಮ್ಮೊಟ್ಟುಗೂ ಶ್ರೀತ ಶಂಕರ್ ನಾರಾಯಣ ಸರ್ ಪೆರಡೂರು ಮಿತ್ತ ವೇದಿಕೆಗೆ ಬರಡು ಬಂದಕ್ಕೆ ನಂದುಲ್ಲೆ ಆಯ್ತಾ. ಒಟ್ಟುಡು ಧ್ವನಿ ಬೆಳಕುಡು ನಮ್ಮೊಟ್ಟುಗೂ ಇತ್ತಿನಾರು ವಾಸುಕಿ ಸೌಂಡ್ಸ್ ಆ್ಯಂಡ್ ಡೆಕೋರೇಟರ್ಸ್ ಧೂಪದ ಕಟ್ಟೆ ಪೆರಡೂರು. ಓಕೆ, ಶ್ರೀಮತಿ ಚಂದ್ರಕಲಾ ರಾವ್ ಮೇರ್ನ ಹಸ್ಬೆಂಡ್ ಆರು ಕಂಡನೆ ಬಿಡಿದಿ ರಡ್ಡು ಜನ ಒಟ್ಟಾದ ಈ ಜೋಕ್ಲೆಗೂ ಬಾರಿ ಪೊರ್ಲದ ನಾಟಕನ ಮಲ್ತುಕೊಂಡು ತೋಜಾದೇರು ಅಂಚಾದು ರಡ್ಡು ಜನಕ್ಲ ಜೊರಾಯಿನ ಒಂಜಿ ಕೈ ತಾಟಿನ ಕೊರ್ದು ಅಕ್ಲೆಗೆ ಸಪೋರ್ಟ್ ಮಲ್ಪೋಡು ಪಂದು ಈ ಪೊರ್ತುಡುಕೆ ನಂದುಲ್ಲೆ. ಥ್ಯಾಂಕ್ ಯು ಸೋ ಮಚ್. ಅಂಚನೆ ಈ ಒಂಜಿ ನಾಟಕಡು ಆಕ್ಟ್ ಮಲ್ತಿನ ಅಂಚಿನ ನಮ್ಮ ಪೆರ್ಮೆದ ಬಂಟ ಸಮುದಾಯದ ಮಾತ ಜೋಕ್ಲೆಗ್ಲ ಸೊಲ್ಮೇಲನು ಸಂಧಾಯಿತ ಮಲ್ತೊಂದು ಒಂಜಿ ಗ್ರೂಪ್ ಫೋಟೋಗೂ ಮಾತಿರ್ಲ ಒಟ್ಟಾಬುಡು ಪಂದಿ ಪೊರ್ತುಡು ಅಕ್ಲೆಡ ಕೇನಂದೊಲ್ಲೆ. ಅಂಚನೆ ಶ್ರೀಮತಿ ವಸಂತಿ ಶೆಟ್ಟಿ ಮೇಡಮ್ ವಸಂತಿ ಶೆಟ್ಟಿ ಮೇರ್ಲ ಮಿತ್ತ ವೇದಿಕೆಗೆ ಬರಡು ಬಂದು ಶ್ರೀಮತಿ ಚಂದ್ರಕಲಾ ರಾವ್ ಮೇಡಮ್ ರಿಕ್ವೆಸ್ಟ್ ಮಲ್ತೊಂದುಲ್ಲೇರು ಓಲಿತ್ತಂಡಲ ಐನಾತ್ ಬೇಗ ಬರಡು ಬಂದು ನಿಕ್ಲೆಡ ಕೇನಂದುಲ್ಲ. ಎಸ್ ಸಾಂಸ್ಕೃತಿಕ ಸಮಿತಿದು ಬಾರಿ ಪೊರ್ಲುಡು ಮುಕ್ಲೆಗೆ ಸಪೋರ್ಟ್ ಮಲ್ತಿನಾರು ಶ್ರೀಮತಿ ವಸಂತಿ ಶೆಟ್ಟಿ ಮೇಡಮ್. ಎಕ್ಕಡು ನಮ್ಮ ಅಧ್ಯಕ್ಷರು ಪಂಡಿರು ಅರ್ನ ಬಗ್ಗೆ ಮುರಾಣಿಡ್ದು ಇನಿ ಮುಟ್ಟಲ ಈ ಸಾಂಸ್ಕೃತಿಕ ಸಮಿತಿದ ಭಾರಿ ಒಂಜಿ ಕಾರ್ಯಕ್ರಮ ಭಾರಿ ಎಡ್ಡೆ ರೀತಿಡು ನಡಪರೆ ಸಾಕ್ಷಿ ಆತಿನಕ್ಲು ನಮ್ಮ ಸಾಂಸ್ಕೃತಿಕ ಸಮಿತಿದಕ್ಲು ಶ್ರೀಯುತ ವಸಂತಿ ಶೆಟ್ಟಿ ಬೊಕ್ಕ ಶ್ರೀಯುತ ರತ್ನಾಕರ್ ಶೆಟ್ರು ಅಂಚನೆ ಶ್ರೀಮತಿ ವಸಂತಿ ಶೆಟ್ಟಿ ಮುಕ್ಲೆಗ್ಲ ಈ ಪೊರ್ತುಡು ಸೊಲ್ಮೇಲನ ಸಂಧಾಯಿತ ಮಲ್ತೊಂದು ಒಂಚೆ ಗ್ರೂಪ್ ಫೋಟೋಗೂ ಮಾತೆರ್ಲ ವಂಚಾವಡು ಪಂದಕ್ಕೆ ನಂದಿಲ್ಲ. ಶ್ರೀಯುತ ರತ್ನಾಕರ್ ಶೆಟ್ರನ್ಲ ಮಿತ್ತ ವೇದಿಕೆಗೂ ಮೋಕಿಡು ಎತ್ಕೊನೊಂದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಪಾರ್ಟಿಸಿಪೇಟ್ ಮಲ್ದಿನ ಮಾತು ಜೋಕ್ಲೆಗ್ಲ ಕುಡೂರ ಬೊಕ್ಕದ ಸೊಲ್ಮೇಲನ್ನು ಸಂಧಾಯಿತ ಮಲ್ತೊಂದು ಇಂಚಿತ್ತಿನ ನಾಟಕ ನಮ್ಮ ಸ್ಟೇಜ್ ನನಾತು ಬರಡು ಈ ಜೋಕಲ್ನ ಪ್ರತಿಭೆ ನನಾತು ಬರಡು ಪಣಪಿನಂಚಿತ್ತಿನ ಆಶೆಯನ್ನು ವ್ಯಕ್ತಪಡಿಸೊಂದು ಅಂಚನೆ ಸಪೋರ್ಟ್ ಮಲ್ದಿನ ಮಾತರಿಗ್ಲ ಸೊಲ್ಮೇಲನ್ನು ಸಂಧಾಯಿತ ಮಲ್ತೊಂದು ದುಂಬುದ ಡಾನ್ಸ್ ಪತ್ತನಾಜೆ ಫಿಲ್ಮ್ಡು ಬಾರಿ ಒಂಜಿ ಫೇಮಸ್ ಆಯಿನ ಸಾಂಗ್ ಬಾಕ್ಯಾರು ಕಂಡಡು ಅಂಚಿತ್ತಿನ ತುಳು ಗೀತೆಗೂ ಪಜ್ಜೆ ಪಾಡ್ರೆ ಬರುಂದುಲೇರು ನಮ್ಮ ಬಂಟ ಸಮುದಾಯದ ಪೆರ್ಮೆದ ಬಾಲೆಲು ಅಕ್ಲೇನು ಮೋಕೆಡು ಮಿತ್ತ ವೇದಿಕೆಗೂ ಲೆತ್ತೊಂದುಲೆ. ಅವಿಡ್ದು ದುಂಬು ಶ್ರೀಮತಿ ಚಂದ್ರಕಲಾ ರಾವ್ ಮೇಡಮ್ ಮೇರಿನ ಮಿತ್ತ ವೇದಿಕೆಗೆ ಲೆತ್ತೊಂದುಲ್ಲ. ಶ್ರೀಮತಿ ಚಂದ್ರಕಲಾ ರಾವ್ ಮೇಡಮ್ ಮೇರೆಗೂ ಬಂಟ ಸಮುದಾಯ ಪೆರಡೂರು ಪರವಾದ ಒಂಜಿ ಗೌರವ ಸ್ಮರಣಿಕೆ ಕೊರಡು ಪಂದು ಶ್ರೀಯುತ ಪ್ರಧಾನ ಕಾರ್ಯದರ್ಶಿ ಬಂಟರ ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ಕೆ ಶ್ರೀಧರ್ ಶೆಟ್ಟಿ ಮೆರಡಕ್ಕೆ ನಂದುಲ್ಲ. ಚಂದ್ರಕಲಾ ರಾವ್ ಮೇಡಮ್ನ ಒಟ್ಟುಡು ಅರ್ನ ಹಸ್ಬೆಂಡ್ ಶ್ರೀಯುತ ಶಂಕರ್ ನಾರಾಯಣ ಸರ್ ಮಿತ್ತ ವೇದಿಕೆಗೆ ಬರಡು ಪಂದಕ್ಕೆ ನಂದುಲ್ಲ. ಆಯ್ತು ಒಟ್ಟುಡು ನಮ್ಮ ಸಾಂಸ್ಕೃತಿಕ ಸಮಿತಿದ ಕಾರ್ಯದರ್ಶಿ ಇಲ್ಲ ಮಿತ್ತ ವೇದಿಕೆಡು ಸಾಕ್ಷಿಯಾವಡು ಪಂದಕ್ಕೆ ಏನಂದು ಬಂಟ ಸಮುದಾಯದ ಜೋಕ್ಲೇನು ತಿದ್ದುದು ತೀಡುದು ಬಾರಿ ಪೊರ್ಲುದ ಒಂಜಿ ನಾಟಕ ನಮ್ಮ ವೇದಿಕೆಡು ನಡಪಾರೆಗೆ ಮಲ್ತಿ ಕೊಡ್ತಿನಾರು ಶ್ರೀಮತಿ ಚಂದ್ರಕಲಾ ರಾವ್ ಮೇಡಮ್ ಬೊಕ್ಕ ಶ್ರೀಯುತ ಶಂಕರ್ ನಾರಾಯಣ ಪೆರಡೂರು ಮುಕ್ಲೆಗೆ ನಮ್ಮ ಪೆರಡೂರು ಬಂಟದ ಸಂಘದ ಪರವಾದ ಜೋರಾಯಿನ ಒಂಜಿ ಕೈತಾಟೆ ಕೊಡ್ದು ಅಕ್ಲೆಗೆ ಆಶೀರ್ವಾದ ಮಲ್ಪಡು ಪ್ರೋತ್ಸಾಹನ ಕೊಡೋಡು ಪಂದು ನಿಕ್ಲೆಡ ಕೇನಂದುಲ್ಲೆ. ಎಸ್ ಥ್ಯಾಂಕ್ ಯು ಸೋ ಮಚ್ ಶ್ರೀಯುತ ಶ್ರೀಧರ್ ಕೆ ಶೆಟ್ಟಿ ಅಂಚನೆ ಮಾತ ಭಿನ್ನರಿಗ್ಲ ಇಸ್ಸೆ
ಬಾಕ್ಯಾರು ಕಂಡಡು ಪಣಪಿನ ಚಿತ್ತಿನ ಬಾರಿ ಪೊರ್ಲುದ ಸಾಂಗ್ಗು ಡಾನ್ಸ್ ಮಲ್ಪರೆ ನಮ್ಮ ಬಂಟರ್ನ ಪೆರ್ಮೆದ ಬಾಲೆನಗಳು ಮಿತ್ತ ವೇದಿಕೆಗೆ ಬರಂದುಲ್ಲ ಯಾಕೆ ಅಕ್ಲೇನು ಮೋಕಿಡು ವೆಲ್ಕಮ್ ಮಲ್ಪಡು ಪಂದ ನಿಕ್ಲೆಡ ಕೇನಂದುಲ್ಲ. ಬಂಟರ ಸಂಘ ರಿಜಿಸ್ಟರ್ಡ್ ಪೆರಟೂರು ಮಂಡಲ ಪೆರಟೂರು ಒಂದಿತ್ತ ಶ್ರೀಮತಿ ವಿಜಯಲಕ್ಷ್ಮಿ ದಿನೇಶ್ ಹೆಗ್ಡೆ ಸಭಾಭವನ ಅಂಚನೆ ಶ್ರೀಮತಿ ಜಲಜಾಕ್ಷಿ ವೀರಣ್ಣ ಸೂಡ ಬಯಲು ವೇದಿಕೆ ನಿತ್ತ ಶಿಲಾನ್ಯಾಸ ಸಮಾರಂಭ ಐತ ಒಟ್ಟುಡು ವಾರ್ಷಿಕ ಮಹಾಸಭೆ ಕಾರ್ಯಕ್ರಮ ಬಾರಿ ಪೊರ್ಲುಡು ನಡತಂಡು ಇಸೆ ಬಂಟ ಸಮುದಾಯದ ಪೆರ್ಮೆದ ನಮ್ಮ ಜವನೆರು ಬೊಕ್ಕ ಜೋಕುಲು ಮಾತೆರ್ಲ ಸೇರಿದ ಬಾರಿ ಪೊರ್ಲುದ ಸಾಂಸ್ಕೃತಿಕ ಕಾರ್ಯಕ್ರಮನ ಕೊರೊಂದುಲ್ಲೆರು ಅವಿನ ವೀಕ್ಷಣೆ ಮಲ್ಪರೆ ಬೈದಿನ ಮಾತ ಬಿನ್ನೆರಿಗ್ಲ ಕುಡರ ಬೊಕ್ಕರ ಮೋಕಿಡು ಎತ್ಕೊನೊಂದುಲ್ಲ ಬಂದುಲೆ ನಮ್ಮ ಬಂಟ ಸಮುದಾಯದ ಜೋಕುಲು ಮಾತೆರ್ಲ ಇಸೆ ಶಾಲೆ ಪೋಂದಿಪ್ಪುನಕಲು ಬೇತೆ ಬೇತೆ ವೃತ್ತಿಡಿತ್ತಿನಕಲು ಅಂಡಲ ಒಂಜಿ ಸಾಂಸ್ಕೃತಿಕ ಕಾರ್ಯಕ್ರಮ ಪಣ್ಣಿಗಿನ ಶಾಲೆ ಬುಡ್ದು ಕಾರ್ಯಕ್ರಮ ಬುಡ್ದು ಬೇಲೆ ಬುಡ್ದು ಮಾತೆರ್ಲ ಭಯ್ಯದ ಪೊರ್ತುಕು ಮುಲ್ಪ ಒಂಜಾದು ಒಂತೆ ಪ್ರಾಕ್ಟೀಸ್ ಮಲ್ತದು ಇನಿತ ದಿನಟು ಸಾಧ್ಯಾಯಿನಾತು ಪೊರ್ಲುಡು ಕಾರ್ಯಕ್ರಮ ನಡಪಾದು ಕೊರೊಂದುಲ್ಲೆರು ಮಾತೆರೆಗ್ಲ ನಿಕ್ಕಲ್ನ ಸಪೋರ್ಟು ಏಪಲ ಇಂಚನೆ ಇಪ್ಪಡು ಪಂದಕೇನಂದು ಅಂಚನೆ ಬಂಟ ಸಮುದಾಯದ ಮಾತ ಜೋಕುಲ್ಲ ಮಲ್ಪುನಂಚಿತ್ತಿನ ಈ ಕಾರ್ಯಕ್ರಮ ಇನಿ ಈ ಪೊರ್ಲುದ ಸ್ಟೇಜ್ಡ್
ಬಾರಿ ಬಂಗಡು ಕಲ್ದು ಮಲ್ತೊಂದಿಪ್ಪುನ ಈ ಕಾರ್ಯಕ್ರಮ ನನ್ನ ತುಂಬಗು ನನ್ನ ಒಂಜಾತ್ ಬೇತೆ ಬೇತೆ ಸ್ಟೇಜಿನ ಮಲ್ಪುನಂಚಿತ್ತಿನ ಯೋಗ ಭಾಗ್ಯ ಜೋಕ್ಲಿಗೆ ಸಿಕ್ಕಡು ಪನ್ಪಿನಂಚಿತ್ತಿನ ಆಶಯನ್ನು ವ್ಯಕ್ತಪಡಿಸೊಂದು ಸೇರ್ದಿನ ಮಾತ ಬಿನ್ನೆರಿಗ್ಲ ಮೋಕಿಡು ಅರ್ತಿ ಪಿಡ್ತಿಡು ಬೊಕ್ಕರ ವೆಲ್ಕಮ್ ಮಲ್ತೊಂದು ಸಾಂಸ್ಕೃತಿಕ ಕಾರ್ಯ